ಶರಣೆಂಬೆ ಪಾಲಿಸು ವಿಘ್ನರಾಜನ. ಶರಣೆಂಬೆ ಪಾಲಿಸು ವಿಘ್ನರಾಜನೆ, ವಿಘ್ನರಾಜನೆ, ವಿಘ್ನರಾಜನೆ. ಶರಣೆಂಬೆ ಪಾಲಿಸು ವಿಘ್ನರಾಜನ. ಕರಚತುಷ್ಟಯದಲ್ಲಿ ವರಪಾಶಾಂಕುಶ ಕೊಡಲಿಯ ಧರಿದು, ಕರಚತುಷ್ಟಯದಲ್ಲಿ ವರಪಾಶಾಂಕುಶ ಕೊಡಲಿಯ ಧರಿಸಿ ಮೆರೆವ ದೇವ ದೇವನೇ, ದೇವ ದೇವನೇ, ದೇವ ದೇವನ. ಕರಚತುಷ್ಟಯದಲ್ಲಿ ವರಪಾಶಾಂಕುಶ ಕೊಡಲಿಯ ಧರಿಸಿ ಮೆರೆವ ದೇವ ದೇವನೇ. ಕರಚತುಷ್ಟಯದಲ್ಲಿ ವರಪಾಶಾಂಕುಶ ಕೊಡಲಿಯ ಧರಿಸಿ ಮೆರೆವ ದೇವ ದೇವನ. ಕರಚತುಷ್ಟಯದಲ್ಲಿ ವರಪಾಶಾಂಕುಶ ಕೊಡಲಿಯ ಧರಿಸಿ ಮೆರೆವ ದೇವ ದೇವನೇ, ದೇವ ದೇವನೇ, ದೇವ ದೇವನೇ. ಶರಣೆಂಬೆ ಪಾಲಿಸು, ಶರಣೆಂಬೆ ಪಾಲಿಸು ವಿಘ್ನರಾಜನ. ಏನ ಬಣ್ಣಿಪೆ ಪತಿಯೇ, ಏನ ಬಣ್ಣಿಪೆ ಪತಿಯೇ ತವ ಚರಿತವ. ಏನ ಬಣ್ಣಿಪೆ ಪತಿಯೇ ತವ ಚರಿತವ. ಏನ ಬಣ್ಣಿಪೆ ಪತಿಯೇ ಏನೆನುವೆ ಗೀರ್ವಾಣನು ತೈಕ್ಷೋಣಿಯಲಿ ಎಣೆಗಾಣ. ಏನೆನುವೆ ಗೀರ್ವಾಣನು ತೈಕ್ಷೋಣಿಯಲಿ ಎಣೆಗಾಣೆ, ಎಣೆಗಾಣೆ. ತಮ್ಮ ಪ್ರವೀಣತೆಗೆ ಶಿವನಾಣೆ, ನಿಮ್ಮೆಯ ರಾಣಿ ಜನಿಸಿದ ನಾನೇ ಧನ್ಯಳು. ತಮ್ಮ ಪ್ರವೀಣತೆಗೆ ಶಿವನಾಣೆ, ನಿಮ್ಮೆಯ ರಾಣಿ ಜನಿಸಿದ ನಾನೇ ಧನ್ಯಳು, 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 ಧನ್ಯಳು. ಏನೆನುವೆ ಗೀರ್ವಾಣನು ತೈಕ್ಷೋಣಿಯಲಿಯನೆಗಾಣೆ. ತಮ್ಮ ಪ್ರವೀಣತೆಗೆ ಶಿವನಾಣೆ, ನಿಮ್ಮೆಯ ರಾಣಿ ಜನಿಸಿದ ನಾನೇ ಧನ್ಯಳು. ಏನೆನುವೆ ಗೀರ್ವಾಣನು ತೈಕ್ಷೋಣಿಯಲಿ ಎಣೆಗಾಣೆ. ತಮ್ಮ ಪ್ರವೀಣತೆಗೆ ಶಿವನಾಣೆ, ನಿಮ್ಮೆಯ ರಾಣಿ ಎನಿಸಿದ ನಾನೇ ಧನ್ಯಳು. ಏನ ಬಣ್ಣಿಪೆ ಪತಿಯೇ ತವ ಚರಿತವ. ಏನ ಬಣ್ಣಿಪೆ ಪತಿಯೇ
ಕದತ್ತಾದೋ ಗಿಡದಂ ತೊದಿನ ಕದೆ ಕುದ ಕುಂದ ಕುಟ್ಮಲರದನ ಮತ್ಸ್ಯಾವತಾರದಿಂದ ತರಿದೆ ಸೋಮನ ಮತ್ಸ್ಯಾವತಾರದಿಂದ ತರಿದೆ ಸೋಮನ ಮಂದರಾತ್ರಿಯ ಕುಂದದೆ ತುದ ಹಂದಿನರಗರಿಯಂದ ರೂಪವ ಮಂದರಾತ್ರಿಯ ಕುಂದದೆ ತುದ ಹಂದಿನರಗರಿಯಂದ ರೂಪವ ಪೊಂದಿ ಕಶ್ಯಪನಂದನ ರಖತಿ ಜಿಂದರಿದು ಬಟು ಬೆಂದೆನಿಸೆ ಮದದಿಂದ ಮೆರೆವ ಮದಾಂಧ ಬಲಿಯವ ಸುಂದರಿಗೆ ಪದದಿಂದಲೊತ್ತೆ ಮದದಿಂದ ಮೆರೆವ ಮದಾಂಧ ಬಲಿಯ ವಸುಂದರಿಗೆ ಪದದಿಂದಲೊತ್ತಿ ಸುರೇಂದ್ರ ಸುಮನಸ ವೃಂದ ಪೊರೆದುದ ಇಂದೆಣಿಸಿ ಮುದದಿಂದ ಪೊಗಳುವೆ ಅಮರೇಂದ್ರ ಸುಮನಸ ಪೊರೆದುದ ಇಂದೆಣಿಸಿ ಮುದದಿಂದ ಹೊಗಳುವೆ ಏನ ಬಣ್ಣಿ ಬೇಪತಿಯೇ ತವ ಚರಿತವ ಏನ ಬಣ್ಣಿ ಬೇಪತಿಯ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ನಿಮ್ಮ ಲೋಲನ ಪೊಗಳುತ್ತಲಿರುವುದು ಸಹಜವು ನಿಮ್ಮ ಲೋಲನ ಪೊಗಳುತ್ತಲಿರುವುದು ಸಹಜವು ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಸಾರಸನಾಭನ ಮೂರು ಲೋಕದೇ ಬಲು ಲಕ್ಷ್ಮೀ ದೇವಿ
ಎಲ್ಲರಾರಾಧಿಸುತ್ತ ಮನ್ನಣೆಗಳೀವರು, ಎಲ್ಲರಾರಾಧಿಸುತ್ತ ಮನ್ನಣೆಗಳ ನೀವರು. ಲಕ್ಷ್ಮೀದೇವಿ ಲಕ್ಷ್ಮೀದೇವಿ ಲಕ್ಷ್ಮೀದೇವಿ. ಘೋರದಾನವರೆಲ್ಲ ಬವರಕ್ಕೆ ಬಂದರೆ ಲಕ್ಷ್ಮೀದೇವಿ. ನಾನು ಸೇರಿಕೊಂಡುದರಿಂದ ಸರ್ವಕ್ಕೂ ಕಾರಣ, ನಾನು ಸೇರಿಕೊಂಡುದರಿಂದ ಸರ್ವಕ್ಕೂ ಕಾರಣ ಲಕ್ಷ್ಮೀದೇವಿ. ಲಾಲಿಪುದೆಲೆ ತಾಯೆ ಎನ್ನರಿಗೆ ಎನ್ನೊಂದ ಲಕ್ಷ್ಮೀದೇವಿ. ನಿಮ್ಮ ಲೋಲನ ಬೊಗಳುತ್ತಲಿರುವುದು ಸಹಜವು ಲಕ್ಷ್ಮೀದೇವಿ. ನಮಸ್ಕಾರ, ನಾನು ನಾಗರತ್ನಜ್ಜಿ, ಯಕ್ಷರಂಗ ಕಟೀಲು ಸಿತ್ಲಾ ಫೌಂಡೇಶನ್ ರಿಜಿಸ್ಟರ್. ಈ ಸಂಸ್ಥೆ ನಡೆಸುತ್ತಿರುವ ಸಂದರ್ಶನ ಮಾಲಿಕೆಯಲ್ಲಿ ನಾನಿಂದು ಶ್ರೀಯುತ ಎಂ.ಕೆ. ರಮೇಶ್ ಆಚಾರ್ಯ ಇವರನ್ನ ಪರಿಚಯ ಮಾಡಿಕೊಡುತ್ತಿದ್ದೇನೆ. ಯಕ್ಷಗಾನದ ತೆಂಕು ಬಡಗು ಉಭಯ ತಿಟ್ಟುಗಳ ಪರಿಣಿತ ಸ್ತ್ರೀ ವೇಷಧಾರಿಯಾಗಿ, ಶ್ರೇಷ್ಠ ಯಕ್ಷಗಾನ ಕವಿಯಾಗಿ, ನೂರಾರು ಪ್ರಸಂಗಗಳನ್ನು ಬರೆದು ಯಕ್ಷಲೋಕದ ಸಾಹಿತ್ಯವನ್ನು ಉತ್ಕೃಷ್ಟ ರೀತಿಯಲ್ಲಿ ಶ್ರೀಮಂತಗೊಳಿಸಿದ ಸಾಹಿತಿ ಶ್ರೀಯುತ ಎಂ.ಕೆ. ರಮೇಶ್ ಆಚಾರ್ಯ. ಪ್ರತಿಭಾನ್ವಿತರಾದ ಇವರು ಸಾಂಪ್ರದಾಯಿಕ ರೀತಿಯಲ್ಲಿ ಯಕ್ಷಗಾನದ ಪುರಾಣ ಪಾತ್ರಗಳನ್ನು ರಂಗಸ್ಥಳದಲ್ಲಿ ಪ್ರತಿಬಿಂಬಿಸುವ ಕೌಶಲವನ್ನ ಹೊಂದಿರುವವರು. ಅಕ್ಟೋಬರ್ 30, 1949ರಂದು ಶ್ರೀಮತಿ ರುಕ್ಮಿಣಿಯಮ್ಮ ಮತ್ತು ಕೃಷ್ಣಯ್ಯ ಆಚಾರ್ ಮಂಗಳಗಾರ್ ಇವರ ಪುತ್ರರಾಗಿ ಆಲ್ಮನೆ ಗ್ರಾಮದ ಮಂಗಳಗಾರ್ ಎಂಬಲ್ಲಿ ಜನಿಸಿದರು. 5ನೆಯ ತರಗತಿಯವರೆಗೆ ಓದಿ ತನ್ನ 11ನೆಯ ವಯಸ್ಸಿನಲ್ಲಿ ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದರು. ತಂದೆ ಕೃಷ್ಣಯ್ಯ ಆಚಾರ್ಯರು ಶ್ರೀ ಜಗದಂಬಾ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಮಹಿಷಿ ಇದರ ಸಂಸ್ಥಾಪಕರು. ಇವರ ದೊಡ್ಡಪ್ಪನ ಮಗ ಅಣ್ಣ ನರಸಿಂಹ ಆಚಾರ್ಯರು ಇವರಲ್ಲಿ ಅಂತರ್ಗತವಾಗಿದ್ದ ಕಲೆಯನ್ನು ಬೆಳಕಿಗೆ ತಂದವರು. ಸ್ತ್ರೀ ಪಾತ್ರಕ್ಕೆ ತಕ್ಕುದಾದ ಭಾವಾಭಿನಯ, ಲಾಲಿತ್ಯ, ಪಾಂಡಿತ್ಯಪೂರ್ಣ ಮಾತು, ರೂಪ, ಮಧುರ ಕಂಠ ಇವೆಲ್ಲವೂ ಕಳಶವಿಟ್ಟಂತಿದ್ದು ಬಹುಬೇಗ ಪ್ರಸಿದ್ಧಿಗೆ ಬರಲು ಸಹಕಾರಿಯಾಯಿತು. ಬಡಗಿನಲ್ಲಿ ದಶಾವತಾರಿ ಎನಿಸಿಕೊಂಡ ಗುರು ವೀರಭದ್ರ ನಾಯಕರು ಹಾಗೂ ತೆಂಕಿನಲ್ಲಿ ಶ್ರೀ ಕುರಿಯ ವಿಠಲಶಾಸ್ತ್ರಿಗಳಿಂದಲೂ ಯಕ್ಷಗಾನವನ್ನು ಶಾಸ್ತ್ರೀಯವಾಗಿ ಅಭ್ಯಸಿಸಿದ ಇವರಿಗೆ ಉತ್ತಮ ಅಡಿಪಾಯ ದೊರಕಿತ್ತು. ಮಂದರ್ತಿ, ಧರ್ಮಸ್ಥಳ, ಸುರತ್ಕಲ್, ಸಾಲಿಗ್ರಾಮ, ಸೌಕೂರು, ಪೆರಡೂರು, ಮಂಗಳಾದೇವಿ ಹೀಗೆ ವಿವಿಧ ಮೇಳಗಳಲ್ಲಿ ಬರೋಬ್ಬರಿ 50ಕ್ಕೂ ಹೆಚ್ಚು ವರ್ಷ ತಿರುಗಾಟ ನಡೆಸಿದವರು. ತಂದೆಯ ಶ್ರೀ ಜಗದಂಬ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಮಹಿಷಿ ಇದರಲ್ಲಿಯೂ ಕೂಡ ದುಡಿದವರು. ಪ್ರಸ್ತುತ ಹನುಮಗಿರಿ ಮೇಳದಲ್ಲಿ ಕಲಾವಿದರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಚಂದ್ರಮತಿ, ಸೈರೇಂದ್ರಿ, ರುಕ್ಮಿಣಿ, ದ್ರೌಪದಿ, ಶಾಂತಲೆ, ಸೀತೆ ಮೊದಲಾದ ಪಾತ್ರಗಳು ಜನರ ಮನಸೂರೆಗೊಂಡಿವೆ. ಡಾಕ್ಟರ್ ಶೇಣಿ ಗೋಪಾಲಕೃಷ್ಣ ಭಟ್ಟರ ಉತ್ತಮ ಒಡನಾಟ ಲಭಿಸಿ ಶ್ರೀಯುತರು ವಿದ್ವತ್ಪೂರ್ಣ ಅರ್ಥಧಾರಿಯಾಗಿಯೂ ಗುರುತಿಸಿಕೊಂಡು ಅಪಾರ ರಂಗಾನುಭವವನ್ನು ಗಳಿಸಿದರು. ಕಿರಿಯ ಕಲಾವಿದರಿಗೆ ಗುರುವಿನೋಪಾದಿಯಲ್ಲಿ ಮಾರ್ಗದರ್ಶನ ಮಾಡುತ್ತಾ ಅನೇಕ ಪಾತ್ರಗಳ ಪಾತ್ರ ಪ್ರಸ್ತುತಿ, ಪಾತ್ರೋಚಿತ ಅಭಿನಯದಲ್ಲಿ ಪರಿಪೂರ್ಣತೆ ಸಾಧಿಸುವಲ್ಲಿ ಶ್ರಮಿಸುತ್ತಿರುವವರು. ಹಿರಿಯ ಹಾಗೂ ಪ್ರಸಿದ್ಧ ಸ್ತ್ರೀ ವೇಷಧಾರಿಗಳಾದ ಡಾಕ್ಟರ್ ಕೋಳಿಯೂರು ರಾಮಚಂದ್ರ ರಾಯರೊಂದಿಗಿನ ಇವರ ಒಡನಾಟ ಉಲ್ಲೇಖನೀಯ. ಮಡದಿ ಆಶಾರೊಂದಿಗಿನ ದಾಂಪತ್ಯ ಜೀವನದಲ್ಲಿ ಆಶಲತಾ, ಮನೋಜ, ತನುಜ ಎಂಬ ಮಕ್ಕಳನ್ನು ಪಡೆದರು. ಶೇಣಿ ಗೋಪಾಲಕೃಷ್ಣ ಭಟ್ ವಿಶ್ವಸ್ತ ಮಂಡಳಿ ಸಂಸ್ಮರಣ ಪ್ರಶಸ್ತಿ, ವಿಠಲಶಾಸ್ತ್ರಿ ಪ್ರಶಸ್ತಿ ಪ್ರತಿಷ್ಠಾನದ ಪ್ರಶಸ್ತಿ, ಯಕ್ಷಗಾನ ಬಯಲಾಟ ಅಕಾಡೆಮಿಯ ಪ್ರಶಸ್ತಿ, ಯಕ್ಷಜ್ಯೋತಿ ಪ್ರಶಸ್ತಿ, ಪಟ್ಟಾಜೆ ಸ್ಮಾರಕ ಪ್ರಶಸ್ತಿಗಳು ಇವರ ಕಲಾ ಪ್ರೌಢಿಮೆಗೆ ಸಾಕ್ಷಿ. ಶ್ರೀಯುತರು ಇನ್ನಷ್ಟು ಕಾಲ ಕಲಾಮಾತೆಯ ಸೇವೆಯನ್ನು ಮಾಡುವ ಅವಕಾಶವನ್ನು ಮಾತೆ ಕರುಣಿಸಲಿ.
ನಮಸ್ಕಾರ. ಸರ್ ನಮಸ್ತೆ ಸರ್. ನಮಸ್ತೆ. ತಾವು ಕಳೆದ ಒಂದು 5 ದಶಕಗಳಿಂದ ಅಂದ್ರೆ ಈಗ ತಾವು ಹೇಳಿದ ಹಾಗೆ 53 ವರ್ಷಗಳಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೀರಿ. ಏನು ಯಕ್ಷಗಾನದ ಸ್ತ್ರೀ ಪಾತ್ರಗಳಲ್ಲಿ ಈ ನಿಮ್ಮ ಹೆಸರು ಕೂಡ ಮುಂಚೂಣಿಯಲ್ಲಿ ಬರ್ತದೆ. ಮಾತ್ರ ಅಲ್ಲದೆ ತಾಳಮದ್ಲೆಯಲ್ಲಿ ದಿವಂಗತ ಶೇಣಿ ಗೋಪಾಲಕೃಷ್ಣ ಭಟ್ಟರೊಂದಿಗೆ ಬಹಳಷ್ಟು ಬಹಳಷ್ಟು ಸಮಯಗಳು ತಾವು ಅವರೊಂದಿಗೆ ಏನು ಸ್ತ್ರೀ ಪಾತ್ರಗಳನ್ನು ಮಾಡಿ ಒಳ್ಳೆಯ ಒಂದು ಖ್ಯಾತಿಯನ್ನು ಗಳಿಸಿಕೊಂಡವರು. ನಿಮ್ಮ ಎಲ್ಲ ಅನುಭವವನ್ನು ಮುಂದಿನ ಜನಾಂಗಕ್ಕೆ ಒಂದು ಮಾದರಿಯಾಗಿ ಅಥವಾ ಒಂದು ಶೈಕ್ಷಣಿಕ ನೆಲೆಗಟ್ಟಿನಲ್ಲಿ ಅಭ್ಯಾಸ ಮಾಡಲಿಕ್ಕೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನೇರ ನಾವು ಸಂದರ್ಶನಕ್ಕೆ ಬರುವುದಿದ್ರಿ ಸರ್, ತಾವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ಸ್ವಲ್ಪ ಹೇಳಿ ಸರ್. ನಾವು ತೀರ್ಥಹಳ್ಳಿ ತಾಲೂಕಿನ ಒಂದು ಹಳ್ಳಿಯಲ್ಲಿದ್ದವರು. ನಮ್ಮ ತಂದೆಯವರಿಗೆ ಯಕ್ಷಗಾನದ ಬಗ್ಗೆ ಬಹಳ ಅಭಿರುಚಿ ಇತ್ತು. ಶ್ರೀ ಜಗದಾಂಬ ಕೃಪಾ ಘೋಷಿತ ಯಕ್ಷಗಾನ ಮಂಡಳಿ ಮಹಿಷಿ ಅಂದ್ರೆ ಅದೊಂದು ಹಳ್ಳಿ. ಆ ದೇವರ ಹೆಸರಿನಲ್ಲಿ ಒಂದು ಮೇಳ ಸ್ಥಾಪನೆ ಮಾಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಕಲಾವಿದರನ್ನೆಲ್ಲ ಕರೆಸಿದರು. ಮತ್ತೆ ಆ ಕಾಲದಲ್ಲಿ ತೀರ್ಥಹಳ್ಳಿ ತಾಲೂಕಿನಲ್ಲಿಯೂ ಯಕ್ಷಗಾನ ಪ್ರಚಲಿತವಾಗಿತ್ತು. ರಂಜದಕಟ್ಟೆ ಮೇಳ, ಬುಕ್ಲಾಪುರ ಮೇಳ, ಹೀಗೆ ಅಲ್ಲಿಯೂ ಮೇಳಗಳಿದ್ದು. ಹಾಗೆ ಈ ಮಹಿಷಿ ಮೇಳ ನಮ್ಮ ತಂದೆಯವರು ಪ್ರಾರಂಭಿಸಿದರು. ಅವಾಗ ನಾನು 4ನೇ ತರಗತಿ ಓದ್ತಾ ಇದ್ದೆ. ಇವರ ವೇಷಭೂಷಣ ಇದನ್ನೆಲ್ಲ ನೋಡುವುದು, ಕುಣಿಯುವುದು, ಮಾಡೋದು ನೋಡುವಾಗ ನಾನು 5ನೇ ತರಗತಿ ಪುಸ್ತಕ ಎಲ್ಲ ಮನೆಯಲ್ಲಿಟ್ಟು ಕೋಡಂಗಿ ಕುಣಿಲಿಕ್ಕೆ ಹೋದದ್ದು ನಮ್ಮ ಮೇಳದಲ್ಲಿ. ಆ ಮೇಳ ನಡೆಸಲಿಕ್ಕೆ ಕಷ್ಟ ಆಯಿತು. ಆವಾಗ ಬಯಲಾಟ, ಆಟಗಳು ಸಿಗ್ತಿರಲಿಲ್ಲ. ಗಾಡಿಯಲ್ಲಿ ಊರಿಂದ ಊರಿಗೆ ಹೋಗುವುದು. ಮತ್ತು ನಮ್ಮ ಅಮ್ಮ ಹೇಳಿದರು, ಈ ಮೇಳನೇ ಮುಂದುವರಿಸಿದರೆ ನಾವು ಆಸ್ತಿ ಮಾರಬೇಕಾಗ್ತದೆ, ಕೈತ್ ಮಾಡಿ ಅಂತ. ಹಾಗೆ ನಾವು ಮೇಳ ನಿಲ್ಲಿಸಿದ್ದು. ಮೇಳ ನಿಲ್ಲಿಸಿದ ಮೇಲೆ ನನಗೆ ಅಭಿರುಚಿ ಹೆಚ್ಚಿದ್ದರಿಂದ ಕಿಗ್ಗ ಮೇಳದಲ್ಲಿ 1 ವರ್ಷ ಹೋಗಿದ್ದೆ. ಆ ನಂತರ ಮಂದರ್ತಿ ಮೇಳಕ್ಕೆ ಸೇರ್ಪಡೆಗೊಂಡೆ. ಅಲ್ಲಿ ನನ್ನ ಪುಣ್ಯವಶಾತ್ ಗುರು ವೀರಭದ್ರ ನಾಯ್ಕರು ನನಗೆ ಸಿಕ್ಕಿದ್ರು ಗುರುಗಳಾಗಿ. ಅವರಿಂದ ಯಕ್ಷಗಾನದ ಬಡಗುತಿಟ್ಟಿನ ಸಾಂಪ್ರದಾಯಿಕ ನಾಟ್ಯಗಳನ್ನೆಲ್ಲ ಕಲೀಲಿಕ್ಕೆ ಅನುಕೂಲ ಆಯಿತು. ಜೊತೆಯಲ್ಲಿ ಅವರು ಒಳ್ಳೆಯ ಅರ್ಥಧಾರಿಯೂ ಆಗಿದ್ದರು. ಅರ್ಥಗಳನ್ನೆಲ್ಲ ಸಣ್ಣ ಪುಟ್ಟ ಪಾತ್ರದ್ದು ಬರೆದು ಕೊಡ್ತಿದ್ರು. ಅದನ್ನು ಅಚ್ಚುಕಟ್ಟಾಗಿ ಹೇಳ್ತಾ ಇದ್ದೆ. ಹಾಗೆ ಮುಂದುವರೆದೆ. ಆಮೇಲೆ ತಾವು ತೆಂಗುತಿಟ್ಟಿಗೆ ಬಂದದ್ದು ಹೇಗೆ? ನಾನು ಮಂದರ್ತಿ ಮೇಳದಲ್ಲಿರುವಾಗ ರತಿ, ಕನಕಾಂಗಿ ಇಂಥ ಸ್ತ್ರೀ ಪಾತ್ರಗಳು ಚಿಕ್ಕ ಪುಟ್ಟದ್ದು ಮಾಡ್ತಿದ್ದೆ. ಮತ್ತು ಪುಂಡವೇಶವಾಗಿ ಬಬ್ರುವಾಹನ, ಅಭಿಮನ್ಯು, ವೃಷಸೇನ, ಪ್ರಸೇನ ಇತ್ಯಾದಿ ಪಾತ್ರಗಳನ್ನು ಮಾಡ್ತಿದ್ದೆ. ಪುತ್ತೂರು ನಾರಾಯಣ ಹೆಗಡೆ ಮತ್ತು ಪಾತಾಳ ವೆಂಕಟರಮಣ ಭಟ್ರು ಅನ್ನೋರು ನನ್ನ ರತಿ ಪಾತ್ರ ನೋಡಿ, ಈ ಬಯಲಾಟದ ಮೇಳದಲ್ಲಿ ಯಾಕಿರ್ತಿ, ಧರ್ಮಸ್ಥಳ ಮೇಳಕ್ಕೆ ಬಾ ಅಂತ ಕರೆದ್ರು. ಅದು ಟೆಂಟ್ ಆಗಿದ್ದು, ಟೆಂಟಿನ ಮೇಳ ಆಗಿತ್ತು ಅವಾಗ. ಕರೆಕ್ಟ್. ಹಾಗೆ ಕೊನೆ ಪತರಾಜಿ ಸೇವೆಗೆ ನಾನು ಹೋದೆ. ಅಲ್ಲಿ ಹೋದಾಗ ರತ್ನವರ್ಮ ಹೆಗಡೆ ಅವ್ರ ಕಾಲ ಅದು. ನನ್ನ ಪಾತ್ರ ಅವ್ರಿಗೆ ಹಿಡಿಸ್ಲಿಲ್ಲ. ತುಳುವಿನಲ್ಲಿ ಹೇಳಿದರು, ಅವು ಕಜಿಪುಗ್ಲ ಒಂದು ಪಾವಡ ಇಂಚ ಅಂತ. ಹಾಗೆ ನಾನು ಪುನಃ ಮತ್ತೆ ಹೇಗೂ ಬಡಗಿನ ಮೇಳ ಉಂಟಲ್ಲ ಅಂತೇಳಿ ಹಿಂತಿರುಗುವಾಗ ಕುರಿಯ ವಿಠಲ ಶಾಸ್ತ್ರಿಗಳು ಸಿಕ್ಕಿದ್ರು. ಯಾರಪ್ಪ ನೀನು ಏನು ಅಂತ ಕೇಳಿದ್ರು. ನಾನು ವಿಷಯ ಎಲ್ಲ ಹೇಳಿದೆ. ಮೇಳಕ್ಕೆ ಸೇರ್ಲಿಕ್ಕೆ ಅಂತ ಬಂದೆ. ಮತ್ತೆ ನನಗೆ ತೆಂಕಿನ ನಾಟ್ಯ ಮತ್ತೆ ಯಾವುದು ಮಾಹಿತಿ ಇಲ್ಲ. ಆದ್ರಿಂದ ನನ್ನನ್ನು ಬೇಡ ಅಂತ ಹೇಳಿದ್ದಾರೆ. ನೇರವಾಗಿ ರತ್ನವರ್ಮ ಹೆಗಡೆ ಅವರಲ್ಲಿ ಕರ್ಕೊಂಡು ಹೋದ್ರು. ಅದು ಪತ್ತನಾಜಿ. ಮೇಳ ಪ್ರಾರಂಭ ಆಗುವ ಮೊದಲು ಅವನನ್ನು ತಯಾರು ಮಾಡಿ ಕಳಿಸ್ತೇನೆ, ಅವನನ್ನು ಮೇಳಕ್ಕೆ ಮಾಡಿಕೊಳ್ಳಿ ಅಂತ. ರತ್ನವರ್ಮ ಹೆಗಡೆ ಅವರು ಆಗ್ಬೋದು ಅಂತ ಹೇಳಿದರು. ಮಂದರ್ತಿ ಮೇಳದಲ್ಲಿ ಮುಂಚಿನ ವರ್ಷ 6 ತಿಂಗಳಿಗೆ 300 ರೂಪಾಯಿ ಸಂಬಳ ಇತ್ತು ನನಗೆ. ಇಲ್ಲಿ ಸಂಬಳ ಎಷ್ಟು ಕೊಡಬೇಕು ಕೇಳಿದರು. ನೀವು ಕೊಟ್ಟ ಸಂಬಳ ನನಗೆ ಗೊತ್ತಿಲ್ಲ ಹೇಳಲಿಕ್ಕೆ ಅಂದೆ. 800 ರೂಪಾಯಿ ಸಂಬಳ ಕೊಡ್ತೇನೆ ಅಂದರು. ನನಗೆ ಆಶ್ಚರ್ಯ ಇತ್ತು. ಹಾಗೆ 200 ರೂಪಾಯಿ ಅಡ್ವಾನ್ಸ್ ಕೊಟ್ಟರು. ಅಲ್ಲಿಂದ ಕುರಿಯ ವಿಠಲ ಶಾಸ್ತ್ರಿಗಳ ಮನೆಗೆ ಹೋಗಿ 3 ವರ್ಷಗಳ ಕಾಲ ಧರ್ಮಸ್ಥಳ ಮೇಳದಲ್ಲಿ ತಿರುಗಾಟ. ಮಳೆಗಾಲ ಶಾಸ್ತ್ರಿಗಳ ಮನೆಯೇ ನಮ್ಮ ಮನೆ ಆಗಿತ್ತು. ಮನೆಯವನ ಹಾಗೆ ಇದ್ದು ಅಲ್ಲಿ ತೆಂಗಿನ ನಾಟ್ಯ, ಅಭಿನಯ ಇತ್ಯಾದಿಗಳನ್ನೆಲ್ಲ ಮನಪೂರ್ವಕ ಕಲಿಸಿಕೊಟ್ರು. ಅದು ನನಗೆ ಪ್ರಯೋಜನ ಆಯಿತು. ಹಾಗೆ ನಾನು ತೆಂಕಿಗೆ ಬರ್ಲಿಕ್ಕೆ ಕಾರಣ. ಮತ್ತೆ ಧರ್ಮಸ್ಥಳ ಮೇಳಕ್ಕೆ ಸೇರುವಾಗ ರತ್ನವರ್ಮ ಹೆಗಡೆ ಅವರು ನಿರ್ಗಮಿಸಿ ವೀರೇಂದ್ರ ಹೆಗಡೆ ಅವರು ಬಂದಿದ್ರು ಮಠಕ್ಕೆ. ಹಾಗೆ ಆಮೇಲೆ ಈ ಶೇಣಿಯವರ ಸಂಸರ್ಗ ಅದು ಹೇಗೆ ನಿಮ್ಗೆ ಸಿಕ್ಕಿತ್ತು? ಅದು ಕೂಡ ನನ್ನ ಗುರುಗಳಿಂದಲೇ, ವಿಠಲ ಶಾಸ್ತ್ರಿಗಳಿಂದ. ಅಲ್ಲಿ ಎಡನೀರು ಕೇಶವಾನಂದ ಭಾರತಿ ಸ್ವಾಮೀಜಿಯವರ ಮಠದಲ್ಲಿ ನಾವು ಅಲ್ಲಿ ಕೆಲವರಿಗೆ ನಾಟ್ಯ ಹೇಳಿಕೊಡ್ಲಿಕ್ಕೆ ಅಂತ. ಅವರಿಗೆ ಕುಣಿದು ತೋರಿಸುವ ಸಾಮರ್ಥ್ಯ ಇರಲಿಲ್ಲ. ಅಂದರೆ ಶಾಸ್ತ್ರಿಗಳಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತಲ್ಲ,
ನಾನು ಅಭ್ಯಾಸ ಮಾಡಿದ್ನಲ್ಲ, ನಾನು ಅವ್ರು ಹೇಳೋದು ನಾನು ಕುಣಿದು ತೋರಿಸೋದು, ಹಾಗೆ ಅಲ್ಲಿ ಕೆಲವರಿಗೆ ಕಲಿಸ್ತಾ ಇದ್ದೆವು. ಅನಿರೀಕ್ಷಿತವಾಗಿ ಮಳೆಗಾಲದಲ್ಲಿ ಬದಿಯಡ್ಕದಲ್ಲಿ ಒಂದು ಕುಮಾರ ವಿಜಯ ಪ್ರಸಂಗ ಆಟ, ಶೇಣಿಯವರ ದೂರ್ವಾಸ, ನನ್ನದು ಮಾಯಾ ಅಜಮುಖಿ. ಇದು ಶಾಸ್ತ್ರಿಗಳು ನನ್ನ ಹತ್ರ ಹೇಳಿದರು. ಹೀಗೆ ಇವತ್ತೊಂದು ಶೇಣಿ ಜೊತೆ ನೀನು ಶೇಣಿಯವ್ರನ್ನ ನಾನು ನೋಡಿರಲಿಲ್ಲ, ಶೇಣಿಯವ್ರ ಜೊತೆ ಒಂದು ವೇಷ ಮಾಡಬೇಕು ಅಂದರು. ನನಗೆ ವೇಷವೇ ತಾಳ್ಮತ್ಲೆ ಅಲ್ಲ ಆಟವೇ. ನನಗೆ ಮೈಯೆಲ್ಲ ಬೆವರಿತು. ಶೇಣಿಯವರು ಅಂತ ಹೇಳಿದರೆ ನನ್ನ ಲೆಕ್ಕದಲ್ಲಿ ನಮಗೆಲ್ಲ ಸಿಂಹ ಸ್ವಪ್ನ ಅವರು. ಅವ್ರ ಜೊತೆ ನನ್ನಿಂದ ಆಗಲಿಕ್ಕಿಲ್ಲ, ನಾನು ಹೇಳ್ತೇನೆ ಶೇಣಿಗೆ ಅಂತೇಳಿ ಹೇಳಿದರು. ಮತ್ತು ಬದಿಯಡ್ಕಕ್ಕೆ ಹೋದೆವು. ಶೇಣಿಯವರ ರಾಜಗಾಂಭೀರ್ಯ ಅಲ್ವಾ, ಒಂದು 3-4 ಜನ ಜೊತೆಗೆಲ್ಲ ಇದ್ದರು. ಮತ್ತು ಶಾಸ್ತ್ರಿಗಳು ಕರ್ಕೊಂಡೋಗಿ ಪರಿಚಯಿಸಿ, ನನ್ನ ಕೇರಿಯ ಶಿಷ್ಯ ಇವನ ಮಾಯಾಜಮುಖಿಯನ್ನು ಸುಧಾರಿಸಬೇಕು ಅಂತ ಹೇಳಿದರು. ನಾನಿದ್ದೆ, ತೊಂದರೆ ಇಲ್ಲ ಅಂತ ಹೇಳಿದರು. ಅದು ಪ್ರಥಮ ಶ್ರೇಣಿಯವರನ್ನು ನೋಡಿದ ದಿವಸವೂ ಹೌದು, ಅವರ ಜೊತೆ ಪಾತ್ರ ಮಾಡಿದ್ದು ಹೌದು. ಮರು ವರ್ಷಕ್ಕಾಗುವಾಗ ನಾನು ಸುರತ್ಕಲ್ ಮೇಳಕ್ಕೆ ಸೇರ್ಪಡೆಗೊಂಡೆ, ಮಹಾಮಾಯಾಕ್ಷರ ಮಂಡಳಿ. ಅದೇ ವರ್ಷ ಶ್ರೇಣಿಯವರು ಕೂಡ ಅದೇ ಮೇಳಕ್ಕೆ ಬಂದರು. ಒಂದೇ ವರ್ಷ ನಾವು ಸೇರಿದ್ದು. ಅವರು ಪ್ರಥಮ ಸ್ಥಾನದಲ್ಲಿದ್ದರು. ನನಗೆ ಮುಖ್ಯ ಸ್ತ್ರೀ ಪಾತ್ರದಲ್ಲಿ ಕೊಕ್ಕಡ ಈಶ್ವರ ಭಟ್ರಿದ್ದರು. ನಾನು 2ನೇ ಸ್ತ್ರೀ ಪಾತ್ರಧಾರಿಯಾಗಿ ಆ ಮೇಳದಲ್ಲಿದ್ದೆ. ಹಾಗೆ ದಿನೇ ದಿನೇ ನಮ್ಮಲ್ಲಿ ಸ್ವಲ್ಪ ಸಲಿಗೆ ಸ್ನೇಹ ಹೆಚ್ಚು ಬೆಳೆಯಿತು. ಹಾಗೆ ಅವರ ಒಡನಾಟ ಸುಮಾರು 19 ವರ್ಷಗಳ ಕಾಲ. ಶ್ರೇಣಿಯವರ ಮಳೆಗಾಲ, ಬೇಸಿಗೆ ಎಲ್ಲ ಯಾವಾಗಲೂ ತಾಳಮದ್ಲೆ, ಆಟ ಎಲ್ಲದರಲ್ಲಿಯೂ ಅವರು ಹೆಚ್ಚು ಪ್ರೀತಿಸ್ತಿದ್ರು ನನ್ನನ್ನು. ಯಾಕೆಂದರೆ ಅವ್ರು ಹೇಳ್ತಿದ್ರು, ನಾನು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುವ ಸಾಮರ್ಥ್ಯವೇ ಇರಬೇಕು ಅಂತಿಲ್ಲ ಇದರಿದ್ದವನಿಗೆ, ನಾ ಹೇಳಿದ್ದಾದರೂ ಅರ್ಥ ಕರೆಕ್ಟ್, ಆ ಮಟ್ಟಿಗೆ ನಾನು ನಿನ್ನನ್ನು ಮೆಚ್ಚಿದ್ದೇನೆ ಅಂತ ಹೇಳಿದರು. ಹಾಗೆ ನನ್ನನ್ನು ಸುಧಾರಿಸ್ಕೊಂಡು ಹೋಗ್ತಿದ್ರು. ಅಂದರೆ ತಾಳಮದ್ಲೆಗಳಲ್ಲಿ ಅವರ ಜೊತೆ ಬಹಳಷ್ಟು, ಈಗ ಈ ಕ್ಯಾಸೆಟ್ಗಳನ್ನೆಲ್ಲ ಕೇಳಿದರೆ ಬಹಳಷ್ಟು ಕ್ಯಾಸೆಟ್ಗಳಲ್ಲಿ ನಿಮ್ಮಿಬ್ಬರ ಜೊತೆಯನ್ನು ನಾವು ಕೇಳಲಿಕ್ಕೆ ಸಿಗ್ತದೆ. ಅದು ಯಾವ ರೀತಿ, ಅಂದರೆ ಅದು ಮುಂದುವರೆದು ಬೆಳೆದದ್ದು ಯಾವ ರೀತಿಯಲ್ಲಿ? ಯಾವಾಗ ಆಡಿಯೋ ಕ್ಯಾಸೆಟ್ಗಳು, ಇದು CD ಎಲ್ಲ ಇರಲಿಲ್ಲ. ಆಡಿಯೋ ಕ್ಯಾಸೆಟ್ಗಳಲ್ಲಿ ಸಾಧಾರಣವಾಗಿ ಸಂಯೋಜಕ ನಾನೇ ಆಗಿರ್ತಿದ್ದೆ. ಪಲ್ಲವಿ ಪ್ರಕಾಶ್ ಮಾಡ್ತಿದ್ರು, ಆಮೇಲೆ ಪುತ್ತೂರು ಚಿನ್ನ ಅಂತ ಮಾಡ್ತಿದ್ರು, ಇನ್ನು ಇಡಗುಂಜಿ ಹತ್ರದವರೊಬ್ರು ಮಾಡ್ತಿದ್ರು. ಯಾರೇ ಆದರೂ ಕೂಡ ಕ್ಯಾಸೆಟ್ ಆಗಬೇಕು ಅಂತ ಆದರೆ ನನ್ನ ಹತ್ರನೇ ಬಂದು ಕೇಳೋದು, ನಮಗೆ ಶೇಣಿಯವ್ರು ಬೇಕು, ಅವರು ಬೇಕು, ಇವರು ಬೇಕು, ಎಲ್ಲ ನೀವು ಸಂಯೋಜನೆ ಮಾಡಿ ಕೊಡಬೇಕು, ಮತ್ತೆ ಸ್ಕ್ರಿಪ್ಟ್ ಕೂಡ ನೀವೇ ರೆಡಿ ಮಾಡಬೇಕು ಅಂತಿದ್ರು. ಯಾಕೆಂದ್ರೆ ನಾವೀಗ 4 ಗಂಟೆ 5 ಗಂಟೆ ಆಡುವ ಪ್ರಸಂಗವನ್ನು 1 ಗಂಟೆಗೆ ಬಟ್ಟೆ ಇಳಿಸಿ. ಹೌದು, ಕರೆಕ್ಟ್. ಶೇಣಿಯವರೆಲ್ಲ ಒಂದು ಪದ್ಯಕ್ಕೆ ಗಂಟೆ ಗಟ್ಟಲೆ ಮಾತಾಡುವವರು. ಇವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಅವರಿಗೆ ಆಗುವುದಿಲ್ಲ, ಸಲಿಗೆ ಇದ್ದವರೇ ಆಗಬೇಕು. ಆ ಲೆಕ್ಕದಲ್ಲಿ ನಾನೇ ಅದನ್ನು ಎಡಿಟ್ ಮಾಡ್ತಿದ್ದೆ. ಮತ್ತು ನನ್ನ ಮಾತನ್ನು ಒಪ್ತಿದ್ರು ಶೇಣಿಯವರು. ತೆಕ್ಕಟೆ ಆನಂದ್ ಮಾಸ್ಟರ್ ಆಗಲಿ, ಕುಂಬಳೆ ಸುಂದರ ಆಗಲಿ, ರಾಮದಾಸ್ ಸಾಮಗ್ರಾಗಲಿ, ಯಾರೇ ಆದರೂ ಕೂಡ. ಹಾಗಾಗಿ ಅತೀ ಹೆಚ್ಚು ಸಲಿಗೆ ಬೆಳೆಯಿತು. ಆಡಿಯೋ ಕ್ಯಾಸೆಟ್ಟಿನ ನಂತರ ತಾಳಮದ್ಲೆಯಲ್ಲೂ ಕೂಡ ನನ್ನನ್ನೇ ಸ್ತ್ರೀ ಪಾತ್ರಕ್ಕೆ ಬಯಸ್ತಾ ಇದ್ದರು. ಈ ಒಬ್ಬ ಈ ರಂಗಸ್ಥಳದಲ್ಲಿ ನಮ್ಮ ಯಕ್ಷಗಾನದಲ್ಲಿ ಹೇಗೆಂದರೆ ಮನೋಧರ್ಮ ಒಬ್ಬರದ್ದೊಬ್ಬರಿಗೆ ತಿಳಿದಿರಬೇಕು. ಕರೆಕ್ಟ್. ಆಗ ಸಂಭಾಷಣೆಗಳು ಅಚ್ಚುಕಟ್ಟಾಗಿ ಮೂಡಿ ಬರ್ತದೆ. ಕರೆಕ್ಟ್. ಇಲ್ಲದೆ ಇದ್ರೂ ಬರುತ್ತಿಲ್ಲ. ಹಾಗೆ ಕ್ಷೇತ್ರವನ್ನು ತಾವು ವೃತ್ತಿಯಾಗಿ ಆರಿಸಿಕೊಂಡಂಥವ್ರು. ಹೌದು. ಅದನ್ನು ವೃತ್ತಿಯಾಗಿ ಆರಿಸಿಕೊಳ್ಳದೆ ಇರ್ತಿದ್ರೆ ಬೇರೆ ಯಾವ ಕ್ಷೇತ್ರವನ್ನು ನೀವು ಆರಿಸಿಕೊಳ್ತಿದ್ರಿ? ಆ ಕಾಲದಲ್ಲಿ ನನಗಷ್ಟು ಬುದ್ಧಿ ಬೆಳೆದಿರಲಿಲ್ಲ. ಆದರೆ ನನ್ನ ಅಮ್ಮನಿಗೆ ಆಸೆ ಇತ್ತು, ನಾನೊಬ್ಬ ವಿದ್ಯಾವಂತನಾಗಿ ಶಾಲಾ ಮಾಸ್ತರ ಅಥವಾ ಬೇರೆ ಯಾವುದೋ ಉದ್ಯೋಗ ಮಾಡಬೇಕು ಅಂತ ನಮ್ಮ ಅಮ್ಮನಿಗೆ ಆಸೆ ಇತ್ತು. ನಮ್ಮ ಅಪ್ಪನಿಗೆ ಮಾತ್ರ ನಾನು ಯಕ್ಷಗಾನ ಕಲಾವಿದ ಆಗಬೇಕನ್ನೋದೇ ಆಸೆ ಇತ್ತು. ನನಗೂ ಕೂಡ ಶಾಲೆಯಲ್ಲಿರುವಾಗಲೂ ನಾವು ಆ ಕಾಲದ ಪಠ್ಯ ಪುಸ್ತಕಗಳಲ್ಲಿ ಪಾಂಡವರು ಕೌರವರು, ಏಕಲವ್ಯನ ಗುರುಭಕ್ತಿ ಇತ್ಯಾದಿ ಪೌರಾಣಿಕ ಕಥೆಗಳೇ ಇತ್ತು. ಹಾಗಾಗಿ ಆಗಲೇ ಯಾಕೋ ಏನು ನನಗೆ ಅರಿವಿಲ್ಲದೆ ನನಗೆ ಪುರಾಣದ ಬಗ್ಗೆ ಆಸೆ ಇತ್ತು. ಕರೆಕ್ಟ್. ಹಾಗೆ ಸರ್, ಈಗ ಯಕ್ಷಗಾನ ಕ್ಷೇತ್ರವನ್ನು ಹೊಟ್ಟೆಪಾಡಿಗಾಗಿಯೇ ಆಯ್ಕೆ ಮಾಡುವ ಯುವಕರಿಗೆ ನಿಮ್ಮ ಸಲಹೆ ಏನು? ಅಂದರೆ ಯಾವ ಮನೋಧರ್ಮದಿಂದ ಮುಂದುವರಿದ್ರೆ ಯಕ್ಷಗಾನಕ್ಕೂ ಒಳ್ಳೇದಾಗಬೇಕು, ಅವರಿಗೂ ಒಳ್ಳೇದಾಗಬೇಕು. ಯಕ್ಷಗಾನದಲ್ಲಿ ಅಂತಲ್ಲ, ಯಾವುದೇ ವೃತ್ತಿಯಲ್ಲಿ ಒಬ್ಬ ದುಡಿಯುವಾಗ ಪ್ರಾಮಾಣಿಕವಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕು. ಈಗ ನಾವು ಹೇಳ್ಬೋದು, ನನಗೆ ಮನೆಯಲ್ಲಿ ಗದ್ದೆ ಉಂಟು, ತೋಟ ಉಂಟು, ಅವರ ಒತ್ತಾಯಕ್ಕೆ ನಾನು ಬಂದೆ, ಅದು ಕೂಡದು. ಅದು ನಮ್ಗೆ ಇದರಲ್ಲಿ ಇಷ್ಟ ಇಲ್ಲದೆ ಬಂದದ್ದು ಅಂತ ಆದರೆ ಬಾರದೇ ಇರಬೇಕು.
ಬಂದ ಮೇಲೆ ಅದಕ್ಕೆ ನ್ಯಾಯ ದೊರಕಿಸಿಕೊಡ್ಬೇಕು ಆ ಕ್ಷೇತ್ರಕ್ಕೆ. ಆದ್ದರಿಂದ ವೃತ್ತಿಗಾಗಿ ಬರಲಿ, ಪ್ರವೃತ್ತಿಯಿಂದ ಬರಲಿ, ಪ್ರಾಮಾಣಿಕವಾಗಿ ದುಡಿಬೇಕು. ಇದು ನನ್ನ ಆಸೆ. ನಾಳೆಯೇ ಇದನ್ನು ಬಿಟ್ಟು ಹೋಗ್ತೇವ, ಮತ್ತಿದನ್ನು ನಾವು ಕಣ್ಣೆತ್ತಿಯೂ ನೋಡದೇ ಇರೋಣ, ಆಕ್ಷೇಪ ಇಲ್ಲ. ದುಡಿಯುವಷ್ಟು ದಿವಸ ಅದರ ಬಗ್ಗೆ ನಮಗೆ ಪ್ರೀತಿ ಬೇಕು. ಸರ್, ಈ ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನ ಹಾಗಂದ್ರೆ ಏನು ಮತ್ತು ಅದರ ಗುಣಲಕ್ಷಣಗಳು ಏನು? ಯಕ್ಷಗಾನದ ಸಂಪ್ರದಾಯದಲ್ಲಿ ದೋಷಗಳೂ ಇತ್ತು, ಗುಣವೂ ಇತ್ತು. ಕರೆಕ್ಟ್. ಆದರೆ ನನ್ನ ಅನಿಸಿಕೆಯಂತೆ ಆ ಕಾಲದಲ್ಲಿ ಈ ಅರ್ಥಜ್ಞಾನ ಕಡಿಮೆ ಇತ್ತು ಜನರಿಗೆ. ಭಾವನೆಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಿದ್ರು. ನೃತ್ಯ ಅನ್ನುವುದು ಅದಕ್ಕೆ ಒಂದು ನಿಯಮ ಇತ್ತು, ಗೊತ್ತಾಯ್ತಾ? ಅದು ಸಂಪ್ರದಾಯ ಅಂತ ಹೇಳ್ತಿದ್ರು. ಸಂಪ್ರದಾಯದಲ್ಲಿ ದೋಷಗಳು ಅಂತ ಹೇಳಿದರೆ ಈ ಹಾಸ್ಯವನ್ನು ಸ್ವಲ್ಪ ಕೀಳು ಮಟ್ಟದಲ್ಲಿ ಮಾಡ್ತಾ ಇದ್ರು. ಈಗಿನ ಹಾಸ್ಯದಲ್ಲಿ ಪ್ರೌಢತೆಯನ್ನು ಕಾಣ್ತೇವೆ. ಯಾಕಂದ್ರೆ ಪ್ರಪಂಚವೇ ಮುಂದುವರಿತಾ ಇರ್ತದೆ, ಹಾಗೆ ಸಂಸ್ಕಾರವು ಆವಿಷ್ಕಾರಗೊಂಡು ಒಳ್ಳೆಯದಾಗಿದೆ. ಆಗಿನ ಸಂಪ್ರದಾಯ ಅಂತ ಹೇಳಿದರೆ ಒಡ್ಡೋಲಗ, ಮೊದಲು ಕೋಡಂಗಿ ಕುಣಿತ, ನಿತ್ಯವೇಷ, ಸ್ತ್ರೀ ವೇಷ, ಆಮೇಲೆ ಪಂಚಪಾಂಡವರ ಒಡ್ಡೋಲಗ ಅಥವಾ ದೇವೇಂದ್ರನ ಒಡ್ಡೋಲಗ, ಹೀಗೆ ಅದಕ್ಕೆ ಸಮಯ ಹೆಚ್ಚು ತಗೊಳ್ತಾ ಇದ್ದರು. ಅದು ಯಾಕೆ ಹಾಗೆ ಮಾಡ್ತಿದ್ರು ಅಂತ ಹೇಳಿದರೆ, ಈಗ ಪ್ರೇಕ್ಷಕರಲ್ಲಿಯೂ ತಾಳ್ಮೆ ಜಾಸ್ತಿ ಇತ್ತು. 7 ಗಂಟೆಗೆ ಚಾಪ ಹಿಡ್ಕೊಂಡು ಬಂದು ನೆಲದಲ್ಲಿ ಕೂತು ಬೆಳಿಗ್ಗೆ 6 ಗಂಟೆವರೆಗೆ ನೋಡ್ತಿದ್ರು. ಆದರೆ ಒಂದು ಕಥೆಯನ್ನು, ಒಂದು ಪದ್ಯ ಹೇಳಿ ಭಾಗವತರು ಮುಗಿಸಿ ಶ್ರುತಿಯ ಸ್ವರ ಅಡಗುವ ಮುನ್ನ ಅರ್ಥ ಮುಗಿತಿತ್ತು ಆ ಕಾಲದಲ್ಲಿ. ಅಂದ್ರೆ 4 ವಾಕ್ಯ. ಕರೆಕ್ಟ್. ಪದ್ಯ ಎಷ್ಟಿದೆ, ಪದ್ಯದ ಸರಳ ಅನುವಾದ ಮಾಡಿ ಮುಗಿಸ್ತಿದ್ರು. ಅರ್ಥಗಾರಿಕೆಯಲ್ಲಿ ಈ ವೈವಿಧ್ಯತೆ, ಅದರಲ್ಲಿ ಸಂಶೋಧನೆ ಎಲ್ಲ ಇರಲಿಲ್ಲ. ಹಾಗಾಗಿ ಬೆಳಕು ಮಾಡಬೇಕಲ್ಲ, ಅದಕ್ಕೆ ಬೇಕಾಗಿ ಇದನ್ನೆಲ್ಲ ಬೆಳೆಸ್ತಾ ಇದ್ರು. ಕೋಡಂಗಿ ಕುಣಿತ, ನಿತ್ಯವೇಷ, ಶ್ರೀವೇಷ ಇತ್ಯಾದಿ. ಈಗ ನಮಗೆ ಒಂದು 50 ಪದ್ಯ ಇದ್ದರೆ ಸಾಕಾಗ್ತದೆ, ಒಂದು ಇಡೀ ರಾತ್ರಿ ಮಾಡಿಬಿಡ್ತಾರೆ. ಹಾಗಾಗಿ ಅದನ್ನೆಲ್ಲ ಕುಂಠಿತಗೊಳಿಸ್ತಾ ಬಂದರು ಅಲ್ವಾ? ಹಾಗಾದ್ರೆ ಪರಂಪರೆ, ಸಂಪ್ರದಾಯ ಅಂತ ಹೇಳಿ ಅದರ ಬಗ್ಗೆ ಬಹಳಷ್ಟು ನಾವು ಆತುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ ಅಲ್ಲ. ಪರಂಪರೆ ಎನ್ನುವುದನ್ನೇ ಅದಕ್ಕೆ ನಾವು ಆತುಕೊಳ್ಬೇಕಾದ ಅಗತ್ಯ ಇಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ ತಾಳ್ಮೆ ಇಲ್ಲ ಅದನ್ನು ನೋಡ್ಲಿಕ್ಕೆ. ಈಗ ಪಾಂಡವರ ಒಡ್ಡೋಲಗ ಅನ್ನುವಂಥದ್ದು ಸಾಧಾರಣ ನನ್ನ ಲೆಕ್ಕದಲ್ಲಿ 20-25 ನಿಮಿಷ ಆಗ್ತದೆ. ಏನು ನಿಮಗೆ ಅದರಲ್ಲಿ ವೈವಿಧ್ಯತೆ ಇಲ್ಲ. ಹಾಗೆಂತ ಇಲ್ಲೋ ಕೇಳಿದರೆ ಕಲಿಯುವವನಿಗುಂಟು, ನೋಡುವವನಿಗೆ ಸಿಗುವುದಿಲ್ಲ. ಯಾಕೆ ಬೇಕದು? ಈಗ ನಾವು ಶ್ರಮ ಪಡುವುದು ನಮಗೇ ಉಪಯೋಗ ಆಗಬೇಕು, ಇಲ್ಲದಿದ್ರೆ ನೋಡಿದವರಿಗೆ ಅದರ ಉಪಯೋಗ ಆಗಬೇಕು. ಅದು ವೃಥಾಶ್ರ ಸಮಯ ಹಾಳು ಮಾಡೋದಕ್ಕೆ. ಕರೆಕ್ಟ್. ಹಾಗೆ ಅನ್ನಿಸ್ತದೆ ನನಗೆ. ಸರಿ, ಯಕ್ಷಗಾನದ ಯಾವ ಎಲ್ಲ ಅಂಗಗಳನ್ನು ತಾವು ತಿಳಿದಿದ್ದೀರಿ? ಯಕ್ಷಗಾನದ ಬಗ್ಗೆ ನೃತ್ಯ ಗೊತ್ತು, ಮಾತುಗಾರಿಕೆ, ಅಭಿನಯ, ಇನ್ನು ಯಕ್ಷಗಾನದ ಪದ್ಯ ರಚನೆ, ಆಮೇಲೆ ಬಯಸಿದ ಅವರಿಗೆ ಪದ್ಯದ ಅರ್ಥವನ್ನು ಬರೆದು ಇಡೀ ಪುಸ್ತಕ, ಈಗ ಸಂಪೂರ್ಣ ನಳದ ಮೇಂತಿ ಅರ್ಥ ಬರಿತಾ ಇದ್ದೇನೆ ನಾನು, ಅರ್ಥ ಬರ್ಕೊಡೋದು. ಆಮೇಲೆ ಕೇಳಿದವರಿಗೆ ಗೊತ್ತಿದ್ದದ್ದನ್ನು ಈ ವಿಭಾಗದಲ್ಲಿ, ಹಿಮ್ಮೇಳದಲ್ಲಿ ನನಗೆ ಯಾವುದೇ ಮಾಹಿತಿ ಇಲ್ಲ, ತಪ್ಪಿದ್ರೆ ಹೇಳಲಿಕ್ಕೆ ಗೊತ್ತುಂಟು. ಸರ್, ಈ ಯಕ್ಷಗಾನಕ್ಕೆ ನಾಟ್ಯ, ಸಂಗೀತ, ಸಾಹಿತ್ಯ ಆದಿಯಾಗಿ ಬೇರೆ ಬೇರೆ ವಿಚಾರಗಳು ಈ ಸೋದರ ಕಲೆಗಳಿಂದ ಅಂದ್ರೆ ಭರತನಾಟ್ಯ, ಕೂಚುಪುಡಿ ಇತ್ಯಾದಿಗಳಿಂದ ಎರವಲು ಬೇಕೇ? ನಿಜವಾಗಿ ಆದರೆ ಯಕ್ಷಗಾನಕ್ಕೆ ಅದರ ತೀರ ಅಗತ್ಯ ಇಲ್ಲ. ಆದರೆ ಯಕ್ಷಗಾನೀಯವಾಗಿ ಅದಕ್ಕೆ ಈ ಮಾರ್ಧವತೆ ಅಂತ ಹೇಳ್ತಾರೆ. ಈ ನೃತ್ಯದ ಮಾರ್ಧವತೆಗೆ ಭರತನಾಟ್ಯದ ಅಭ್ಯಾಸ ಇದ್ದರೆ ಹೆಚ್ಚು ಪರಿಣಾಮಕಾರಿಯಾಗಿ ಕೊಡಲಿಕ್ಕಾಗ್ತದೆ. ಯಕ್ಷಗಾನ ನಿಜವಾಗಿಯೂ ಸ್ವಲ್ಪ ಒರಟು ಕಲೆ ಇದು. ನಿಮಗೆ ಗೊತ್ತಿರಬಹುದು, ಚಂಡಲೆ ಆಗಲಿ, ಮದ್ಲೆ ಆಗಲಿ, ಪದ್ಯ, ಏರು ಪದ್ಯಗಳನ್ನೆಲ್ಲ ಕೇಳುವಾಗ ಅದರಲ್ಲಿ ಕರ್ಕಶತೆಯೇ ಇರ್ತದೆ. ಆದರೆ ಜನರಿಗೆ ಒಂದು ಮೆಲೋಡಿ ಬೇಕು, ಅಥವಾ ನೃತ್ಯದಲ್ಲಿ ಒಂದು ಇದು ವೈವಿಧ್ಯತೆ ಬೇಕು ಅಂತಾದರೆ ಭರತನಾಟ್ಯದ ಎರವಲು ಪಡೀಬಹುದು, ಆದರೆ ಮಿತವಾಗಿರಬೇಕು. ಕುಣಿತ ಪೂರ ಭರತನಾಟ್ಯವೇ ಆದರೆ ಅದು ಯಕ್ಷಗಾನ ಆಗಿ ಜನರಿಗೆ ಕಾಣುತ್ತೆ. ಕರೆಕ್ಟ್. ಅದರ ಎಷ್ಟು ಅಂದರೆ ಸಂಕ್ಷಿಪ್ತವಾಗಿ ಪಡೆದ್ರೆ ತಪ್ಪಲ್ಲ, ಪಡೀದೇ ಇದ್ರೆ ಆಕ್ಷೇಪ ಇಲ್ಲ. ಯಾಕೆಂದರೆ ಯಕ್ಷಗಾನದಲ್ಲಿ ಬೇಕಾದಷ್ಟು ಲೆಕ್ಕಾಚಾರದ ನೃತ್ಯಗಳು ಇದ್ದಾವೆ.
ಸರ್, ಈ ಪುರಾಣ ಕಥೆಗಳಿಗೂ ಮತ್ತು ಯಕ್ಷಗಾನದ ಪ್ರಸಂಗ ಕಥೆಗಳಿಗೂ ಇರುವ ಭಿನ್ನತೆಯನ್ನು ಅದನ್ನು ಹೇಗೆ ಸಮರ್ಥಿಸುವಂಥದ್ದು? ಉದಾಹರಣೆಗೆ ಈ ಪ್ರಹ್ಲಾದ ಚರಿತ್ರೆ, ಅದರಲ್ಲಿ ಹರಿಹರರಲ್ಲಿ ಹರನೆಂದು ಹರಿ ಎಂದು ಬರೆದೆ ಅನ್ನುವಂತಹ ವಿಚಾರಗಳೆಲ್ಲ, ಇದರ ಬಗ್ಗೆ ಇದು ನೋಡಿ, ಭಾಗವತದ ಕಥೆಗೆ ತೀರಾ ವಿಭಿನ್ನವಾಗಿದೆ. ಹೌದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಕ್ಷಗಾನ ಆಟಕ್ಕೆ ಅಥವಾ ತಾಳಮದ್ಲೆಗೆ ನಮಗೆ ಪ್ರಸಂಗದ ಪದ್ಯವೇ ಪ್ರಮಾಣವೇ ವಿನಃ ಮೂಲ ಕಥೆ ಯಾವುದು ಅನ್ನುವುದು ನಮಗೆ ಪ್ರಮಾಣ ಅಲ್ಲ. ರಂಗದಲ್ಲಿ ದುಡಿಯುವವರಿಗೆ ಕರೆಕ್ಟ್, ನಮಗೆ ತಿಳಿದಿರಬೇಕು, ಆದರೆ ಅದನ್ನು ರಂಗದಲ್ಲಿ ಬಳಸಲಿಕ್ಕೆ ಹೋಗಬಾರ್ದು. ಕರೆಕ್ಟ್. ಮೂಲ ಕಥೆ ಏನು ಅಂತ ಯಾರೋ ನಿಮ್ಮಂಥ ವಿದ್ವಾಂಸರು ಕೇಳಿದರೆ ಹೇಳಲಿಕ್ಕೆ ನಮಗೆ ಗೊತ್ತಿರಬೇಕು, ಆದರೆ ನಮಗೆ ಪದ್ಯವೇ ಪ್ರಮಾಣ. ಆ ಪದ್ಯದ ಆವರಣದಲ್ಲಿ ಕವಿ ಏನು ನಡೆ ಕೊಟ್ಟಿದ್ದಾನೆ ನಮಗೆ, ಆ ನಡೆಯಲ್ಲೇ ನಾವು ಹೋಗಬೇಕು. ಮೂಲ ಕಥೆಯಲ್ಲಿ ಹಾಗುಂಟು ಅಂತ ಹೇಳಿಕೊಂಡು ಅದನ್ನು ಇಲ್ಲಿ ತಂದು ಬಳಸಲಿಕ್ಕೆ ಕೂಡುದು. ಕರೆಕ್ಟ್, ಕೂಡುದು. ಈ ಖಳ ಪಾತ್ರಗಳನ್ನು ನಾಯಕ ಪಾತ್ರಗಳಿಗಿಂತ ಹೆಚ್ಚು ವಿಜೃಂಭಿಸುವಂತೆ ಮಾಡಿರುವುದರಲ್ಲಿ ಹೆಚ್ಚಿನ ಪಾಲು ಯಾರದು ಸರ್? ಪ್ರಸಂಗಕರ್ತರೋ ಅಥವಾ ಏನು ಕಲಾವಿದರದ್ದು, ಯಾರದ್ದು? ಪ್ರಸಂಗಕರ್ತನ ಇದು ಹೆಚ್ಚುಗಾರಿಕೆ ಇಲ್ಲ. ಸಾಧಾರಣವಾಗಿ ಪಾತ್ರಧಾರಿ ಚಿಂತನ ಮಂಥನ ಮಾಡಿ ಅವ ಅದನ್ನು ಹೈಲೈಟ್ ಮಾಡಿ ಎತ್ತರದಲ್ಲಿ ನಿಲ್ಲಿಸುವುದು. ಒಂದು ಉದಾಹರಣೆಗೆ ಶೇಣಿಯವರು ಒಂದು ರಾವಣನ ಪಾತ್ರ ಮಾಡಿದಾಗ ಶ್ರೀಮದ್ ರಾಮಚಂದ್ರ ಪ್ರಮಠದ ಸ್ವಾಮಿಗಳು ಹೇಳಿದರು, ನೀವು ಖಳನಾಯಕ ಪಾತ್ರಗಳನ್ನು ರಾವಣ, ಮಾಗಧ, ವಾಲಿ ಇಂಥ ಪಾತ್ರಗಳನ್ನು ಮಾಡುವುದಕ್ಕಿಂತ ಶ್ರೀರಾಮ, ಶ್ರೀಕೃಷ್ಣ, ಧರ್ಮರಾಯನಂಥ ಪಾತ್ರ ಮಾಡುವುದು ಒಳ್ಳೆಯದು ಯಕ್ಷಗಾನದಲ್ಲಿ. ಯಾಕೆಂದರೆ ನಿಮ್ಮ ಅರ್ಥಗಾರಿಕೆಯನ್ನು ಕೇಳಿದಾಗ ನಮಗೆ ಪುರಾಣದ ಬಗ್ಗೆ ಇರುವ ನಂಬುಗೆ ಅಲುಗಾಡ್ತದೆ ಅಂತ. ಅದು ಅವರ ವಾಕ್ಚಾತುರ್ಯ. ಹಾಗಾಗಿ ಖಳನಾಯಕನನ್ನು ಹೈಲೈಟ್ ಮಾಡ್ತಾರೆ, ನಾಯಕ ಪಾತ್ರವನ್ನು ಅವರು ಡೌನ್ ಮಾಡ್ತಾರೆ, ಸಣ್ಣದಾಗಿ ಕಾಣಿಸ್ತಾರೆ. ಪ್ರೇಕ್ಷಕನಿಗೆ ಅಯ್ಯೋ ಹೌದೋ ರಾವಣನದ್ದೇ ಸರಿಯೋ ಅಥವಾ ಕೌರವನದ್ದೇ ಸರಿಯೋ ಅನ್ನುವ ಒಂದು ಗೊಂದಲ ಸೃಷ್ಟಿಯಾಗ್ತದೆ. ಅದು ಕಲಾವಿದನ ಇದು ಚಾಕಚಕ್ಯತೆ, ಅದರಲ್ಲಿ ಪ್ರಸಂಗಕರ್ತನ ತಪ್ಪಿಲ್ಲ. ಈಗ ನೋಡಿ, ಪ್ರಸಂಗದಲ್ಲಿ ಇರುವ ಅನಪೇಕ್ಷಿತ ವಿಚಾರಗಳ ಪದ್ಯಗಳನ್ನು ಕಥೆಗೆ ಲೋಪ ಆಗದಂತೆ ಬಿಟ್ರೆ ಕವಿಗೆ ಮಾಡಿದ ಅಪಚಾರ ಅಂತ ಆಗ್ತದ? ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ನಾನು ಒಬ್ಬ ಪ್ರಸಂಗಕರ್ತನಾಗಿ ಹೇಳ್ತೇನೆ, ಒಂದು ಪ್ರಸಂಗಕ್ಕೆ ನಾವು ಸಾಧಾರಣ 180-200 ಪದ್ಯವನ್ನು ಬರೀತೇವೆ. ಹೌದು. ರಂಗದಲ್ಲಿ ಹಾಡಲಿಕ್ಕೆ ಸಾಧಾರಣ 120ರಿಂದ 115, 120 ಅಷ್ಟೇ, ಅದಕ್ಕಿಂತ ಹೆಚ್ಚು ಬೇಕಾಗುವುದಿಲ್ಲ. ಆದರೆ ಪದ್ಯಗಳನ್ನು ಹೆಚ್ಚು ಬರೆಯುವುದೇ ಯಾಕೆ ಅಂದರೆ, ಅರ್ಥ ಹೇಳುವವ ವಿಷಯವನ್ನು ಹುಡುಕಲಿಕ್ಕೆ ಬೇರೆ ಪುಸ್ತಕ ನೋಡುವ ಅಗತ್ಯ ಇಲ್ಲ ಅನ್ನುವ ಕಾರಣಕ್ಕಾಗಿ ಆ ವಿಷಯಗಳನ್ನು, ಒಂದು ಪದ್ಯಕ್ಕೆ 4 ಚರಣ ಇರುವುದಲ್ವಾ, 4 ಚರಣದಲ್ಲಿ ಎಷ್ಟು ವಿಷಯ ತಿಳ್ಕೋಬಹುದು. ಆವಾಗ ಆ ವಿಷಯಗಳು ಬರಲೇಬೇಕಾದ್ದರಿಂದ 3-4 ಪದ್ಯ ಬರೆಯಬೇಕಾಗ್ತದೆ ಹೆಚ್ಚು ವಿಷಯಗಳಿದ್ರೆ. ಆದರೆ ರಂಗದಲ್ಲಿ ಒಂದನ್ನೇ ಬಳಸುವುದು, 2 ಬಳಸಬಹುದು. ಎಲ್ಲ ಪದ್ಯವನ್ನು ಬಳಸುವ ಅಗತ್ಯ ಇಲ್ಲ. ಅದು ಕವಿಗೆ ಮಾಡಿದ ಅಪಚಾರ ಆಗುವುದಿಲ್ಲ. ಅಂದ್ರೆ ಒಂದು ಪ್ರಸಂಗದಲ್ಲಿ ಈಗ 300-400 ಪದ್ಯಗಳು ಇರ್ತದೆ. ಅದು ಯಕ್ಷಗಾನ ಬಯಲಾಟಕ್ಕಾಗಿಯೇ ರಚನೆ ಆದಂತಹ ಪ್ರಸಂಗ, ಅದನ್ನು ಬೇರೆ ಎಲ್ಲಿಯೂ ಆಡುವುದಿಲ್ಲ. ಆದರೂ ಕೂಡ ಅದರಲ್ಲಿ 200-300 ಪದ್ಯ ಇದ್ದದ್ರಲ್ಲಿ ನಾವು ಹೃಸ್ವಗೊಳಿಸಿ 50-100ಕ್ಕೆ ನಮಗೆ ಬೇಕಾದಷ್ಟು ಮಾತ್ರ ಬಳಕೆ ಮಾಡುವುದರಲ್ಲಿ ಯಾವುದೇ ತಪ್ಪಿಲ್ಲ. ಅದರಲ್ಲಿ ಪ್ರಸಂಗಕರ್ತನಿಗೆ ಅಪಚಾರ ಇಲ್ಲ. ಪ್ರಸಂಗಕರ್ತ ಬರ್ದದ್ದೇ ಯಾಕೆ ಅಂತ ಹೇಳಿದ್ರೆ, ಕಲಾವಿದನಿಗೆ ವಿಷಯ ಹುಡುಕುವುದಕ್ಕೆ ಬೇರೆ ಕಡೆ ಹೋಗುವುದು ಬೇಡ, ಇದರಲ್ಲೇ ಸಿಗಲಿ ಅನ್ನುವ ಕಾರಣ. ಕರೆಕ್ಟ್. ಈಗ ನೋಡಿ ಸರ್, ಏನು ಪುರಾಣೇತರ ಪ್ರಸಂಗಗಳು ಇದು ಯಕ್ಷಗಾನಕ್ಕೆ ಪೂರಕವೇ ಅಥವಾ ಮಾರಕವೇ? ಪುರಾಣೇತರ ಪ್ರಸಂಗಗಳು ಜನರ ಅಭಿರುಚಿಗೆ ತಕ್ಕಂತೆ ನಾವು ಆಡಬಹುದು, ಆಡಲೇಬೇಕು ಅಂತಲ್ಲ, ಆಡಬಹುದು. ಆದರೆ ಆ ಕಥೆಯಲ್ಲಿ ಏನಾದರೂ ಒಂದು ತತ್ವ ಸಿಗಬೇಕು ಜನರಿಗೆ, ಅಷ್ಟೇನೆ. ಇಲ್ಲದೇ ಇದ್ದರೆ ಕೇವಲ ಮನರಂಜನೆಯನ್ನೇ ಮಾಧ್ಯಮವಾಗಿಟ್ಟು ಹೊಸ ಕಥೆಯನ್ನು ಆಡುವುದರಲ್ಲಿ ಅರ್ಥ ಇಲ್ಲ. ಗೊತ್ತಾಯ್ತಾ? ಅಂತೂ ಹೊಸ ಕಥೆ ಏನೇ ಇರಲಿ, ಈಗ ರಾಮಾಯಣ ಮಹಾಭಾರತ ನಡೆದಿದೆಯೋ ಇಲ್ಲವೋ ಪ್ರಶ್ನೆ ಇಲ್ಲ. ಆ ರಾಮಾಯಣ ಮಹಾಭಾರತದಲ್ಲಿ ಸಿಗುವಂಥ ತತ್ವ, ಸತ್ಯ ಗೆಲ್ತದೆ, ಅಸತ್ಯ ಸೋಲ್ತದೆ, ದೌರ್ಜನ್ಯ ನಡೆಯಕ್ಕೂ ಕೂಡುದು, ಸೌಜನ್ಯ ಅಗತ್ಯ ಅನ್ನುವ ಈ ತತ್ವ ಕೊಡ್ತೇವೆ. ಅಂಥ ತತ್ವಪೂರ್ಣವಾದ ಸತ್ವಪೂರ್ಣವಾದ ಕತೆ ಹೊಸತಾದರೂ ಕೂಡ ನಾವು ಬಳಸಿಕೊಂಡ್ರೆ ತಪ್ಪಿಲ್ಲ. ವೇಷಧಾರಿಯಾಗಿ ಮತ್ತು ಯಕ್ಷ ಕವಿಯಾಗಿ ತಮಗೆ ಎದುರಾದ ಸವಾಲುಗಳ ಬಗ್ಗೆ ಸ್ವಲ್ಪ ಹೇಳಿ ಸರ್.
ಏನಾಗ್ತದೆ ಅಂತ ಹೇಳಿದರೆ, ಈ ನಿದ್ದೆ ಬಿಟ್ಟ ವ್ಯವಹಾರ ನಮಗೆ ಆದದ್ದರಿಂದ ಕೆಲವು ಸಲ ತೊಡಕಾಗುವುದೇನು, ಎದುರು ಪಾತ್ರಧಾರಿ ನಿದ್ದೆ ಕಣ್ಣಿನಲ್ಲಿ ಬರ್ತಾನೆ ಅಥವಾ ನಾವೇ ನಿದ್ದೆ ಕಣ್ಣಿನಲ್ಲಿ ಹೋಗ್ತೇವೆ. ಆ ಸಂದರ್ಭ ರಂಗಸ್ಥಳಕ್ಕೆ ಮತ್ತೊಬ್ಬರು ಒತ್ತಾಯಕ್ಕೆ ರಂಗಸ್ಥಳಕ್ಕೆ ಹೋದಾಗ ಎಲ್ಲಿಂದ ಆರಂಭಿಸಬೇಕು ಅಂತಲೇ ಗೊತ್ತಾಗೋದಿಲ್ಲ. ಕರೆಕ್ಟ್. ಅಂಥ ತೊಡಕುಗಳು ಆಗ್ತದೆ. ಆಮೇಲೆ ಎದುರಿದ್ದವನು ಸಂದರ್ಭಕ್ಕೆ ಅನುಚಿತವಾದ ಮಾತನಾಡಿದಾಗ ರಂಗದಲ್ಲಿ ಅವನ ಮುಖಭಂಗ ಮಾಡುವುದು ಸಭ್ಯತೆ ಅಲ್ಲ. ಸಣ್ಣ ಮಗುವಾಗಿರಲಿ, ದೊಡ್ಡ ಒಂದು ಸ್ವಾಭಿಮಾನ ಇರ್ತದೆ, ಅವನಿಗೆ ಹೊರಗೆ ಬಂದ ಮನೇಲಿ ಹೇಳ್ಬೋದು. ಆದರೆ ಅಲ್ಲಿ ನಾವು ಮುಂದುವರಿಸ್ಕೊಂಡು ಹೋಗೋದು ಹೇಗೆ ಅಂತ ತೊಡಕುಗಳಾಗ್ತದೆ. ಇನ್ನೊಂದು ಏನಾಗ್ತದೆ ಅಂತ ಹೇಳಿದರೆ, ಹಿಮ್ಮೇಳದವರ ಸಹಕಾರ ಇಲ್ಲದೆ ಇದ್ದರೂ ವೇಷಧಾರಿಗೆ ತೊಡಕಾಗ್ತದೆ. ದುಃಖರಸದ ಪದ್ಯ ಅದಕ್ಕೂ ಬಿಡಿತ ಕೊಟ್ಟು ಇದು ಮಾಡಿದರೆ ಕಷ್ಟ. ಆದ್ದರಿಂದ ರಂಗಸ್ಥಳದ ಇದು ಕವಿಯಾಗಿ ತೊಡಕು ಏನಿಲ್ಲ ಇರುವುದಿಲ್ಲ. ಸರ್, ನೀವು ಎಷ್ಟು ಪ್ರಸಂಗಗಳನ್ನು ಬರ್ತಿದ್ದೀರಿ ಸರ್? ನಾನು ಪೌರಾಣಿಕ ಪ್ರಸಂಗಗಳನ್ನು ಬರೆದದ್ದು ಕಡಿಮೆ. ಶ್ರೀಕೃಷ್ಣ ತುಲಾಭಾರ, ಆಮೇಲೆ ಮಹಾಮಾತೆ ಕುಂತಿ, ಸಮಗ್ರ ವಿಶ್ವಾಮಿತ್ರ, ಅನುಸೂಯೋಪಾಖ್ಯಾನ, ಇಂಥದ್ದು. ಕ್ಷೇತ್ರ ಮಹಾತ್ಮೆಗಳು ತುಂಬ ಬರೆದಿದ್ದೇನೆ. ಶೃಂಗೇರಿ ಕ್ಷೇತ್ರ ಮಹಾತ್ಮೆ, ಕಿಗ್ಗ ಕ್ಷೇತ್ರ ಮಹಾತ್ಮೆ, ನಿಟಿಲಾಪುರ ಕ್ಷೇತ್ರ ಮಹಾತ್ಮೆ, ಆಮೇಲೆ ಹೆಸರಿಸಲಿಕ್ಕೆ ಒಂದು 10-30 ಕ್ಷೇತ್ರ ಮಹಾತ್ಮೆಗಳನ್ನು ಬರೆದಿದ್ದೇನೆ. ಅಂದರೆ ಒಟ್ಟು ನೀವು ಒಂದು 35-40 ಪ್ರಸಂಗಗಳನ್ನು ಬರೆದಿದ್ದೀರಿ. 100ಕ್ಕೂ ಮಿಕ್ಕಿ ಬರೆದಿರ್ಬೋದು. ಒಂದು ನನ್ನ ಹೆಸರಿನಲ್ಲಿ ಇಲ್ಲ. ಯಾರೋ ಹೇಳ್ತಾರೆ ಬರ್ಕೊಡ್ಲಿಕ್ಕೆ, ನಾನು ಬರೆದು ಕೊಡ್ತೇನೆ. ಅದರ ಒಂದು ಜೆರಾಕ್ಸ್ ಪ್ರತಿ ಕೂಡ ನಾನು ಇವತ್ತಿನವರೆಗೆ ಇಟ್ಕೊಂಡವನಲ್ಲ. ಎಲ್ಲರೂ ಬೈತಾರೆ ನನಗೆ, ಒಂದೊಂದು ಜೆರಾಕ್ಸ್ ಆದರೂ ನೀವು ಇಟ್ಕೊಂಡಿದ್ರೆ ಒಂದು ದಾಖಲೆ ಆಗ್ತದೆ. ಹೌದು, ಕರೆಕ್ಟ್ ಅಂತ. ಬರೀಲಿಕ್ಕೆ 100ಕ್ಕೂ ಮಿಕ್ಕಿ ಬರೆದಿರ್ಬೋದು. ಯಾವುದು ಕಾಲ್ಪನಿಕ ಪ್ರಸಂಗಗಳು, ಮತ್ತು ತುಳು ಪ್ರಸಂಗಗಳು, ಆಮೇಲೆ ಐತಿಹಾಸಿಕ ಪ್ರಸಂಗ. ಐತಿಹಾಸಿಕದಲ್ಲಿ ಈಗ ಛತ್ರಪತಿ ಶಿವಾಜಿ ಬರೆದಿದ್ದೇನೆ ಒಂದು, ಮತ್ತೆ ಯಾವುದೋ ಒಂದು ಬರೆದಿದ್ದೇನೆ, ನೆನಪಾಗ್ತಾ ಇಲ್ಲ ಈಗ. 1-2 ಪ್ರಸಂಗ ಐತಿಹಾಸಿಕ. ಅಂದರೆ ನಿಮಗೆ ಛಂದಸ್ಸಿನ ಎಲ್ಲ ಬಗ್ಗೆ ಮಾಹಿತಿ ಇದ್ದು ನೀವು ಪದ್ಯ ಬರೀತಾ ಇದ್ದದ್ದೇ? ಅಲ್ಲ, ಛಂದಸ್ಸನ್ನು ನಾನು ಕಲ್ತವನಲ್ಲ. ಅದಕ್ಕೆ ನಾನು ಯಾವುದೇ ಪ್ರಸಂಗ ಬರೆಯುವಾಗ ದೇವತಾ ಸ್ತುತಿಯಾದ ಕೂಡಲೇ ಒಂದು ವಿನಂತಿ ಅಂತ, ಪ್ರಾಸ ಛಂದಸ್ಸುಗಳ ತಿಳಿಯದ ಮಾತ್ರೆ ಗಣಗುರು ಲಘುವನರಿಯದ ಬಾಲಿಶದ ರಚನೆಯನ್ನು ಸುಜನರು ಕ್ಷಮಿಸಿ ಹರಸುವುದು ಅಂತ. ಅದನ್ನು ಶಾಸ್ತ್ರೀಯವಾಗಿ ನಾನು ಕಲೀಲಿಲ್ಲ. ಆದರೆ ನನ್ನ ಪದ್ಯದಲ್ಲಿ ದೋಷ ಇಲ್ಲ ಅಂತ ಅಮ್ಮಣ್ಣರು, ಪದ್ಯಾಣ ಗಣಪತಿ ಭಟ್ರು, ಧಾರೇಶ್ವರ ಸುಬ್ರಹ್ಮಣ್ಯ, ಕಾಳಿಂಗನವರು ಎಲ್ಲರೂ ಹೇಳ್ತಾರೆ ಅದು ಅಷ್ಟು ಪರ್ಫೆಕ್ಟು ಅಂತೇಳಿ. ನಮಗೆ ಅದಕ್ಕೊಂದು ಸೂತ್ರ ಇದೆ, ಅದನ್ನು ತಿಳ್ಕೊಂಡ್ರೆ ತುಂಬ ಅಧ್ಯಯನ ಮಾಡಬೇಕಾದ ಅಗತ್ಯ ಬೀಳುವುದಿಲ್ಲ ಪದ್ಯ ಬರೆಯುವುದಕ್ಕೆ. ದ್ವಿತೀಯ ಅಕ್ಷರ ಛಂದಸ್ಸು, ಅಂತಿಮ ಅಕ್ಷರ ಇದು ನೆನಪಿಟ್ಕೊಂಡ್ರೆ ಸಾಕಾಗ್ತದೆ. ಸರ್, ಈಗ ಒಡ್ಡೋಲಗ ಕ್ರಮಗಳು ಮಾಯವಾಗುತ್ತಿರುವ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅಂದ್ರೆ ಅದನ್ನು ಉಳಿಸಬೇಕಾದ ಅವಶ್ಯಕತೆ ಉಂಟಾ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ. ಉಳಿಸಬೇಕು ಅಂತ ಅಂದ್ರೆ ನಾವು ಏನೆಲ್ಲ ಮಾಡಬೇಕು? ಈ ಒಡ್ಡೋಲಗದ ಸಂಪ್ರದಾಯ ಈ ವೃತ್ತಿಪರ ಮೇಳಗಳಿಗೆ ಅಗತ್ಯ ಇಲ್ಲ. ಹವ್ಯಾಸಿಗಳಾದವರು ಅದನ್ನು ಕಲಿಯಲೇಬೇಕು. ಅರ್ಥ ಆಯ್ತಾ? ಕರೆಕ್ಟ್. ಒಂದು ಸೆಕೆಂಡ್, ಇಲ್ಲಿ ವೃತ್ತಿಪರ ಮೇಳಗಳಿಗೆ ಅದು ಯಾಕೆ ಅವಶ್ಯಕತೆ ಇಲ್ಲ? ಯಾಕೆಂದ್ರೆ ಅದರಲ್ಲೇ ಸಮಯ ಹೆಚ್ಚು ಹೋಗುವುದರಿಂದ, ಪ್ರಸಂಗಕ್ಕೆ ನಮಗೆ ಸಮಯ ಕಡಿಮೆ ಆಗುವುದರಿಂದ, ಪಾತ್ರಧಾರಿ ಪ್ರತಿಯೊಬ್ಬ ಪಾತ್ರಧಾರಿಯು ತನ್ನ ಪಾತ್ರದಲ್ಲಿ ನ್ಯಾಯ ಒದಗಿಸ್ಲಿಕ್ಕೆ ಸಮಯ ಕುಂಠಿತ ಆಗ್ತದೆ. ಕರೆಕ್ಟ್. ಆದ್ರಿಂದ ಈ ಒಡ್ಡೋಲಕದ ನೃತ್ಯದಲ್ಲಿ ಸಮಯ ಕಳೆಯುವುದು ಅರ್ಥ ಇಲ್ಲ. ಹವ್ಯಾಸಿಗಳು ಕಲಿಯಬೇಕು. ಯಾಕೆಂದ್ರೆ ಯಕ್ಷಗಾನ ಅಂತ ಹೇಳಿದರೆ ಹೀಗೆ ಅಂತ ಅಧಿಕೃತವಾಗಿ ಹೇಳುವುದಕ್ಕೆ ಅವರಿಗೆ ಗೊತ್ತಿರಬೇಕು. ಆದ್ದರಿಂದ ಕಲ್ತಿರಬೇಕು. ಇದರಲ್ಲಿದ್ದವರಿಗೂ ಗೊತ್ತಿದೆ, ಅದನ್ನು ಮಾಡ್ತಾ ಇಲ್ಲ ಅಷ್ಟೇ, ಅಗತ್ಯ ಇಲ್ಲ. ಈ ವೇಷಗಳ ಪ್ರವೇಶ ಕ್ರಮಗಳಲ್ಲಿ ಭಿನ್ನತೆ ಉಂಟಾ? ಅಂದ್ರೆ ಬಣ್ಣದ ವೇಷ, ಕಿರೀಟ ವೇಷ, ಪುಂಡು ವೇಷದಲ್ಲಿ ಹೇಗೂ ಭಿನ್ನತೆ ಉಂಟಲ್ಲ? ಉಂಟು. ಕಿರೀಟ ವೇಷ 2 ಅಥವಾ ಪುಂಡು ವೇಷವೇ ಅಭಿಮನ್ಯು ಸುಧನ್ವ, ಇಂಥ ವೇಷಗಳಲ್ಲಿ ಅಭಿಮನ್ಯು ಮತ್ತು ಅವನ ಸಾರಥಿ, ಇಂಥ ಕಡೆಗಳಲ್ಲಿ ಅದು ವೇಷ ಕಾಣಲಿಕ್ಕೆ ಪುಂಡು ವೇಷವೇ. ಅಲ್ಲಿ ಪ್ರವೇಶ ಕ್ರಮಗಳಲ್ಲಿ ಏನಾದರೂ ಭಿನ್ನತೆ ಉಂಟಾ? ಪ್ರತಿಯೊಂದು ಪಾತ್ರದ ಪ್ರವೇಶದಲ್ಲಿಯೂ ಭಿನ್ನತೆ ಉಂಟು. ಈಗ ಸುಧನ್ವನ ಪ್ರವೇಶಕ್ಕೂ ಬಬ್ರುವಾಹನ ಅಥವಾ ವೃಷಸೇನ ಇವರ ಪ್ರವೇಶಕ್ಕೂ ಸ್ವಲ್ಪ ಅಂತರ ಇದೆ. ಯಾವುದು ಪ್ರವೇಶದಲ್ಲಿ ಸುಧನ್ವ ಸ್ವಲ್ಪ ಗಂಭೀರ, ಬಬ್ರುವಾಹನ ಸ್ವಲ್ಪ ಹುರುಪು ಹೆಚ್ಚಿರುತ್ತದೆ. ಉದಾಹರಣೆಗೆ ಸ್ತ್ರೀವೇಷದ ಪ್ರವೇಶಗಳಲ್ಲಿಯೂ ಹಾಗೆ, ಗೊತ್ತಾಯ್ತಾ? ಪ್ರಭಾವತಿಯು ಮೋಹಿನಿಯು ಒಂದೇ ಪ್ರವೇಶ ಅಲ್ಲ, ಅದು ಶೃಂಗಾರ ರಸ, ಇದು ಶೃಂಗಾರ ರಸವೇ.
ಚಿತ್ರಾಂಗದೆಯು ಮತ್ತು ಸುಗರ್ಭೆಯು ಒಂದೇ ಆಗುವುದಿಲ್ಲ. ಅದು ಗಂಭೀರ ಪಾತ್ರವೇ, ಇದು ಗಂಭೀರ ಪಾತ್ರವೇ. ಆದರೆ ಪ್ರತಿಯೊಂದು ಪಾತ್ರದ ಪ್ರವೇಶದಲ್ಲಿಯೂ ಕಿಂಚಿನ್ ಮಾತ್ರ ವ್ಯತ್ಯಾಸ ಇದ್ದೇ ಇರ್ತದೆ. ಅದು ಕಾಣಬೇಕು. ಮೋಹಿನಿ ಹೋದಾಗೆ ಪ್ರಭಾವತಿ ಹೋಗಬಾರ್ದು. ಕರೆಕ್ಟ್. ಯಾವ ಎಲ್ಲ ಸನ್ನಿವೇಶಗಳಲ್ಲಿ ಬಿಡ್ತಿಕೆಯ ಅವಶ್ಯಕತೆ ಇಲ್ಲ ಸರ್? ಕರುಣರಸದಲ್ಲಿ ಬಿಡ್ತಿಗೆ ಅಗತ್ಯ ಇಲ್ಲ. ಒಂದು ಉದಾಹರಣೆಗೆ, ಗಂಡ ಸತ್ತು ಬಿದ್ದಿದ್ದಾನೆ, ಹೆಂಡತಿ ಬಂದು ನೋಡಿ ಗಂಡನ ಹೆಣದ ಮೇಲೆ ಬಿದ್ದು ಹೊರಳಾಡ್ತಾಳೆ. ಪತಿಯೇ ನೀನೀಗಿಲ್ಲಿಗೈದಿ ಸತಿಯ ಕಷ್ಟ ಬಿಡಿಸಲೆಂದು ಅಸುರನೊಡನೆ ಕಾದಿ ಮತ್ತೆ ಕ್ಷಿತಿಯ ಮರೆತೆಯ ಅಂತ ರೂಪಕ್ಕೆ ತಾಳದ ಒಂದು ಪದ್ಯ ಉಂಟು. ಈ ಭಾಗವತರು ದುಃಖ ರಸದಲ್ಲಿ ಆಲಾಪನೆ ಮಾಡಿ ಬಿಡಿತ ಕೊಟ್ಟು ಮೂರು ಆವರ್ತ ಹೇಳಿ 2 ನಿಮಿಷ 3 ನಿಮಿಷ 4 ನಿಮಿಷ ಆ ಪದ್ಯ ಹೇಳಿದರೆ ಈ ಪಾತ್ರಧಾರಿ ಏನು ಮಾಡಬೇಕು? ಗಂಡ ಸತ್ತದ್ದು, ಆಗ ಪದ್ಯಾಭಿನಯ ಮಾಡ್ಲಿಕ್ಕೆ ಆಗ್ತದ? ಗಂಡ ಸತ್ತಾಗ ತಲೆ ಬಡ್ಕೊಳ್ಳೋದು ಬಿಟ್ಟರೆ ಬೇರೆ ಏನು ಮಾಡ್ಬೋದು? ಆಯ್ತು, ಆ ದುಃಖವನ್ನ ಅಷ್ಟೊತ್ತು ಉಳಿಸ್ಕೊಂಡು ನಮ್ಮ ಮುಖಭಾವದಲ್ಲಿ ಉಳಿಸ್ಕೊಳ್ಲಿಕ್ಕೆ ಆಗುವುದಿಲ್ಲ, ಭಾರಿ ಕಷ್ಟ. ಹೌದು. ಆದ್ರಿಂದ ಬಿಡಿತ ಕೂಡುದು. ಆ ದುಃಖದ ಛಾಯೆಯಲ್ಲಿ ಬೇಗ ಮುಗಿಸಬೇಕು. ಆಗ ಅದೇ ಸ್ಫೂರ್ತಿಯಲ್ಲಿ ದುಃಖದಲ್ಲಿ ಅರ್ಥ ಹೇಳಲಿಕ್ಕಾಗ್ತದೆ. ಕರುಣರಸದಲ್ಲಂತೂ ಬಿಡಿತ ಕೊಡುವುದು ತೀರಾ ತಪ್ಪು. ಮತ್ತೆ ಶೃಂಗಾರದಲ್ಲಿ ಬಿಡಿತ ಬೇಕೇ ಬೇಕು. ಕೆಲವು ಸಲ ಅತಿ ವೀರರಸ ಅಂತ, ಅದಕ್ಕೂ ಬಿಡಿತ ಕೊಡದೆ. ಬಡಗಿನಲ್ಲಿ ತೆಂಕಿನಲ್ಲಿ ಕೊಡ್ತಾರೆ. ವೀರರಸದಲ್ಲಿ ದುಡುಕಿನ ಸನ್ನಿವೇಶದಲ್ಲಿ ಬಿಡಿತ ಕೊಡದೆ ಮುಂದುವರಿಸುವುದು. ದುಡುಕಿನಲ್ಲಿ ಮಾತಾಡುವಾಗ, ದುಃಖದಲ್ಲಿ ಮಾತಾಡುವಾಗ ಬಿಡಿತ ಬಿಟ್ಟರೆ ಒಳ್ಳೆಯದು, ಕೊಡದೇ ಇರುವುದು ಒಳ್ಳೆಯದು. ಸರ್, ಅತಿಯಾಗಿ ಕುಣಿಯಬಾರದು ಅನ್ನುವಂಥ ನಿಯಮ ಯಾವುದಾದ್ರೂ ವೇಷಕ್ಕೆ ಉಂಟಾ ಸರ್? ಅತಿಯಾಗಿ ಕುಣಿಬಾರ್ದು ಅಂತ. ಹೌದು, ಉಂಟು. ಯಾವುದಕ್ಕೆ ಉಂಟು ಅಂತ ಹೇಳಿದರೆ, ದಮಯಂತಿ, ಚಂದ್ರಮತಿ ಸ್ತ್ರೀ ಪಾತ್ರದಲ್ಲಿ ಹೇಳಿದ್ದು. ಆಮೇಲೆ ಪುರುಷ ಪಾತ್ರದಲ್ಲಿ ಹಂಸಧ್ವಜ, ಮಯೂರಧ್ವಜ, ಇಂಥ ಪಾತ್ರಗಳು ಹೆಚ್ಚು ಕುಣಿಬಾರದು. ಆಗ ಕುಣಿದಾಗ ಏನಾಗ್ತದೆ ಅಂತ ಹೇಳಿದರೆ ಆ ಗಾಂಭೀರ್ಯ ಸ್ವಲ್ಪ ಇದಾಗ್ತದೆ, ಕುಂಠಿತ ಆಗ್ತದೆ. ಹೌದು. ಅಂಥ ಪಾತ್ರಗಳು ಹೆಚ್ಚು ಕುಣಿಬಾರದು. ರುಕ್ಮಾಂಗದ ಇಂಥ ಪಾತ್ರಗಳು ನೆನಪು ಮಾಡಿದರೆ ತುಂಬ ಉಂಟು. ಹೆಚ್ಚು ಅದರ ಅರ್ಥ ಬೊಂಬೆ ಹಾಗೆ ನಿಂತ್ಕೊಳ್ಬೇಕು ಅಂತಲ್ಲ. ಹೌದು ಹೌದು. ಆ ಕುಣಿತವು ಅಷ್ಟು ಬೇಕೋ ಬೇಡವಾ ಅನ್ನುವ ರೀತಿಯಲ್ಲಿ ಸ್ವಲ್ಪ ಚಲನೆ ಬೇಕಷ್ಟೇ. ಹೌದು, ಗಂಭೀರವಾಗಿ ಇರಬೇಕು, ಗಂಭೀರವಾದ ಚಲನೆ ಬೇಕು. ಹೆಚ್ಚು ಅಭಿನಯ ಮಾಡಿ ಎಲ್ಲ ಕುಣಿಬಾರ್ದಂಥ ಪಾತ್ರಗಳು. ಹಿಮ್ಮೇಳಕ್ಕೆ ಸರಿಯಾಗಿ ಕುಣಿಯುವುದು ಅಥವಾ ಕುಣಿತಕ್ಕೆ ಸರಿಯಾಗಿ ಹಿಂಬಾಲಿಸುವುದು, ಅದು ರಸಪಾಕ. ಎರಡು ಸಮನ್ವಯಗೊಳ್ಳಬೇಕು. ಸಂದರ್ಭವನ್ನು ಕುರಿತು ಅನುಚಿತವಾಗಿ ಭಾಗವತರ ಪದ್ಯ ಹೇಳಬಾರದು. ಅದಕ್ಕೆ ಸರಿಯಾಗಿ ಭಾಗವತರ ಪದ್ಯ ಹೇಳಬೇಕು. ಅದಕ್ಕೆ ಸರಿಯಾಗಿ ಕಲಾವಿದನು ವ್ಯವಹರಿಸಬೇಕು. ಅದು 50-50 ಅಂತಾರಲ್ಲ ಹಾಗೆ. ಹಿಮ್ಮೇಳಕ್ಕೆ ಬೇಕಾಗಿ ಇವ ಕುಣಿಯುವುದು ಅಲ್ಲ, ಇವನ ಕುಣಿತಕ್ಕೆ ಬೇಕಾಗಿ ಅವ ಬಾರಿಸುವುದು ಅಲ್ಲ. ಈಗ ಕೆಲವು ಸಲ ಇವನ ಕುಣಿತಕ್ಕೆ ಬೇಕಾಗಿ ಹಿಮ್ಮೇಳದವರು ಬಾರಿಸೋದು ಅಂತಾಗಿದೆ. ಯಕ್ಷಗಾನದಲ್ಲಿ ಒಂದು ದೊಡ್ಡ ದುರಂತ ಅಂದರೆ ಕುಣಿತದ ಅತಿರೇಕ ಅವಸ್ಥೆ ಮುಟ್ಟಿದ್ದು. ಆ ಬಗ್ಗೆ ಭಾಳ ನೋವಿದೆ ನನಗೆ. ಅಂದರೆ ಇದರ ಬಗ್ಗೆ ಸ್ವಲ್ಪ ನೀವು ವಿವರಣೆ ಕೊಡುವುದಿದ್ರೆ, ಅತಿರೇಕಾವಸ್ಥೆ ಅನ್ನುವಂಥದ್ದರ ಕಾಂಟೆಸ್ಟ್ ಅಂದರೆ ಅದರನ್ನು ನೀವು ಹೇಗೆ ಇದು ಮಾಡ್ತೀರಿ? ಒಂದು ತ್ರಿವಿಡೆ ತಾಳದ ಪದ್ಯ ಇದೆ. ತ್ರಿವಿಡೆಯಿಂದ ಏಕತಾಳಕ್ಕೆ, ಏಕತಾಳದಿಂದ ಕೋರೆ ತಾಳಕ್ಕೆ ಹೋಗ್ತದೆ. ಈಗ ಮೊದಲು 40-50 ವರ್ಷದ ಹಿಂದೆ ಈ ಚಾಲು ಕುಣಿತ ಅನ್ನುವುದು ಇರಲೇ ಇಲ್ಲ. ಹೌದು, ಇರಲಿಲ್ಲ. ಕರೆಕ್ಟ್, ಇರಲೇ ಇಲ್ಲ. ಆಮೇಲೆ ಕೆಲ ವಿದ್ವಾಂಸರು ಜಾಣರು ಎಲ್ಲ ಸೇರಿ ಅದಕ್ಕೆ ಚಾಲು ಕುಣಿತ ಅನ್ನೋದನ್ನು ಕೊಟ್ಟರು. ಸರಿ ಇದೆ ಅದು. ಆದರೆ ತ್ರಿವಿಡೆ ತಾಳದಲ್ಲಿ ಎಷ್ಟು ಥರದಲ್ಲಿ ಕುಣಿಬಹುದು ಅಷ್ಟು ಥರದಲ್ಲಿ ಕುಣಿದ. ಆಮೇಲೆ ಏಕತಾಳಕ್ಕೆ ತಿರುಗಿದ ಮೇಲೆ ಏಕತಾಳದಲ್ಲಿ ಎಷ್ಟು ಥರ ಕುಣಿಬೋದು ಅಷ್ಟು ಥರದಲ್ಲಿ ಕುಣಿದ. ಕೋರೆ ತಾಳಕ್ಕೆ ಬಂದ ಮೇಲೆ ಎಷ್ಟು ಥರ ಕುಣಿಬೋದು ಅಷ್ಟು ಥರದಲ್ಲಿಯೂ ಕುಣಿದ. ಯಾರು ಸಹಿಸುವುದಿದ್ದನ್ನು? ಗೊತ್ತಾಯ್ತು? ಕರೆಕ್ಟ್. ಅದರ ಅರ್ಥ ಆ ವೈವಿಧ್ಯತೆ ಕೂಡುದು ಅಂತಲ್ಲ, ಒಂದೇ ಪದ್ಯಕ್ಕೆ ಕೂಡುದು ಅಂತ. ಎಲ್ಲ ತಂದು ಒಂದೇ ರಾಶಿ ಹಾಕಿದಾಗ ಆಗೋದಿಲ್ವ ಅದು ಕೂಡುದು. ಆ ಥರ ಮಾಡಬಾರ್ದು. ಮತ್ತು ಪಾತ್ರಧಾರಿಗೆ ಈಗ ಶೃಂಗಾರ ರಸದ್ದು 4 ಪದ್ಯ ಇದೆ ಅಂದರೆ
ಒಂದೋ ಎರಡೋ ಪದ್ಯದಲ್ಲಿ ಅದನ್ನು ಪಾಲು ಮಾಡಿ ಅವನ ವೈವಿಧ್ಯತೆಯನ್ನು ತೋರಿಸಬೇಕು. ಉಳಿದ ಪದ್ಯಕ್ಕೆ ಲೆಕ್ಕಾಚಾರದಲ್ಲಿ ಕುಡಿದು ಅರ್ಥ ಹೇಳಬೇಕು. ಅವನ ಪ್ರವೇಶ ಆದ ಮೇಲೆ ನಿರ್ಗಮಿಸುವವರೆಗೆ ಎಷ್ಟು ಪದ್ಯ ಉಂಟೋ ಅಷ್ಟೂ ಪದ್ಯಕ್ಕೂ ಅವ ಕೆಲಸ ಮಾಡ್ತಾ ಇರುವುದು ಅನ್ನೋದು ತೀರಾ ಅತಿರೇಕ ಅಲ್ಲ. ಜನರು ಪ್ರತಿಕ್ರಿಯೆಯೂ ಹಾಗೇ ಇದೆ. ನಿಮ್ಮದು ನಾಟ್ಯ ವೈಭವವೋ ಯಕ್ಷಗಾನ ಆಟವೋ ಅಂತ ಕೇಳುವವರಿದ್ದಾರೆ. ಆದರೆ ಅಲ್ಲಿ ಗಲಾಟೆ ಮಾಡುವುದಿಲ್ಲ, ಯಾಕೆಂದರೆ ಅವರು ಸಂಸ್ಕಾರ ಇದ್ದವರು. ನಾವು ಅತಿ ಹಿತ ಇದ್ದವರು ನಮ್ಮ ಹತ್ರ ಬಂದು ಎಂಥದ್ದಿದ್ದು ಅಂತಾರೆ, ನಾವೇನು ಹೇಳೋದು? ಅದು ಕೂಡ ಅದು ಮಾತ್ರ ಅಲ್ಲ, ಬಾಮಿನಿಯಲ್ಲಿಯೂ ಕೂಡ ಆ ಹೌದು, ಇಲ್ಲಿ ಒಂದು ರಾಗದ ಆಲಾಪನೆ, ಆರೋಹಣ ಅವರೋಹಣಕ್ಕೆ ಒಂದು ಅಳತೆ ಇದೆ. ಈಗ ಭಾಗವತನ ತಾಕತ್ತು ಸಭೆಯಿಂದ ಕ್ಲ್ಯಾಪ್ ಬರುವವರೆಗೆ ಆ ಆಲಾಪನೆ ಉಸಿರು ಕಟ್ಟಿಕೊಂಡು ಅಂತಲೇ ಇರು. ಅದಕ್ಕೆ ಎಂಥದ್ದು ಅಂತಲೇ ಇಲ್ಲ. ಎಲ್ಲವ್ರ ಬಗ್ಗೆ ನಾ ಹೇಳಿದ್ದಾರೆ, ಕೆಲವರು ಹಾಗೆ. ಆದ್ದರಿಂದ ಈ ಕುಣಿತದ ವೈವಿಧ್ಯತೆಯೂ ಅತಿರೇಕ ಆಯಿತು, ರಾಗದ ಆಲಾಪನೆಯೂ ಅತಿರೇಕ ಆಗಿದೆ. ಸರ್, ಈಗ ಸ್ತ್ರೀ ವೇಷದ ವಿಚಾರಕ್ಕೆ ಬಂದರೆ, ಸ್ತ್ರೀ ವೇಷದ ಸ್ವಭಾವ ಅದು ಏನು? ಈಗ ಗಂಡಸರೇ ಹೆಣ್ಣಿನ ಪಾತ್ರವನ್ನು ಮಾಡುವಾಗ ಹೆಣ್ಣಿನಲ್ಲಿರುವಂತಹ ಸಹಜವಾದಂತಹ ಸ್ವಭಾವಗಳು ಗಂಡಿಗೆ ಸಹಜವಾಗಿ ಬರುವುದಿಲ್ಲ. ಅದನ್ನು ನಾವು ನಾಟಕೀಯವಾಗಿ ಅಥವಾ ನಾವು ಮೈಗೂಡಿಸಿಕೊಳ್ಬೇಕಾಗ್ತದೆ. ಹೆಣ್ಣಿನ ವೇಷವನ್ನು ಮಾಡುವಾಗ ಆ ಸ್ವಭಾವ ಸ್ವಲ್ಪ ಮೈಗೂಡಿಸಿಕೊಳ್ಳಿಕ್ಕೆ ಕಷ್ಟ. ಈ ಒಂದು ಹಿನ್ನೆಲೆಯಲ್ಲಿ ಸ್ತ್ರೀ ವೇಷದ ಸ್ವಭಾವ ಅದು ಏನು ಮತ್ತು ಅದು ಹೇಗೆ ಇರಬೇಕು, ಇದರ ಬಗ್ಗೆ ಸ್ವಲ್ಪ ಹೇಳ್ತೀರಿ ಸರ್? ಸ್ತ್ರೀ ಪಾತ್ರ ನಾನು ಮಾಡಿದ್ದೇನೆ ಅಂತ ಹೇಳಿ ಕೃತಕವಾಗಿ ಹೆಣ್ಣಿನಂತೆ ಅಭಿನಯಿಸ್ಲಿಕ್ಕೆ ಹೋದರೆ ಅದು ಅಭಿನಯ ಆಗುವುದಿಲ್ಲ. ಆದರೆ ಆ ಪಾತ್ರ ತಾನು ಅಂತ ತಿಳಿದು ಸ್ವರದಲ್ಲಿ ಕೃತಕ ಸ್ವರ ತರಬಾರದು. ಅದು ಈಗ ಉದಾಹರಣೆಗೆ ಗಜಾನನ ಹೆಗಡೆ ಅಂತ ಇದ್ರು, ಸ್ತ್ರೀ ಪಾತ್ರಧಾರಿ. ಅವರದ್ದು ಗಂಡು ಸ್ವರವೇ, ದಪ್ಪ ಸ್ವರ. ಅವರ ಅಂಬೆ ಪಾತ್ರವನ್ನು ಇವತ್ತೂ ಜನ ನೆನಪಿಸ್ತಾರೆ. ಅವರು ಹೆಣ್ಣು ಸ್ವರ ಮಾಡಲಿಕ್ಕೆ ಹೋಗಲಿಲ್ಲ. ನಾವು ಸಹಜ ಸ್ವರದಲ್ಲೇ ಮಾತಾಡಬೇಕು. ಆದರೆ ಮಾತಿಗೊಂದು ಭಾವನೆ ಅಂತಿಲ್ವಾ? ಒಬ್ಬರ ಹತ್ರ ಮಾತಾಡುವಾಗ ಪ್ರೀತಿಯಲ್ಲಿ ಮಾತಾಡೋದು ಬೇರೆ, ಗದರಿಸಿ ಬೇರೆ. ಹಾಗೆ ಆ ಪಾತ್ರ ಯಾವ ಭಾವನೆಯಲ್ಲಿ ಮಾತಾಡಬೇಕು ಅಷ್ಟನ್ನೇ ಅದನ್ನು ಸಹಜವಾದ ಸ್ವರದಲ್ಲೇ ಮಾತಾಡಬೇಕು. ಅದಕ್ಕಾಗಿ ಒಂದು ಹೆಣ್ಣಿನ ಸ್ವರ ತರಲಿಕ್ಕೆ ಹೋದ ಕೂಡಲೇ ಅದು ಅಸಹ್ಯ ಆಗ್ತದೆ. ಕರೆಕ್ಟ್. ಆದರೆ ಆಮೇಲೆ ಪುರುಷರೇ ಮೊದಲಿನಿಂದ ಸಂಪ್ರದಾಯ ನಡ್ಕೊಂಡು ಬಂದದ್ದು ಹಾಗೆ. ಯಾಕೆಂದರೆ ಇದಕ್ಕೆ ಸಿನಿಮಾದಾಗೆ ನಾಟಕದಾಗೆ ಸ್ತ್ರೀಯರ ಸೇರ್ಪಡೆ ಈಗ ಆಗಲಿಲ್ಲ. ನಾನು ನಿಮಗೆ ಆಗಲೇ ಹೇಳಿದಾಗೆ ಇದು ಸ್ವಲ್ಪ ಹೊರಟು ಕಲೆ. ದಿವಸಕ್ಕೊಂದು ಊರಿಗೆ ಹೋಗೋದು, ಹೆಣ್ಣು ಮಕ್ಕಳ ಮಡಿವಂತಿಗೆಯನ್ನು ಉಳಿಸಿಕೊಂಡು ಅವರನ್ನು ಸುರಕ್ಷಿತವಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಕಷ್ಟ ಆದ್ದರಿಂದ ಗಂಡಸರೇ ಮಾಡ್ತಾ ಬಂದದ್ದು. ಮೊದಲು ನಾಟಕದಲ್ಲಿಯೂ ಗಂಡಸರೇ ಸ್ತ್ರೀ ಪಾತ್ರ ಮಾಡ್ತಾ ಇದ್ರು. ಆಮೇಲೆ ಸ್ತ್ರೀ ಪಾತ್ರ ಅಂತೇಳಿದರೆ ಯಾರಿಗೆ ಒಗ್ಗೀತು ಅಂತ ತಿಳಿದೇ ಕೊಡ್ತಾರೆ. ಕೆಲವರ ಸ್ವಭಾವದಲ್ಲಿ ಸ್ವಲ್ಪ ಈ ಸ್ತ್ರೀತ್ವ ಇರ್ತದೆ. ಅಂಥವರನ್ನು ನೋಡಿ ಅವರಿಗೆ ಸ್ತ್ರೀ ಪಾತ್ರಕ್ಕೆ ವರ್ಗಾಯಿಸೋದಲ್ವಾ? ಕರೆಕ್ಟ್. ಯಕ್ಷಗಾನದಲ್ಲಿ ಮೊದಲೇ ಹೇಗಿತ್ತು ಅಂತ ಹೇಳಿದರೆ ಮೊದಲು ನಿತ್ಯವೇಷ ಮಾಡೋದು, ಆಮೇಲೆ ಪೀಠಿಗೆ ಸ್ತ್ರೀ ವೇಷ ಮಾಡೋದು, ಆಮೇಲೆ ಒಡ್ಡೋಲಗದ ವೇಷ ಅಂತ ಮಾಡೋದು. ಅಲ್ಲಿಂದ ನಂತರ ಅವನನ್ನು ಯಾವ ಕಡೆಗೆ ಹಾಕಬಹುದು ಅನ್ನೋದು ಭಾಗವತರು ನಿರ್ಣಯಿಸ್ತಿದ್ರು. ಭಾಗವತರು ಅಂತ ಹೇಳಿದರೆ ಯಕ್ಷಗಾನದ ನಿರ್ದೇಶಕರು, ಅದು ಮೇಳ ನಡೆಸುವವರಲ್ಲ. ಭಾಗವತರು ಯಾಕೆ ನಿರ್ದೇಶಕರು ಅಂದರೆ ಒಡ್ಡೋಲಗದಿಂದ ತೊಡಗಿ ಮಂಗಲದವರೆಗೆ ಒಬ್ಬರೇ ಭಾಗವತರು ಇದ್ದರು ಮೊದಲು. ಹಾಗಾಗಿ ಯಾರ್ಯಾರ ಅರ್ಹತೆ ಹೇಗೆ ಕಲಾವಿದ ರಂಗದಲ್ಲಿ ಬಂದು ಹೋಗುವವರ ಎಲ್ಲವರ ಗುಣ ಸ್ವಭಾವಗಳನ್ನು ತಿಳ್ಕೊಳ್ಳುವ ಅವಕಾಶ ಇತ್ತು ಅವರಿಗೆ. ಈಗ ಗಂಟೆಗೊಬ್ಬರು ಭಾಗವತರು ರಂಗಸ್ಥಳಕ್ಕೆ ಬರ್ತಾರೆ, ಯಾರು ಏನು ಅಂತ ಈ ಭಾಗವತರೊಬ್ಬರಿಗೂ ಗೊತ್ತಾಗುತ್ತೆ. ಕರೆಕ್ಟ್. ಇನ್ನು ಸ್ತ್ರೀ ವೇಷದಲ್ಲಿ ಸ್ವಭಾವ ಅಂದರೆ ಧ್ವನಿಯಲ್ಲಿ ಆಯಿತು, ಬೇರೆ ಆಂಗಿಕ ಅಭಿನಯ, ಚಲನವಲನ ಇವುಗಳಲ್ಲೆಲ್ಲ ಹೇಗೆ? ಆಂಗಿಕ ಅಭಿನಯಗಳಲ್ಲಿ ಕೂಡ ಈಗ ಸುಗರ್ಬೆಗೂ ಒಂದು ಅಷ್ಟತಾಳದ ಪದ್ಯ ಇದೆ, ಪ್ರಭಾವತಿಗೂ ಒಂದು ಅಷ್ಟತಾಳದ ಪದ್ಯ ಇದೆ ಅಂತ ಇಟ್ಕೊಳ್ಳಿ. ಆದರೆ ಆಂಗಿಕ ಅಭಿನಯಗಳಲ್ಲಿ ಒಂದರಲ್ಲಿ ಗಾಂಭೀರ್ಯ ಬೇಕು, ಒಂದರಲ್ಲಿ ಲಾಲಿತ್ಯ ಬೇಕು, ಇನ್ನೊಂದರಲ್ಲಿ ಇದು ಅದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ ತುಂಟತನ ಬೇಕು. ಅದು ಅವನ ಬುದ್ಧಿಗೆ ಸಂಬಂಧಿಸಿ ಚಿತ್ರಣ ಮಾಡೋದು. ಸ್ತ್ರೀ ವೇಷದಲ್ಲಿ ವಿವಿಧ ಪಾತ್ರಗಳನ್ನು ನಿರ್ವಹಿಸುವಾಗ ಇರುವ ಸವಾಲುಗಳು ಏನು ಸರ್?
ಕೆಲವರಿಗೆ ಕೆಲವು ಸ್ವಭಾವದ ಪಾತ್ರಗಳಿಗೆ ಅಡಾಪ್ಟ್ ಆಗ್ತಾರೆ. Correct. ಆದ್ರೆ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತಾರೆ. ಮತ್ತೊಂದು ಸ್ವಭಾವದ ಪಾತ್ರ ಬಂದ್ರೆ ಕಷ್ಟ ಆಗ್ತದೆ. ಮೀನಾಕ್ಷಿ, ದ್ರೌಪದಿ ಪ್ರತಾಪದ ದ್ರೌಪದಿ, ಇಂಥ ಪಾತ್ರಗಳ ರೀತಿ ಬೇರೆ. ಆಮೇಲೆ ಚಂದ್ರಮತಿ, ದಮಯಂತಿ, ವಸ್ತ್ರಾಪಹಾರದ ದ್ರೌಪದಿ, ಇಂಥ ಪಾತ್ರಗಳ ಒಂದು ಸ್ವಭಾವ ಬೇರೆ. ಆಮೇಲೆ ಮಾಯಾಪೂತನಿ, ಮಾಯಾಶೂರ್ಪನಕಿ, ಮೋಹಿನಿ, ಇಂಥ ಪಾತ್ರಗಳ ಸ್ವಭಾವ ಬೇರೆ. ಈ ಎಲ್ಲ ಪಾತ್ರಗಳಿಗೂ ಒಗ್ಗಿಕೊಳ್ಳಬೇಕು ಅಂತಾದರೆ ಅವನ ಮನಸ್ಸು ಇದು ಪಕ್ವ ಆಗಬೇಕು. ಸ್ತ್ರೀ ಪಾತ್ರಧಾರಿಗೆ ಅವನಿಗೆ ಅದು ಜೀರ್ಣ ಆಗಿರಬೇಕು. ಯಾವ ಪಾತ್ರ ಹೇಗೆ ಅನ್ನೋದು ಸರಿ ಮನದಟ್ಟು ಮಾಡಿಕೊಂಡ್ರೆ ಅನಾಯಾಸವಾಗಿ ಆಯಾ ಪಾತ್ರವನ್ನು ಹಾಗೆ ನಿರ್ವಹಿಸಬಹುದಾಗ್ತದೆ. ಇಲ್ಲದೆ ಇದ್ದರೆ ಎಲ್ಲ ಪಾತ್ರದ ನೋಡಿದರೂ ಒಂದೇ ಥರ ಕಾಣ್ತದೆ. ಹಾಗೆ ಆಗಬಾರ್ದು. ಈ ಸ್ತ್ರೀ ವೇಷಗಳನ್ನು ಯಾವ ಒಂದು ರೀತಿಯಾಗಿ ವರ್ಗೀಕರಣ ಮಾಡ್ಬೋದು ಸರ್? ವೀರರಸದ ಸ್ತ್ರೀ ಪಾತ್ರ ಇದೆ, ಶೃಂಗಾರ ರಸದ ಸ್ತ್ರೀ ಪಾತ್ರ ಇದೆ, ಕರುಣಾರಸದ ಸ್ತ್ರೀ ಪಾತ್ರ ಇದೆ. ಆಮೇಲೆ ಹದಿಬದೆಯ ಧರ್ಮವನ್ನೇ ಸಾರುವ ಸ್ತ್ರೀ ಪಾತ್ರಗಳಿದೆ. ಸಾಧಾರಣವಾಗಿ ಕುಮುದಿನಿ, ಆಮೇಲೆ ಸಾವಿತ್ರಿ, ಅರುಂಧತಿ, ಅನುಸೂಯ, ಇಂಥ ಪಾತ್ರಗಳು. ಹೀಗೆ ಇದರಲ್ಲಿ ಸಾಧಾರಣ 4-5 ರೀತಿಯ ಭಾವನೆಯ ಸ್ತ್ರೀ ಪಾತ್ರಗಳಿದ್ದಾವೆ. ಸ್ತ್ರೀ ವೇಷ ಪ್ರಧಾನ ಪ್ರಸಂಗಗಳಲ್ಲಿ ಈ ಅರ್ಥಗಾರಿಕೆಯ ಸೊಬಗನ್ನು ಹೆಚ್ಚಿಸಿಕೊಳ್ಳುವ ಬಗೆ ಹೇಗೆ ಸರ್? ಅಧ್ಯಯನದಿಂದಲೇ. ಅಧ್ಯಯನ ಮಾಡದೇ ಇದ್ದರೆ ಪ್ರಯೋಜನವೇ ಆಗುವುದಿಲ್ಲ. ಕೆಲವು ಸಲ ಪದ್ಯ ನೋಡಿ ನಮಗೆ ಅರ್ಥ ಹೇಳಿದರೆ ಸಾಕಾಗುವುದಿಲ್ಲ. ಒಂದು ಉದಾಹರಣೆಗೆ, ಸುರತ್ಕಲ್ ಮೇಳದಲ್ಲಿ ನಾಟ್ಯರಾಣಿ ಶಾಂತಲ ಅಂತ ಒಂದು ಪ್ರಸಂಗ ನಾವು ಮಾಡ್ತಾ ಇದ್ದೆವು. ಅದರಲ್ಲಿ ಶಾಂತಲೆಯೇ ವಿಷ್ಣುವರ್ಧನ ನಾಯಕ ಪಾತ್ರ ಆದರೂ ಕೂಡ ಅದರಲ್ಲಿ ಪ್ರತಿಯೊಬ್ಬರು ನೆನಪಿಡುವ ಪಾತ್ರ ಶಾಂತಲೆ. ಪ್ರಸಂಗದಲ್ಲಿ ಬೇಕಾದಷ್ಟು ಇತ್ತು. ಆದರೂ ನಾನು KV ಅಯ್ಯರ್ ಶಾಂತಲೆ, ಮಾನಾಮೂರ್ತಿಯವರು ಬರೆದದ್ದು, ಮರಳೆಯ ಬರೆದದ್ದು, ಆ ಎಲ್ಲ ಕಾದಂಬರಿ ಪುಸ್ತಕಗಳನ್ನು ನಾನು ಓದಿದೆ. ಇದಕ್ಕೆ ಯಾವುದನ್ನು ಅಳವಡಿಸಬಹುದು, ಯಾವ ಡೈಲಾಗು ಕೊಟ್ಟರೆ ಜನರಿಗೆ ಮುಟ್ತದೆ ಅಂತ ಶ್ರಮಪಟ್ಟು ನಾನು ಮಾಡಿದ್ದೆ. ಜನರು ಮೆಚ್ಚಿದ್ರು. ಆದ್ದರಿಂದ ಯಾವನೇ ಸ್ತ್ರೀ ಪಾತ್ರಧಾರಿಯ ಎಲ್ಲ ಪಾತ್ರಧಾರಿಗೂ ಅಧ್ಯಯನ ಮಾಡುವುದು ಮಾಡಲೇಬೇಕು ಸತತವಾಗಿ. ಇದು ಪ್ರಾಕ್ಟಿಕಲ್ ಅಂತ ಹೇಳ್ತಾರಲ್ಲ, ಹಾಗೆ 6 ತಿಂಗಳು 3 ತಿಂಗಳು ವೇಷ ಮಾಡದೆ ಒಂದು ದಿವಸಕ್ಕೆ ಬೇಕಾಗಿ ತಾನು ರೆಡಿ ಆಗ್ತೇನೆ ಅಂತ ಹೇಳಿದರೆ ಆಗುವುದೇ ಇಲ್ಲ. ಇದು ಸತತ ಚಿಂತನೆಯಿಂದ ಮಾತ್ರವೇ ಆ ಪಾತ್ರವನ್ನು ಜನ ಮುಟ್ಟುವ ಮೆಚ್ಚುವ ಹಾಗೆ ಮಾಡಲಿಕ್ಕೆ ಸಾಧ್ಯ. ಸ್ತ್ರೀ ವೇಷದ ಕುಣಿತ ಅದು ಹೇಗಿರಬೇಕು ಸರ್, ಮತ್ತು ಎಷ್ಟಿರಬೇಕು? ಒಂದು ಪ್ರಮಾಣವನ್ನು ನಾವು ನಿರ್ಣಯಿಸುವುದಿದ್ರೆ. ಸ್ತ್ರೀ ಪಾತ್ರದ ಕುಣಿತ ಈ ಅಂಗವಿನ್ಯಾಸಗಳಲ್ಲಿ ಪುರುಷ ಪಾತ್ರಗಳಿಗೂ ಸ್ತ್ರೀ ಪಾತ್ರದಕ್ಕೂ ವ್ಯತ್ಯಾಸ ಇದೆ. ಪುರುಷದ ವೇಷಧಾರಿ ಸಾಧಾರಣ ಮೊಣಕಾಲುವರೆಗೂ ಕಾಲೆತ್ತುವ ಕ್ರಮ ಉಂಟು. ಕರೆಕ್ಟ್. ಮೊಣಕಾಲುವರೆಗೆ. ಸ್ತ್ರೀ ಪಾತ್ರಧಾರಿ ಅಷ್ಟು ಕಾಲು ಎತ್ತಬಾರದು. ಆಮೇಲೆ ಪುರುಷ ಪಾತ್ರಧಾರಿ ಕೈಯನ್ನು ಹೀಗೆ ಮಾಡಿ ಅಭಿನಯಿಸುವುದುಂಟು. ಆದರೆ ಸ್ತ್ರೀ ಪಾತ್ರಧಾರಿ ಒಂದು ಅಳತೆಯಲ್ಲಿ ಕೈ ಇಟ್ಕೊಳ್ಬೇಕು. ಮುಖಭಾವದಲ್ಲಿ ಆದರೂ ಅಷ್ಟೇ. ಪ್ರತಿಯೊಂದರಲ್ಲಿಯೂ ಕೂಡ ಒಂದು ಪುರುಷ ಪಾತ್ರಕ್ಕಿಂತ ಈ ಪಾತ್ರದ ವಿನ್ಯಾಸ ಸಂಕುಚಿತವಾಗಿ ಇರಬೇಕು. ಬೇರೆ ಬೇರೆ ಕಲಾ ಪ್ರಕಾರದ ಸ್ತ್ರೀ ಪಾತ್ರಗಳ ಒಳ್ಳೆಯ ಅಂಶಗಳನ್ನು ಅದನ್ನು ಯಕ್ಷಗಾನೀಯವಾಗಿಸುವುದು ಅದು ಸರಿಯೋ ಅಥವಾ ತಪ್ಪು? ಅಂದ್ರೆ ಸರಿ ಅಂತಾದ್ರೆ ಅದರ ಪ್ರಮಾಣ ಹೇಗಿರಬೇಕು? ಬೇರೆ ಅಂದ್ರೆ ನಾಟಕದಿಂದ, ಹೌದು, ಭರತನಾಟ್ಯ, ಕೂಚುಪುಡಿ ಅಥವಾ ಬೇರೆ ಯಾವುದೇ. ಅದನ್ನು ನಾನು ಆಗಾಗಲೇ ಹೇಳಿದಾಗೆ ಈ ನಮ್ಮ ನೃತ್ಯಕ್ಕೆ ಕೆಲವು ಅಂಗವಿನ್ಯಾಸಗಳನ್ನು ಮಾತ್ರ. ಉದಾಹರಣೆಗೆ ಭಸ್ಮಾಸುರ ಮೋಹಿನಿಯ ಮೋಹಿನಿ. ಈಗ ರುಕ್ಮಾಂಗದ ಚರಿತ್ರೆಯ ಮೋಹಿನಿಯೂ ಉಂಟು. ಭಸ್ಮಾಸುರ ಮೋಹಿನಿ ರುಕ್ಮಾಂಗದ ಚರಿತ್ರೆ ಮೋಹಿನಿ ಅಲ್ಲ. ಅದಕ್ಕಾಗಿ ರುಕ್ಮಾಂಗದ ಚರಿತ್ರೆಯ ಮೋಹಿನಿಗೆ ಭರತನಾಟ್ಯದ ನೃತ್ಯದ ವಿನ್ಯಾಸಗಳನ್ನು ಜೋಡಿಸಬೇಕಾದ ಅಗತ್ಯ ಬೀಳುವುದಿಲ್ಲ. ಕರೆಕ್ಟ್. ಭಸ್ಮಾಸುರ ಮೋಹಿನಿಗೆ ಅಳವಡಿಸಿದರೆ ತಪ್ಪಲ್ಲ. ಇದನ್ನು ಕಲಾವಿದ ತಿಳಿದಿರ್ಬೇಕಷ್ಟೇ. ರಂಗ ನಿರ್ದೇಶನದ ಜವಾಬ್ದಾರಿಯಲ್ಲಿ ಹೆಚ್ಚಿನ ಪಾಲು ಭಾಗವತರಿಗೋ, ಕವಿಗೋ ಅಥವಾ ವ್ಯವಸ್ಥಾಪಕರಿಗೋ? ವ್ಯವಸ್ಥಾಪಕರಿಗೆ ಏನೂ ಇಲ್ಲ. ಅವರಿಗೆ ಆರ್ಥಿಕ ವ್ಯವಸ್ಥೆ ಬಗ್ಗೆ ಮಾತ್ರವೇ.
ಆದರೆ ಭಾಗವತರಿಗೆ ಬೇಕು. ಕಲಾವಿದನಿಗೂ ಆ ಹೊಣೆ ಇದೆ. ಭಾಗವತರು ಹೇಳಿದಷ್ಟೇ ನಾವು ಮಾಡ್ತೇನೆ ಅಂತ ಹೇಳಲಿಕ್ಕೆ ಇದೇನು ರೀಟೇಕ್ ಮಾಡುವ ಪಿಕ್ಚರ್ ಅಲ್ಲ. ಕರೆಕ್ಟ್. ಆದ್ದರಿಂದ ಕಲಾವಿದನಿಗೂ ಆ ಹೊಣೆ ಇರಬೇಕು. ಭಾಗವತರು ಹೇಳಿಕೊಟ್ಟಾರು, ರಂಗದಲ್ಲಿ ಅವ ತಪ್ಪು ಮಾಡಿದರೆ ಅಲ್ಲಿ ತಿದ್ದಲಿಕ್ಕೆ ಆಗ್ತದ ಅಲ್ಲ, ಪುನಃ ಮತ್ತೆ ಮಾಡ್ಲಿಕ್ಕೆ ಆಗ್ತದ? ಆಗುವುದಿಲ್ಲ. ಆ ದಿವಸಕ್ಕೆ ಅದು ಮುಗದೆ ಹೋಯ್ತು. ಹೌದು. ಆದ್ದರಿಂದ ಭಾಗವತರಿಗೆ ಹೆಚ್ಚಿನ ಹೊಣೆ ಇದೆ, ಕಲಾವಿದನಿಗೂ ಹೊಣೆ ಇದ್ದೇ ಇದೆ. ಈಗ ನೋಡಿ ಸರ್, ಈಗ ಯಕ್ಷಗಾನಕ್ಕೂ ಒಂದು ಪ್ರತ್ಯೇಕವಾಗಿ ಒಬ್ಬ ನಿರ್ದೇಶಕನ ಅವಶ್ಯಕತೆ ಇದೆ, ಭಾಗವತ ನಿರ್ದೇಶಕ ಆಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತಹ ಮಾತುಗಳು ಈಗ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಉಂಟು. ಈ ಅಭಿಪ್ರಾಯದ ಕುರಿತು ನಿಮ್ಮ ಅಭಿಪ್ರಾಯ ಏನು? ಬೇಕಿತ್ತು. ಯಕ್ಷಗಾನಕ್ಕೆ ನಿಜವಾಗಿಯೂ ಒಬ್ಬ ನಿರ್ದೇಶಕ ಬೇಕು. ಆದರೆ ಅಂತ ಒಂದು ಪ್ರಶ್ನೆ, ನಿರ್ದೇಶಕನ ಮಾತನ್ನು ನಡೆಸುವ ಕಲಾವಿದರು 100ರಲ್ಲಿ 99 ಇಲ್ಲ. ಅಲ್ಲ ಸತ್ಯ. ಹೌದಾ? ಅದು ಸತ್ಯ. ಆಯ ಬಂಡಿ ಲೆಕ್ಕ ಮಲ್ಪಡ ಯಾರು ಎಲ್ಲ ಇಲ್ಲಡೆ ಹೋಗ್ಬೇ ಅಂತ ಹೇಳ್ತಾರೆ. ಆದ್ದರಿಂದ ನಿರ್ದೇಶಕ ನಡೆಯುವುದಿಲ್ಲ. ನಮಗೇನು ಸ್ವಂತಿಕೆ ಇಲ್ವ ಅಂತ, ಅದನ್ನು ಜನ ಉತ್ತರ ಇಲ್ವೋ ಪ್ರಶ್ನೆ ಇಲ್ಲ. ಈಗ ಯಕ್ಷಗಾನಕ್ಕೆ ಒಂದು ಮೇಳಕ್ಕೆ ಒಬ್ಬ ನಿರ್ದೇಶಕ ಅಂತ ನೀವು ಮಾಡಿದರೆ, ಈಗ 36ರಿಂದ 43 ಮೇಳ ಏನೋ ಇದೆ, ಇದರಲ್ಲಿ ಒಂದು 15 ಮೇಳ ಉಳಿಲಿಕ್ಕಿಲ್ಲ, ಎಲ್ಲ ಮನೆಗೆ ಹೋಗ್ತಾರೆ. ಕರೆಕ್ಟ್. ಯಾಕೆಂದರೆ ಮೊದಲು ಇದನ್ನು ಜೀವನಾಧಾರವಾಗಿಸಿಕೊಂಡಿದ್ದರು, ಈಗ ಇದು ಉಪವೃತ್ತಿಯಾಗಿದೆ ಕಲಾವಿದನಿಗೂ ಕೂಡ. ಇದನ್ನು ಬಿಟ್ಟರೆ ಮತ್ತೊಂದು ಮಾಡಲಿಕ್ಕೆ ಅವ ತಯಾರಿದ್ದಾರೆ. ಆದ್ದರಿಂದ ನಿಮ್ಮ ನಿರ್ದೇಶನವನ್ನು ಒಪ್ಪಿ ದುಡಿಯುವಂಥ ಕಲಾವಿದರು ಇಲ್ಲ. ಇದ್ದರೆ ನಿಜವಾಗಿಯೂ ಕಲೆಯ ಬೆಳವಣಿಗೆ ದೃಷ್ಟಿಯಿಂದ, ಯಕ್ಷಗಾನದ ಉನ್ನತಿ ದೃಷ್ಟಿಯಿಂದ ಒಬ್ಬ ಸೂಕ್ತ ನಿರ್ದೇಶಕ ಇದ್ದು ಅವ ಹೇಳಿದಂತೆ ಕೇಳಿ ಇದು ಮಾಡಿದರೆ ಇದಕ್ಕಿಂತ ಹೆಚ್ಚು ಜನಾನುರಾಗವನ್ನು ಗಳಿಸಲಿಕ್ಕೆ ಸಾಧ್ಯ ಉಂಟು. ಈಗ ನೀವು ಹೇಳಿದ್ದು 99% ಬರಲಿಕ್ಕಿಲ್ಲ ಅಂತ ಹೇಳಿದ್ರಿ. ಆದರೆ ಸಿನಿಮಾದಲ್ಲಿರ್ಬೋದು, ನಾಟಕದಲ್ಲಿರ್ಬೋದು, ನಾಟಕದಲ್ಲಿ ಅಂತೂ ಅವ ನಿರ್ದೇಶಕ ಏನು ಹೇಳ್ತಾನೆ ಅದರ ಶಬ್ದ ವ್ಯತ್ಯಾಸ ಮಾಡಿದ್ರು ಅವರು ಕೇಳುವುದಿಲ್ಲ, ಅಷ್ಟು ಕಟ್ಟುನಿಟ್ಟು. ಹಾಗಾದ್ರೆ ಅಲ್ಲಿ ಸ್ವಂತಿಕೆಯನ್ನು ಅವರು ಹೇಗೆ ಬೆಳೆಸ್ಕೊಳ್ತಾರೆ? ಅಲ್ಲಿಯೂ ಸ್ವಂತಿಕೆ ಬಳಸ್ಕೊಳ್ತಾರೆ ನೋಡಿ. ಉಂಟು ಹೌದು. ಆದರೆ ಅದು ಏನಂದ್ರೆ ಅದಕ್ಕೆ ಮೊದಲಿನಿಂದಲೂ ಒಗ್ಗಿ ಬಂದಿದೆ. ಕರೆಕ್ಟ್. ಇನ್ನೊಂದು ಆ ಕಟ್ಟುಪಾಡಿನ ಒಳಗಡೆಗೆ ಸ್ವಂತಿಕೆಯನ್ನು ವೃದ್ಧಿಸುವ ಒಂದು ನೈಪುಣ್ಯತೆ ಅವರಿಗೆ ಸಿದ್ಧಿಸಿದೆ. ಹಾಗಾದ್ರೆ ನಮ್ಗೆ ಯಕ್ಷಗಾನ ಕಲಾವಿದರಿಗೆ ಅದು ಇನ್ನೂ ಸಿದ್ಧಿಸಿಲ್ಲ ಅಂತ ಹೇಳಿದಾಗ ಆಗುದಿಲ್ವಾ? ಅಲ್ಲ, ನಮ್ಮ ಹತ್ರ ಸ್ವಂತಿಕೆಯೇ ಇರುವುದು, ಮತ್ತೊಬ್ಬರ ನಿರ್ದೇಶನ ಅಗತ್ಯ ಇಲ್ಲ ಅಂತ ತಿಳಿದದ್ದು ಅಲ್ವಾ? ಕರೆಕ್ಟ್. ಹೌದು. ಹಾಗೆ ಸರ್, ಈಗ ಯುವ ಪೀಳಿಗೆ ಯಕ್ಷಗಾನದತ್ತ ಮತ್ತೆ ಆಕರ್ಷಿಸಲ್ಪಟ್ಟಿದೆ. ಆದರೆ ಅವರ ಒಂದು ಆಕರ್ಷಣೆಯ ಒಂದು ಸ್ವರೂಪವೇ ಬೇರೆ, ಅದರ ಆಯಾಮವೇ ಬೇರೆ. ಇದರ ಬಗ್ಗೆ ನಿಮಗೆ ಏನು ಅನಿಸ್ತದೆ ಸರ್? ಈಗ ಹೆಚ್ಚು ಹೆಚ್ಚು ಯಕ್ಷಗಾನ ಅಂತ ಪತ್ರಿಕೆಯಲ್ಲಿ ಬರುತ್ತೆ, ಟಿವಿಯಲ್ಲಿ ಬರ್ತದೆ, ಈ ಪ್ರಚಾರ ಇದೆ. ಆದ್ದರಿಂದ ಯಕ್ಷಗಾನದಲ್ಲಿ ಏನೋ ಇರಬೇಕು, ಇದನ್ನು ನಾವು ಸೇರಿದರೆ ಜನಾನುರಾಗ ಗಳಿಸಬಹುದು ಅನ್ನುವ ಒಂದು ಹುಚ್ಚು ಯುವಕರಲ್ಲಿ ಬೆಳೆದಿದೆ. ಕರೆಕ್ಟ್. ಆ ಕಾರಣಕ್ಕಾಗಿ ಅವರು ಇದಕ್ಕೆ ಬಂದಿದ್ದಾರೆ, ಗೊತ್ತಾಯ್ತಾ? ಆದರೆ ಬಂದವರಲ್ಲಿ 10 ಜನ ಬಂದರೆ ಅದರಲ್ಲಿ ನಿಜವಾಗಿ ಕಲಾವಿದರಾಗುವುದು ಒಬ್ಬನೋ ಇಬ್ಬನೋ ಮಾತ್ರ. ಅವ ಒಂದೆರಡು ವರ್ಷದಲ್ಲಿ 4 ಜನ ಅವನಿಗೆ ಅಭಿಮಾನಿಗಳು ತಯಾರಾಗ್ತಾರೆ. ನಾನು ಕಲಿತದ್ದು ಸಾಕು ಅಂತ ಕಾಣ್ತದೆ, ಅವನಿಗೆ ಮತ್ತೆ ಬೆಳವಣಿಗೆ ಇಲ್ಲ ಆಗ್ತದೆ. ಇದಕ್ಕೆ ಇನ್ನೂ ಒಂದು ಕಾರಣ ಇದೆ, ಈ ಹುಚ್ಚು ಅಭಿಮಾನಿಗಳೂ ಕಾರಣ. ಅವರನ್ನು ದಾರಿ ತಪ್ಪಿಸ್ತಾರೆ. ನಮ್ಮ ಕಾಲದಲ್ಲಿ ಮೆಚ್ಚಿದ ಜನರು ಅವರಷ್ಟಕ್ಕೆ ಮೆಚ್ಚಿ ಹೊರಟೋಗ್ತಿದ್ರು. ಈಗ ಮೆಚ್ಚಿದ ಜನರು ಬಂದು ಇವನನ್ನು ಚಾ ಕುಡಿಸಿ ಹೋಟ್ಲಿಗೆ ಕರ್ಕೊಂಡೋಗಿ ಬೆಂತಟ್ಟಿ ಭಾರಿ ಒಳ್ಳೆಯದಾಗಿದೆ ನಿಂತು, ಆವಾಗ ಅವನಿಗೆ ಒಂದು ಅಮಲು ಬರ್ತದೆ. ಹಾಗಾಗಿ ಬೆಳವಣಿಗೆ ನಿಂತು ಹೋಗ್ತದೆ. ಹೌದು, ಕಲಾವಿದರು ಸರಿ. ಹೆಚ್ಚಿನ ಪ್ರಮಾಣದಲ್ಲಿ ಯುವ ಪೀಳಿಗೆ ಪ್ರೇಕ್ಷಕರ ಸಾಲಿನಲ್ಲೂ ಬರ್ತಾ ಉಂಟಲ್ಲ. ಪ್ರೇಕ್ಷಕರ, ಹೌದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದಕ್ಕೆ ಒಂದು ಯಕ್ಷಗಾನದಲ್ಲಿ ಈ ವೈವಿಧ್ಯತೆ ಅಂತ ಹೇಳಿದರೆ ಹೊಸ ಪ್ರಸಂಗಗಳ ಸೃಷ್ಟಿ, ಆಮೇಲೆ ಹೊಸ ಹೊಸ ಡೈಲಾಗ್ಗಳು, ಪೌರಾಣಿಕ ಪ್ರಸಂಗದ ಅರ್ಥ ಈಗ ಹೇಳುವುದಿಲ್ಲ. ನಿಮ್ಮ ರಾಜಕೀಯವನ್ನು ತಂತುರಿ ಕೆಲವರಿಗೆ ಅಂಥದ್ದೇ ಇಷ್ಟ ಆಗ್ತದೆ. ಬೇರೆ ಬೇರೆ ಅಭಿರುಚಿಯವರು ಬೇರೆ ಬೇರೆ ಕಾರಣಗಳಿಂದ ಪ್ರೇಕ್ಷಕರಾಗಿ ನಮಗೆ ಸಿಗುತ್ತೆ. ಅಂದರೆ ನಿಜವಾದ ಯಕ್ಷಗಾನದ ಪ್ರೇಕ್ಷಕರು ಇದರಲ್ಲಿ ಕಡಿಮೆ, ನಿಜವಾಗಿ ಕಡಿಮೆ.
ಸರ್, ಯಕ್ಷಗಾನ ತಾಳಮದ್ದಲೆ, ಯಕ್ಷಗಾನ ಬಯಲಾಟ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಇಲ್ಲಿ ಪ್ರದರ್ಶನಗಳು, ಕಲಾ ಪ್ರಕಾರದ ಪ್ರದರ್ಶನಗಳು, ಇದಕ್ಕೆ ವಿಮರ್ಶೆ ಎನ್ನುವಂಥದ್ದು ಬೇಕಾ? ವಿಮರ್ಶೆ ಬೇಕು. ವಿಮರ್ಶೆ ಬೇಕು ಅಂತಂದ್ರೆ ಅದನ್ನು ಯಾರು ಮಾಡಬೇಕು? ವಿಮರ್ಶೆ ಮಾಡುವುದು ಪ್ರೇಕ್ಷಕರು ಬೇಕು. ಪ್ರೇಕ್ಷಕರು ವಿಮರ್ಶಿಸಬೇಕು. ಪ್ರೇಕ್ಷಕರು ವಿಮರ್ಶಿಸಬೇಕು ಅಂದ್ರೆ ವಿಮರ್ಶಿಸುವ ಅರ್ಹತೆ ಇದ್ದವರು ಮಾಡಬೇಕು. ಅದೇ ವಿಮರ್ಶಕನ ಅರ್ಹತೆ ಏನು ಅಂತ. ಅರ್ಹತೆ ಏನು ಅಂತ ಹೇಳಿದ್ರೆ, ಪಾತ್ರದ ಔಚಿತ್ಯವನ್ನು ಬಿಟ್ಟು ಮಾತಾಡಿದನೋ ಅಥವಾ ಪಾತ್ರದ ಔಚಿತ್ಯ ಮೀರಿ ಅವನು ಅಭಿನಯಿಸಿದನೋ ಇದನ್ನು ಹೇಳುವ ಒಂದು ಅರ್ಹತೆ ಅವನಲ್ಲಿ ಇರಬೇಕು. ನಿಮಗೆ ಯಾವುದಾದ್ರೂ ಒಂದು ಉದಾಹರಣೆ ಹೇಳ್ತೇನೆ ನಾನು. ಮೊದಲು ಈ ಸುಧನ್ವ ಮಾಡಿದವನು ಹಂಸಧ್ವಜನಿಗೆ ಕಾಲಿಗೆ ಬಿಡಬೇಕು. ಹಂಸಧ್ವಜ ಮಾಡುವ ಸಾಧಾರಣ 3ನೇ ವರ್ಗದ ಕಲಾವಿದ, ಸುಧನ್ವ ಮಾಡುವ ಪ್ರಧಾನದ ಪಾತ್ರಧಾರಿ. ಹಂಸಧ್ವಜನಿಗೆ ಅಪ್ಪ ನಿಮ್ಮ ಪಾದಾರವಿಂದಗಳಿಗೆ ನಮಸ್ಕಾರ ಹೇಳುವುದಿಲ್ಲ. ಅಪ್ಪ ನನಗಿಂತ ಸಣ್ಣವಲ್ಲ, ಅವನಿಗೆ ನಾನು ತಲೆ ತಗ್ಗಿಸುವುದ? ಹುಂಬತನ ಅದಕ್ಕೆ, ಗೊತ್ತಾಯ್ತಾ? ಇದನ್ನು ನೋಡು, ಇಂಥದ್ದು ಮಾಡೋದು ತಪ್ಪು. ರಂಗದಲ್ಲಿ ಆಗುವಾಗ ಪಾತ್ರವಾಗಿರಬೇಕು. ಈಗ ಒಂದು ನಾಯಕ ಪಾತ್ರ ಅಥವಾ ಒಂದು ಹಾಸ್ಯ ಪಾತ್ರವೇ ಇರಲಿ, ಒಬ್ಬನಿಗೆ ಒಬ್ಬ ತುಳಿಯುವ ಸನ್ನಿವೇಶ ಇರ್ತದೆ. ತುಳಿಸಿಕೊಳ್ಳುವ ಪ್ರಧಾನ ಪಾತ್ರಧಾರಿಯಾಗಿರ್ಬೋದು, ಆ ಪಾತ್ರ ತುಳಿಸಿಕೊಳ್ಳೋದು ಅದನ್ನು ಒಪ್ಪಬೇಕು. ಈ ತುಳಿಯುವವನು ದಾಕ್ಷಿಣ್ಯ ಮಾಡಿಸಬಾರ್ದು, ತುಳಿಸಿಕೊಳ್ಳುವವನು ಬೇಜಾರು ಮಾಡಬಾರ್ದು. ಹಾಗಾದರೆ ಅದನ್ನು ಎದುರ್ಕೋತವ ಹೇಳಬೇಕು, ಇದು ಸರಿಯಾಗಲಿಲ್ಲ ಅಂತ. ಅಂದ್ರೆ ವಿಮರ್ಶೆ ಮಾಡುವವರಿಗೆ ಯಕ್ಷಗಾನ, ನಾಟ್ಯ ಅಥವಾ ಸಂಗೀತ ಇದೆಲ್ಲ ತಿಳ್ಕೊಳ್ಬೇಕು ಅಂತೇನಿಲ್ಲ. ಅದಿಲ್ಲ. ಊಟ ಮಾಡಲಿಕ್ಕೆ ನಾಲಿಗೆ ರುಚಿ ಇದ್ರೆ ಸಾಕು, ಅಡಿಗೆ ಮಾಡ್ಲಿಕ್ಕೆ ಗೊತ್ತಿರಬೇಕು ಅಂತಿಲ್ಲ ಅಲ್ಲ. ಹಾಗೆ ಸರ್, ಈಗ ಈ ಯಕ್ಷಗಾನ ವೈಭವ, ಯಕ್ಷ ನಾಟ್ಯ ವೈಭವ, ಯಕ್ಷಗಾನ ನಾಟ್ಯ ವೈಭವ, ಈ ಎಲ್ಲ ಒಂದು ವಿಶೇಷವಾದಂತಹ ಕೆಲವು ಪ್ರಕಾರಗಳು ಸೃಷ್ಟಿಯಾಗಿದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಅದು ಮಾಡಿದವರು ಸಂಪಾದನೆ ದೃಷ್ಟಿ ಬಿಟ್ಟರೆ ಯಕ್ಷಗಾನದ ಉದ್ಧಾರಕ್ಕೂ ಅಲ್ಲ, ಪ್ರೇಕ್ಷಕರನ್ನು ರಂಜಿಸ್ಲಿಕ್ಕೂ ಅಲ್ಲ. ನೀವು ನಮ್ಮ ಮೊನ್ನೆ ಅಂದರೆ 1-2 ತಿಂಗಳಿನ ಹಿಂದೆಯೇ ಬಲ್ಲಿರೇನಯ್ಯ, ಕಣಿಪುರ ಇತ್ಯಾದಿ ಪೇಪರ್ಗಳಲ್ಲಿ ನಾನೊಂದು ಹೇಳಿದ್ದೆ, ಗಾನವನ್ನು ಕೇಳುವವರಿಗೆ ಗಾನ ವೈಭವ, ನಾಟ್ಯವನ್ನು ನೋಡುವವರಿಗೆ ನಾಟ್ಯ ವೈಭವ, ಅರ್ಥವನ್ನು ಕೇಳುವವರಿಗೆ ತಾಳಮದ್ದಲೆ. ಹಾಗಾದರೆ ಸರ್ವಾಂಗೀಣವಾದ ಯಕ್ಷಗಾನ ನೋಡ್ಲಿಕ್ಕೆ ಅವ್ರು ಎಲ್ಲಿಗೆ ಹೋಗ್ಬೇಕು? ಅದು ಎಲ್ಲವೂ ಇದರಲ್ಲೇ ಇಲ್ವಾ? ಆಟದಲ್ಲಿ, ಬಯಲಾಟದಲ್ಲಿ ಉಂಟಲ್ಲ. ಬಯಲಾಟದಲ್ಲೇ ಉಂಟಲ್ಲ, ಮತ್ತೆ ಅದನ್ನು ಪ್ರತ್ಯೇಕ ಮಾಡಿದ್ಯಾಕೆ? ತಪ್ಪಲ್ವಾ? ಕರೆಕ್ಟ್. ಅದು ಕೇವಲ ಸಂಪಾದನೆ ದೃಷ್ಟಿ ಬಿಟ್ಟರೆ ಮತ್ತೆ ಅದರಲ್ಲಿ ಬೇರೆ ಯಾವ ದೃಷ್ಟಿಯೂ ಇಲ್ಲ. ನಾನು ಅದನ್ನು ಮಾಡುವವರು ಇದ್ರೆ ಹೇಳ್ತೇನೆ ಬೇಕಾದ್ರೆ. ಅಂದ್ರೆ ಯಕ್ಷಗಾನಕ್ಕೆ ಏನೇನೂ ಉಪಯೋಗ ಇಲ್ಲ ಇದರಿಂದ ಯಕ್ಷಗಾನಕ್ಕೆ ಲಾಭವೇ ಇಲ್ಲ, ನಷ್ಟವೇ ಇರುವುದು. ಗೊತ್ತಾಯ್ತು? ಕರೆಕ್ಟ್. ಗಾನ ವೈಭವ, ನಾಟ್ಯ ವೈಭವ, ಅರ್ಥ ವೈಭವ, ಇದು ಎಲ್ಲವೂ ಸೇರಿ ಯಕ್ಷಗಾನ ವೈಭವ ಅಲ್ವಾ? ಹೌದು. ಯಕ್ಷಗಾನ ವೈಭವದಲ್ಲಿ ಎಲ್ಲವೂ ಇಲ್ಲ, ಎಲ್ಲ ಉಂಟು. ಮತ್ತೆ ಅದನ್ನ ವಿಭಾಗಿಸಿಟ್ಟದ್ದು ಯಾಕೆ? ಸರಿ, ಹೆಣ್ಣು ಮಕ್ಕಳ ಯಕ್ಷಗಾನ, ಆಮೇಲೆ ಮಕ್ಕಳ ಯಕ್ಷಗಾನ, ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಇತ್ತೀಚೆಗೆ ಹೆಣ್ಣು ಮಕ್ಕಳು ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ. ತೆಂಕಿನಲ್ಲಿ ಇದ್ದಾರೆ, ಬಡಗಿನಲ್ಲಿ ಇದ್ದಾರೆ, ಕೆಲವರು ವೃತ್ತಿಪರ ಮೇಳಗಳಲ್ಲೇ ಏನು ವೇಷ ಮಾಡುವವರಿದ್ದಾರೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಆಕ್ಷೇಪ ಇಲ್ಲ. ಯಾಕೆ ಆಕ್ಷೇಪ? ವೃತ್ತಿಪರ ಮೇಳದಲ್ಲಿ ತಿರುಗಾಟ ಮಾಡುವುದಕ್ಕೆ ಹೆಣ್ಮಕ್ಕಳಿಗೆ ಕಷ್ಟ ಆದೀತು. ಯಾಕೆಂದ್ರೆ ಬಹುಸಂಖ್ಯಾತರು ಗಂಡಸರಿರುವುದು, ಕರೆಕ್ಟ್, ಎಲ್ಲವರು ಸಂಸಾರಿಗಳಾಗಿರ್ತಾರೆ. ಆದರೆ ಎಲ್ಲವರ ಗುಣ ಸ್ವಭಾವಗಳು ಒಂದೇ ಇರುವುದಿಲ್ಲ. ಆದ್ದರಿಂದ ಹೆಣ್ಣು ಮಕ್ಕಳಿಗೆ ವೃತ್ತಿಪರ ಮೇಳದಲ್ಲಿ ತಿರುಗಾಟ ಕಷ್ಟ ಆದೀತು. ಆದರೆ ಅವರು ಕಲಿಯುವುದರಲ್ಲಿ ನನಗೆ ಸಂತೋಷ ಇದೆ. ಯಾಕೆಂತ ಹೇಳಿದರೆ ಯಕ್ಷಗಾನ ಬೆಳೆಯುವಲ್ಲಿ ಅವರದ್ದು ಕೊಡುಗೆ ಇದೆ ಅಂತ ಆಗ್ತದಲ್ಲ, ಸಣ್ಣ ಪುಟ್ಟ ಮಕ್ಕಳದ್ದು ಕೊಡುಗೆ ಇದೆ ಅಂತ ಆಗ್ತದಲ್ಲ. ಈಗ ಮಕ್ಕಳು, ಈಗ ನಮ್ಮ ಮನೆ ಮಗು ಒಂದು ಯಕ್ಷಗಾನ ಕಲ್ತಿದೆ ಅಂತ ಆದರೆ ಯಕ್ಷಗಾನದ ಬಗ್ಗೆ ಪ್ರೀತಿ ಉಂಟೋ ಇಲ್ವೋ? ಮಗುವಿನ ವೇಷ ನೋಡ್ಲಿಕ್ಕಾದ್ರೂ ನಾವು ಮನೆಯವರು ಬರ್ತೀವಲ್ಲ. ಹೌದು, ಕರೆಕ್ಟ್. ಅಂದ್ರೆ ಇದಕ್ಕೆ ಪ್ರೇಕ್ಷಕರಿಂದ ಹೆಚ್ಚಾಗ್ತದೆ ಅಲ್ವಾ? ಕರೆಕ್ಟ್. ಆದ್ರಿಂದ ಹೆಣ್ಣು ಮಕ್ಕಳು ಯಕ್ಷಗಾನಕ್ಕೆ ಕಲಿಯುವುದರ ಬಗ್ಗೆ, ಅವರ ಪ್ರದರ್ಶನ ನೀಡುವುದರ ಬಗ್ಗೆ ನಾನು ಅವರನ್ನು ತುಂಬ ಗೌರವಿಸ್ತೇನೆ.
ನಾನು ಪ್ರೀತಿಸ್ತೇನೆ. ಸರ್, ಈಗ ಯಕ್ಷಗಾನವನ್ನು ಉಪವೃತ್ತಿಯಾಗಿ ಸ್ವೀಕರಿಸಿ, ಅಂದ್ರೆ ಅವರು ರಾತ್ರಿ ಮೇಳಕ್ಕೆ ಬರ್ತಾರೆ, ಅವರ ವೇಷ ಮಾಡ್ತಾರೆ, ಬೆಳಿಗ್ಗೆ ಅವರ ವೃತ್ತಿಯನ್ನು ಅವರು ಮಾಡಿಕೊಂಡು ಹೋಗ್ತಾರೆ. ಈ ಒಂದು ಇದರ ಬಗ್ಗೆ, ಇಂತಹ ಒಂದು ಕಲಾವಿದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು? ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ವೃತ್ತಿಯಲ್ಲಿಯೂ ಪೂರ್ಣತೆಯನ್ನು ಸಾಧಿಸ್ಲಿಕ್ಕೆ ಆಗುವುದಿಲ್ಲ, ಕಲೆಗೂ ಸರಿಯಾದ ನ್ಯಾಯ ದೊರಕಿಸುವುದಿಲ್ಲ. ಇಲ್ಲಿಗೆ ಬಂದಾಗ ನಾಳೆ 9:30ಗೆ ಡ್ಯೂಟಿಗೆ ಹೋಗಬೇಕು ಅನ್ನುವುದೇ ತಲೆಯಲ್ಲಿ ಇರ್ತದೆ. ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲಿಕ್ಕೆ ಅವನ ಮನಸ್ಸು ಸಿದ್ಧವಾಗಿರುವುದಿಲ್ಲ. ಅಲ್ಲಿ ಹೋಗಿ ಆಫೀಸ್ನಲ್ಲಿ ಕೂತವನಿಗೆ ಇವತ್ತು ಎಲ್ಲಿ ಆಟ, ಎಷ್ಟೊತ್ತಿಗೆ ಹೋಗಬೇಕು, ವಾಪಸ್ ಎಷ್ಟೊತ್ತಿಗೆ ಬರ್ಬೋದು, ವಿಶ್ರಾಂತಿ ಬೇಕಲ್ಲ ಮನುಷ್ಯನಿಗೆ. ಕರೆಕ್ಟ್. ದುಡಿಮೆಯೂ ಬೇಕು, ದುಡಿಮೆ ಜೊತೆಯಲ್ಲಿ ದೇಹದ ಧರ್ಮ ಒಂದುಂಟು, ಅದಕ್ಕೊಂದು ವಿಶ್ರಾಂತಿ ಬೇಡವಾ? ಹಾಗಾಗಿ ಇದನ್ನು ಉಪವೃತ್ತಿಯಾಗಿಸಿಕೊಂಡವರು ನ್ಯಾಯದ ಕೊಡುವುದಿಲ್ಲ ಯಕ್ಷಗಾನಕ್ಕೆ. ಸರ್, ಈ ಹರಕೆ ಯಕ್ಷಗಾನ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕವೇ? ಅಂದ್ರೆ ನಾನು ಸ್ವಲ್ಪ ವಿಶಾಲವಾದಂತಹ ಅರ್ಥವ್ಯಾಪ್ತಿಯನ್ನು ಇಟ್ಟುಕೊಂಡು ನಾನು ಹೇಳ್ತಾ ಇರೋದು. ಹೌದು. ನಿಮ್ಮ ಅಭಿಪ್ರಾಯ ಏನು? ಯಕ್ಷಗಾನಕ್ಕೆ ಇದು ಪೂರಕ, ಕ್ಷೇತ್ರಕ್ಕೂ ಅಭಿವೃದ್ಧಿಗೆ ಪೂರಕ. ಉದಾಹರಣೆ, ಕಟೀಲ್ ಮೇಳ ಒಂದಿದೆ, 6 ಆಗಿದೆ. ಮಂದಾರ್ತಿ ಒಂದಿತ್ತು, 6 ಆಗಿದೆ. ಮಾರ್ನಕಟ್ಟೆ ಒಂದಿತ್ತು, 2 ಆಗಿದೆ. ಕಮಲಶಿಲೆ ಒಂದು ಮೇಳ ಇತ್ತು, 2 ಆಗಿದೆ. ಇದರಿಂದ ಏನಾಗಿದೆ ಅಂತ ಹೇಳಿದರೆ ಯಕ್ಷಗಾನವೂ ಪ್ರಚಾರ ಹೆಚ್ಚಾಯಿತು, ಯಕ್ಷಗಾನದಿಂದಾಗಿ ಕ್ಷೇತ್ರಕ್ಕೂ ಒಂದು ಪ್ರಚಾರ ಹೆಚ್ಚು ಸಿಕ್ಕಿತು, ಅಲ್ಲಿಯೂ ಭಕ್ತವೃಂದಗಳು ಹೆಚ್ಚು ಬರಲಿಕ್ಕೆ. ಹರಕೆ ಬಯಲಾಟಗಳ ಮೇಳ ಬೇಕು. ನಿಮಗೆ ಹೇಳ್ತೇನೆ, ನಾನು 1965ರಿಂದ 67ನೇ ಇಸ್ವಿವರೆಗೆ ಮಂದಾರ್ತಿ ಮೇಳದಲ್ಲಿ ಅದೇ ವೀರಭದ್ರ ನಾಯಕರ ಜೊತೆಯಲ್ಲಿದ್ದೆ. 6 ತಿಂಗಳು ಒಂದು ಮೇಳಕ್ಕೆ ಕಂಟಿನ್ಯೂಸ್ ಆಟ ಸಿಗ್ತಿರಲಿಲ್ಲ. ಹುಡುಕಿ ಶ್ರೀಮಂತ ಸೆಟ್ರ ಮನೆಯಲ್ಲೋ ಯಾರದೋ ಮನೆಯಲ್ಲಿ ಹೋಗಿ ಪೆಟ್ಟಿಗೆ ಇಳಿಸೋದು, ಆಟ ಇಲ್ಲದೆ ಅಡ್ಡಿಲ್ಲ, ಒಂದು ಪಡಿ ಸಾಮಾನು ಕೊಡಿ ಅಂತ. ನಾವೊಂದು ಆಟ ಮಾಡಿ ಹೋಗ್ತೇವೆ. ಅವರು ಮತ್ತೆ ಊರಿನಲ್ಲಿ ಪಟ್ಟೆ ಹಿಡ್ಕೊಂಡು 5 ರೂಪಾಯಿ, 2 ರೂಪಾಯಿ, 1 ರೂಪಾಯಿ ಮಾಡಿ ಒಂದು 50, 100, 75. ನಮಗೆ 6 ತಿಂಗಳಿಗೆ 300 ರೂಪಾಯಿ ಸಂಬಳ ಇದ್ದದ್ದು. ಆವಾಗ ಮೇಳಕ್ಕೆ 125 ರೂಪಾಯಿ ಒಳ್ಳೆ ಇದ್ದದ್ದು. ಅಷ್ಟು ದುಡ್ಡು ಮಾಡಲಿಕ್ಕೂ ಆಗ್ತಿರಲಿಲ್ಲ, ಆಟ ಸಿಗ್ತಿರಲಿಲ್ಲ. ಅಂತಹ ಮಂದಾರ್ತಿ ಮೇಳ ಈಗ 5 ಆಗಿದೆ. ಇನ್ನು 15 ವರ್ಷದ ನಂತರ ಆಯಿತು ನಿಮ್ಗೆ ಆಟ ಕೊಡುವುದು ಅಂತ ಹೇಳ್ತಾರೆ. ಕರೆಕ್ಟ್. ಅದು ಯಾಕೆ ಹಾಗಾಯಿತು ಅಂತ ಹೇಳಿದರೆ, ಒಂದು ಜನರ ಶ್ರದ್ಧೆ, ಈ ಬಯಲಾಟದ ಹರಕೆ ಮೇಳದ ಆಟವೇ ಕಾರಣ. ಅವರು ಮತ್ತೊಂದು, ಇನ್ನೊಂದು ನಂಬಿಕೆಯೇ ದೇವರು ಅಂತ ಹೇಳ್ತಾರೆ. ಮಂದಾರ್ತಿ ಮೇಳದ ಹರಕೆ ಹೇಳಿಕೊಂಡ್ರೆ ನನ್ನ ಇಷ್ಟ ಈಡೇರ್ತದೆ, ಕಟೀಲ್ ಮೇಳದ ಹರಕೆ ಹೇಳಿಕೊಂಡ್ರೆ ನನ್ನ ಇಷ್ಟ ಈಡೇರ್ತದೆ. ಈಡೇರಿದವರೇ ಮಾಡಿಸಿದ್ದಲ್ವಾ? ಹೌದು, ಕರೆಕ್ಟ್. ಈಡೇರಿಸಿದ್ರೆ ಮಾಡ್ತಿದ್ರ. ಹಾಗಾಗಿ ಒಂದಿದ್ದ 6 ಆಯಿತು, 5 ಆಯಿತು ಅಲ್ಲಿ. ಆದ್ದರಿಂದ ಹರಕೆ ಮೇಳಗಳು ಯಕ್ಷಗಾನಕ್ಕೆ ಬಲು ದೊಡ್ಡ ಕೊಡಿ. ಮಾತ್ರ ಅಲ್ಲ, ಅರ್ಹತೆ ಉಂಟೋ ಇಲ್ವೋ ಅನ್ನೋ ಪ್ರಶ್ನೆ ಸಾವಿರಾರು ಕುಟುಂಬಗಳು ಈ ಯಕ್ಷಗಾನ ಮಾಧ್ಯಮದಿಂದ ಕರೆಕ್ಟ್ ತುಂಬಿಸಿಕೊಳ್ತಾ ಇದ್ದಾರೆ. ಇದೊಂದು ದೊಡ್ಡ ಯೋಗ. ಸರ್, ಭರವಸೆಯ ಕಲಾವಿದರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ತಾ ಇದ್ದಾರಾ ಅಥವಾ ರೂಪುಗೊಳ್ತಾ ಇಲ್ವಾ? ಬೆರಳೆಣಿಕೆಯ ಜನರು ಭರವಸೆಯ ಕಲಾವಿದರು ಇದ್ದಾರೆ. ತೆಂಕಿನಲ್ಲೂ ಇದ್ದಾರೆ, ಬಡಗಿನಲ್ಲೂ ಇದ್ದಾರೆ. ಅವರ ವರ್ತನೆಯಿಂದಲೇ ನಮಗೆ ಗೊತ್ತಾಗ್ತದೆ. ನಿಮಗೆ ಇವರಿಗೆಲ್ಲ ಗೊತ್ತಿದೆ, ನನಗೆ ದಿವಸಕ್ಕೊಂದು 4-6 ಫೋನ್ ಆದರೂ ಬರುತ್ತದೆ. ಹಗಲು ಅಂತಿಲ್ಲ, ರಾತ್ರಿ ಅಂತಿಲ್ಲ. ಮಳೆಗಾಲ ನಾನು ಮನೆಯಲ್ಲಿ ಮಲ್ಕೊಂಡಾಗೆ 1:30-2 ಗಂಟೆಗೆ ಫೋನ್ ಮಾಡಿಕೊಂಡು, ನಿದ್ರೆಗೆ ತೊಂದರೆ ಆಯಿತೋ ಏನೋ, ಹೀಗೊಂದು ವಿಷಯ ಉಂಟು ನಿಮ್ಮ ಹತ್ರ ಕೇಳುವ ಅಂತ ಮಾಡಿದೆ ಅಂತ. ಅವರು ನಿಜವಾದ ಚಿಂತಕ. ಕರೆಕ್ಟ್. ಅಂಥ ಕಲಾವಿದರು ಇದರಲ್ಲಿ ಖಂಡಿತ ಬೆಳೆಯುತ್ತಾರೆ. ಮಕ್ಕಿ ಈಶ್ವರ ನಾಯ್ಕ 9 ದಿವಸ ನಮ್ಮ ಮನೆಯಲ್ಲಿದ್ದು ಪೌರಾಣಿಕ ಪ್ರಸಂಗದ ಅರ್ಥ ಬರೆಸ್ಕೊಂಡೋದ. ಆಮೇಲೆ ಇನ್ನೊಬ್ಬ 90 ವಿಶ್ವನಾಥಾಚಾರ್ಯ ಅಂತ, ಅವರು ಒಳ್ಳೆ ಕಲಾವಿದ. ಆಮೇಲೆ ಯಲಗುಪ್ಪ ಸುಬ್ರಹ್ಮಣ್ಯ ಹೆಗಡೆ ಒಂದು ಗುಣಸುಂದರಿ ಪಾತ್ರದ ಅರ್ಥ ತಿಳಿಲಿಕ್ಕೆ 2 ದಿವಸ ನಮ್ಮ ಮನೆಯಲ್ಲಿದ್ದು ಬರೆಸ್ಕೊಂಡು ಹೋಗಿದ್ದಾರೆ. ಉಡುಪಿಯಲ್ಲಿ PPC ಹಾಲ್ನಲ್ಲಿ ನನಗೆ ಗುರುವಂದನಾ ಕಾರ್ಯಕ್ರಮ ಇಟ್ಟುಕೊಂಡು ನನಗೆ ಸನ್ಮಾನ ಮಾಡಿದ್ದಾರೆ. ಅವರೆಲ್ಲ ಬೆಳವಣಿಗೆಯ ಲಕ್ಷಣ ಕಾಣುವ ಕಲಾವಿದರು. ಇನ್ನು ಕೆಲವರು ಇದ್ದಾರೆ, ನಿತ್ವೇಷ ಹೋಗಿ ಬಂದರು, ಒಡ್ಡೋಲ್ಗಕ್ಕೆ ನನ್ನ ವೇಷ ಬೇಕಾ, ಈ ಪ್ರಸಂಗದಲ್ಲಿ ಒಡ್ಡೋಲ್ಗಕ್ಕೆ ವೇಷ ಇಲ್ಲ ಮಾರೆ, ಕೂಡಲೇ ತಲೆಯದ್ದನ್ನು ಕಳಿಸಿಟ್ರು, ಮುಸುಗ ಹಾಕೊಂಡು ಮೊಬೈಲ್ ನೋಡ್ಲಿಕ್ಕೆ ಶುರು ಮಾಡಿದ್ರು. ಅವರೆಂತ ಬೆಳೀತಾರೆ. 2 ವರ್ಗದವರು ಇದ್ದಾರೆ. ಕರೆಕ್ಟ್ ಕರೆಕ್ಟ್.
ಬೆಳವಣಿಗೆಯವರು ಇದ್ದಾರೆ, ಮೂಲೆ ಗುಂಪಾಗುವವರು ಇದ್ದಾರೆ. ಸರ್, ಕಾಲಮಿತಿ ಯಕ್ಷಗಾನದ ಬಗ್ಗೆ ತಮ್ಮ ಖಚಿತವಾದಂತಹ ಒಂದು ಅಭಿಪ್ರಾಯ ಏನು? ಇದರ ಸಾಧಕ ಬಾಧಕ ಎರಡು. ಕಾಲಮಿತಿ ಯಕ್ಷಗಾನ ವರ್ತಮಾನ ಕಾಲಕ್ಕೆ ಇದು ಸೂಕ್ತ. ಇಡೀ ರಾತ್ರಿಯ ಯಕ್ಷಗಾನ ಯಾಕೆಂದರೆ ಇದೊಂಥರ ಯಾಂತ್ರಿಕ ಯುಗ ಆಗಿದೆ. ಈ ಮೊದಲು ನಾವೊಂದು ಮದುವೆಗೆ, ಈಗ ನೀವು ನನ್ನ ಬಂಧು ಅಂತ ಆದರೆ ನಿಮ್ಮ ಮನೆಯಲ್ಲಿ ಮದುವೆ ಆದರೆ 2 ದಿವಸ ಮೊದಲು ಬಂದು ನಿಮ್ಮ ಚಪ್ಪರ ತೋರಣದಲ್ಲಿ ನಾನು ಭಾಗವಹಿಸ್ತಿದ್ದೆ. ಮದುವೆ ಆಗಿ 2 ದಿವಸವೂ ನಿಮ್ಮ ಮನೆಯಲ್ಲಿ ನಿಲ್ತಿದ್ದೆ. ಈಗ 12 ಗಂಟೆ ಆಗುವವರೆಗೂ ಜನ ಇಲ್ಲ. 12:15 ಆಗುವಾಗ ಬಂದರು, 1:15 ಆಗುವಾಗ 2 ಗಂಟೆ ಒಳಗೆ ಹೋದರು. ಅಂದರೆ ಜನರು ಬಹಳ ಅವಸರದಲ್ಲಿದ್ದಾರೆ. ಈ ಇಡೀ ರಾತ್ರಿ ನಿದ್ರೆ ನೋಡಿ ಮರುದಿವಸ ವಿಶ್ರಾಂತಿ ಪಡೆಯುವ ವ್ಯವಧಾನ ಇಲ್ಲ ಮನುಷ್ಯರಿಗೆ. ಅದರ ಅರ್ಥ ಯಕ್ಷಗಾನಕ್ಕೆ ಕಾಲಮಿತಿಯೇ ಬೇಕು ಅಂತ ಹೇಳಲಿಕ್ಕೆ ಕಾರಣ ಅದು. ಯಾಕೆಂದರೆ ನಾನು ನೀಲಾವರ ಮೇಳದಲ್ಲಿ ಇದ್ದೆ. ಬೆಳಗುವರಿಗೆ ಆಟ ಆಗ್ತಾ ಇತ್ತು. ಚೇರ್ ತರ್ತಾರೆ ಪ್ರೇಕ್ಷಕರಿಗೆ, ಆಮೇಲೆ ಅವರಿಗೆ ರಾತ್ರಿ ಚಾ ತಿಂಡಿ ಕೊಡ್ತಾರೆ. ಎಲ್ಲ 1:30-2 ಗಂಟೆ ಆಗುವಾಗ ಖಾಲಿ ಕುರ್ಚಿ. ಆಟ ಆಡಿಸಿದವರು ಎಲ್ಲಿದ್ದಾರೆ ಅಂತ ಹುಡುಕಿದರೆ ಅವ್ರ ಮನೇಲಿ ಹೋಗಿ ಮಲಗಿರ್ತಾರೆ. ಸ್ವಾಮಿ, ಒಬ್ಬರು ಪ್ರೇಕ್ಷಕರಿಲ್ಲ, ನಾವು ಯಾರಿಗೆ ಆಟ ಮಾಡೋದು? ಹಂಗಾರೆ ಮಂಗಲ ಮಾಡಿ ಅಂತ ಅವ್ರು ನಿದ್ದೆ ಕಣ್ಣಲ್ಲಿ ಹೇಳೋದು. ಆಟ ಆಡಿಸಿದವನೇ ಬೆಳಗುವರಿಗೆ ನೋಡಲಿಕ್ಕೆ ತಯಾರಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇಡೀ ರಾತ್ರಿ ಆಟ ಬೇಕೇ? ಬೇಡವೇ ಬೇಡ. ಕಾಲಮಿತಿಯೇ ಸರಿ. ದೂರದಿಂದ ಬಂದವರು ಏನು ಮಾಡುವುದು ಅಂತ ಒಂದು ಪ್ರಶ್ನೆ ಬರ್ತದೆ. ಕರೆಕ್ಟ್. ಯಕ್ಷಗಾನದ ಬಗ್ಗೆ ಅತಿ ಆಸಕ್ತಿ ಉಂಟು, ದೂರದಿಂದ ಬಂದರು. ಕಾಲಮಿತಿ ಅಂತ ತಿಳಿದೇ ಬರುವವರು ಮರಳಿ ಹೋಗುವುದಕ್ಕೋ ಉಳ್ಕೊಳ್ಳುವುದಕ್ಕೋ ವ್ಯವಸ್ಥೆ ಮಾಡಿಕೊಂಡೇ ಬರ್ತಾರೆ. ಹೌದು, ಇಲ್ಲದಿದ್ರೆ ಅವರು ಬರುವುದೇ ಇಲ್ಲ. ಹೌದು, ಕರೆಕ್ಟ್. ಆದ್ದರಿಂದ ಕಾಲಮಿತಿಯಿಂದ ತೊಂದರೆ ಆಗ್ತದೆ ಅನ್ನೋದು ಸುಳ್ಳು. ಈಗ ನೋಡಿ, ಯಕ್ಷಗಾನದ ಬೆಳವಣಿಗೆಗಳನ್ನು ನಾವು ಯಾವ ಮಾನದಂಡದಿಂದ ಅಳೆಯಬಹುದು ಅಂತಂದ್ರೆ, ಮುಂಚಿಗಿಂತ ಈಗ ಆಟಗಳು ಅನಾಯಾಸವಾಗಿ ಸಿಗ್ತದೆ. ಮುಂಚೆ ಎಲ್ಲ ಅದೇ ಹೇಳಿದ ಆ ರೀತಿ ಅಳೆಯುವುದಾ, ಅಥವಾ ಪ್ರದರ್ಶನದ ಸಂಖ್ಯೆ ಹೆಚ್ಚಾಗಿದೆ ಅದರಿಂದಾಗಿ ಯಕ್ಷಗಾನ ಬೆಳೆಯಿತು ಅಂತ ಹೇಳುದಾ, ಪ್ರೇಕ್ಷಕರು ಹೆಚ್ಚಾದ್ರು ಅದಕ್ಕೆ ಬೆಳೆಯಿತು ಅಂತ ಹೇಳುದಾ? ಹೇಗೆ ಯಕ್ಷಗಾನದ ಬೆಳವಣಿಗೆಗೆ ಒಂದು ಮಾನದಂಡ ಏನು ಸರ್? ಈಗಿನ ಯಕ್ಷಗಾನದ ಬೆಳವಣಿಗೆ ನಾನು ಹೇಳಬೇಕು ಅಂತಾದ್ರೆ, ಇದನ್ನು ಉದ್ಯಮ ಅಂತ ಅಂಗೀಕರಿಸಿ ಬೆಳೆಸಿದ್ದಾರೆ. ಇದನ್ನು ಕಲಾತ್ಮಕವಾಗಿ ಬೆಳೆಸಲಿಲ್ಲ. ಕರೆಕ್ಟ್. ಗೊತ್ತಾಯ್ತಾ? ಈಗ ಇದೆಲ್ಲ ಇಷ್ಟು ಮೇಳಗಳಿದ್ದಾವೆ, ಇಷ್ಟು ಪ್ರದರ್ಶನಗಳು ನಡೆಯುತ್ತದೆ ಅಂತ ಹೇಳುವುದರಿಂದ ಯಕ್ಷಗಾನ ಈಗ ಭಾರಿ ಎತ್ತರಕ್ಕೆ ಹೋಗಿದೆ ಅಂತ ನಾವು ತಿಳಿಯುವುದು ಭ್ರಮೆ. ಇದು ಇಲ್ಲವೇ ಕೇಳಿದರೆ ಕೆಲವರು ಯಕ್ಷಗಾನಕ್ಕಾಗಿಯೇ ಯಕ್ಷಗಾನ ಮಾಡಿಸುವವರಿದ್ದಾರೆ. ಅಂಥದ್ದು ಆ ಸಂಖ್ಯೆ ಕಡಿಮೆ ಅಂತ ನಾನು ಹೇಳುದು. ಇದನ್ನು ವ್ಯವಹಾರ ಅಂತ ತಿಳಿದೇ ಇದನ್ನು ಬೆಳೆಸಿದ್ದಾರೆ. ಕರೆಕ್ಟ್. ಅಂದ್ರೆ ನೀವು ಹೇಳಿದ ಅದು ಕರೆಕ್ಟ್. ಫಿಲ್ಮ್ ಇಂಡಸ್ಟ್ರಿಯ ಹಾಗೆ ಯಕ್ಷಗಾನ ಇಂಡಸ್ಟ್ರಿ. ಹೌದಪ್ಪ. ಆದರೆ ಇದು ಒಂದು ವ್ಯವಹಾರ ಆಗಿದೆ. ಕರೆಕ್ಟ್. ಯಕ್ಷಗಾನದ ಬೆಳವಣಿಗೆ ಈಗ ಹೀಗಾದದ್ದು ಕಾರಣ ಅದು. ಇದರಿಂದ ಲಾಭ ಸಿಗ್ತದೆ ಅಂತ ಗೊತ್ತಾಗಿದೆ. ಆದ್ದರಿಂದ ಇಲ್ಲದೇ ಇದ್ರೆ ವರ್ಷಕ್ಕೆ 2-3 ಮೇಳ ಹೆಚ್ಚಾಗ್ತಾ ಉಂಟು. ಕಲಾವಿದರು ಯಾರು ಕೇಳಿದರೆ ಸರಿಯಾಗಿ ಮುಖಕ್ಕೆ ಬಣ್ಣ ಹಚ್ಚಲಿಕ್ಕೆ ಬಾರದೇ ಇದ್ದವ. ಕರೆಕ್ಟ್. ಅವನಿಗೂ ಡಿಮ್ಯಾಂಡ್. ಈಗ ಯಾಕೆ ಡಿಮ್ಯಾಂಡ್ ಅಂತ ಹೇಳಿದರೆ ಅಷ್ಟು ಗೊತ್ತಿದ್ದವು ಇಲ್ಲ. ಈಗ ಕಟೀಲು ಮೇಳದ 6 ಮೇಳದಲ್ಲಿ ಗಾಳಿಸಿ ತೆಗೆಯುವುದು ಅಂತ ಹೇಳ್ತಾರೆ. ಕರೆಕ್ಟ್. ಹೌದು. ಮಂದಾರ್ತಿ 5 ಮೇಳದಲ್ಲಿ ಗಾಳಿಸಿ ತೆಗೆದರೆ ಕಟೀಲಿನಲ್ಲಿ ಪ್ರಾಯಶಃ 3 ಮೇಳ ಮಾಡಬಹುದು ಏನು. ಅಲ್ಲ, ನ್ಯಾಯ ಆಯಾಯ ಜಾಗಕ್ಕೆ ಅರ್ಹತೆ ಇದ್ದವರನ್ನೇ ನೀವು ಕೂರಿಸಿದ್ರೆ 2 ಅಥವಾ 3 ಮಾಡಬಹುದು. ಮಂದರ್ತಿಯಲ್ಲೂ ಅಷ್ಟೇ ಇರುವುದು. ಮತ್ತೆಲ್ಲ ಇದು ತಲೆ ಲೆಕ್ಕದ ಕಲಾವಿದರೇ ಇರುವುದು ಅಲ್ವಾ? ಕರೆಕ್ಟ್. ಹೌದು ಸರ್. ಸರ್, ಈಗ ಯಕ್ಷಗಾನ ಈ ಬಯಲಾಟಗಳಲ್ಲೆಲ್ಲ ಈ ಬ್ಯಾಂಡ್ ಸೆಟ್, ಸಿಡಿಮದ್ದು, ರಂಗಸ್ಥಳದ ಅತಿಯಾದ ಅಲಂಕಾರ, ಇಂತಹ ಆಡಂಬರಗಳು ಏನು ಯಕ್ಷಗಾನಕ್ಕೆ ಬೇಕಾ? ಯಕ್ಷಗಾನಕ್ಕೆ ಮಾರಕ. ಯಾಕೆ ಅಂತ ಹೇಳಿದರೆ, ಆಟ ಆಡಿಸಿದ ಅವರೊಂದು ಆಟ ಆಡಿಸಿದ್ರು ಮಾರಾಯ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದರಂತೆ. ಅವರ ಇದು ಹೆಗ್ಗಳಿಕೆಗಾಗಿ ಇದನ್ನು ಮಾಡುವುದೇ ವಿನ ಕರೆಕ್ಟ್. ಈ ಯಕ್ಷಗಾನಕ್ಕೆ ನಿಮ್ಮ ಬ್ಯಾಂಡು, ಬಿಗಿಲು, ಗರ್ನಾಲು ಯಾವುದೂ ಅಗತ್ಯ ಇಲ್ಲ. ಯಕ್ಷಗಾನವನ್ನು ಯಕ್ಷಗಾನೀಯವಾಗಿ ಕೊಡುವುದಕ್ಕೆ ಬೇಕಾದ ಚಕ್ರತಾಳ ಉಂಟು, ಚಂಡೆ ಉಂಟು, ಮದ್ಲೆ ಭಾಗವತಿಗೆ ಉಂಟು.
ಹಾರ್ಮೋನಿಯಂ ಉಂಟು, ಇಷ್ಟು ಸಾಕು ಈ ಮೇಳ, ನಿಮ್ಮ ಬ್ಯಾಂಡು ಇದು ಬೇಡ ಆಯಿತು. ಅದೆಲ್ಲ ಈಗ ಹೋದ ಮೇಲೆ ನಂತರದ ಸನ್ನಿವೇಶ ಸಪ್ಪೆಯಾಗಿ ಕಾಣೋದಿಲ್ವ ನಿಮಗೆ? ಕರೆಕ್ಟ್. ಅದಿಲ್ಲ ಅಂತಾದರೆ ಈ ಗಾಂಭೀರ್ಯವೇ ನೀವು ಸ್ವೀಕರಿಸ್ತೀರಿ. ಕರೆಕ್ಟ್, ಹೌದು. ಆದ್ದರಿಂದ ನನಗದು ಅಗತ್ಯ ಅಂತ ಅನ್ನಿಸುವುದೇ ಇಲ್ಲ. ಸರ್, ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರದ್ದು? ಕಲಾವಿದರದ್ದ, ಪ್ರೇಕ್ಷಕರದ್ದ, ಮೇಳದ ಯಜಮಾನರುಗಳದ್ದ ಅಥವಾ ವ್ಯವಸ್ಥಾಪಕರದ್ದ, ಯಾರ್ದು ಸರ್? ಯಕ್ಷಗಾನವನ್ನು ಉಳಿಸುವಲ್ಲಿ ಎಲ್ಲರಿಗೂ ಅಷ್ಟಷ್ಟು ಹೊಣೆ ಇದೆ. ನಿಮಗೆ ನಾನೊಂದು ಮನೆಯ ಯಜಮಾನ ಅಂತ ಆದರೆ, ನನ್ನ ಮನೆ ಸುಸೂತ್ರವಾಗಿ ನಡೀಬೇಕು ಅಂತ ಆದರೆ ನಾನು ಹೇಳಿದಾಗೆ ನನ್ನ ಹೆಂಡತಿ ಕೇಳಬೇಕು, ನನ್ನ ಮಕ್ಕಳು ಅಪ್ಪ ಮಾಡಿಟ್ಟ ಆಸ್ತಿ ಉಳಿಸಬೇಕು ಅನ್ನೋದರ ಬಗ್ಗೆ ಆಸಕ್ತಿ ವಹಿಸಬೇಕು, ಮನೆಗೆ ಬಂದ ಸೊಸೆಯೂ ಕೂಡ ಅನಾವಶ್ಯಕ ಹಾಳಾಗುವುದನ್ನು ಆಗದೇ ಇದ್ದ ಹಾಗೆ ತಡೆಯಬೇಕು. ಹೀಗೆ ಇದು ಒಂದು ಕುಟುಂಬ ಅಂತ ನಾವು ಎಣಿಸಿದರೆ ಪ್ರೇಕ್ಷಕರೂ ಹೌದು, ಮೇಳದ ದನಿಯೂ ಹೌದು, ಕಲಾವಿದರು ಹೌದು, ಎಲ್ಲರೂ ಇದರ ಬಗ್ಗೆ ಒಟ್ಟು ಚಿಂತನೆ ಮಾಡಿದರೆ ಮಾತ್ರ ಒಂದು ಸುಸಂಸ್ಕೃತ ಕುಟುಂಬ ಬೆಳೆದ ಹಾಗೆ ಈ ಯಕ್ಷಗಾನ ಬೆಳೆಯುತ್ತದೆ. ಒಬ್ಬೊಬ್ಬನಿಂದ ಇದನ್ನು ಬೆಳೆಸಲಿಕ್ಕೆ ಉಳಿಸ್ಲಿಕ್ಕೆ ಆಗುವುದೇ ಇಲ್ಲ. ಯಕ್ಷಗಾನದ ಮುಂದಿನ ಭವಿಷ್ಯ, ಅದರ ಬಗ್ಗೆ ತಮಗೆ ಏನು ಅನಿಸ್ತದೆ ಸರ್? ಇಷ್ಟು ವರ್ಷದ ಸುದೀರ್ಘ 53 ವರ್ಷದ ಅನುಭವವನ್ನು ಆಧಾರವಾಗಿ ಇಟ್ಟುಕೊಂಡು ನೀವು 53 ವರ್ಷದಲ್ಲಿ ಯಕ್ಷಗಾನದ ಏಳು ಬೀಳುಗಳನ್ನು ನೋಡಿದವರು. ಇನ್ನು ಮುಂದಕ್ಕೆ ಇದು ಯಾವ ರೀತಿ ಬೆಳೆಯಬಹುದು? ಆ ರೀತಿಯ ಬೆಳವಣಿಗೆಯಿಂದ ಯಕ್ಷಗಾನಕ್ಕೆ ಎಷ್ಟು ಅದರಿಂದ ಅನುಕೂಲತೆ ಉಂಟು? ಈ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ಸರ್? ಯಕ್ಷಗಾನ ಅನ್ನುವ ಹೆಸರು ಸಾಯುವುದಿಲ್ಲ, ಯಕ್ಷಗಾನದ ಸ್ವರೂಪ ಸಾಯುತ್ತದೆ. ಯಾಕೆ ಅಂತೇಳಿದರೆ, ಮೊದಲಿನ ಯಕ್ಷಗಾನದ ವೇಷಭೂಷಣಗಳಲ್ಲಿ ಮಡಿವಂತಿಕೆ ಅಂದರೆ ಚೊಕ್ಕತನ ಇರಲಿಲ್ಲ. ಕರೆಕ್ಟ್, ಗೊತ್ತಾಯ್ತಾ? ಆಮೇಲೆ ಅದಕ್ಕೆ ಆಯಾ ಆಕಾರ ಸ್ವರೂಪ ಎಲ್ಲ ಚಂದ ಆಗ್ತಾ ಬಂತು. ಈಗ ಏನಾಗಿದೆ ಅಂತ ಹೇಳಿದರೆ ಪುನರಾವರ್ತನೆಗೊಂಡಿದೆ. ಪುನರಾವರ್ತನೆಗೊಂದರೆ ಸ್ತ್ರೀ ಪಾತ್ರಧಾರಿ ಇಷ್ಟಕ್ಕೆ ರವಕೆ ಹಾಕ್ತಾನೆ, ಇಲ್ಲಿ ಇಷ್ಟು ಹೊಟ್ಟೆ ತೋರಿಸ್ತಾನೆ. ಮೊದಲದಿರಲಿಲ್ಲ. ಮತ್ತು ಪುರುಷ ವೇಷ ಹಾಗೆ ಈಶ್ವರ, ವಿಷ್ಣು, ಕೃಷ್ಣ, ರಾಮ ಇಂಥ ಪಾತ್ರಗಳಲ್ಲಿ ವೈವಿಧ್ಯತೆ. ಈಗ ಯಾವುದು ಸುಲಭ ಆಗ್ತದೆ ನೋಡ್ತಾರೆ ಕೆಲವರು. ಆದ್ದರಿಂದ ಯಕ್ಷಗಾನದ ಸ್ವರೂಪ ಬದಲಾಗ್ತದೆ, ಯಕ್ಷಗಾನ ನಿರಂತರ ಉಳಿಯುತ್ತದೆ. ಸರ್, ಈಗ ನೀವು ಬಡಗುತಿಟ್ಟಿನಲ್ಲಿ ಅದೇ ದಶಾವತಾರಿ ಅನ್ನುವಂಥ ಹೆಸರು ಪಡೆದಂತಹ ವೀರಭದ್ರ ನಾಯಕರ ಜೊತೆ ನೀವು ಏನು 3 ವರ್ಷ ತಿರುಗಾಟ ಮಾಡಿದವರು. ಆ ತಿರುಗಾಟದ ಅನುಭವವನ್ನು ಸ್ವಲ್ಪ ಹಂಚಿಕೊಳ್ತೀರಾ ಸರ್? ಅಂದರೆ ನಿಮಗೆ ಗುರುಗಳು ಹೌದು, ಅವರ ಸ್ವಲ್ಪ ವಿಚಾರಗಳನ್ನು ಮತ್ತು ಅವರೊಂದಿಗಿನ ಒಡನಾಟದ ವಿಚಾರಗಳನ್ನು ಸ್ವಲ್ಪ ಹಂಚಿಕೊಳ್ತೀರಾ ಸರ್? ಅವರ ವೈಯಕ್ತಿಕ ಜೀವನ ನಮಗೆ ಬೇಡ. ಹೌದು, ಕಲಾವಿದನಾಗಿ ಪ್ರಬುದ್ಧ ಕಲಾವಿದ. ಶಂಕರನಾರಾಯಣ ಸ್ವಾಮಿಗರು, ರಾಮದಾಸ್ ಸ್ವಾಮಿಗರ ಎದುರು ಸಮರ್ಥವಾಗಿ ಅರ್ಥ ಹೇಳಿ ಗೆಲ್ಲುವ ಯೋಗ್ಯತೆ ಇದ್ದವರು. ನೃತ್ಯದಲ್ಲಿ ಮಡಬಾಡಿ ತಿಟ್ಟು ಮತ್ತು ಹಾರಾಡಿ ತಿಟ್ಟು ಅಂತ 2 ತಿಟ್ಟು. ಕರೆಕ್ಟ್. ಮಡಬಾಡಿ ತಿಟ್ಟಿನ ಒಂದು ಸಮರ್ಥ ಕಲಾವಿದ ಅವರು. ಅವರೊಟ್ಟಿಗಿನ ಒಡನಾಟ ಅಂತ ಹೇಳಿದರೆ, ಅವರ ಶಿಷ್ಯರಾಗಿರುವವರು ಬೇರೆಯವರೊಟ್ಟಿಗೆ ಹೆಚ್ಚು ಬೆರೆತು ಮಾಡಲಿಕ್ಕೆ ಅವರು ಬಿಡ್ತಿರಲಿಲ್ಲ. ಅವರ ಸೇವೆ ಮಾಡಬೇಕಿತ್ತು. ಆ ಕಾಲದಲ್ಲಿ ಯಕ್ಷಗಾನ ಕಲಿಯುವುದಕ್ಕೆ ಹಿರಿಯರ ಸೇವೆಯೇ ಮಾಡಿ. ಅವಾಗ ಯಕ್ಷಗಾನ ತರಬೇತಿ ಕೇಂದ್ರಗಳು ಇರಲಿಲ್ಲ. ಹಾಗಾಗಿ ಅವರಿಗೆ ಬಿಡುವಿದ್ದಾಗ ಹೀಗೆ ತಲೆ ತೋರಿಸಿ ಏನಾದರೂ ಕೇಳಿದರೆ ಅವರು ಹೇಳಿಕೊಟ್ಟದ್ದನ್ನು ಕಲಿಬೇಕಿತ್ತು. ಒಂದು ದಿವಸ ಹೇಳಿಕೊಟ್ಟದ್ದನ್ನು ನಾವು 2, 3, 4 ದಿವಸ ನಮ್ಮಷ್ಟಕ್ಕೆ ಗುಡ್ಡದ ಮೇಲೆಯೋ ಚೌಕಿ ಹಿಂದುಗಳಿಗೋ ಕುಣಿದು ಅಭ್ಯಾಸ ಮಾಡಿ ಅವರಿಗೆ ಅದನ್ನು ಒಪ್ಪಿಸಬೇಕು. ಹೌದೌದು. ಎಲ್ಲಿವರೆಗೆ ಮತ್ತೆ ಕೆಲವು ಸಲ ನಾವು ಊರಿಂದ ಊರಿಗೆ ನಾವು 4-5 ಮೈಲಿ, ಅವಾಗ ಕಿಲೋಮೀಟರ್ ಇಲ್ಲ, ಮೈಲಿ ನಡೆಯುವಾಗ ಅವರ ಚೀಲವನ್ನು ನಾವೇ ಹಿಡ್ಕೊಂಡು ದಾರಿಯಲ್ಲಿ ನಡೆಯುವಾಗ ಅವರು ನೇರ ನಡ್ಕೊಂಡು ಬರ್ತಿದ್ರು. ನಾವು ಬೆನ್ನು ಹಾಕಿ ಇದನ್ನು ಹೊತ್ಕೊಂಡು ಕುಣಿತಾ ಹೋದದ್ದು ಉಂಟು. ಆ ಥರವೂ ಓಡಾಡಿಸ್ತಿದ್ರು. ಆಮೇಲೆ ಕೈಯಲ್ಲಿ ಬೀಸುವ ಕ್ರಮ ಹೇಗೂ ಇರಲಿಲ್ಲ, ಕಾಲಿನಲ್ಲೇ ಒದ್ದೆ ಬೀಸುವ ಕಾಲ ಅದು. ಹಿರಿಯ ಕಲಾವಿದ ಒದ್ದೆ ಬೀಸುವುದು ಹೇಗೂ ಇತ್ತು.
ಚೌಕಿಯ ಗಣಪತಿ ಬೆಟ್ಟಿಗೆ ಅವನು ಕೂಡ ಹುಡುಗರು ಮಕ್ಕಳನ್ನೆಲ್ಲ ಒದ್ದೆ ಎಬ್ಬಿಸ್ತಾ ಇದ್ದ. ಅಂತ ಒಂದು ರೀತಿಯ ದೌಷ್ಟ್ಯ ನಡೀತಿತ್ತು 50 ವರ್ಷದ ಹಿಂದೆ. ಕರೆಕ್ಟ್. ಈಗ ನಿದ್ವೇಷದ ಹುಡುಗನಿಗೆ ಮೇಳದ ಯಜಮಾನ ಕಾಲ್ ತಾಗಿಸಿದ್ರು ಅಷ್ಟು ಬದಲಾಗಿ. ಕರೆಕ್ಟ್. ಅಂದ್ರೆ ಅವರ ಪಾತ್ರ ಪ್ರಸ್ತುತಿ, ಅವರ ಒಂದು ಆ ವಿಚಾರಗಳ ಬಗ್ಗೆ ನಿದ್ರೆ ಮಾಡ್ಲಿಕ್ಕೂ ಬಿಡ್ತಿರ್ಲಿಲ್ಲ. ಅವರ ಪಾತ್ರ ನಿರ್ವಹಣೆ ಚೆನ್ನಾಗಿರ್ತಿತ್ತು. ನೀನು ಹಗಲು ನಿದ್ರೆ ಮಾಡು, ಈ ನಿನಗೆ ಪುರುಸೊತ್ತಿದ್ದಾಗ ಆಟ ನೋಡು ಅಂತ. ಆಟ ನಮ್ಮ ವೇಷ ಇರಲಿ ಇಲ್ಲದೆ ಇರಲಿ, ಇಡೀ ರಾತ್ರಿ ಆಟ ನೋಡು. ನಿನಗೆ ಯಾವ ಲೈನಿನ ವೇಷಗಳು ಮುಂದೆ ಬರ್ತದೋ ಹೇಳಲಿಕ್ಕೆ ಬರುವುದಿಲ್ಲ. ಆದ್ರಿಂದ ಒಂದು ಪುರಾಣ ಜ್ಞಾನವೂ ಸಿಗ್ತದೆ. ಕರೆಕ್ಟ್. ಯಾವ್ಯಾವ ಪಾತ್ರ ಹೇಗೆ ನಿರ್ವಹಿಸಬೇಕು ಅನ್ನುವುದು ಗೊತ್ತಾಗ್ತದೆ ಅಂತ ಕಲಿಯುವ ಹಾಗಿತ್ತು. ಸಿರಿಯಾರ ಮಂಜುನಾಯಕರು, ಹಾರಾಡಿ ರಾಮಗಾಣಿಗರು, ಉಡುಪಿಯ ಬಸವಣ್ಣ, ಕೋಟ ವೈಕುಂಠ ನಾಯಕು, ಆಮೇಲೆ ಇಂಥ ಸಕೋಟು ಲಕ್ಷ್ಮೀನಾರಾಯಣಯ್ಯ, ಎಂಥದ್ದು ಪ್ರಬುದ್ಧ ಕಲಾವಿದರು ಆ ಕಾಲದ. ಹಾಗಾಗಿ ಆಯಾ ಈ ಪೌರಾಣಿಕ ಪ್ರಸಂಗಕ್ಕೆ ಆ ಕಾಲದಲ್ಲಿ ಯಾವ್ಯಾವ ಪ್ರಸಂಗದ ನಡೆ ಅಂತ ಇತ್ತು. ಆ ನಡೆಗಳು ಅಷ್ಟು ಅಚ್ಚುಕಟ್ಟಾಗಿತ್ತು. ಅದನ್ನೆಲ್ಲ ಅವರನ್ನು ನೋಡಲಿಕ್ಕೆ ರಾತ್ರಿ ನಿದ್ರೆ ಮಾಡಲಿಕ್ಕೆ ಬಿಡ್ತಿರಲಿಲ್ಲ ಗುರುಗಳು. ಹಾಗಾಗಿ ಅದನ್ನು ನೋಡಿಯೂ ಕಲಿಬೇಕಿತ್ತು, ಮತ್ತು ಇವ್ರ ಹತ್ರ ಕೇಳಿಯೂ ಕಲಿಬೇಕಿತ್ತು, ಸ್ವತಃ ಆಲೋಚನೆ ಮಾಡಿಯೂ ನಿರ್ವಹಿಸಬೇಕು. ನಿಮ್ಮದು ಟೋಟಲ್ ಬಡಗುತಿಟ್ಟಿನ ಒಟ್ಟು ತಿರುಗಾಟ ಎಷ್ಟು ಸರ್? ನನಗೆ ಹೌದು 5, 2, 7, 2, 9, 11, 13, 15, 18 ವರ್ಷ. ಯಾವ್ಯಾವ ಮೇಳದಲ್ಲೆಲ್ಲ ಇದ್ರಿ ಸರ್ ಬಡಗುತಿಟ್ಟಲ್ಲಿ? ನಮ್ಮ ಮೇಳದಲ್ಲಿ ಆಯ್ತಲ್ಲ, ಜಗದಂಬ ಯಕ್ಷಗಾನದಲ್ಲಿ, ಕಿಗ್ಗ ಮೇಳದಲ್ಲಿ 1 ವರ್ಷ, ಗೋಳಿಗರಡಿ ಮೇಳದಲ್ಲಿ 3 ವರ್ಷ, ಮಂದರ್ತಿ ಮೇಳದಲ್ಲಿ ಮೊದಲು 3, ಆ ನಂತರ 2, 5 ವರ್ಷ, ಸಾಲಿಗ್ರಾಮ ಮೇಳದಲ್ಲಿ 2 ವರ್ಷ, ಪೆರಡೂರು ಮೇಳದಲ್ಲಿ 2 ವರ್ಷ, ನೀಲಾವರ ಮೇಳದಲ್ಲಿ 2 ವರ್ಷ, ಗುತ್ಯಮ್ಮ ಯಕ್ಷಗಾನ ಮಂಡಳಿ ಅಂತ ಅದರಲ್ಲಿ 2 ವರ್ಷ. ಹೀಗೆ ಬಡಗಿನ ಎಲ್ಲ ಮೇಳದಲ್ಲಿ, ಮಾರನಗಟ್ಟೆ ಮೇಳಕ್ಕೊಂದು ಹೋಗಲಿಲ್ಲ ನಾನು. ತೆಂಕುತಿಟ್ಟಿನಲ್ಲಿ ಧರ್ಮಸ್ಥಳ, ಸುರತ್ಕಲ್ಲು, ಮಂಗಳಾದೇವಿ 3 ಮೇಳ. ಧರ್ಮಸ್ಥಳ ಮೇಳದಲ್ಲಿ 3 ವರ್ಷ, ಸುರತ್ಕಲ್ ಮೇಳದಲ್ಲಿ ಮೊದಲು 19 ವರ್ಷ, ಮಧ್ಯೆ 2 ವರ್ಷ ಸಾಲಿಗ್ರಾಮಕ್ಕೆ ಹೋಗಿದ್ದೆ, ಮತ್ತೆ 5 ವರ್ಷ, 24 ವರ್ಷ ಸುರತ್ಕಲ್ನಲ್ಲಿ. ಮಂಗಳಾದೇವಿಯಲ್ಲಿ 2 ವರ್ಷ, 24, 26, 3, 29 ವರ್ಷ. ಮತ್ತೆ ಸುಂಕದಗಟ್ಟೆ, ಆಮೇಲೆ ತಾಲಕ 29 ಅಲ್ಲ 31 ಆಯ್ತು. ತಲಕಳ 1 ವರ್ಷ, ಸುಂಕದಗಟ್ಟೆ 1 ವರ್ಷ, ಈಗ ಹನುಮಗಿರಿ. ಹೌದು ಸರಿ. ಈಗ ಈ ಎಲ್ಲಾ ರೀತಿಯ ನಿಮ್ಮ ಒಂದು ಏನು ಯಕ್ಷಗಾನದ ಸಾಧನೆಗೆ ನಿಮ್ಮ ಕುಟುಂಬ ವರ್ಗದ ಸಹಕಾರದ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಮ್ಮ ತಂದೆಯವರಿಗೆ ಯಕ್ಷಗಾನಕ್ಕೆ ನಾನು ಹೋಗೋದು ಭಾಳ ಇಷ್ಟ ಇತ್ತು. 67 ಇಸ್ವಿಯಲ್ಲಿ ಬೊಂಬೈಯಿಂದ ಕೃಷ್ಣಕೃಪಾ ಯಕ್ಷಗಾನ ಮಂಡಳಿಯವರು 50 ರೂಪಾಯಿ ಕಳಿಸಿ ಬೊಂಬೈಗೆ ಬನ್ನಿ ಅಂತ. ಆ ಬೊಂಬೈಯಿಂದ ಬಂದ ಕಾಗದವನ್ನು ಇಡೀ ಊರಿನವರಿಗೆಲ್ಲ ತಗೊಂಡೋಗಿ ತೋರಿಸಿದ್ರು, ನನ್ನ ಮಗನ ಬೊಂಬೈಗೆ ಕರೆದಿದ್ದಾರೆ ಅಂತೇಳಿ. ಅಂದರೆ ಅವಾಗ ಬೊಂಬೈಗೆ ಹೋಗೋದ್ರೆ ಈಗ ಅಮೇರಿಕಕ್ಕೆ ಹೋದಾಗಿದೆ. ಆ ಕಾಲದಲ್ಲಿ ಬೊಂಬೈಯಲ್ಲಿ ಅಷ್ಟು ಗೌರವವೂ ಇತ್ತು. ವಿ.ಟಿ. ಸ್ಟೇಷನ್ನಲ್ಲಿ ನಾವು ಟ್ರೈನ್ನಿಂದ ಕೆಳಗೆ ಇಳಿದು ಕೂಡಲೇ ಕುತ್ತಿಗೆಗೆ ಹೂವಿನ ಹಾರ ಹಾಕಿ ಕಾರ್ನಲ್ಲಿ ಕೂರಿಸಿ ಕರ್ಕೊಂಡು ಹೋಗ್ತಿದ್ರು. ಅಷ್ಟು ಕಲಾವಿದರಿಗೆ ಗೌರವ ಇತ್ತು ಬಾಂಬೆಯಲ್ಲಿ. ಹಾಗೆ ತಂದೆಯವರ ಸಹಕಾರ ಇತ್ತು. ಮತ್ತೆ ನಂತರ ನಮ್ಮ ಅಮ್ಮನೂ ಒಗ್ಗಿಕೊಂಡ್ರು. ಮದುವೆ ಆದ ಮೇಲಂತೂ ನನ್ನ ಹೆಂಡತಿ 100ಕ್ಕೆ 100 ನನ್ನ ಕಲಾ ಜೀವನಕ್ಕೆ ಸಹಕರಿಸಿದ್ದಾರೆ. ಮತ್ತು ಮಕ್ಕಳು ಕೂಡ ಪ್ರೋತ್ಸಾಹಿಸಿದ್ದಾರೆ. ಅಣ್ಣ ತಮ್ಮಂದರ ಸಹಕಾರ ಇತ್ತು. ನಾವು 6 ಜನ ಅಣ್ಣ ತಮ್ಮಂದರು, 2 ತಂಗಿಯರು, 3 ಜನರನ್ನು ಕಳ್ಕೊಂಡಿದ್ದೀನಿ. ಆದರೆ ಇದ್ದವರೆಲ್ಲ ನನಗೆ, ಒಬ್ಬ ತಮ್ಮ ಇಲ್ಲಿಯೇ ವಿಕಾಸ ಭವನದಲ್ಲಿ ಉದ್ಯೋಗದಲ್ಲಿದ್ದಾನೆ. ಅವನು ಆಡಿಟ್ ಆಫೀಸರ್ ಆಗಿದ್ದ ಶಿವಮೊಗ್ಗದಲ್ಲಿ, ಈಗ ಇಲ್ಲೇ ಇದ್ದಾನೆ. ನನ್ನ ತಂಗಿ ಬಾಬು ಇಲ್ಲೇ ಇದ್ದಾರೆ ಬೆಂಗಳೂರಿನಲ್ಲಿ. ಎಲ್ಲವರ ಸಹಕಾರ ಸಿಕ್ಕಿತ್ತು. ಆದ್ದರಿಂದ ಸ್ವಲ್ಪ ಬೆಳೀಲಿಕ್ಕೆ ಅನುಕೂಲ ಆಯಿತು. ಸರ್, ಇಷ್ಟು ಹೊತ್ತು ತೆಂಗುತಿಟ್ಟು ಬಡಗುತಿಟ್ಟು ಎನ್ನುವ ತಿಟ್ಟಿನ ಭೇದ ಇಲ್ಲದೆ ಒಟ್ಟು ಯಕ್ಷಗಾನ ಕ್ಷೇತ್ರದ ಒಂದು ಕುರಿತಾಗಿ ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ಯಕ್ಷಗಾನ ಅಭಿಮಾನಿಗಳು ಎಲ್ಲರ ಪರವಾಗಿ ನಿಮಗೆ ಅನಂತಾನಂತ ಕೃತಜ್ಞತೆಗಳು ಸರ್. ಸಂತೋಷ. ನಮಸ್ತೆ. ಯಾರು ನೀನೆಲ್ಲ, ಯಾರು ನಾವು, ನಾವೆಲ್ಲ ಮಾಡಿದಕ್ಕೆ ಒಟ್ಟಿಗೆ
ಅಂತೀಯಲ್ಲ ನೀನು. ಹೌದು. ನಾವು ಒಪ್ಪದೇ ಇರುವುದಕ್ಕುಂಟೆ ಹೇಳು. ಅಂದ್ರೆ ಧರ್ಮರಾಯ ಹಾಕಿದಂತಹ ಗೆರೆಯನ್ನು ದಾಟಿದವರಲ್ಲ ನಾವು. ಅವನ ಮತವೇ ಉಳಿದ ನಾಲ್ವರ ತಮ್ಮಂದಿರ ಮತ. ಹಾಗೆ ಅಲ್ವ ನಾವು ನಡ್ಕೊಂಡು ಬಂದದ್ದು. ನೀನು ನಮ್ಮ ಒಟ್ಟಿಗೆ ಇದ್ದವರಲ್ಲ. ಹೌದು. ನಮ್ಮ ಗುಣ ಏನು, ನಮ್ಮ ವ್ಯವಹಾರ ಏನು, ಆಚಾರ ಎಂತದ್ದು ಅಂತ ತಿಳಿದವರಲ್ವ ನೀನು. ನಾವೆಲ್ಲವರಿಗೆ ಒಪ್ಪಿದ್ದೇವೆ. ಒಪ್ಪಿದ್ದೀರಿ? ಒಪ್ಪಿದ್ದೇವೆ. ಭಾವಕಿ, ಈ ವಿಷಯದಲ್ಲಿ ನಿನ್ನ ಭಾವ ಏನು? ತಂದೆಯೇ ಸ್ವಾಮಿ. ಇಂತಹ ಮಾತುಗಳನ್ನು ನಾನು ಕೇಳಿಯೇನೆಂದು ನಿರೀಕ್ಷಿಸಿರಲಿಲ್ಲ. ಎಲ್ಲವೂ ಹಾಗೆ ಪ್ರಪಂಚದಲ್ಲಿ ನಾವು ನಿರೀಕ್ಷಿಸಿದಂತೆ ಯಾವುದೂ ಆಗುವುದಿಲ್ಲ. ಆಗೋದಿಲ್ಲ. ನಾವು ನಿರೀಕ್ಷಿಸಿದಂತೆ ಎಲ್ಲವೂ ಆಗುವುದಂತಾದ್ರೆ ಇಷ್ಟೆಲ್ಲ ಶ್ರಮ ಬೇಕಾ? ಹಾಗಾದ್ರೆ ಸಂಧಿ ಎನ್ನುವುದೇ ಖಂಡಿತವೇ? ಹೌದೇ? ಭೀಮ ನೀವು. ನಿಮಗೆ ಅದು ಆನಂದವೇ ಮನಸ್ಸಿಗೆ? ಅವರಿಗೆಲ್ಲ ಸಂತೋಷ ಆಗುವಾಗ ಅವರೊಟ್ಟಿಗಿದ್ದ ನನಗೊಬ್ಬನಿಗೇನಂತೆ? ಹಾಗಾದ್ರೆ ಕೌರವನಲ್ಲಿ ಧರ್ಮಜರಿಗೆ ಹಿತ ಬಂದುದೇ? ಹಿತ ಬಂದದಕ್ಕಾಗಿ ಅಲ್ವ ಸಂಧಿಗೆ ಕಳುಹಿಕೊಡುವುದು ನಿನ್ನಣ್ಣನನ್ನು? ಪಾರ್ಥರು ನಕುಲ ಸಹದೇವರು ಸಮ್ಮತಿಸಿರುವರೇ? ಎಲ್ಲರೂ ಒಪ್ಪಿದ್ದಾರೆ. ಇರಲಿ. ದುಷ್ಟ ಶಿಕ್ಷಣ, ಶಿಷ್ಟ ಸಂರಕ್ಷಣ, ಇದು ತನ್ನ ಜೀವನದ ಗುರಿ ಲಕ್ಷ್ಯ ಹೀಗೆ ಆಡಿಕೊಂಡಂತಹ ಆ ಶ್ರೀಹರಿ ಅವರು ಸಂತೋಷದಿಂದಲೇ ಹೊರಟಿರುವನೇ. ಅವರೇ ಅಲ್ವ ಈಗ ಹೇಳುವುದಕ್ಕೆ ಹೋಗುವುದು? ನನ್ನ ಕಿವಿಗಳನ್ನೇ ನಾನು ನಂಬದಾಗಿ ಇನ್ನೊಮ್ಮೆ ಆ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಯಾಕೆ ಹೇಳುವುದು? ಹೇಳಿದ್ದನ್ನೇ ಹೇಳಿದ್ರೆ ಚರುವಿತ ಚರುವಣ ಆಗ್ತದೆ. ಶಿವ ಶಿವ ಸ್ವಾಮಿ, ಯತಿತ್ವ ಅನ್ನುವುದು ಬ್ರಾಹ್ಮಣ್ಯಕ್ಕೆ ಭೂಷಣವಾಗ್ತದೆ. ಅರ್ಥಾತ್ ಯಾಚನಾ ರೀತಿ. ಅದು ಕ್ಷತ್ರಿಯರಿಗೆ ಭೂಷಣ ಅಲ್ಲವಲ್ಲ? ಅಲ್ಲ. ಹಾಗಾದ್ರೆ ಕ್ಷತ್ರಿಯರಾಗಿ ನೀವು ಹೊತ್ತು ಯತಿತ್ವವನ್ನು ಕೈಗೊಂಡಿರಿ. ಇವತ್ತಂದ್ರೆ ಏನೇ ಇದನ್ನು ಮೊದಲೇ ನಾವು ಕೈಗೊಂಡವರು. ನೀನು ಹೇಳಿದೆಯಲ್ಲ, ದೇಶ, ಕಾಲ, ಪರಿಸ್ಥಿತಿ, ಪರಿಸರನ್ನು ಅರಿತೇ ವ್ಯವಹರಿಸುವವ
ಜಾಣ ಅಂತ ತೀರ್ಮಾನಿಸಿದ್ದಾರೆ ತಿಳಿದವರು. ಹಾ ಹಾ ಏಕಚಕ್ರ ಎನ್ನುವಂತಹ ನಗರದಲ್ಲಿ ಹ್ಮ್ ಬ್ರಾಹ್ಮಣ ವೇಷಧಾರಿಗಳಾಗಿ ಭಿಕ್ಷಾಟನೆ ಮಾಡಲಿಲ್ವ? ಮತ್ತೆ ಇಂದು ಹೊಸತೇನು? ಹಾಗಾದ್ರೆ ಅದೇ ಬಣ್ಣ ಹಚ್ಚಿದ್ದವರು ನಾವು. ಒಂದು ಮಾತು ಸ್ವಾಮಿ, ಯಾಚಿಸುವಾಗಲೂ ಕ್ಷತ್ರಿಯನಾಗಿ ಹೋಗೋದಲ್ಲ, ಬ್ರಾಹ್ಮಣ ವೇಷ ಆದ್ರೂ ಮಾಡ್ಕೊಂಡು ಹೋಗ್ಬೇಕು. ಹೌದು. ಅಂತ ಆದ್ರೆ ಆಗ್ಲಿಲ್ವೇ? ಈಗ ಈಗ ಬ್ರಾಹ್ಮಣರಾಗಿ ಯಾಚಿಸೋದು ಅಲ್ಲವಲ್ಲ, ವೇಷ ಮಾಡಿದ್ರು ಕೂಡ. ಈಗ ಅವನಲ್ಲಿ ಯಾಚಿಸುವುದಕ್ಕೆ ಹೋಗುವುದು ನಾನು ನಿಕ್ಕುಳಿದ ಹಾ ನಕುಲ ಸಹದೇವರು ಅರ್ಜುನನ ಅಲ್ಲ, ನಿನ್ನಣ್ಣ. ಅಂದ್ರೆ ನಿಮ್ಮೆಲ್ಲರ ಪ್ರಾತಿನಿಧ್ಯವನ್ನು ಒಪ್ಪಿ ಅವ ಹೋಗೋದು. ಹೌದು. ಅಲ್ಲದೆ ಅಂದ್ರೆ ಅವನಿಗೆ ನೋಡ್ಲಿಕ್ಕೆ ಕಡಿಮೆ ಆಗಿದೆ ಅಂತ ಬೇಡಿ ಹೊರಟದಲ್ಲ. ಬೇಡುವವ ಅವ. ಹಾ ನಿಮ್ಮ ಪರವಾಗಿ ಅಂತ ನಾನು ಹೇಳೋದು. ಸ್ವಾಮಿ, ಎಂತಹ ಕಾರ್ಯ ಇದು! ಯಾಕೆ? ಪಾಂಡವರು ಮತ್ತು ಕೌರವರು ಒಂದಾಗಿ ಹೊಂದಿ ಬಾಳುವುದು ಅಂತಾದ್ರೆ ಆ ಕೌರವನಿಗೆ ನಾನೇ ದುರ್ಜನಳಾದೇನೆ. ಅದ್ಯಾಕೆ ನೀನು ದುರ್ಜನಳಾಗಬೇಕು? ರೂಢಿಯಲ್ಲೊಂದು ಮಾತಿದೆ. ಯಾವುದು? ನೀರಿಗೆ ಹೊಡೆದ ಕೋಲು ಬೇರೆ, ನೀರು ಮತ್ತೆ ಒಂದೇ. ಯಾಕೆಂದ್ರೆ ನೀವೆಲ್ಲ ಒಂದೇ ಮನೆತನದಲ್ಲಿ ಹುಟ್ಟಿ ಬೆಳೆದವರು. ನಾನು ಹಾಗಲ್ಲ, ಯಾವುದೋ ಮನೆಯಲ್ಲಿ ಹುಟ್ಟಿ ಬೆಳೆದು ನನ್ನ ಜೀವನದ ಆಸರೆ ನೀವು ಅಂತ ನಿಮ್ಮ ಆಳ್ವೆಯನ್ನು ಅವಲಂಬಿಸಿ ತೆರೆದು ಹಿಡಿದು ಈ ಮನೆಯ ಹೊಸಕ್ಕೆ ಭೇಟಿ ಬಂದ ಹೆಣ್ಣು ನಾನು. ಆದ್ರೆ ಈಗಲೂ ನನ್ನನ್ನು ಪರಕೀಯರೆಂದೇ ನೀವು ಎಣಿಸಿದ್ದೀರಿ ಮನಸ್ಸಿನಲ್ಲಿ. ಅಲ್ಲವಾದ್ರೆ ಇಂತಹ ಕೆಲಸ ನೀವು ಮಾಡ್ತಿರ್ಲಿಲ್ಲ. ನಾನು ಯಾಕೆ ಕೌರವನನ್ನು ದೂರಬೇಕು? ನೀವೈವರು ನನ್ನ ಪ್ರಾಣಕ್ಕೆ ಹಗೆಗಳಾಗಿ ಬಿಟ್ರಿ. ನಾನು ಸಂತೋಷದಲ್ಲಿ ಬದುಕುವುದು ನಿಮಗೆ ಇಷ್ಟ ಇಲ್ಲ ಅಂತ ಆಗಿಹೋಯಿತು. ಈಗ ಪತಿಯ ಸುಖವೇ ಸತಿಗೆ ಅಲ್ವಾ? ಹೌದು. ಪತಿಯ ಸುಖ ದುಃಖಗಳಲ್ಲಿ ಸತಿಯಾದವನು ಭಾಗವಹಿಸಬೇಕು. ಈಗ ನಮ್ಮಯವರಿಗೂ ಇದು ಸಂತೋಷ ಅಂತ ಆದ್ಮೇಲೆ ನಮ್ಮನ್ನು ಕೈ ಹಿಡಿದ ಹೆಂಡತಿಯಾದ ನೀನು ಅಸಂತೋಷಗೊಳ್ಳುವುದರಲ್ಲಿ ಅರ್ಥ ಏನುಂಟು? ಸ್ವಾಮಿ, ಗಂಡ ಹೆಂಡತಿ ಹೊಂದಿ ಬಾಳಬೇಕನ್ನುವುದು ಖಂಡಿತವೇ. ರೂಢಿಯಲ್ಲಿ ಮತ್ತೊಂದು ಮಾತಿದೆ. ಯಾವುದು? ತಾಯಿ ಮಕ್ಕಳಾದರೂ ಬಾಯಿ ಬೇರೆ ಅಂತ. ಅವರವರದ್ದಾದಂತಹ ಮಾನಸಿಕವಾದ ಅನಿಸಿಕೆಗೆ ಬೆಲೆಯೇ ಇಲ್ಲವೇ? ಹಾಗಾದ್ರೆ ಅಂದ್ರೆ ನಿನ್ನ ಅನಿಸಿಕೆ? ನನ್ನ ಜೀವನದಲ್ಲಿ ನಾನು ನೊಂದದ್ದೆಷ್ಟು, ಬೆಂದದ್ದೆಷ್ಟು, ಕರಗಿದ್ದೆಷ್ಟು, ಕೊರಗಿದ್ದೆಷ್ಟು, ಮರುಗಿದ್ದೆಷ್ಟು ಇದನ್ನೆಲ್ಲ ಕಣ್ಣಾಡಿ ಕಂಡವರು ನೀವು. ಹೌದು ಅಲ್ಲ? ಈಗ ನೀನು ಒಬ್ಬರೇ ಅಷ್ಟಾಗ್ತದೆ. ನನ್ನಷ್ಟು ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಹೆಂಗಿರ್ತದೆ? ಬಹುಶಃ ನೀನು ತಿಳ್ಕೊಳ್ಳಿಲ್ವೋ? ನಿನ್ನಿಂದಲೂ ಹೆಚ್ಚಾಗಿದೆ ನಮಗೆ. ಹೌದಾ? ಒಂದು ಕಾಲದಲ್ಲಿ ನಾವು ಸುಟ್ಟೇ ಹೋಗ್ತಿದ್ದೇವೆ. ನಿನಗಂತ ಪರಿಸ್ಥಿತಿ ಬರಲಿಲ್ಲ, ಆದ್ರೂ ಬದುಕಿದ್ದೇವೆ ಇಲ್ಲಿ. ಹೌದು. ಯಾಕೆ? ಬಹುಶಃ ಇದಕ್ಕಾಗಿಯೇ ಏನು ಅಲ್ಲ, ಗೌರವನಲ್ಲಿ ಹೊಂದಿ ಮಾಡುವುದಕ್ಕಾಗಿಯೇ. ಆ ಹೊತ್ತು ಪಾಂಡವರ ರೋಮ ಕೂಡ ಸುಟ್ಟು ಹೋಗಲಿಲ್ಲ. ಅರೆ ಬೇರೆ ಬೆಂದು ಬದುಕಿದ್ದಲ್ವಲ್ಲ? ಅಲ್ಲ, ನಾನು ಹಾಗಲ್ಲ, ಜೀವಂತ ದಹಿಸಿಕೊಳ್ತಾ ಇದ್ದೇನೆ ಮನಸ್ಸಿನಿಂದ. ಅದಕ್ಕಾಗಿ ಯಾಕೆ? ಪ್ರಾಯಶಃ ಹೀಗಿರ್ಬೇಕು. ಹಾಗೆ ಮೊದಲಾವ ಭವದೊಳಗೆ ಶಿವನನ್ನು ಬೇಡಬೇಕು. ಒಂದು ಮಾತಿದೆ, ಈ ಜೀವನದಲ್ಲಿ ನಾವೇನಾದರೂ ಸಿಹಿ ಕಹಿಯನ್ನು ಅನುಭವಿಸ್ತೇವೆ ಅಂತ ಆದ್ರೆ ಇದಕ್ಕೆ ಹಿನ್ನೆಲೆಯಾಗಿ ಪೂರ್ವಾಕೃತ ಪುಣ್ಯ ಪಾಪ ಇರುತ್ತದೆ. ಇದು ಆಸ್ತಿಕರಾದಂತಹ ನಮ್ಮ ನಂಬುಗೆ. ಮೊದಲಾದ ಭವದಲ್ಲಿ ಅಂದ್ರೆ ನನ್ನ ಹಿಂದಣ ಜನ್ಮದಲ್ಲಿ ಆ ಶಿವನನ್ನು ಭಜಿಸಿ ಅವನ ಅನುಗ್ರಹದಿಂದಲೋ ಯಾ ಶಾಪದಿಂದಲೋ ನಿಮ್ಮ ಸತಿಯಾಗಿ ಬಿಟ್ಟೆ ನಾನು. ಯಾಕೆ? ಏನು ತೊಂದರೆ? ಈಗಾದ್ರೆ ಏನಲ್ಲ, ಶಿವನನ್ನು ಭಜಿಸಿ ಮದುವೆ ಆದೆನೋ ಏನು?
ಅದಲ್ಲ ಅಂತ ಆದ್ರೆ ಹಾ. ಈ ರೀತಿಯಾಗಿ ಮದುವೆಯಾಗಿ ಸುಖವನ್ನು ಅನುಭವಿಸಬೇಕಾಗಿತ್ತು. ಅದಲ್ಲವೇ ಅಲ್ಲ. ದಿನ ದಿನ ಕಣ್ಣೀರಲ್ಲೇ ಕೈ ತೊಳೆಯುವಂತ ಸ್ಥಿತಿ ಆಗಿ ಹೋಯಿತು. ನಾನು ಎಣಿಸೋದು ಹೀಗೆ, ಹೇಗೆ? ಈ ಲೋಕಗಳಲ್ಲಿ ಅದೆಷ್ಟೋ ಮಂದಿ ಹೆಣ್ಮಕ್ಕಳೆಲ್ಲ ಬಾಳಿ ಬದುಕಿದ್ದಾರೆ. ಅಂತಹ ಸುದತಿಯರಲ್ಲಿ ನನ್ನಂತಹ ಪಾಪಿಗಳು 14 ಲೋಕದಲ್ಲಿ ಹುಡುಕಿದ್ರು ಕೂಡ ಬೇರೆ ಯಾರೂ ಸಿಗ್ಲಿಕ್ಕಿಲ್ಲ. ಅಂದ್ರೆ ನೀನು ಪಟ್ಟಂತ ಕಷ್ಟದಿಂದಾಗಿ ನೊಂದು ಬೆಂದ ಮನಸ್ಸಿನಿಂದ ಆಡುವ ಮಾತಿ. ಹೌದು ದ್ರೌಪದಿ, ಏನು ಕೊಡಬಾರದ ಕಷ್ಟವನ್ನು ಕೌರವ ಕೊಟ್ಟಿದ್ದಾನೆ ನಮಗೆ. ಹೌದು, ನಾವು ಅನುಭವಿಸಿದ್ದೇವೆ, ನೀವು ಅನುಭವಿಸಿದವಳೆ. ಆ ಅನುಭವವನ್ನಲ್ಲವೇ ಇಲ್ಲಿ ಆಡುವುದೇನೆ. ಅದನ್ನೇ ಹೇಳೋದು. ಅಂತ ಕೌರವನಲ್ಲಿ ಇಂದು ನಾವು ಸಂಧಿಯ ಪ್ರಯತ್ನಕ್ಕೆ ಮುಂದಾಗಿದ್ದೇವೆ ಎಂದು ಹೇಳಿದಾಗ ನಿನಗೆ ನೋವಾಗುವುದು. ಹಾಗಿದ್ರೆ ಕೌರವರಲ್ಲಿ ನಾವು ಸಂಧಿ ಮಾಡಿಕೊಂಡು ಸಂತೋಷದಿಂದ ಉಳಿಯಬಾರದೆಂಬ ಅರ್ಥ ಅಲ್ಲವೇ? ನಿಜವಾಗಿಯೂ ಕೌರವ ದುಷ್ಟ ಚಟ್ಟವ ಅಂತ ಗೊತ್ತು. ಆದ್ರೆ ಮನುಷ್ಯ ಹುಟ್ಟಿನಿಂದಲೂ ಸಾಯುವವರೆಗೆ ದುಷ್ಟನಾಗಿಯೇ ಇರ್ತಾನ ಒಬ್ಬ. ಹೇಳಲಿಕ್ಕೆ ಬರೋದಿಲ್ಲ. ಇಲ್ಲವಲ್ಲ, ಸಜ್ಜನನಾಗಿದ್ದಾನ ಮತ್ತೊಮ್ಮೆ ದುಷ್ಟನಾಗುವುದಿಲ್ಲ, ಅಪರೂಪಕ್ಕೊಮ್ಮೆ ಆಗೋದು ಉಂಟಲ್ಲ. ಇಷ್ಟರವರೆಗೆ ದುಷ್ಟನಾಗಿದ್ದ ಕೌರವ ನಮ್ಮಲ್ಲಿ ಮಾಡಿದಂತಹ ಸಂಧಿಯ ಒಪ್ಪಂದದಿಂದಾಗಿ ನಾವು ಅವನು ಎರಕವಾಗಿದ್ದಾಗ ನಮ್ಮ ಸಾಂಗತ್ಯದಿಂದಲೋ ಸಂಪರ್ಕದಿಂದಲೋ ಅವ ಒಳ್ಳೆಯವನಾಗಿ ಯಾಕೆ ಮಾಡಬಾರದು? ಆಗೋದಿಲ್ಲ. ಒಬ್ಬ ಕೆಟ್ಟವ ಒಳ್ಳೆಯವ ಆಗ್ತಾನಂತಾದ್ರೆ ನಾವು ಯಾಕೆ ಅವನಿಗೆ ಅವಕಾಶ ಮಾಡಿಕೊಡ್ಬಾರದು? ಸ್ವಾಮಿ, ಮೇರು ಗುಣವನ ಅರಸುವರೆ ಕಾಗೆಯಲ್ಲಿ, ಪರುಷ ಗುಣವನ ಅರಸುವರೆ ಕಬ್ಬಿಣದಲ್ಲಿ, ಸದ್ಗುಣವನ ಅರಸುವರೆ ಅವಗುಣಿಗಳಲ್ಲಿ, ಗೌರವನಲ್ಲಿ ನೀವು ಬಯಸ್ತೀರಲ್ಲ ಒಳ್ಳೆ ಗುಣ ಬಂದೀತು ಅಂತ. ಚಂದನದ ತೋಟದ ನಡುವೆ ಬಿಸಿಲ ಮಳೆಯೊಂದು ಬೆಳೆದರೆ ಚಂದನದ ತಂಪನ್ನು ಅದು ಅಂಟಿಸಿಕೊಳ್ತದೋ ಹೇಳಿ? ಯಾಕೆ ಒಳಗೆ ತಿರ್ಲಿಲ್ಲ ಟೊಳ್ಳು. ಗೌರವ ಹಾಗೆ ಪಾಂಡವರ ಒಟ್ಟಿಗೆ ಸಾಯುವವರೆಗಿದ್ರೂ ಕೂಡ ಪಾಂಡವರ ಸದ್ಗುಣವನ್ನು ರೂಢಿಸಿಕೊಳ್ಳಲಾರ. ಖಂಡಿತ ಅವ ಉದ್ಧಾರ ಆಗುತ್ತಿದ್ರೆ ಇಷ್ಟರೊಳಗೆ ಆಗ್ಬೇಕಾಗಿ. ಈಗ ಅಂತವನಲ್ಲಿ ನಾವು ಕಳೆತಿರುವುದಕ್ಕೆ ಮುಂದಾದಾಗ ನಮ್ಮ ಸಲುವಾಗಿ ನೀನು ಏನು ಅರ್ಥವಿಸಿದೆ? ಅಯ್ಯೋ, ನಾನಂತೂ ತೀರ್ಮಾನಕ್ಕೆ ಬಂದಾಯ್ತು. ಹರಿಯುವ ಪ್ರವಾಹದೊಂದಿಗೆ ತೇಲಿ ಹೋಗುವುದಕ್ಕೆ ಹೀಗೆ ಚೆನ್ನಾಗಿ ಬರಬೇಕು ಅಂತಿಲ್ಲ. ಮುಳುಗಬೇಕಾದ್ರೆ ಕೈಕಲ್ಲು ಬಡ್ಕೊಂಡ್ರೆ ಸಾಕಾಗ್ತದೆ, ಯಾಕಂದ್ರೆ ಅದೇ ದುಡ್ಕೊಂಡು ಹೋಗ್ತದೆ. ಅದಕ್ಕೆ ಪ್ರವಾಹ ಪತಿತ ನ್ಯಾಯ ಅಂತ. ಅದಕ್ಕೆ ಇದರಾಗಿ ಈಜಾಡಬೇಕು ಅಂತ ಆದ್ರೆ ತೋಳು ತೊಡೆಗಳಿಗೆ ಬಲ ಚೆನ್ನಾಗಿರ್ಬೇಕು, ಒಳ್ಳೆಯ ಈಜುಗಾರನೂ ಆಗಿರ್ಬೇಕು. ಆದ್ರೂ ಕಷ್ಟ ಆಗ್ತದೆ. ನೀವೀಗ ಕೌರವನಲ್ಲಿ ಸಂಧಿಯೇ ಆಗಬೇಕು ಅನ್ನೋದು ಯಾಕೆ ಅಂತ ನಾನು ತಿಳ್ಕೊಂಡೆ. ಆ ನಾಯಿಗಳಿಗೆ ಬೆದರಿ, ಅನ್ಯಾಯಿಗಳಿಗೆ ಬೆದರಿ ನಿಶ್ಚಯ ನನ್ನನ್ನು ವ್ಯಕ್ತಿತ್ವವುಳ್ಳವಳು ಅಂತ ಗ್ರಹಿಸದೆ ನನ್ನನ್ನೊಂದು ಪ್ರಾಣಿ ಸದೃಶವಾಗಿ ಎಣಿಸಿ ನನ್ನ ಕೊರಳು ಕೊಯ್ಯುವುದಕ್ಕೆ ನೀವು ಸಿದ್ಧರಾಗಿ ಬಿಟ್ರಿ. ಈ ಮಾತು ದುಸಿಯಲ್ಲ ಸ್ವಾಮಿ. ದ್ರೌಪದಿ ದಕ್ಷಿಣಾಮೂರ್ತಯೇ ಜೈವ ಸರ್ವ ಕಾರ್ಯಾರ್ಥ ಸಿದ್ಧಯೇ ಗಜಮುಖನ ನಿನ್ನ ಪಾದವನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ಮೂಷಿಕವಾ
ವಂದಿಸುವೆ ಶಾರದೆಗೆ ಶಕ್ರಾದಿ ಅಮರರಿಂಗನಗಿ ನಾಂದಿಯಳುವರ ವ್ಯಾಸ ಮುನಿಪದ ದ್ವಂದ್ವ ಗಾನದನಾಗಿ ಮುನಿಪದ ದ್ವಂದ್ವ ಗಾನದನಾಗಿ ಕವಿಗಳ ಸಂಗಣಿಗೆ ಬಲವನ್ನು ಬೇಡುವೆನು ಕಥಾಮೃತವ ಬೆರಳ ಮೂಗಿನುಳಿಟ್ಟು ಬೆರಳ ಮೂಗಿನೊಳಿಟ್ಟು ಧರ್ಮಜ ತಾಳಿ ಚಿಂತೆಯ ತನ್ನೊಡನೆ ತಿಳಿದಿಂತೆಂದನು ಕಾಮಪಿತನಿದ ಬಲ್ಲನು ಬಲರಾಮನರಿವನು ಪಾರ್ಥ ತಿಳಿವನು ಭೂಮಿಯಲ್ಲಿ ಸುರಪತಿಯ ಮುಮ್ಮನು ಬಲ್ಲ ಹೋಗಲಿಗೆ ಕ್ಷೇಮದಲ್ಲಿ ಬರಲರಿಯ ಕ್ಷೇಮದಲ್ಲಿ ಬರಲರಿಯ ಅವನಿ ಸೀಮೆಯಲಿ ಮಿಕ್ಕವರ ಕಾಣೆನು ಆ ಮಹಾದೇವೆನುದ ಚಿಂತಿಸುತ್ತಿದ್ದನೆ ಮಜ ಬದುಕಿನಲ್ಲಿ ಬಹಳಷ್ಟು ಬವಣೆಯನ್ನು ಅನುಭವಿಸಿದವರು ನಾವು. ಆದರೂ ಇಂತಹ ಒಂದು ಸಂದಿಗ್ಧ ಸ್ಥಿತಿ ಈ ಮೊದಲು ಬಂದದ್ದೇ ಇಲ್ಲ. ಆದುದರಿಂದ ಸಖೇದಾಶ್ಚರ್ಯದಿಂದ ಮೂಗಿನಲ್ಲಿ ಬೆರಳಿಟ್ಟು ಮುಂದೇನು ಎಂದು ಯೋಚಿಸುವಂತಾಗಿದೆ. ಲೋಕವಿಶ್ರುತವಾದ ಕೀರ್ತಿಯನ್ನು ಸಂಪಾದನೆ ಮಾಡಿದ ಈ ಚಂದ್ರವಂಶದ ಪರಂಪರೆಯಲ್ಲಿ ಇಂತಹ ಕ್ಲಿಷ್ಟ ಸಮಸ್ಯೆ ಈ ಮೊದಲು ಬಂದದ್ದಿಲ್ಲ. ಚಂದ್ರನಿಂದ ಬುಧ, ಆಯು, ಪುರೂರವ, ನಹುಷ, ಯಯಾತಿ, ಪುರು, ಹಸ್ತಿ ಮೊದಲಾದಂಥವರು, ಪ್ರದೀಪನೋ, ಶಂತನೋ ಇಂಥವರ ಕಾಲದಲ್ಲಿ ಇಂತಹ ಸಮಸ್ಯೆ ಬಂದದ್ದಿಲ್ಲ. ಪಾಂಡವರು ಕೌರವರಲ್ಲಿ ಮಾತ್ರ ವಿದ್ವೇಷ ಬೆಳೆದು ಯುದ್ಧ ಕಣಕ್ಕೆ ಕಾಲಿಡುವಂತಾಯಿತು. ಆದರೆ ಭೀಷ್ಮಾಚಾರ್ಯರೇನೋ ಸರಳ ಮಂಚದಲ್ಲಿ ಹೊರಗಿದರು. ನಮ್ಮ ಗುರುಗಳಾದಂತಹ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹ ಇದನ್ನು ಭೇದಿಸಿ ಹೋರಾಡುವುದಕ್ಕೆ ನಮ್ಮಲ್ಲಿ ಸಮರ್ಥರ್ಯಾರಿದ್ದಾರೆ ಅಂತ ಯೋಚಿಸಿದ್ರೆ ಮನುಮತ ಜನಕರಾದಂತಹ ಹರಿಬಲ್ಲ, ಆದರೆ ಅವನು ಹೋರಾಡಲಾರ. ಬಲರಾಮದೇವರು ತಿಳಿದಿದ್ದರು, ಯಾತ್ರಾರ್ಥಿಯಾಗಿ ಹೊರಟೋದ್ರು. ಹಾಗೆ ಇಂದು ಅರ್ಜುನ ಈ ವಿಷಯದ ಬಗ್ಗೆ ಪರಿಣತನೇ ಇದ್ದಾನೆ. ಆದರೆ ಶಂಸಪ್ತಕರಲ್ಲಿ ಹೋರಾಟಕ್ಕೆ ಕೃಷ್ಣನೊಂದಿಗೆ ಸಾಗಿದ. ಹಾಗೆಂದು ಇಂದ್ರಮೊಮ್ಮನಾದಂತಹ ಅಭಿಮನ್ಯುವಿಗೆ ಚಕ್ರವ್ಯೂಹ ವೇದನ ತಿಳಿದಿದೆ, ಹೌದು. ಆದರೆ ಕ್ಷೇಮದಲ್ಲಿ ಮರಳಿ ಬಂದಾನು ಅಂತ ನನಗೆ ವಿಶ್ವಾಸ ಇಲ್ಲ. ಹಾಗಾಗಿ ಪಾಂಡವರಲ್ಲಿ ಹಿರಿಯರಾದಂತಹ ಈ ಧರ್ಮನಿಧಿ ಈ ಹೊತ್ತು ಕಣ್ಣೀರಿಳಿಸುವ ಹಾಗಾಯ್ತಲ್ಲ. ಏನು ಮಾಡ್ಲಿ ಹರನೇ. ಮಹಾಂತ ಪರಾಕ್ರಮದಿ ಮಹಾಂತ ಪರಾಕ್ರಮದಿ ನಿಂತು ಮುಂಗೈದರ ಬಣಿಯನ್ನು ಸರಿಸುದ ಬಂಧದಿ ಬಿದಗೆಂದು ರಿಪುಗಳ ಸೊಪ್ಪರಿವೆನು ರಣದಿ ತಪ್ಪದ ಚಕ್ರವ್ಯೂಹ ಪೊಂಗು ಅದಟರ ಒಪ್ಪಿಸುವ ನಮಸ್ಕರಿಸಿಕೊಂಡೆ. ಶ್ರೇಯಸ್ತು ಕುಮಾರ ಅಭಿಮನ್ಯು. ಮನೆಯೆಲ್ಲ ಇದ್ದು ನಿಮ್ಮ ಚಿಂತೆಯ ಬಗೆಯನ್ನು ಅರ್ಥವಿಸಿಕೊಂಡು ಓಡೋಡಿ ಬಂದೆ. ಹೃದಯಾಳದಲ್ಲಿ ಹುದುಗಿದಂತಹ ಚಿಂತಾಲತೆಯನ್ನು ಬೇಸಾಡಿ ಯುದ್ಧೋತ್ಸಾಹದಿಂದ ಮುನ್ನುಗ್ಗುತ್ತೆ.
ಬರುತ್ತಿರುವ ವೀರಾಭಿಮನ್ಯುವಿಗೆ ಕೊಡಿದು ರವಿಯ. ಕುಮಾರ, ಯಾವತ್ತಿನ ಹಾಗೆ ಯುದ್ಧ ಇಂದಲ್ಲ, ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಬಲ್ಲೆನು ನಾನು ವ್ಯೂಹದಿಸೆಣ ಸೋದೆಲ್ಲ ಚಮತ್ಕೃತಿಯ ದಿನದ ದಯತ್ತ ದಿನದಿ ದಿನದ ದಯತ್ತ ದಿನದಿ ತದ್ಧೀಂ ತದ್ಧೀಂ ದದ ತದ್ಧೀಂ ತದ್ಧೀಂ ದದ ದಿನದ ದಯತ್ತ ದಿನದ ಎಲ್ಲ ಚಮತ್ಕೃತೆಯ ನಿಲ್ಲದ ವೇಳೆ ಎರೆಗೆದು ಕಳುವುದು ತಲ್ಲಣ ಒಳಗಿದ್ದೆ. ಅಭಿಮನ್ಯು, ಹಕ್ಕಿಗೆ ಹಾರುವುದನ್ನು, ಮೀನಿಗೆ ಈಜುವುದನ್ನು, ಗಾಳಿಗೆ ಬೀಸುವುದನ್ನು, ಬೆಂಕಿಗೆ ಉರಿಯುವುದನ್ನು ಮತ್ತೊಬ್ಬ ಹೇಳಿಕೊಡಬೇಕಾದ ಅಗತ್ಯ ಇಲ್ಲ. ಹಾಗೆ ಹುಟ್ಟ ಕ್ಷತ್ರಿಯ ಕುಮಾರ ನಾನು. ಅದರಲ್ಲಿಯೂ ತ್ರಿಲೋಕ ಸಾಹಸಿಯಾದ ಪಾರ್ಥನಿಗೆ ಮಗ ನಾನು. ಅಂತಹ ನನಗೆ ಶತ್ರುಗಳು ಚಕ್ರವ್ಯೂಹ ಬಂದರೇನು, ನಾನಾ ವ್ಯೂಹವನ್ನೇ ರಚನೆ ಮಾಡಿದ್ರು ಅದನ್ನ ಪುಡಿಗೈಯಬಲ್ಲ ತೋಳ ಬಲವೂ ಇದೆ, ಬುದ್ಧಿಯ ವಿಚಕ್ಷಣತೆಯೂ ಇದೆ. ಹೌದೇ ಕೊಡಿಯಪ್ಪಣೆ. ಇಲ್ಲ ಮಗನೇ, ಮಗನೇ ಕೇಳ್ಕಾಲಾಗ್ನಿ ಹೋಗಬಹುದ ಈ ಪಾನ. ಮಗನಿಗೆ ಕಾಲಾಗ್ನಿ ಹೋಗಬಹುದ ಈ ಪಾನ. ಜಗ ಜಗಿಸುವ ಬೆಳೆಯೋಳ್ ನಲಿದಾಡಬಹುದು ವಿಘಡ ಮೃತ್ಯುವಿನ ಬಾಯೊಳು ಹೊಕ್ಕು ಬರಬಹುದು ಎಂದು ಬೋಬೇಯೋ ಮಗನೇ ಚಕ್ರವ್ಯೂಹಗೆ ಎಂದು ಬೋಬೇಯೋ ಮಗನೇ. ಮಗನೇ ಅಭಿಮನ್ಯು, ಜ್ಯೇಷ್ಠ ಪಿತನೆ, ನಿನ್ನ ಉತ್ಸಾಹವನ್ನು ಕಂಡಾಗ ಆನಂದವಾಗ್ತಾ ಇದ್ರು ಕೂಡ ಕಳುಹಿಸಿ ಕೊಡಿ ಎಂದಾಗ ನನಗೆ ಭಯವಾಗ್ತಾ ಇದೆ. ಯಾಕೆ? ಅಳುಕುಂಟಾಗ್ತಾ ಇದೆ. ಕಾರಣ? ಕಡಲ ನೀರನ್ನೇ ಬತ್ತಿಸುವಂತಹ ಬಡವಾಗ್ನಿ ಒಂದು ಅದರ ತಳದಲ್ಲಿದೆ. ಸರಿ, ಅಂತಹ ಬಡವಾಗ್ನಿಯೇ ಹೊತ್ತಿ ಉರಿಯುತ್ತಿದ್ರೆ ಅದನ್ನಾದ್ರೂ ಹೊಕ್ಕು ಹೊರ ಬರಬಹುದೋ ಏನೋ. ಆಮೇಲೆ ಭೂಮಿಯನ್ನೇ ಆಧರಿಸಿ ನಿಂತಹ ಮಹಾಶೇಷನ ಹೆಡೆಯ ಮೇಲೆ ನಲಿದಾಡಲೂಬಹುದು. ಲೋಕದ ಮರ್ತ್ಯರನ್ನೆಲ್ಲ ಕೊಂಡೊಯ್ಯುವ ಮೃತ್ಯುವಿನ ಬಾಯೊಳಗೆ ಹೊಕ್ಕು ಹೊರ ಬರಲೂಬಹುದು. ಆದ್ರೆ ಮಗನೇ, ಈ ಚಕ್ರವ್ಯೂಹ ಅಂತ ಹೇಳಿದ್ರೆ ಸಾಮಾನ್ಯವಾದುದೇನೂ ಅಲ್ಲ. ವಿಗಡರೆಲ್ಲ ಅಲ್ಲಿದ್ದಾರೆ. ಸಾಮಾನ್ಯರು ಅಂತ ತಿಳಿದೆಯೇನೋ ಕಂದ? ಯಾರ್ಯಾರು ಮಹಾತ್ಮರು? ಅಯ್ಯೋ, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು, ದ್ರೋಣಾಚಾರ್ಯರು, ಸೈಂಧವ, ದುಶ್ಯಾಸನ, ಇಂತಹ ಮಹಾರಥಿಕರೆಲ್ಲ ಅಲ್ಲಿದ್ದಾರೆ. ಅಂತವರ ನಡುವೆ ಹೊಕ್ಕು ಹೊರ ಬರುವುದೆಂದರೆ ಅದು ಕೇವಲ ಕನಸಿನ ಮಾತಾದೀತು ಮಗನೇ. ಬದುಕಿನಲ್ಲಿ ಜಯವನ್ನು ಸಾಧಿಸಿ ನಾನು ಹಿಂತಿರುಗಿ ಬಂದೇನು ಅಂತ ಒಬ್ಬ ಭಾವಿಸಿದ್ರೆ ಅದು ತಪ್ಪೇ ಆಗಿಬಿಡುತ್ತದೆ. ಆದುದರಿಂದ ಹಸುಗೂಸಾದ ನಿನ್ನನ್ನು ಆ ರಣಕ್ಷೇತ್ರಕ್ಕೆ ನಾನು ಹೇಗೆ ಕಳುಹಿಸಲಿ? ಸಿಂಹರಾಜನ ತುಡುಕಿ ಕರೆಗಳು ಬದುಕಲಾಮವೇ? ತುಡುಕಿ ಕರೆಗಳು ಬದುಕಲಾಮವೇ? ತಡೆಯದೆನ್ನರು ಕಳುವೆ ಬರಿಗೆದು
ಕೊಡನ ಕುವರನ ಕುಟಿಲ ಗಣ್ಯರು ತಡೆಯರೆನ್ನರು ಕಳುವಿ ಬರೆಯದು ಕೊಡನ ಕುವರನ ಕುಟಿಲ ಗಣ್ಯರು ಕೊಡನ ಕುವರನ ಕುಟಿಲ ಗಣ್ಯರು. ಅರಣ್ಯ ಪ್ರದೇಶದಲ್ಲಿ ಶಾರೀರಿಕ ಶಕ್ತಿಯಿಂದ ಮೆರೆದಾಡುವ ಪ್ರಾಣಿ ಮದಗಜ. ದೈಹಿಕ ಕೊಬ್ಬು ತನಗಿದೆ ಎಂದು ಭಾವಿಸಿ ಮೃಗರಾಜನಾದಂತಹ ಸಿಂಹನನ್ನು ತುಡುಕ ಹೊರಟರೆ ಕರಿಯ ಗತಿಯೇನಾದೀತು. ಕರಿಯ ಕುಂಭಸ್ಥಳವನ್ನೇ ಭೇದಿಸುವ ಹರಿಗೆ ತಾನು ಮರಿ ಎಂಬ ಅಂಜಿಕೆ ಯಾವತ್ತೂ ಇಲ್ಲ. ತ್ರಿಲೋಕ ಸಾಹಸಿ ಪಾರ್ಥನ ಮಗನಿಗೆ ಶತ್ರುಗಳ ಭೀತಿ ಯಾವ ಕಾಲಕ್ಕೂ ಇಲ್ಲ. ಪ್ರಪಂಚವನ್ನೇ ಸುಟ್ಟರು ಹರಬಲ್ಲ ಪ್ರಳಯಾಕರಿ ಎಂದು ಹಿಮಕ್ಕೆ ಹದರಿ ನಂದುವುದಕ್ಕೆ ಸಾಧ್ಯವೇ? ಶತ್ರು ಪಕ್ಷದಲ್ಲಿ ವೀರನಿದ್ದಾರೆ ಎನ್ನುವ ಕಾರಣಕ್ಕಾಗಿ ಪಾರ್ಥಪುತ್ರ ಅಂಜುವುದಕ್ಕೆ ಸಾಧ್ಯವೇ? ಲೆಪ್ಪದ ಉರಗವನ್ನು ಹಿಡಿಯುವುದಕ್ಕೆ ಗರುಡನ ಮರಿಬೇಕಿಲ್ಲ. ಮಂಜಿನ ತೊರೆಯನ್ನು ದಾಟುವುದಕ್ಕೆ ಹರಿಗಾಲದ ಅಗತ್ಯ ಇಲ್ಲ. ಚಕ್ರವ್ಯೂಹದ ವೇಗನಕ್ಕೆ ಅನ್ಯರ ಅಗತ್ಯ ಇಲ್ಲ. ಬಾಲಕನೆಂಬ ಚಿಂತೆ ಬಿಡಿ, ಅಪ್ಪಣೆ ಕೊಡಿ. ಕುಮಾರ, ದೊಡ್ಡಪ್ಪ, ಈಜು ಬಾರದೇ ಇದ್ದಂತಹ ಚಪಲನೊಬ್ಬ ನೀರಿನಲ್ಲಿ ತೇಲಿ ಹೋಗುತ್ತಿರುವಾಗ ಮರದ ದಿಮ್ಮಿಯೊಂದು ಆಧಾರವಾಗಿ ಸಿಕ್ಕಿದಾಗ ಮನಸ್ಸಿಗೆ ಎಷ್ಟು ಧೈರ್ಯ ಬರ್ತದೋ ಹಾಗೆ ಆಯ್ತಪ್ಪ. ಓಹ್, ಬೇರೆ ದಾರಿ ನನಗೂ ತಿಳಿದಿರಲಿಲ್ಲ. ನೀನೇ ಇಷ್ಟು ಉತ್ಸಾಹವನ್ನು ತೋರುವಾಗ ನಿನ್ನನ್ನು ಹತಾಶನನ್ನಾಗಿಸುವುದಕ್ಕೆ ನಾನು ಇಷ್ಟಪಡುವುದಿಲ್ಲ. ಹೌದಲ್ಲ? ಆದುದರಿಂದ ಹೃದಯ ತುಂಬಿ ದುರವೀಳ್ಯವನ್ನು ಅನುಗ್ರಹಿಸ್ತಾ ಇದ್ದೀನಿ. ಶ್ರೇಯೋಸ್ತು ಸುಕುಮಾರ, ಶುಭಮಸ್ತು. ನಮಃ. ಹೋಗಿ ಬಾ ಕಂದ, ಹೋಗಿ ಬಾ. ಓಂ ನಮಃ. ಇದ ಹೊರದ ದೇವಿಗೆ ಚರಿತೆಯ ಎಲ್ಲವಾಗಿ ಐರಿರಳಾಕ್ಷಣದೆ ಇನ್ನು ಮಾತೆಲ್ಲ ಕೇಳಲಿಕ್ಕೂ ಆಗುವುದಿಲ್ಲ, ಆ ದೃಶ್ಯ ನೋಡ್ಲಿಕ್ಕೂ ನನಗಾಗಲಿಲ್ಲ. ಯಾಕೆ ಮನಸ್ಸಿಗೆ ಅಷ್ಟು ಬೇಸರ ತಂದು ಬಿಟ್ಟಿದೆ? ಕಾರಣ ಇಷ್ಟೇ, ನನಗೆ ಭಾಮಾದೇವಿ ಅಂದರೆ ಅತೀವವಾದಂತಹ ಮಮತೆ, ಅಷ್ಟೇ ಗೌರವ. ಆ ಭಾಮೆಯನ್ನುಳಿದು ರುಕ್ಮಿಣಿಗೆ ಹೂ ಮುಡಿಸುವುದು ಬಿಡ್ಲಿಕ್ಕಿಲ್ಲ. ಈ ವಿಷಯವನ್ನು ಭಾಮಾದೇವಿಯಲ್ಲಿ ಹೇಳಿ ಏನಾದರೂ ಒಂದು ಪ್ರತಿಕ್ರಿಯೆ ಅವರಿಂದ ಹೇಗೆ ಬರ್ತದೆ ನೋಡಬೇಕು. ಕೃಷ್ಣ ಸ್ವಾಮಿಗೆ ನಾವು 8 ಮಂದಿ ಹೆಂಡತಿಯರು. ಸರಿ, ಅಷ್ಟ ಅಂಗಡಿಯರು. ರುಕ್ಮಿಣಿ, ಮಿತ್ರವಿಂದೆ, ಸತ್ಯವಿಂದೆ, ಜಾಂಬವತಿಯ ಮೊದಲಾದವರು. ಹಾಗೆ ಸತ್ಯಭಾಗ ನಾನೊಬ್ಬಳು. 8 ಮಂದಿ ಇದ್ದರೇನು 7 ಮಂದಿಗಳಲ್ಲಿ ಇರುವುದಕ್ಕಿಂತ ಹೆಚ್ಚಾದ ಪ್ರೀತಿ ನನ್ನೊಬ್ಬಳಲ್ಲಿಯೇ ಕೃಷ್ಣ ಸ್ವಾಮಿಗುಂಟು. ಈ ಭಾವನೆ ಅಂದ್ರೆ ಶ್ರೀಕೃಷ್ಣ ಸ್ವಾಮಿಯ ಪ್ರಾಣ. ಗಂಡನ ಪ್ರೀತಿಗೆ ಸಂಪೂರ್ಣ ಪಾತ್ರರಾದ ಬಳಿಕ ಆ ಹೆಂಡತಿಗೆ ದುಃಖಕ್ಕೆ ಅವಕಾಶವಿದೆ. ನಿತ್ಯ ಸಂತೋಷವೇ ಸರಿ. ಕುಣಿತದಿಂದ ಏಳಬೇಕಾದಿಲ್ಲ. ಕೆಲಸ ಮಾಡುವುದಕ್ಕೆ ಬೇಕಾದ ದಾಸಿಯರು, ಕೆಲಸ ಮಾಡುವುದಕ್ಕೆ ಸಖಿ ಜನರು, ಇಷ್ಟು ಮಂದಿಗಳೆಲ್ಲ ಇದ್ದಾರೆ. ಆದ್ರೆ ನನ್ನ ಅತಿ ಪ್ರೀತಿಯ ಬಳು ಸಲುದೆಯವಳು ಯಾವಾಗಲೂ ಬಳಿಯಲ್ಲಿ ಇರುವವಳು ಇನ್ನು ಕಾಣಿಸುವುದಿಲ್ಲವಲ್ಲ. ಎಲ್ಲಿ ಹೋಗಿದ್ದಾಳ? ಯಾರು ತಂದೆಯ ಎಲ್ಲಿ ಹೋಗಿದ್ದ? ಅಮ್ಮ, ಯಾಕೆ ತಡವಾಯಿತು? ತಡವಾಯ್ತು ಅಂದ್ರೆ ಆಸ್ಥಾನದ ಕಡೆಗೆ ಹೋಗಿದ್ದೆ. ಭಾರಿ ವಿಶೇಷ. ಎಲ್ಲಿ? ಭಾರಿ ವಿಶೇಷ. ಹೌದಾ? ನೀವು ಸತ್ಯ ಹೇಳು. ಕೇಳಬೇಕು.
ನಾನು ಬರುತ್ತಿರುವಾಗ ಹಾಗೆ ಆಸ್ಥಾನದ ಕಡೆಗೆ ನನ್ನ ದೃಷ್ಟಿ ಹರಿದು ಭಾರಿ ವಿಶೇಷ ಏನು ಅದರ ಆಗಮನವಾಗಿದೆ ಅಲ್ಲಿಗೆ. ಅದು ವಿಶೇಷವಾ? ಶ್ರೀ ಕೃಷ್ಣ ಸ್ವಾಮಿಯನ್ನು ನೋಡ್ಲಿಕ್ಕೆ ಬಂದವರು ಲೋಕ ಸಂಚಾರಿಗಳಾದರಾದರೂ ಆಗಿಂದಾಗೆ ಕೃಷ್ಣ ಸ್ವಾಮಿ ದರ್ಶನಕ್ಕಾಗಿ ಬರ್ತಾ ಇರ್ತಾರೆ. ಹೌದಮ್ಮ. ಅದರಲ್ಲಿ ವಿಶೇಷ ಏನು? ಆಹಾ, ಯಾವಾಗಿನ ಹಾಗೆ ಬಂದದ್ದಲ್ಲ, ಅವರು ಬರೀ ಕೈಲಿ ಬರಲಿಲ್ಲ, ಮತ್ತೆ ನಾವು ಒಂದು ವಸ್ತು ಹಿಡ್ಕೊಂಡು ಬಂದಿತ್ತು. ಅವರ ಕೈಲಿ ಇರುವುದೇ ವಸ್ತು, ಒಂದು ತಾಳ ಒಂದು ತಂಬೂರಿ, ಇಷ್ಟೇ ತಾನೇ? ಅಲ್ಲ, ಮತ್ತೆ ಈ ದಿವಸ ಬರುವಾಗ ಒಂದು ಹೂ ಹಿಡ್ಕೊಂಡು ಬಂದ್ರಮ್ಮ. ನಾನಂದ್ರು ಇದು ಸ್ವಲ್ಪ ವಿಶೇಷವೇ ಅಲ್ವಾ? ಮುನಿಗಳೆಲ್ಲ ಹೂಗಳನ್ನು ಕೈಯಲ್ಲಿ ಹಿಡಿದುಕೊಳ್ಳುವುದಿಲ್ಲ, ಸುಗಂಧ ತಳಿಗಳನ್ನು ಉಪಯೋಗ ಮಾಡುವುದು ಕೈಯಲ್ಲಿ ಹಿಡಿದುಕೊಳ್ಳುವುದೆಲ್ಲ ಮುನಿಗಳಿಗೆ ನಿಷಿದ್ಧ. ಹಾಗಾದ್ರೆ ನಾರದರು ಯಾವ ಹೂ ಅದು ಅವರಿಗಾಗಿ ತಂದ, ಅವರಿಗೆ ಬೇಕು ಅಂತ ಇಟ್ಕೊಂಡು ತಂದದ್ದಲ್ಲ. ಮತ್ತೆ ಅದನ್ನು ಆ ವಾರಿಜಾಕ್ಷನಿಗೆ ಅಂದ್ರೆ ನಿಮ್ಮ ಗಂಡನಿಗೆ. ಎಂತ ಹೂ ಅದು? ಪಾರಿಜಾತ. ಪಾರಿಜಾತ ಅದು ಭೂಲೋಕದಲ್ಲೇ ಇಲ್ಲ, ಸ್ವರ್ಗಲೋಕದ ನಂದನವನದಲ್ಲಿರುವಂತಹದ್ದು. ಅದು ಅಲ್ಲಿಂದಲೇ ಬಹುಶಃ ಬಂದದ್ದಾಗಿರ್ಬೇಕು. ತಂದು ಅದನ್ನು ಶ್ರೀಕೃಷ್ಣ ಸ್ವಾಮಿಗೆ ಸಮರ್ಪಿಸಿದ್ರು. ಅಯ್ಯೋ ಹುಚ್ಚಿ, ಇದೆಲ್ಲ ಮತ್ತೊಬ್ಬರು ಹೇಳುವ ಸುದ್ದಿಯೇ ಅಲ್ಲ ಇದು. ಯಾಕಲ್ಲ? ಮಹಾತ್ಮರನ್ನು ಕಾಣುವುದಕ್ಕೆ ಸಾಮಾನ್ಯರು ಹೋಗುವಾಗ, ದೇವರ ದರ್ಶನಕ್ಕೆ ಭಕ್ತರು ಹೋಗುವಾಗ, ಬಂಧುಗಳ ಮನೆಗೆ ಬಂಧುಗಳು ಹೋಗುವಾಗ, ಮಕ್ಕಳಿರೋ ಮನೆಗೆ ಹಿರಿಯರು ಹೋಗುವಾಗ ಬರಿಗೈಯಿಂದ ಹೋಗಬಾರದು. ಏನಾದರೂ ವಸ್ತುವನ್ನು ಕೊಡಬೇಕು, ನಿಯಮ, ಶಿಷ್ಟಾಚಾರ. ಕೃಷ್ಣ ಸ್ವಾಮಿಯ ಪಾದಕ್ಕೆ ಕಾಣಿಕೆ ತಂದಿರಬಹುದು, ತಂದುಕೊಂಡಿರಬಹುದು. ಅದನ್ನು ಬಂದು ಇಲ್ಲಿ ಹೇಳುವುದಕ್ಕೇನುಂಟು? ಕೃಷ್ಣ ಸ್ವಾಮಿಗೆ ಅದನ್ನು ಕೊಟ್ಟಾಗ ದೇವರು ಕೇಳಿದ್ರು, ನಾನಿಷ್ಟಾದ್ರೂ ಗಂಡಸು ಹೂ ಮುಡಿದವನಲ್ಲ, ಇದು ನನಗೆ ಯಾಕೆ ತಂದು ಕೊಟ್ರಿ ನಾರದ್ರೆ? ನಿನಗೆ ಹೆಂಡ್ರೆ ಇಲ್ವೋ? ಕೆಲವಾರು ಮಂದಿಗಳು ಅವರಲ್ಲಿ ಯಾರಿಗೆ ಕೊಡಬೇಕು ಅಂತ ನಾನು ಹೇಳ್ತೇನೆ. ಹೂ ಮುಡಿಯುವುದು ಹೆಂಗಸರೇ, ಆದ್ರೆ ಈ ಹೂವನ್ನು ಮುಡಿಯುವ ಯೋಗ್ಯತೆ ಇರುವುದು ಒಬ್ಬರಿಗೆ ಮಾತ್ರ. ಇದನ್ನು ಯಾರ್ಯಾರಿಗೂ ಕೊಡ್ಲಿಕ್ಕೆ ಕೂಡುದು, ಇದನ್ನು ಮುಡಿಯುವುದಕ್ಕೆ ಯೋಗ್ಯತೆ ಬೇಕು ಅಂತ ಹೇಳಿದ್ರು. ಹಾಗಾದ್ರೆ 8 ವರ್ಷಗಳಲ್ಲಿ ನಾನು ಅದನ್ನೇ ಎನಿಸಿದ್ದು. ಮತ್ತೇನು? ಅದೆಲ್ಲ ಬದಲಾಗಿ ಹೋಯ್ತು. ಇವ್ರು ಕೇಳಿದ್ದೇ ಮೊದಲನೇ ತಪ್ಪು. ಇದು ಯಾರಿಗೆ ಕೊಡ್ಬೇಕು ಅಂತ. ಹೌದು, 8 ಮಂದಿಗಳಿರುವಾಗ ಹೂ ಇರುವುದು ಒಂದೇ ಯಾರಿಗೆ ಕೊಡಬೇಕು ಅಂತ ಪ್ರಶ್ನೆ ಸಹಜ. ಆದರೆ ಕೃಷ್ಣದೇವರಿಗೆ ಗೊತ್ತಿಲ್ವಾ ಯಾರಿಗೆ ಕೊಡ್ಬೇಕು ಅಂತ?
ನಾರದರ ಹತ್ರ ಇವರು ಕೇಳ್ಬೇಕಾ? ಅದು ಕೇಳ್ಬೇಕು. ಯಾಕೆ ಹೂ ಕೊಟ್ಟವರವರಲ್ಲ? ಹಾಗೆ ಇವರು ಕೇಳಿದ್ದೇ ತರ ಅವ್ರು ಹೇಳಿ ನಮ್ಮನ್ನೇ ಹೇಳ್ತಾರಪ್ಪ, ಕೇಳುದು ಬೇಡ. ನಿಮ್ಗೆ ಹೆಸರೇ ಬರಲಿಲ್ಲ, ನಿಮ್ಮ ಸುದ್ದಿಯೇ ಇಲ್ಲ. ನನ್ನ ಹೆಸರು ಇಲ್ವಾ? ನಾರಿ ವೈದರ್ಭಿಗಲ್ಲದೆ ಅಂದ್ರೆ ರುಕ್ಮಿಣಿಗಲ್ಲದೆ ಬೇರೆ ಯಾರಿಗೂ ಈ ಹೋಮನ್ನು ಮುಡಿಯುವ ಯೋಗ್ಯತೆ ಯೋಗ ಇಲ್ಲ ಅಂತ ನಾರದರು ಹೇಳಿದರು. ನಾರದರು ಹೇಳಿದ್ದರು ಕೃಷ್ಣ ಸ್ವಾಮಿಯಲ್ಲಿ ರುಕ್ಮಿಣಿಗೆ ಅವಳು ಯೋಗ್ಯತಾವಂತ ನಾರದರು ಹೇಳಿದ್ರು. ನಾರದರು ನಾರದರು ಹೇಳಿದ್ರು ಕೂಡ ಅವರಲ್ಲಿ ವಾದಿಸುವ, ತರ್ಕಿಸುವ, ಪ್ರಶ್ನಿಸುವಂತಹ ಯೋಗ್ಯತೆ, ಅರ್ಹತೆ ನನ್ನ ಸ್ವಾಮಿಗುಂಟು. ಅಲ್ಲ, ಮನಸ್ಸು ಮಾಡಿದ್ರು ತುಂಬಾ ಮಾತಾಡ್ತಾರೆ ಅವರು, ಅದು ಮಾತಾಡಲಿಲ್ಲ ನೋಡು. ಆದ್ದರಿಂದ ಸುಮ್ಮನೆ ಕೃಷ್ಣಸ್ವಾಮಿ ಇರುವವರಲ್ಲ, 8 ಮಂದಿಗಳಿಗೆ ರುಕ್ಮಿಣಿಗೆ ಕೊಡಬೇಕೆಂಬುದರ ಅರ್ಥ ಏನು? ಉಳಿದವರಿಗೆ ಯಾಕೆ ಕೊಡಬಾರದು? ಹೀಗೆ ಕೇಳಿದ್ದೇನೆ. ಹಾಗೆ ಕೇಳಿದ್ದಲ್ಲ, ಉಳಿದವರಿಗೆ ಯೋಗ್ಯತೆ ಇಲ್ಲ ಅಂತ ನಾರದರು ಹೇಳಿ ಕೃಷ್ಣಸ್ವಾಮಿ ರುಕ್ಮಿಣಿಯನ್ನು ಕರೆದಾಯ್ತು. ನಿಮ್ಮ ಗಂಡ ಕರೆದದ್ದು ಮಾತ್ರ ಅಲ್ಲ, ಹೂ ಮುಡಿಸಿದ್ದು ಮಾತ್ರ ಅಲ್ಲ, ನನಗೆ ನೋಡ್ಲಿಕ್ಕೆ ಆಗಲಿಲ್ಲ. ಅವಳಿಗೆ ಅಂತ ಸೀರೆ ಉಟ್ಕೊಳ್ಲಿಕ್ಕೆ ಬರುವುದಿಲ್ಲ, ಮತ್ತೆ ಇವ್ರು ಯಾಕೆ ಉಡಿಸ್ಲಿಕ್ಕೆ ಹೋಗ್ಬೇಕು? ಯಾರು ನಿಮ್ ಗಂಡ? ಆಮೇಲೆ ಆಭರಣ ತೊಟ್ಕೊಳ್ಲಿಕ್ಕೆ ಅವಳಿಗೆ ಕೈ ಸರಿ ಇವ್ರು ಯಾಕೆ ತೊಡಿಸ್ಬೇಕು? ಅಲ್ಲ, ತಲೆಬಾಚಿ ಹೆರಳು ಹಿಡಿಬೇಕಾ? ಇವ್ರೆಂತ ಅವರ ರುಕ್ಮಿಣಿಯ ದಾಸನ ಇವರು. ಏಕಾಂತದಲ್ಲಿ ಅಲ್ವಾ, ಏನು ಮಾಡಿಕೊಳ್ಳಿ ದೊಡ್ಡದಲ್ಲಿ. ಎಂತದ್ದು ನಾನು ನೋಡಿದ್ದೇನಲ್ಲ, ಎಂತ ಏಕಂತ ಅದು ಏನ್ ಮಾಡಿಲ್ಲ. ತಲೆಬಾಚಿ ಹೆರಳು ಹಿಡಿದು ಹೂ ಮುಡಿಸಿ ಅವಳನ್ನು ಮುದ್ದಾಗಿ ತುಂಟಮ್ಮ. ನನಗೆ ನೋಡ್ಲಿಕ್ಕೆ ಏನು ಸಂಕಟ ಆಗುದು? ಸಂಕಟ ಆಗುದಂದ್ರೆ ನಿಮ್ಮನ್ನು ಬಿಟ್ಟು ಅವಳಲ್ಲಿ ಅಷ್ಟು ವಿಚಾರ ಮಾಡಿದ್ರಲ್ಲ ಅಂತ. ನಿಮಗೆ ಸಂಕಟ ಆದಾಗ ನನಗೆ ಸಂಕಟ ಆಗ್ಲಿಕ್ಕಿಲ್ಲ. ಅಷ್ಟು ಸಣ್ಣ ವಿಷಯ ಅಲ್ಲ ಅದು. ಏನ್ ಹೇಳ್ತೀನಿ? ಕಂಡು ಬಂದೆಯೋ ನೀನು ನೋಡದೆ ಬೇರೆಯೋ ಪುಂಡಾದ ಕಾಬಗಿ ಪುಸಿಯಾದ ರಮಣಗೆ ನ್ಯಾಯ ಮೇಲೆ ಮಮದಂತೆ ಬಾಳೆ ರಮಣಗೆ ನ್ಯಾಯ ಮೇಲೆ ಮಮದಂತೆ ಬಾಳೆ ಅಮಿತ ಸತ್ಪೂರ್ಣ ಜೀರೆ ರಮಣಿನಿ ಕೇಳೆ ಕಟ್ಟು ಬಂದೆಯೋ ನೋಡದೆ ಬೇರೆಯೋ. ಏನೇ ನಿನ್ನ ಕವರಿಗೆ ಸಲಹೆ ಕೊಡಬಾರದು ಅಂತ ತಿಳಿದವರು ಹೇಳುವುದು ಅದಕ್ಕೆ. ಯಾಕೆ ಮನೆಯಲ್ಲಿ ಅಲ್ಲಿಂಕರ ಸಂಘ ಅಭಿಮಾನ ಭಂಗ ಅಂತ. ಅವನ್ ಮಾತುಂಟು. ಎಷ್ಟು ಮಂದಿ ಇದ್ದರೂ ಕೂಡ ನೀನು ಬಳಿಯಲ್ಲಿ ಇಟ್ಟುಕೊಳ್ಳು. ನಿನ್ನ ಮೈ ಮೇಲೆ ಕೈಯಾಡಿಸುತ್ತಾ ನಾನು ಸಲುಗೆಯಿಂದ ಮಾತಾಡಿದೆ. ನಾನು ಕೊಟ್ಟ ಸಲುಗೆಗಳಿಗೆ ನೆತ್ತಿಗೇರಿತು. ಆದ್ದರಿಂದಲೇ ಬಂದು ಹೀಗೆ ಸುಳ್ಳು ಹೇಳ್ತಾ ಇದ್ದೀನಿ. ಯಾರು? ಕೃಷ್ಣಸ್ವಾಮಿಯ ಕುರಿತು ಅಥವಾ ರುಕ್ಮಿಣಿಯ ಕುರಿತು ಏನಾದರೂ ಒಂದು ಚಾಡಿಯನ್ನು ಹೇಳಿದ್ರೆ ಸತ್ಯವಾಮಿ ಏನ್ ಮಾಡ್ತಾಳೆ? ಅಳ್ತಾಳೋ, ಸಿಟ್ಟು ಕೊಡ್ತಾಳೋ, ಜಗಳ ಆಡ್ತಾಳೋ ನೋಡೋಣ. ಇವಳು ಪರೀಕ್ಷೆ ಮಾಡುವುದಕ್ಕಾಗಿ ಸುಳ್ಳನ್ನು ಕಟ್ಟಿದ್ದದ್ದು ನೀನು. ಇದಕ್ಕೆ ಕಟ್ಟುಕಥೆ ಅಂತ ಹೆಸರು. ದೇವಲೋಕದಿಂದ ನಾಗರು ಬಂದ್ರಂತೆ, ಪಾರಿಯಾದ ತಂದ್ರಂತೆ, ರುಕ್ಮಿಣಿಗೆ ಕೊಟ್ಟುದಂತೆ, ಕೃಷ್ಣಸ್ವಾಮಿ ರುಕ್ಮಿಣಿಯ ಮೇಲೆ ಮುಡಿಸಿದಂತೆ. ಹೌದು, ಸತ್ಯವಾಯ್ತು? ಸತ್ಯ. ನಮ್ಗೆ ಸುಳ್ಳು ಹೇಳಿ ಒಂದು ವಿಷಯವನ್ನು ಮತ್ತೊಬ್ಬರಿಗೆ ನಾವು ಹೇಳಬೇಕಾಗಿದ್ರೆ ಕಣ್ಣಿಂದ ಕಂಡಿರ್ಬೇಕು. ಕಣ್ಣಿಂದ ಕಂಡದ್ದನ್ನು ಮತ್ತೊಬ್ಬರಿಗೆ ಹೇಳ್ತಾರೆ, ಅದು ಯೋಗ್ಯ. ಯಾರೋ ಹೇಳಿದ್ದನ್ನು ಎಲ್ಲಿ ಹೋಗಿ ಹೇಳುವುದು ಮಧ್ಯಮರ ವಿಚಾರ. ನಾವೇ ತಿಳಿಸಿ ಹೇಳುವುದು. ಹಾಗಾದ್ರೆ ಇದಕ್ಕೆ ಚಾಡಿ ಅಂತ ಹೆಸರು. ಅದಕ್ಕಾಗಿ ಕೇಳ್ತಾ ಇದ್ದೇನೆ, ನೀನು ಇದನ್ನೆಲ್ಲ ಕಣ್ಣಾರೆ ಕಂಡಿದ್ದೀಯೋ, ನಡೆದದ್ದನ್ನು ಕಂಡು ಬಂದು ಹೇಳುತ್ತಾ ಇರುವುದು, ಕಂಡು ಬಂದೆಯೋ ನೀನು, ಕಾಣದೆ ಪೇಳುವೆಯೋ ಅಂತ ಕೇಳ್ತಾ ಇದ್ದೇನೆ. ಕಾಣದೆ ಸುಳ್ಳು ಹೇಳಿದೆ ಅಂತಾದ್ರೆ
ಯಾಕೆ ಹೇಳ್ತೇನೆ? ಯಾಕೆ? ಕೃಷ್ಣ ಸ್ವಾಮಿಗೆ 8 ಮಂದಿ ಹೆಂಡತಿಯರು. ಹೌದು. ನೀ ನೋಡ್ತಾ ಇದೆಯಲ್ಲ, ನನ್ನಲ್ಲಿರುವಂತಹ ಪ್ರೀತಿ ಪ್ರೇಮ ಕೃಷ್ಣ ಸ್ವಾಮಿ ಉಳಿದವರಲ್ಲಿ ಉಂಟೇನೆ. ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಇಲ್ಲವೇ ಇಲ್ಲ, ನಾನು ಹೇಳ್ತಾ ಇದ್ದೇನೆ. ಹಾಗಿರುವಾಗ ಯಥಾರ್ಥವಾದ ಶುದ್ಧವಾದಂತಹ ಪ್ರೀತಿ ಪ್ರೇಮ ಎಲ್ಲಿ ಇದೆಯೋ ಅಲ್ಲಿ ವಂಚನೆ, ಮೋಸ, ಕಪಟ ಇದು ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಹಾಗೆ ನಡೆದರೆ ಅದು ನಿಜವಾದ ಪ್ರೀತಿಯೇ ಅಲ್ಲ. ಅಲ್ಲ. ಹಾಗಾದ್ರೆ ಆ ಪ್ರೀತಿಯಲ್ಲಿ ಪ್ರೇಮದಲ್ಲಿ ನಾವು ಸಂಶಯ ಪಡಬೇಕಾಗ್ತದೆ. ನನ್ನ ಸ್ವಾಮಿಯ ಪ್ರೇಮದಲ್ಲಿ ನನಗೆ ಸಂಶಯ ಇಲ್ಲವೇ ಇಲ್ಲ. ಮಾಮೇಂದ್ರ ಅವರ ಪ್ರಾಣ. ಆದ್ದರಿಂದ ನಾರದರು ಹೇಳಿದ್ರು ಕೂಡ ನನ್ನಲ್ಲಿ ಹೇಳದೆ ಕೇಳದೆ ಕೃಷ್ಣ ಸ್ವಾಮಿ ಪಾರಿಜಾತವನ್ನು ರುಕ್ಮಿಣಿಗೆ ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ನಾನು ನಂಬೋಳಲ್ಲ, ಈಗೆಲ್ಲ ಹೇಳಬಾರ್ದು. ಚಾಡಿ ಸಣ್ಣ ವಿಷಯ ಅಲ್ಲ ಅದು. ಹೌದಾ ಅಮ್ಮ? ಹಾಗೆಲ್ಲ ಚಾಡಿ ಹೇಳಿ ನಿಮ್ಮಿಂದ ಏನಾದ್ರೂ ತಗೊಂಡೋಗ್ಲಿಕ್ಕೆ ಅಂತ ಬಂದದ್ದ ನಾನು ಇಲ್ಲಿಗೆ? ತಗೊಂಡೋಗುದಕ್ಕಾಗಿ ಅಲ್ಲ, ಚಾಡಿ ಹೇಳುವ ಸ್ವಭಾವ ಅಂತ ಒಂದು ಉಂಟು ನಿನಗೆ. ಅವ್ರಿಗೆ ಏನಾದ್ರೂ ಹೇಳಿಯೇ ತೀರಬೇಕು, ಅಲ್ಲದೆ ಇದ್ರೆ ಹೊಟ್ಟೆ ಉಬ್ಬರ. ಹಿಂದೆ ಇದ್ದಳಲ್ಲ, ಒಂದು ಕತೆ ಸಾಕು, ಇಡೀ ನಡೆದಂತ ರಾಮಾಯಣ. ಹೌದಪ್ಪ. ಯಾರು ಕಾರಣ? ಮಂಥರೆ. ಗೊತ್ತಿದೆ ನಿಮಗೆ? ಮಂಥರೆಯ ಒಂದು ನಾಲಿಗೆ ಚಾಡಿಯ ನುಡಿಯಿಂದ ರಾಮಚಂದ್ರ ಕಾಡಿಗೆ ಹೋದ. ಮಕ್ಕಳಿಗೆ ಗೊತ್ತುಂಟ ವ್ಯಕ್ತಿ. ಹಾಗಾದ್ರೆ ಅಷ್ಟು ದೊಡ್ಡ ಕತೆ ನಡಿಬೇಕಾಗಿದ್ರೆ ಕಾರಣ ಕೈಕೈಯಲ್ಲ, ಮತ್ತೊಬ್ಬರಲ್ಲ, ಚಾಡಿಯ ನುಡಿ. ಅವಳಿಗೆ ಏನು ಸ್ವಾರ್ಥ, ಏನು ಲಾಭ? ಅವಳಿಗೆ ಗಂಡನೋ ಮಕ್ಕಳು ಏನೂ ಇಲ್ಲ, ಪ್ರಯೋಜನ ಇಲ್ಲದೆ ಅಂತ ಒಂದು ಚಾಡಿ ಹೇಳಿ ಸಂಸಾರವನ್ನು ಹಾಳು ಮಾಡಿದರು. ಆದ್ದರಿಂದ ಒಂದು ದೊಡ್ಡವರ ಮನೆಯಲ್ಲಿ ನಿನ್ನಂತವ್ರು ಕೆಲಸ ಮಾಡುವಾಗ ಬಹಳ ಎಚ್ಚರಿಕೆಯಿರ್ಬೇಕು. ಅಲ್ಲಿ ಕಂಡದನ್ನು ಅಲ್ಲೇ ಬಿಡಬೇಕು, ಇಲ್ಲಿ ಕೇಳಿದ್ದನ್ನು ಇಲ್ಲೇ ಬಿಡಬೇಕು. ಇಲ್ಲಿ ಕೇಳುವುದು ಅಲ್ಲಿ ನೋಡುವುದಕ್ಕೆ ಒಂದಿಷ್ಟು ಕೂಡಿಸುವುದು, ಮತ್ತೆ ಬೆಳಕಿಗೆ ಹೋಗಿ ಓದುವುದು. ಇದರಿಂದ ಮನೆ ಹಾಳಾಗಿ ಹೋಗ್ತದೆ, ಸಂಸಾರ ಕೆಟ್ಟ ಹೋಗ್ತದೆ. ನನ್ನನ್ನು ಮಂಥರೆ ಸಾಲಿ ಸೇರಿಸಿಬಿಟ್ಟು ನಾ ಸುಳ್ಳು ಹೇಳಿದ್ದಲ್ಲ ತಾಯಿ, ಸತ್ಯವನ್ನೇ ನೋಡಿದ್ದನ್ನೇ ಖಂಡಿತ. ಹಾಗಾದ್ರೆ ಒಂದು ಮಾಡೋಣ, ಈಗಲೇ ಒಂದು ನಿಮಿಷದಲ್ಲಿ ಇದು ಸತ್ಯವೋ ಮಿಥ್ಯವೋ ನಾನದನ್ನು ನಿರ್ಣಯಿಸಿಕೊಳ್ತೇನೆ. ಯಾಕೆ, ಹೇಗೆ? ಪಾರಿಜಾತ ಈವರೆಗೆ ಪ್ರಪಂಚದಲ್ಲಿ ಇಲ್ಲ, ಯಾರು ನೋಡ್ಲಿಲ್ಲ. ಇಂದು ನಾರದರಿಂದ ನಮ್ಮ ಮನೆಗೆ ಬಂದಿದೆ. ಹಾಗಾದ್ರೆ ಪಾರಿಜಾತ ಪ್ರಕರಣವನ್ನು ನೀನು ಕಣ್ಣಿಂದ ಕಂಡವಳು, ನಾನು ನೋಡಿದ್ದೇನೆ. ಹಾಗಾದ್ರೆ ನೋಡಿದಂತಹ ವಸ್ತು ಅರ್ಥಾತ್ ಆ ಪುಷ್ಪ ಹೇಗಿದೆ ಅದರ ವರ್ಣನೆ ನೀನು ಮಾಡಬೇಕು, ಅದರ ಬಣ್ಣ ಗುಣಾದಿಗಳನ್ನು. ಆಮೇಲೆ ಯೋಚನೆ ಮಾಡ್ತೇನೆ. ಹೇಳೋಣ, ಅದಕ್ಕೇನಂತೆ. ನೀವು ಹೇಳಿದ ಮಾತು ಸತ್ಯ. ಕೇವಲ ಬಣ್ಣದಿಂದ ಆಕರ್ಷಿತ ಆಗಿದ್ದದ್ದು ಮಾತ್ರ ಅಲ್ಲ, ಪರಿಮಳ ಅಂದ್ರೆ ಎಷ್ಟು. ಹೌದೌದು, ಭೂಮಿಯಲ್ಲಿ ಯಾವುದೋ ಒಂದು ಗಿಡದಲ್ಲಿ ಅರಳಿದಂತಹ ಹೂವು ಬೆಳಿಗ್ಗೆ ಅರಳುತ್ತದೆ, ಸಂಜೆ ಆಗುವುದರೊಳಗೆ ಬಾಡಿ ಹೋಗ್ತದೆ ಅಷ್ಟೇ. ಆಮೇಲೆ ಅರಳುವಾಗ ಪರಿಮಳ, ಬಾಡಿದ ಮೇಲೆ ಪರಿಮಳವೇ ಇರುವುದಿಲ್ಲ. ಇದು ಹಾಗಲ್ಲ, ಪರಿಮಳವು ಕುಂದದಂತೆ, ಪರಿಮಳ ಕಡಿಮೆ ಆಗುವುದೇ ಇಲ್ಲವಂತ. ಹೂ ಬಾಡುವುದೇ ಇಲ್ಲ, ಬಾಡುವುದೇ ಇಲ್ಲ, ಬಾಡಿದ್ರಲ್ವಾ ಪರಿಮಳ ಕುದಿರುವುದು. ಹೌದು, ಅಷ್ಟೇ, ನಾಶ ಆಗುವುದೇ ಇಲ್ಲ. ಇಲ್ಲ, ಯಾಕೆ ಅಂದ್ರೆ ಸುರ ಕುಸುಮವಲ್ಲವೇ ಅದು. ಮೃಗಲೋಕದ ವಸ್ತುಗಳು ನಿತ್ಯ ಶಾಶ್ವತ, ಅದಕ್ಕೆ ನಾಶ ಇಲ್ಲ. ನಾಶ ಇಲ್ಲ. ಅಂತಹ ಹೂವನ್ನು ಈ ಭೂಮಿಯಲ್ಲಿರುವ ಯಾವ ಹೆಣ್ಮಕ್ಕಳೇ ಮುಡಿದರೂ ಕೂಡ ಅವರ ಕಾಮಿತ ಈಡೇರ್ತದೆಯಂತೆ. ಆಸೆ ಇಚ್ಛೆನೆಲ್ಲ ಈಡೇರುತ್ತದೆ. ಹೌದು, ಅಂತಹ ಯೋಗ್ಯತೆ ಆ ಭೂಮಿಗೆ ಉಂಟಂತೆ ಅಮ್ಮ. ಮುಡಿಗಳ ಆಸೆ ಎಲ್ಲವೂ ಗುಣಯಿಸ್ತಾರೆ. ಮತ್ತೆ ನಾನು ಹೇಳಿದ್ದ ಹೇಳಿದ್ದು ಆಸೆ ಅಂದ್ರೆ ಹೆಂಗಸರಿಗೆ 106 ಬಗೆ ಆಸೆಗಳು ಇರ್ತಾರೆ. ಯಾವ್ಯಾವ ಆಸೆ ಹೇಳಿ? ಒಬ್ಬಳು ಬಡವಳು ಇರ್ತಾಳೆ, ಅವಳು ಮುಡಿದ್ರೆ ಅಯ್ಯೋ
ನನಗೆ ಶ್ರೀಮಂತಿಕೆ ಬರಬೇಕು ಅಂತ ಅವಳು ಎಣಿಸಿದ್ರೆ ಸಾಕು, ದಿನ ಬದಲಾಗುವ ಬದಲು ಅವಳು ಆಗಿರುವ ಶ್ರೀಮಂತರಾಗಿ ಬಿಡ್ತಾಳೆ. ಒಬ್ಬಳು ಮದುವೆ ಆಗುವಂತ ಹುಡುಗಿ ಇರ್ತಾಳೆ, ನನಗೆ ಯೋಗ್ಯ ಮರ ಸಿಗಬೇಕು, ಮದುವೆ ಆಗಬೇಕು ಅಂತ ಬಯಸಿದ್ರೆ ಮತ್ತೆ ಸಮಯವೇ ಇಲ್ಲ ಮದುವೆ ಆಗುದು. ಹೌದಾ? ಮದುವೆ ಆದಂತ ಗಂಡ ಹೆಂಡತಿಯನ್ನು ಮನೆಯಲ್ಲಿ ಬಿಟ್ಟು ಎಲ್ಲೋ ಹೋಗಿರ್ತಾನೆ. ಆ ಹೂವನ್ನು ಮುಡಿದು ನನ್ನ ಗಂಡ ಬರಬೇಕು ಅಂತ ಎಣಿಸಿದ್ರೆ ಸಾಕು, ಯಾವ ಊರಿನಲ್ಲಿದ್ರು. ಇನ್ನು ಕೆಲವರು ಮದುವೆ ಆಗಿ 16 ವರ್ಷ ಆಗಿದೆ, ಮಕ್ಕಳಿಲ್ಲ, ನನಗೆ ಸಂತಾನ ಬೇಕು ಅಂತ ಎಣಿಸಿ ಅದನ್ನು ನೋಡಿದ್ರೆ ತಕ್ಷಣ ಮಕ್ಕಳು ಹುಟ್ಟುವುದೇ. ಗರ್ಭಿಣಿ ಆಗೋದೇ ಬೇಡ, ಅಲ್ಲ ಗರ್ಭಿಣಿ ಆಗಿ ಆಗದೇ ಇರ್ತಾಳೆ, ಒಂದೊಂದೇ ಇರ್ತಾಳೆ, ಎರಡನೇ ಇರ್ತಾಳೆ. ಅಲ್ಲ ಎರಡು ಬೇಕು ಅಂದ್ರೆ ಎರಡೇ ಬೇಕಾದಷ್ಟು ತಡಿ. ಇನ್ನೊಂದು ಮುಖ್ಯವಾದ ಮಾತು, ಅದು ಯಾವುದು? ಅವಳು ಪ್ರಾಯವಾದ ಮುದುಕಿ ಇರ್ತಾರೆ, ಆ ಮುದುಕಿಗೆ ಯಾವ ಆಸೆ ಇರುವುದಿಲ್ಲ. ಅವಳು ಮುಡಿದುಕೊಂಡ್ರೆ ಮತ್ತೆ ಸಮಯವೇ ಇಲ್ಲ, ನೇರ ಸ್ವರ್ಗಕ್ಕೆ ಹೋಗಿ. ಸಖಿ ಚಿಂತಿಸುತ್ತಲನೆಯವು ನಡೆದ ವೃತ್ತಾಂತವೊಮ್ಮಿಗೆ ನುಡಿದಳು. ಅಮ್ಮ, ನಿನ್ನ ಮಾತು ಸತ್ಯ ಸತ್ಯ ಎಂಬುದರಲ್ಲಿ ಸಂದೇಹವಿಲ್ಲ. ಈ ನಾಡಿಗೆ ಸುಳ್ಳು ಅಂತ ನಾನು ಸ್ವಲ್ಪ ಕೋಪಿಸಿಕೊಂಡೆ, ಬೇಸರಿಸಬೇಡ. ಇಲ್ಲಮ್ಮ, ಈಗ ನೀನು ಆ ಹೂವನ್ನು ಕಂಡಿದ್ದೀಯ ಎಂಬುದು ಸ್ಪಷ್ಟ. ಹಾಗಾದ್ರೆ ನಾರದರು ತಂದದ್ದು ನಿಜ, ಕೃಷ್ಣಸ್ವಾಮಿ ರುಕ್ಮಿಗೆ ಕೊಟ್ಟದ್ದು ಸತ್ಯವೇ. ಇದನ್ನು ಕೇಳಿದಾಗ ಎಷ್ಟು ದುಃಖವಾಗ್ತಾ ಇದೆ. ಮತ್ತೊಬ್ಬರು ಹೀಗೆ ಮಾಡುತ್ತಿದ್ರೆ ದುಃಖವಿರಲಿಲ್ಲ. ನನ್ನ ಗಂಡ ಕೃಷ್ಣಸ್ವಾಮಿ ದೇವರೊಂದು ದೃಷ್ಟಿಯಿಂದ, ಇನ್ನೊಂದು ದೃಷ್ಟಿಯಿಂದ ಪ್ರೀತಿ ಉಳ್ಳಂತಹ ಪತಿ. ಇದನ್ನು ಕೇಳಿದಾಗ ದುಃಖವಾಗದಿದ್ದೀತೆ. ನನ್ನ ಅಂತರದಲ್ಲಿ ಎಷ್ಟೋ ಮಂದಿ ಸಖಿಯರಿದ್ದಾರೆ, ಪುರಂದ್ರಿಯರಿದ್ದಾರೆ, ಸೈರಂದ್ರಿಯರಿದ್ದಾರೆ. ಎಲ್ಲರೂ ಇದನ್ನು ಕೇಳಬೇಕಾದ ವಿಚಾರ. ಅವ್ರು ಕೇಳಬೇಕು ಅಂತ ನಾನು ಒತ್ತಾಯಿಸಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಅವರೆಲ್ಲರೂ ಮದುವೆ ಆದವರು ಅಲ್ವೇನೆ. ಅವರವರ ಗಂಡಂದ್ರೆ ಹೀಗೆ ಮಾಡ್ತಿದ್ರೆ ಅವ್ರು ಏನು ಮಾಡ್ತಿದ್ರು, ಎಷ್ಟು ದುಃಖವಾಗ್ತಿತ್ತು. ಯಾರು ತಂದು ಹೇಳಿದ್ರಂತೆ ರುಕ್ಮಿಣಿಗೆ ಕೊಡು ಕೃಷ್ಣ ಅಂತ. ಅಷ್ಟು ಮಾತ್ರಕ್ಕೆ ನನಗೆ ಹೇಳದೆ ಕೇಳದೆ ವಂಚಿಸಿ ಗುಟ್ಟಾಗಿ ಆ ರುಕ್ಮಿಣಿಗೆ ಮುಗಿಸಿದ್ದು ಅಂದ್ರೆ ಅಪ್ಪ ಇದನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಬರೀ ಹೂವಿದಾಗಿ ನಾನು ಅಡುವುದಲ್ಲ, ಜಗಳವಲ್ಲ, ಸಿಟ್ಟಲ್ಲ ಅಲ್ಲ. ಅದು ದೇವಲೋಕದ ವಸ್ತು, ಸುರಪಾರಿಜಾತ. ಅದಕ್ಕೆ ನಾಶವಿಲ್ಲ. ಅದನ್ನು ಕಣ್ಣಿಂದ ಕಾಣಬೇಕಿದ್ರೆ, ಕೈಯಿಂದ ಮುಟ್ಟಬೇಕಾಗಿದ್ರೆ, ಮುಡಿಯಬೇಕಾಗಿದ್ರೆ ಮುಟ್ಟಬೇಕು. ಆದ್ದರಿಂದ ಆ ಭಾಗ್ಯ ಅವಳಿಗೆ ಹೋಯ್ತಲ್ಲ. ಕೃಷ್ಣಸ್ವಾಮಿ ಒದಗಿಸಿದರು. ಮುಡಿಯುವುದು ಅವಳೇ ಮುಡಿಯುದು, ನಮಗೊಮ್ಮೆ ತೋರಿಸ್ಬೋದಿತ್ತಲ್ಲ. ಆ ಮಾತು ಸತ್ಯ ಅಲ್ವಾ? ಮತ್ತೆ ಅಲ್ವಾ? ಕೊಡುವುದು ಬೇಡ. ಆ ನಾರದನ ನುಡಿ ಹೇಳಿ ನಿನಗೆ ಕೊಟ್ಟಿದ್ದಾರೆ. ನೀನು ಹೇಳಿದಂತೆ ನನಗೆ ಕೊಡುವುದು ಬೇಡ. ನಾರದರ ಮಾತನ್ನು ಮೀರಬಾರದು. ಅವರ ಮಾತಿನಂತೆ ರುಕ್ಮಿಣಿಗೆ
ಕೊಡಲಿ. ಕೊಡುವುದರ ಮೊದಲು ಇಲ್ಲಿಯ ತನಕ ಬಂದು ಕಾಮ ಇದು ದೇವಲೋಕದ ಪಾರಿಜಾತ, ಆದರೆ ಒಂದೇ ಹೂವನ್ನು ನಾರದರು ತಂದಿದ್ದಾರೆ. ಅವರ ಮಾತಿನಿಂದ ರುಕ್ಮಿಣಿಗೆ ಕೊಡಬೇಕಾಗಿದೆ. ನನಗೆ ಕೊಡುವುದಕ್ಕೆ ಸಾಧ್ಯ ಇಲ್ಲ, ಬೇಸರ ಮಾಡಬೇಡ, ಖಂಡಿತರಾದ್ರೂ ನೋಡಿ ಸಂತೋಷ ಪಡು. ಇಷ್ಟು ಹೇಳುತ್ತಿದ್ರೆ ಆ ಹೂವನ್ನು ನಾನೇ ನೋಡಿ ಸಂತೋಷ ಪಡ್ತಿದ್ದೆ. ನಾನು ಹೇಳ್ತಿದ್ದೆ ರುಕ್ಮಿಣಿಗೆ ಕೊಡಿ, ಅವಳು ನನ್ನ ಹಾಗೆ ನಿಮ್ಮ ಹೆಂಡತಿ ಅಲ್ವೇ ಹೀಗೆ ಹೇಳ್ತಿದ್ದೆ. ಇಲ್ಲಿಗೆ ಬಂದಿದ್ದಾರೋ ಹೂವನ್ನು ತೋರಿಸಿದ್ದಾರೋ ಹೂವನ್ನು ನಾನು ನೋಡಿದ್ರೆ ಹೂ ಗಾಡಿ ನನಗೆ ನೋವಾಯ್ತೆ. ಅಲ್ಲ, ನಿಮ್ಮ ಕಣ್ಣಿಗೆ ಬಾಕಿ ಇಲ್ಲ, ನಾವೇನು ನೋವಾಯ್ತು. ಬೇಡ, ಎಷ್ಟು ನಿನಗಾದ್ರೂ ನೋವೆಲ್ಲ ಅವರಿಗೆ ಹೌದಪ್ಪ. ನನಗೆ ಇಷ್ಟು ದುಃಖ ಕೊಟ್ಟಿದ್ದಾರಲ್ಲ ಆ ನಾರದ. ಹೌದೌದು, ಅವಳು ಏನು ಹೇಳಿದ್ರು ಅವರು ಕೃಷ್ಣಸ್ವಾಮಿಗೆ ಹೇಳಿ ನಾರದರು ಹೇಳಿದ ಮಾತು. ಸಾಮಾನ್ಯರು ಹೇಳಿದ್ರೆ ಆ ಮಾತಿಗೆ ಅರ್ಥ ಇಲ್ಲ ಅಂತ ನಾವು ಬಿಡ್ಬೋದಿತ್ತು. ನಾರದರು ಹಾಗೆಲ್ಲ ಹೇಳ್ಬೋದಾ? ಹೇಳಬಾರದು. ಹೇಳ್ಬಾರ್ದು, ಅವರ ಸ್ವಭಾವವೇ ಅದು. ಚಾಡಿ 8 ಮಂದಿ ಸಖಿಯರು ಕೃಷ್ಣ ಸತಿಯರು, ಒಬ್ಬಳಿಗೆ ಮಾತ್ರ ಕೊಡು. 8 ಮಂದಿಗಳಿಗೆ ನಿಜವಾದಂತಹ ಪಾರಿಜಾತ ಮುಡಿಯುವ ಅರ್ಹತೆ ಯೋಗ್ಯತೆ ಇರುವುದು ರುಕ್ಮಿಣಿಯಲ್ಲಿ ಮಾತ್ರ. ಏನು ಅವಳಲ್ಲಿ ಹೆಚ್ಚು? ಅಲ್ಲ, ಏನು ಅವಳ ತಲೆ ಮೇಲೆ ಕೋಡು ಉಂಟಾ? ಅಲ್ಲ, ಅವಳು ಆಕಾಶದಿಂದ ಇಳಿದು ಬಂದವಳ, ತಾಯಿ ಹರಿದ ಮಗಳಲ್ವ ಅವಳು? ನಮ್ಮ ಹಾಗೆ ತಾಯಿ ಹೊಟ್ಟೆಯಿಂದ ಹುಟ್ಟಿದವಳಲ್ವಾ? ಮತ್ತೆ ಸಮುದ್ರದಿಂದ ಹುಟ್ಟಿ ಬಂದ ಅಯೋನಿಗೆಯ ಅತ್ಯಂತ ಗುಂಡಿಂದ ಹುಟ್ಟಿ ಬಂದವಳ. ನಮ್ಮಿಂದ ವಿಶೇಷತೆ ಏನೂ ಇಲ್ಲ. ನಮ್ಮ ಅದೊಬ್ಬಳ ಹೆಂಗಸು ಅಷ್ಟೇ, ಕೃಷ್ಣಸ್ವಾಮಿ ಹೆಂಡತಿ. ಹಾಗಾದ್ರೆ ರುಕ್ಮಿಣಿಗೆ ಕೊಡು ಅಂತ ಹೇಳ್ಬೇಕಾದ್ರೆ ನಿಮ್ಮಲ್ಲಿ ಹಿಂದೆ ಇದ್ದದ್ದು ಅವಳಲ್ಲಿ ಏನುಂಟು? ಏನು ಇಲ್ಲ. ಹಾಗಾದ್ರೆ ನಾರದರ ಚಾಡಿಯ ಮಾತು. ಹೌದು, ನಾರದ ಕಲಹಪ್ರಿಯ ಬಿಡು. ಎಲ್ಲಾದ್ರೂ ಹೋಗಿ ಏನಾದ್ರು ಜಗಳ ಚಾಡಿ ಹೇಳಿ ಜಗಳ ಮಾಡಿಸುವ ಅವನ ಉದ್ದೇಶ. ಅದಕ್ಕೆ ಹೇಳೋದು, ಚಾಡಿ ಹೇಳುವವರು ನಾಲ್ಗೆ ಕತ್ತರಿಸುವುದಲ್ಲ, ಕೇಳುವವರು ಕಿವಿ ಕತ್ತರಿಸಬೇಕು ಅಂತ. ಏನಂತೀರಿ? ಯಾರು ಹೇಳುದು? ಹೇಳಿದ್ದೀನಿ ಕೃಷ್ಣಸ್ವಾಮಿ. ನಾರದ್ರೆ ಹೇಳಿ. ಅದೇ ಹೇಳುವವರಿಗೆ ಹೇಳುವವರ ಅದಿರಲಿ. ಹಾಗೆ ಮಾಡಿದ್ರು ಅರ್ಹತೆ. ಯಾಕಂದ್ರೆ ನಮ್ಮಿಂದ ಹಿಡಿದವಳಲ್ಲಿ ಏನೂ ಇಲ್ಲ. ನಾರದಲ್ಲಿ ನಾನು ಕೈ ಹಿಡಿದು ಕೇಳಬಹುದು, ಹೇಳಿ ನನಗಿಂತ ಹೆಚ್ಚಾದಂತ ಒಂದು ಯೋಗ್ಯತೆ ಇಲ್ಲಿ ಇದ್ರೆ ಸಂತೋಷದಿಂದ ಕೊಡೋಣ. ನಿಮ್ಮಷ್ಟು ಮರ್ಯಾದೆಯಲ್ಲಿ ಈ ಮನೆಗೆ ಬಂದವಳು ಅವಳು. ಅದಕ್ಕೆ ಹಾಗಾದ್ರೆ ನಾರದರು ಹೇಳಲಿಕ್ಕೆ ಇವರುಗಳು ಕೇಳಲಿಕ್ಕೆ ಅಂತ. ಇದರಿಂದ ಏನಾಯ್ತು ಗೊತ್ತಾ? ಈಗ ಆ ಹೂವಿನ ವಿಷಯ ಅಲ್ಲ, ನಾರದರು ಹೇಳಿದ್ದಂದ್ರೆ ಅರ್ಥವುಳ್ಳ ಮಾತು. ಕೇಳಿದವರು ಕೃಷ್ಣಸ್ವಾಮಿ, ಹೂವನ್ನು ಮುಡಿದವರು ರುಕ್ಮಿಣಿ. ಇದರಲ್ಲಿ ಇದ್ದಕ್ಕಿದ್ದಾಗಿ ಆದದ್ದೇನು? ನನ್ನ ಮರ್ಯಾದೆ ಹೋಯ್ತು. ರುಕ್ಮಿಣಿಯ ಯೋಗ್ಯತೆ, ರುಕ್ಮಿಣಿ ಅರ್ಹತೆ ಸತ್ಯಭಾಮಿಯಲ್ಲಿ ಇಲ್ಲ ಅಂತ ಉಳಿದವರೆಲ್ಲ ಹೇಳ್ತಾರೆ ಅಲ್ವಾ? ಅಲ್ಲಿ ಮಾಡಿದ್ರಲ್ಲ ಹೋಯ್ತು. ಇನ್ನು ನಾನು ಯಾಕೆ ಬದುಕಬೇಕು? ಮೇಲೆ ಜನ ಮಾಡಲಿಯುವ ತೀಗಿನಯ ಇಲ್ಲವೇ ಇಲ್ಲ.
ಮುಡಿದುಕೊಂಡಾಯಿತು. ಅವಳ ಕುರಿತಲ್ಲ, ಈ ಕೃಷ್ಣಸ್ವಾಮಿಯ ಕುರಿತು ನಾನೀಗ ಪ್ರಯತ್ನಿಸುವುದು. 8 ಮಂದಿ ಇರೋ ಬಳಿಕ 8 ಮಂದಿಯನ್ನು ಸರಿಯಾಗಿ ನಡೆಸಿಕೊಂಡು ಹೋಗುವುದಕ್ಕೆ ಸಾಧ್ಯವಿಲ್ಲವೆಂದಾದ್ರೆ ಅವನಿಗೆ 8 ಮದುವೆ ಆಗುವ ಕೆಲಸ ಅಗತ್ಯ ಇತ್ತ ಅಲ್ವಾ? ಎಲ್ಲವರನ್ನು ಸಮಾನವಾಗಿ ನೋಡ್ಬೇಕು. ಒಂದು ಕಣ್ಣಿ ಸುಣ್ಣ, ಒಂದು ಕಣ್ಣಿ ಬೆಣ್ಣೆ ಮಾಡಬಾರದು. ಒಬ್ಬಳಲ್ಲಿ ಪ್ರೀತಿ, ಒಬ್ಬಳಲ್ಲಿ ಕೆಲಸ, ಇನ್ನೊಬ್ಬಳಿಗೆ ಮೋಸ, ಮತ್ತೊಬ್ಬಳಿಗೆ ವಂಚನೆ. ಆ ದಾಂಪತ್ಯ, ಆ ಸಂಸಾರ ಸರಿಯಾಗಿ ನಡೆಯಲಿಕ್ಕಿಲ್ಲಪ್ಪ. ಹಾಗಾದ್ರೆ ಕೃಷ್ಣಸ್ವಾಮಿ ಮಾಡಿದ್ದೇ ತಪ್ಪಿತ್ತು. ಬುದ್ಧಿ ಇದ್ದ ಇವರೇ ಮಾಡಿದ್ದು ಹೀಗಾಯಿತು. ಅವರಿಗೊಬ್ಬ ನಾರದ ಆ ಜಗಳ ಗಂಟ ಬಂತು ಇಂತು. ಇನ್ನು ನಾನು 10 ಸಾಯಬೇಕೆ ಹೊರತು ಆ ಪಾರಿಜಾತವನ್ನು ಮುಡಿಯುವ ಬಿಡು, ಕಣ್ಣಿಂದ ಕಾಣುವ ಪುಣ್ಯವು ನನ್ನ ಪಾಲಿಗಿಲ್ಲ. ಇದರಲ್ಲಿ ಮುಖ್ಯವಾಗಿ ಆದದ್ದೇನು? ಏನು? ಕೃಷ್ಣಸ್ವಾಮಿಗೆ ಪ್ರೀತಿ ಪಾತ್ರರು ನಾನು ಅಂತ ನನಗೊಂದು ಹೆಮ್ಮೆ ಇತ್ತು. ಸುಳ್ಳದು. ನನಗಿಂತ ಹೆಚ್ಚಿನ ಅವಳು ರುಕ್ಮಿಣಿ ಎಂಬುದು ಸ್ಪಷ್ಟವಾಯಿತು. ಅಲ್ವೇನೆ ಸಖಿ? ಅಮ್ಮ, ರುಕ್ಮಿಣಿಗೆ ಅಲಂಕಾರ ಮಾಡಿದ್ದು ಕೃಷ್ಣಸ್ವಾಮಿ. ಅವರೇಂತೇನೆ ಹಣೆಗೆ ಕಸ್ತೂರಿ ಜಿಲಕ ಹಾಕಿದವರು ಅವರೇ ಇದ್ದದ್ದು, ಕಣ್ಣಿಗೆ ಕಾಡಿಗೆ ಹಾಕಿದವರು ಅವರೇ ಹಚ್ಚಿದ್ದು, ಆಭರಣ ಧರಿಸಿದವರೇ, ಸೀರೆ ಉಳಿಸಿದ್ದಾರೋ? ನೋವಾಯ್ತೇನೆ? ಇಲ್ಲ, ಬೇಸರ ಮಾಡಬೇಡ. ಬೇಸರ ಅಲ್ಲಪ್ಪ, ಪೆಟ್ಟು ನಿಮ್ಗಾದ್ರೂ ನೋವೆಲ್ಲ ಅವರಿಗೆ. ಹೌದು, ಅನುಭವಿಸೋದು ನಾನೇ. ಸಖಿ, ಹೌದಲ್ವ ನೀನು ಹೇಳು? ಹೌದು. ಹಾಗಾದ್ರೆ ನಾನು ಜೀವಚ್ಛವಳಾದೆ. ಅಂದ್ರೆ ಬದುಕಿದ್ದು ಗಂಡನಿಗೆ ಬೇಡವಾದವಳು ಮತ್ತೆ ಯಾರಿಗೆ? ಗುಂಡು ಕಲ್ಲಿಗೂ ಬೇಡ. ಬೇಡ, ನನ್ನ ಜೀವನ ಹಾಗಾಯ್ತು. ಹಾಗಾದ್ರೆ ಇಲ್ಲಿ ಮತ್ತೆ ಹಾಗೆ ಯಾಕೆ ಬದುಕಬೇಕೆ? ಆದ್ರೆ ಸಾಯುವುದು ಹೇಗೆ? ಅಯ್ಯೋ ಅಮ್ಮ, ಸಾಯುವುದಾದ್ರೂ 1000 ದಾರಿ ಉಂಟು. ಹೌದಾ? ಮತ್ತೆ? ನಿನಗೆ ಸತ್ತು ಗೊತ್ತಿಲ್ಲ? ಸತ್ತು ಗೊತ್ತಿಲ್ಲ, ಸತ್ತವರನ್ನು ನೋಡಿ ಗೊತ್ತು. ಸಾಯುವುದಕ್ಕೆ ದಾರಿ ಉಂಟಾ? ಹೌದಮ್ಮ, ಏನು? ಕುತ್ತಿಗೆಗೆ ಹಗ್ಗ ಹಾಕೊಳ್ಬಹುದು, ಇಲ್ಲ ಹಾಳುಬಾವಿ ಹಾರಬಹುದು, ಹೊರಗೆ ಬಿದ್ದು ಸಾಯ್ಬಹುದು, ಇಲ್ಲ ವಿಷ ಸೇವನೆ ಮಾಡಬಹುದು. ಬೇರೆ 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 ದಾರಿಗಳಿದ್ದಾವೆ ಸಾಯಲಿಕ್ಕೆ. ಇದೆಲ್ಲ ಸಾಯುವುದಕ್ಕೆ ದಾರಿ ಸರಿ ಅಲ್ಲ ಅದು? ಸಖಿ, ಇದಕ್ಕೆಲ್ಲ ಅರ್ಥ ಏನು? ಆತ್ಮಹತ್ಯ. ಅದು ಮಾಡಬಾರ್ದು. ಆತ್ಮಹತ್ಯೆ ಮಾಡ್ಕೊಳ್ಳಿ. ತಿಳಿದವರು ಹೇಳಿದ್ದಾರೆ, ಆತ್ಮಹತ್ಯೆ ಮಹಾಪಾಪ, ಮತ್ತೊಮ್ಮೆ ಹುಟ್ಟಿ ಬರಬೇಕಾಗುತ್ತದೆ, ಕಷ್ಟ ಬರಬೇಕು ಅಂತ. ಆದ್ರೆ ನಾವಾಗಿ ಆತ್ಮಹತ್ಯೆ ಮಾಡಿಕೊಳ್ಳಬಾರದು. ಜೀವ ಹೋಗ್ಬೇಡ. ಅದರಿಂದ ಒಂದು ಉಪಾಯ ಮಾಡ. ಹಾಗೆ ನಾವಾಗಿ ಸಾಯುವುದಲ್ಲ, ತಾನಾಗಿ ದೇಹದಿಂದ ಪ್ರಾಣ ಹೋಗುವುದಕ್ಕೊಂದು ಉಪಾಯ ಉಂಟು. ಅದನ್ನು ಗೊತ್ತಿಲ್ಲ. ನಿನ್ ಗೊತ್ತಿಲ್ಲ? ಗೊತ್ತಿದ್ರೆ ಇಷ್ಟರೊಳಗೆ ಆ ಕೆಲಸ ನಾವು ಮಾಡ್ತಿದ್ವಿ. ಯಾಕಂದ್ರೆ ಈ ದೇಹಕ್ಕೆ ಪ್ರಾಣಕ್ಕೆ ಆಧಾರ ಯಾವುದು? ಅನ್ನ. ಅನ್ನ ಅನ್ನ ಬಿಟ್ರೆ ಆಯ್ತು. ಉಪವಾಸ. ಉಪವಾಸ 1-2 ದಿವಸ ಉಪವಾಸ ಬಿದ್ದರೆ, ಏನು ತೆಗೆದುಕೊಳ್ಳದಿದ್ರೆ ಪ್ರಾಣ ಹಾರಿ ಹೋಗುವುದಿಲ್ಲ. ಹಾಗಾದ್ರೆ ನಾವು ಸಾಯುವುದಲ್ಲ, ಆತ್ಮಹತ್ಯೆ ಅಲ್ಲ, ತಾನಾಗಿ ಪ್ರಾಣ ಹೋಗುವುದು. ಆದ್ದರಿಂದ ಈ ಹೊತ್ತಿನಿಂದ ನಾನು ಊಟ ಮಾಡುವುದಿಲ್ಲ, ಹಾಲು ಕುಡಿಯುವುದಿಲ್ಲ, ಅಲಂಕಾರ ಮಾಡಿಕೊಳ್ಳುವುದಿಲ್ಲ, ನಿದ್ರೆಯೂ ಮಾಡುವುದಿಲ್ಲ, ನಾನು ಈ ಅಂತಃಪುರದಲ್ಲಿಯೂ ಇರುವುದಿಲ್ಲ. ಮತ್ತೆ 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 ಸಖಿ, ಅಲ್ಲಿ ನೋಡು, ಅದೊಂದು ಮನೆ. ಹೌದು. ಅದಕ್ಕೆ ಹೆಸರು ಕೋಪಾಗಾರ ಅಥವಾ ದುಃಖಾಗಾರ ಅಂತ ಅಲ್ವಾ? ನಮ್ಮಂತ ರಾಣಿಯರಿಗೆ, ರಾಜಕುಮಾರಿಯರಿಗೆ ಕಷ್ಟ ದುಃಖ ಬಂದಾಗ ಈ ಅಂತಃಪುರವನ್ನು ಬಿಟ್ಟು ಆ ಕೋಪಾಗಾರದಲ್ಲಿ ಬಿದ್ದಿರಬೇಕು. ಅಮ್ಮ, ಆದ್ರೆ ಬಾಗಿಲು ಹಾಕಿ ವರ್ಷ ಎಷ್ಟಾಯ್ತೇನೋ, ಈ ಸಲ ಉದ್ಘಾಟನೆ ಮಾಡುವ ಆಲೋಚನೆ ಉಂಟ ನಿಮ್ಗೆ? ಅದನ್ನು ನೀನೇ ಉದ್ಘಾಟನೆ ಮಾಡಿ. ಅಲ್ಲ, ನನಗೆ ಸಂತೆ ಬಂದಿದೆ ಅಂತ ನನಗಾಗಿ ಮಾಡು. ಆದ್ದರಿಂದ ಅಲಂಕಾರ ಮಾಡಿಕೊಳ್ಳದೆ, ಆಹಾರ ತಿನ್ನದೆ, ಕಣ್ಣೀರಿಡುತ್ತಾ ಅಂತಃಪುರದಲ್ಲಿ ಬಿದ್ದಿರ್ತೇನೆ. ಅಮ್ಮ, ನಾನು ನಿಮ್ಮೊಟ್ಟಿಗೆ ಇರ್ತೇನೆ, ನಾನು ಉಳ್ಬೇಕೆ ಬೇಡ. ನೀನು ಯಾಕೆ ನನ್ನ ಒಟ್ಟಿಗೆ ಇದ್ದೀಯ? ನಿನ್ನ ಮನೆಗೆ ಹೋಗು, ನನಗೆ ಯಾರು ಬೇಡ, ನಾನು ಒಬ್ಬಳೆ ಬಿದ್ದು ಸಾಯ್ತೇನೆ. ಬೇಡ ಬೇಡ, ನಾನು ನಿಮ್ಮನ್ನು ಬಿಟ್ಟು ಇರುವುದಿಲ್ಲಮ್ಮ. ಓ, ಇದೊಂದು ಉಂಟಲ್ಲ, ಸರಿ, ಬಿಸಾಡಬೇಡಿ ಅಮ್ಮ, ನಿಮಗೆ ಬರ್ತಾ ಇದ್ರು ನನಗಾದ್ರೂ ಭಾರಿಯಾದ ಮುಡಿಯೋ ಯೋಗ್ಯತೆ ಇಲ್ಲಂತೆ. ನಿಮಗೆ ಹೂವೆಲ್ಲ ತಲೆಯಲ್ಲಿ ಯಾಕೆ ಬೇಕು? ಅಲಂಕಾರ ಬೇಡ, ಏನು ಬೇಡ. ಈ ಬಟ್ಟೆ ಬಟ್ಟೆ ಕಳಿಸಿದ್ದೇನೆ.
ಏನಾದ್ರು ಉಂಟಾ? ಮತ್ತೆ ನಾನೇ ಕೊಟ್ಟಾಗ್ಬೇಕಷ್ಟೇ ನನ್ನ. ಚಂದ್ರಗೆ ಅಭಿಷೇಕ ಆಗುವುದು. ನಾಳೆ ರಾಮಚಂದ್ರಗೆ ಅಭಿಷೇಕವಾಗುವುದೆಂದು ನಾಳೆ ರಾಮಚಂದ್ರಗೆ ಅಭಿಷೇಕ ಆಗುವುದೆಂದು ನಾಳೆ ರಾಮಚಂದ್ರಗೆ ಅಭಿಷೇಕವಾಗುವುದೆಂದು ಕೇಳಿದಳು ಮರೆಯಲ್ಲಿ ನಿಂತು ಮಂತರೆ. ನಾಳೆ ರಾಮಚಂದ್ರಗೆ ಅಭಿಷೇಕವಾಗುವುದೆಂದು ಕೇಳಿದಳು ಕೇಳಿದಳು ಮರೆಯಲ್ಲಿ ನಿಂತು ಮಂತರ. ಕೇಳಿದಳು ಮರೆಯಲ್ಲಿ ನಿಂತು ಮಂತರೆ. ಹೋಗಿ ಬೇಳಿದಳು ಮರೆಯಲ್ಲಿ ನಿಂತು ಮಂತರೆ. ಕೇಳಿದಳು ಮರೆಯಲ್ಲಿ ನಿಂತು ಮಂತರೆ. ಏನು ಕೇಳಬೇಕಾದ್ದು ಕೇಳುವುದಿಲ್ಲಲ್ಲ, ಕೇಳಬಾರದ್ದೇ ಕೇಳುವುದಿಲ್ಲ. ಅದ್ಯಾಕೆ? ಯಾವುದನ್ನೆಲ್ಲ ಕೇಳಬೇಕು ಅಂತ ಈ ಕಿವಿ ಕಾಯ್ತಾ ಉಂಟು, ಅದಕ್ಕೆಲ್ಲ ಬೇಡದಿದ್ದದ್ದೇ ಬೀಳುವುದು ಕಿವಿ. ಹೌದಾ? ಕೆಲವರು ಕಿವಿಯಾಗೆ ಹಾಗೆ ಆಗಿ ಹೋಯ್ತಾ ಅಂತ ನನ್ನ ಕಿವಿ. ಏನು ಅಲ್ಲ, ನನಗೆ ದೊಡ್ಡದು ಮಾತಾಡಿದ್ರೆ ಕೇಳುವುದೇ ಇಲ್ಲ, ಸಣ್ಣಕ್ಕೆ ಮಾತಾಡಿದ್ರೆ ಸರಿ ಕೇಳ್ತದೆ. ಸರಿ ಉಂಟು. ಹೌದೌದು, ಅದು ಗೋಡೆ ಬೇಕಿದ್ರು ಅಡ್ಡ ಇರಲಿ, ನನಗೇನು ತಲೆ ಬಿಸಿ ಇಲ್ಲ, ಚಂದ ಕೇಳ್ತದೆ. ಅದು ಕೇಳಿ ಅಲ್ವ ತಲೆ ಬಿಸಿ ಆದ್ದು. ಹೌದಾ? ಏನು ಮಂತ್ರಾಗಾರದಿಂದ ಹೊರಗೆ ಬಂದು ಪಡಸಾಲೆ ದಾಟಿ ರಾಜಚಾವಡಿಗೆ ಬಂದು ಮಾಳಿಗೆ ಉಪ್ಪರಿಗೆ ಮೇಲೆ ನಿತ್ತು ಹೊರಗೆ ನೋಡಿತು. ನೋಡಿ ತಿನ್ನುವುದು ನೋಡಿ, ತಿನ್ನುವುದು ನೋಡಿ, ಕಣ್ಣು ಕಾಣ್ತದೆ ಸರಿ, ಕಣ್ಣು ಒಂದು ಸರಿ ಉಂಟು. ನಾನು ತಿನ್ನುವುದು ನೋಡಿ, ಇಷ್ಟರವರೆಗೆ ತಿನ್ನದೇ ಇದ್ದವರಾಗೆ ತಿಂತಾ ಇದ್ದಾರೆ. ಯಾಕೆ ತಿಂತಾರೆ ಅಂತ ಕೇಳಿದ್ರೆ ಯಾಕಂತ ನಾಳೆ ಅಲ್ವೋ, ಎಲ್ಲ ಅವರವರಷ್ಟಕ್ಕೆ ಸಿದ್ಧ ಮಾಡಿ ಸಿಹಿಯನ್ನು ಹಂಚುತ್ತಾ ಇದ್ದಾರೆ ರಾಜ ಬೀದಿಯಲ್ಲಿ. ತಿನ್ನಿ 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 ಅಂತ ಒತ್ತಾಯ ಮಾಡಿ ಕೊಡ್ತಾ ಇದ್ದಾರೆ. ಯಾಕೆ? ನಾಳೆ ರಾಮಚಂದ್ರನಿಗೆ ಅಭಿಷೇಕ. ನಿತ್ತಲ್ಲಿ ನಿಲ್ಲುವುದಿಲ್ಲ, ಕೈಕಾಲು ನಾಳೆಗೆ ಒಟ್ಟು ತಿರುಗ್ತಾ ಉಂಟು ಬಾಯಿಯೊಳಗೆ. ಯಾರೋ ತಿನ್ಲಿಕ್ಕೆ ತಂದು ಕೊಟ್ಟರು, ತೆಗೆದು ಅವರ ಮುಸುಡಿಗೆ ಬಿಸಾಡಿದ್ದೇನೆ. ನೀವು ತಿಂದು ಸಾಯಿರಿ ಅಂತ ಹೇಳಿದೆ. ಇದೊಂದು ವಿಷಯವ ಅಲ್ವಾ? ಗಂಟ್ಲಲ್ಲಿ ಕೈ ಇಳಿದಾಗ ಆಗ್ತಾ ಉಂಟು ನನಗೆ. ಹೌದಾ? ಅವರು ಸಿಹಿ ತಿಂತಾ ಇದ್ದಾರೆ.
ಎಲ್ಲಿಗೂ ಗೊತ್ತಾಗಿದೆ ಪಟ್ಟ 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 ಅಂತ. ಇನ್ನು ನಮ್ಮ ಕೈಕೆಗೆ ಗೊತ್ತಾಗಿದೋ ಇಲ್ವೋ ಗೊತ್ತಾಗ್ಲಿಲ್ಲ ಅಲ್ಲ, ಗೊತ್ತಾಗಬೇಕು ಅವಳಿಗೆ. ಹೌದು, ಅವಳಿಗೆ ಗೊತ್ತಾಗಲಿಲ್ಲ ಅಂತಾದರೆ ನಾನು ಎಣಿಸಿದ್ದು ಸರಿ ಅಂತಲೇ ಅರ್ಥ. ಇದನ್ನು ಆದಷ್ಟು ಬೇಗ ನಮ್ಮ ಕೈಕೆಯಲ್ಲಿ ಹೇಳಿ ವಿಷಯ ಗೊತ್ತುಂಟ ಅಂತ ಕೇಳಬೇಕು. ನಾನು ಇಲ್ಲಿ ನಿತ್ತೇನು ಮಾಡೋದು, ತಡ ಮಾಡಲಿಕ್ಕಿಲ್ಲ, ಹೋಗುವುದೇ ಸೀದಾ. ಕೈಕಾ, ಏ ಕೈಕಾ, ಏಳೆ ಏಳೆ, ಉತ್ತಿಷ್ಟೆ ಮೂಡೆ ಕಿಂಶೇಷೆ. ಎಷ್ಟೊತ್ತು ಅಂತ ಮಲಗುವುದು ನೀನು? ಏನು ನಾನು ಮಾತಾಡಿದ್ದು ಕೇಳುವುದಿಲ್ವಾ? ಅಲ್ಲ, ನೀನು ಸ್ವಲ್ಪ ಸಣ್ಣಕ್ಕೆ ಮಾತಾಡು, ಸ್ವಲ್ಪ ಸಣ್ಣಕ್ಕೆ ಮಾತಾಡು, ಕೇಳ್ತದೆ ನನಗೆ. ಹೌದು ಹೌದು. ಓ, ಏನು? ಹಾಂ, ಏನು? ಯಾಕೆ ಯಾಕೆ ಏನಾಯ್ತು ಈಗ? ಅದು ನಾನೇನು ಉತ್ಸಾಹ ಉಂಟು ಅಂತ ಕೂಡಿ ಓಡಿ ಬಂದದ್ದ? ಸಾಮರ್ಥ್ಯ ಉಂಟು ಅಂತ ಕೂಡಿ ಓಡಿ ಬಂದದ್ದ ನಾನು? ಅದಲ್ವೇ, ಈ ರೀತಿ ಅವಸರವಾಗಿ ಬರಬೇಕಾದ್ರೆ ಅಲ್ಲ, ಬರುವಾಗ ನೀನು ಯಾವಾಗಲೂ ನನ್ನಲ್ಲಿಗೆ ಬರಬೇಕಾದವಳು ಬರುವವಳೆ. ಇವತ್ತು ಬಂದ ರೀತಿ ಕಂಡಾಗ ಆಶ್ಚರ್ಯ ಆದದ್ದು ನನಗೆ. ಅಲ್ಲ, ಏನು ವಿಷಯ ಏನು? ನಿನಗೆ ಏನು ಗೊತ್ತಾಗ್ಲಿಲ್ವಾ? ಅಲ್ಲ, ನೀ ಹೇಳ್ದೆ ಗೊತ್ತಾಗುದು ಹೇಗೆ? ಹಾಗಿದ್ರೆ ನಾನು ಹೇಳಬೇಕು ಅಂತಲೇ ನಿನಗೆ ಉಳಿದವರು ಹೇಳದೇ ಇದ್ದದ್ದ ಅಂತ? ಅಲ್ಲ, ಹೇಳಬೇಕಾದ್ದೇನೋ ಉಂಟು ಅಂತ ಆಯ್ತು. ಯಾವಾಗಲೂ ಬರುವುದು ನನ್ನ ಚಾಕರಿಗಾಗಿ, ಚಾಕರಿ ಅಂತ ನೀ ಹೇಳುವುದು. ನಾನು ನಿನ್ನನ್ನು ಹಾಗೆ ಎಣಿಸ್ಲಿಲ್ಲ. ಯಾವುದು ನನ್ನ ದಾಸಿ, ನನ್ನ ಸೇವಕಿ ಹೀಗೆ ಭಾವಿಸ್ಲಿಲ್ಲ. ಯಥಾರ್ಥ ಹೇಳೋಮಂತಾರೆ. ಏನು ಮಾಡೋಣ, ತಾಯಿಯ ವಾತ್ಸಲ್ಯವನ್ನು ಉಣ್ಣುವ ಭಾಗ್ಯ ನನಗೆ ಎಳಮೆಯಲ್ಲಿ ಬಾರದೆ ಹೋಯಿತು ಅಪ್ಪ ಅಮ್ಮನ ಜಗಳದಲ್ಲಿ. ಆದರೆ ಆ ಸ್ಥಾನವನ್ನು ತುಂಬಿಸಿ ಹಾಕಿದವಳು ನೀನು. ಅಷ್ಟೇ ಅಲ್ಲ, ಆಮೇಲೆ ನಾನು ಮದುವೆಯಾಗಿ ಅಯೋಧ್ಯಾನಗರವನ್ನು ಸೇರುವಾಗಲೂ ಬಳುವಳಿಯಾಗಿ ಅಪ್ಪ ನಿನ್ನನ್ನೇ ಕಳಿಸಿಕೊಟ್ರು, ದೊಡ್ಡ ನಿಧಿ ಕೊಟ್ಟಾಗಿ ಅಲ್ವಾ? ನನ್ನ ಮಟ್ಟಿಗೆ ನಿಧಿಯೇ. ಹೌದು. ಅಲ್ಲ, ಏನೇ ಅಲ್ಲಲ್ಲ, ನಿಜವಾಗಿ ಕೇಕೆಯ ರಾಜ್ಯದ ನಿಧಿ ನೀನು. ಅಪ್ಪನಿಗೆ ನಾನು. ಹೌದು. ಹಾಗೆ ನಿಧಿಯನ್ನು, ನಿನ್ನನ್ನು ನಿಧಿಯ ಜೊತೆಗೆ ಇಲ್ಲಿಗೆ ಬರುವಾಗ ನನ್ನಂತಹ ಘಟ ಸರ್ಪವನ್ನು ಕಳಿಸಿದ್ದು ನಿಧಿ ಕಾಯಲಿಕ್ಕೆ. ಓ, ಇದು ನಿಧಿ ಕಾಯಲಿಕ್ಕೆ ಹೌದು. ಅಲ್ಲ, ಒಂದ್ ಲೆಕ್ಕದಲ್ಲಿ ನೀ ಹಾಗೆ ಹೇಳಿದ್ರೆ ತಪ್ಪೇನು ಅಲ್ಲ. ಅಂದ್ರೆ ನನ್ನ ಯೋಗಕ್ಷೇಮದ ಬಗ್ಗೆ ಸದಾ ಚಿಂತನೆ ಮಾಡುವವಳು ಎಂಬುದೇ ಅಷ್ಟೇ ಅರ್ಥ. ಅದರ ಅರ್ಥ ನಿನ್ನ ಮನಸ್ಸಿನಲ್ಲಿ ಬಾಯಲ್ಲಿ ವಿಷ ಉಂಟು ಅಂತ ಅಲ್ಲ. ನೀನು ಹೇಗೆ ಮಾತಾಡಿದ್ರು, ಎಷ್ಟು ತಿಳುವಳಿಕೆ ಇದ್ದು ಮಾತಾಡಿದ್ರು, ನನಗೆ ಕಾಣುವುದು ಬಾಲೆಯ ಹಾಗೆ. ಬಾಲೆ? ಹೌದು. ಏನು ಬಾಲಕೆ ಪೂಮಾಲೆ ಚಾರುಶೀಲೆ ಇಂದು ನಿನ್ನ ಕಾಂತ. ಬಾಲಕೆ ಪೂಮಾಲೆ, ಓ ಬಾಲೆ, ಬಾಲಕೆ ಪೂಮಾಲೆ ಚಾರು ಶೀಲಗಿಂದು ನಿನ್ನ ಕಾಂತ. ಬಾಲಕೆ ಪೂಮಾಲೆ ಚಾರು ಶೀಲಗಿಂದು ನಿನ್ನ ಕಾಂತ. ಭೂಲೋಕವ ರಾಮನಿಗೆ ಪಾಲಿಸಬೇಕೆಂದು ಹೀಗೆ. ಭೂಲೋಕವ ರಾಮನಿಗೆ ಪಾಲಿಸಬೇಕೆಂದು ಹೀಗೆ. ಭೂಲೋಕವ ರಾಮನಿಗೆ ಪಾಲಿಸಬೇಕೆಂದು ಹೀಗೆ. ಮಂತ್ರಿ ವಸಿಷ್ಠರ ಕೂಡೆ ಅಂತರಂಗದಿ ಮಾತಾಡೆ. ಮಂತ್ರಿ ವಸಿಷ್ಠರ ಕೂಡೆ ಅಂತರಂಗದಿ ಮಾತಾಡಿ, ಅಂತರಂಗದಿ ಮಾತಾಡೆ, ಅಂತರಂಗದಿ ಮಾತಾಡೆ. ನಿಂತು ನಾ ಕೇಳಿದೆ ಮಾತು
ಕೇಳಿ ಯಾವ ನೀತ ಇದ್ಯಾವ ನೀತ ಇದ್ಯಾವ ನೀತ ನಿಂತು ನಾ ಕೇಳಿದೆ ಮಾತ ಕಾಂತೆ ಕೇಳಿ ಯಾವ ನೀತ ಓ ಕೈಕ ಹೇಳಮ್ಮ ಹೇಳು. ಏ ಕೈಕ ಆ, ಏಕೈಕ 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 ಇದೆಂತದ್ದೆ? ಏಕೈಕ ಅಂದ್ರೆ ಒಂದು ಅದೇ ನನಗೆ ಆಲೋಚನೆ ಆಗೋದು. ಏನು? ಇನ್ನು ನೀನು ಏಕೈಕ ಓ ಕೈಕ ಅಲ್ಲ. ನಾನು ಏಕೈಕ. ಹೌದು. ಯಾಕೆ ಹಾಗಾಗ್ತೇನೆ? ನಿನಗೆ ವಿಷಯವೇ ಗೊತ್ತಿಲ್ವಾ? ಹೊಸ ವಿಷಯ ಏನು ಗೊತ್ತಿಲ್ಲ, ನಡೆಯುವಂಥದ್ದು ನಡೀತಾ ಇರ್ತದೆ. ಅಲ್ಲ, ನಿನಗೂ ಗೊತ್ತಾಗದೆ ಒಂದು ಹೊಸ ವಿಷಯ ನಡೆಯುವುದಕ್ಕುಂಟ ಇಲ್ಲಿ? ಅಲ್ಲ, ನನಗೆ ಗೊತ್ತಿಲ್ಲದೆ ಇದ್ದದ್ದು ನಿನಗೇನು ಗೊತ್ತಾಯ್ತು ಅಂತ ಆಗಬೇಡ. ಹಾ, ನಿನಗೆ ಗೊತ್ತಿಲ್ಲದೆ ಇದ್ದದ್ದು ನನಗೇನು ಗೊತ್ತಾಯ್ತು ಅಂತ ಆಗಬೇಕು. ಆಗ ನಿನಗೆ ಗೊತ್ತುಂಟೋ ಇಲ್ವೋ ಅಂತ ಗೊತ್ತಾಗ್ತದೆ. ಕೈಕ, ನನಗೆ ಎಲ್ಲ ಹೋಗ್ಲಿಕ್ಕೆ ಅನುಮತಿ ಬೇಕಾ? ಅದು ಕೆಲವರಿಗಾದ್ರೆ ಅನುಮತಿ ಬೇಕು, ನಿನ್ನಂಥವಳಿಗೆ ಅನುಮತಿ ಬೇಕು ಅಂತಿಲ್ಲ. ನೀ ಎಲ್ಲೂ ಹೋಗಿ ಎಲ್ಲಿಯೂ ಬರ್ಬೋದು ಅಲ್ವಾ? ಯಾಕೆ ಯಾಕೆ ನಿನ್ನನ್ನು ಪ್ರೀತಿಯಿಂದ ಕರೆದು ಮಾತಾಡಿಸುವವರು ನಮ್ಮ ಅರಮನೆಯಲ್ಲಿ ಯಾರಿಲ್ಲ ನಿನ್ನನ್ನು ಬಿಟ್ರೆ. ಹಾಗಾಗಿ ನೀನು ಬಂದ್ರೆ ಅವರೇ ದಾರಿ ಬಿಟ್ಟು ದೂರ ಕೌಸಲ್ಯರ ಸಖಿಯರಿರ್ಲಿ, ಸುಮಿತ್ರೆಯ ಸಖಿಯರಿರ್ಲಿ, ಅವರು ನನ್ನ ಸುದ್ದಿಗೆ ಬೇಡ ಅಂತ ಅವರಷ್ಟಕ್ಕೆ ಹೋಗ್ತಾರೆ. ಹೌದು, ನಿನ್ನ ಸಖಿಯರು ಹಾಗಲ್ಲ, ನನಗೆ ಹೆದರಿ ನನ್ನ ಹತ್ರ ಬರುವುದೇ ಇಲ್ಲ ಅಲ್ವಾ? ಹೌದು. ಮತ್ತೆ ದೊಡ್ಡ ದೊಡ್ಡವರೆಲ್ಲ ಈ ಉಳರಗಳ ಯಾಕೆ ಅವಳವರಷ್ಟಕ್ಕೆ ಹೋಗ್ತಾಳೆ ಅಂತ ಬಿಡ್ತಾರೆ. ಅವರ ಲೆಕ್ಕಕ್ಕೆ ನೀನು ಇನ್ನೂ ಸಿಗುವುದಿಲ್ಲ. ಮತ್ತೆ ಅವರಿಗೆ ನಾನು ಕಾಣಬೇಕು ಅಂತಾದ್ರೆ ಸ್ವಲ್ಪ ಬಾಗಬೇಕಾಗ್ತದಲ್ಲ. ಹಾಗೆ ತಿರುಗುತ್ತಾ 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 ನಾನು ಬಂದ ನಂತರ ಇದುವರೆಗೆ ಬಾಗಿಲು ತೆರೆಯದೇ ಇದ್ದಂತಹ ಒಂದು ಕೋಣೆ ಬಾಗಿಲು ತೆಗೆಯುವುದು ಖಂಡಿತ ನನಗೆ. ಅದು ಯಾವುದು ಅಂತ ನನಗೆ ಗೊತ್ತಾಗ್ಲಿಲ್ಲ. ಮಂತ್ರಾಗಾರ. ಹೌದು, ನಮ್ಮಲ್ಲಿ ಕೆಲವು ರಾಜವೈಭವಕ್ಕೆ ಬೇಕಾಗಿ ಕಟ್ಟಿಸಿದ ಕಟ್ಟಡಗಳಿದ್ದಾವೆ. ಹೌದು, ಅದರ ಉದ್ಘಾಟನೆ ಮಾಡಲಿಕ್ಕೆ ಮುಹೂರ್ತವೇ ಸಿಗಲಿಲ್ಲ. ಹೌದು ಅಲ್ವಾ? ಹೌದು ಹೌದು. ಮಂತ್ರಾಗಾರವನ್ನು ನಾನು ಬಂದ ಮೇಲೆ ಬಾಗಿಲು ತೆರೆದದ್ದು ನನಗೂ ಗೊತ್ತಿಲ್ಲ. ಅದು ನಿನಗೂ ಗೊತ್ತಿಲ್ಲ? ಇಲ್ಲ, ನನಗೂ ಗೊತ್ತಿಲ್ಲದೆ ಇದ್ದದ್ರಿಂದ ಆಶ್ಚರ್ಯವಾಗಿ ಸ್ವಲ್ಪ ಇಣುಕಿದೆ ನಾನು. ಸಹಜ ಗುಣ, ಕುತೂಹಲ. ಹೌದು, ಇಣುಕಿದ್ರೆ ಏನು ಕಾಣುವುದಿಲ್ಲ. ಕಾಣುವುದಿಲ್ಲ. ಎಂತದ್ದು? ಒಳಗೆ ಒಳಗೆ. ಹೌದು. ಅಂದ್ರೆ ಬಾಗಿಲು ಪೂರ್ತಿ ತೆಗಿಲಿಕ್ಕೆ ನನಗೂ ಧೈರ್ಯ ಇಲ್ಲ. ಅದರ ಬಾಗಿಲು ತೆಗೆದು ಹೋಗಬೇಕಾದ್ರೆ ಅಂತ ಅರ್ಹತೆ ಇದ್ದವರೇ ಹೋಗ್ಬೇಡ್ವಾ? ಯಾರ್ಯಾರ ಹೋಗಿ ಬೀಗ ತೆಗೆದು ಹೋಗ್ಲಿಕ್ಕೆ ಆಗ್ತದ? ಹಾಗಂತ ಕಿಟಕಿ ಬಾಗಿಲುಗಳು ತೆಗೆದಿರೋ ಅಂತ ನೋಡಿದೆ, ಅದು ತೆಗಿಲೇ ಇಲ್ಲ, ಮುಚ್ಚಿಕೊಂಡೇ ಇತ್ತು ಕಿಟಕಿಯ. ಹೌದು. ಹಾಗೆ ಮತ್ತೆ ಮೆಲ್ಲ ಗೋಡೆಗೆ ಕಿವಿ ಕೊಟ್ಟೆ. ಈ ಅಭ್ಯಾಸ ಅಷ್ಟು ಒಳ್ಳೇದಲ್ಲ. ಆಗ್ಲಿ, ನಿನ್ನ ಸ್ವಭಾವ. ಅಭ್ಯಾಸ ಒಳ್ಳೇದಲ್ಲ ಯಾರಿಗೆ? ಮತ್ತೆ ಅಭ್ಯಾಸ ಮಾಡಿಕೊಳ್ಳುವವರಿಗೆ. ಇದು ನನಗೆ ಹುಟ್ಟಿನಿಂದಲೇ ಬರಲಿಲ್ವ? ಹೌದಪ್ಪ. ಹಾಗಾಗಿ ನನ್ನ ಸ್ವಭಾವ. ಸ್ವಭಾವ. ಮತ್ತೆ ದೊಡ್ಡಗೆ ಮಾತಾಡಿದರೆ ನನಗೆ ಕೇಳುವುದಿಲ್ಲ, ಮೆತ್ತಗೆ ಮಾತಾಡಿದರೆ ಕೇಳ್ತದೆ. ಹೌದು, ಹಾಗೆ ಒಳಗಿಂದ ಪಿಸು 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 ಮಾತು ಕೇಳಿತು ನನಗೆ. ಹಾಗಾದ್ರೆ ಯಾರೋ ಆ ಮಂತ್ರಾಗಾರವನ್ನು ಪ್ರವೇಶಿಸಿದ್ರು ಅಂತ ಆಯ್ತು. ಹೌದು. ನೋಡುವಾಗ ಚಕ್ರವರ್ತಿಗಳ ಸ್ವರ ಕೇಳ್ತಾ ಉಂಟು. ನನ್ನ ಪತಿದೇವರು. ಹೌದು. ಅವರು ಒಬ್ಬರೇ ಹೋಗಿ ಅಂತ ಅದು ಮಂತ್ರಾಗಾರದಲ್ಲಿ. ನಿನ್ನ ಕಾಂತ. ನನ್ನ ಕಾಂತ. ಹೌದು. ನನ್ನ ಮನಸ್ಸು ಬುದ್ಧಿ ಚಿತ್ತ ಎಲ್ಲವನ್ನು ಆಕರ್ಷಿಸಿದವು. ಹೌದು. ನನಗೆ ಅವರು ಯಾವಾಗಲೂ ಕಾಂತನೇ. ಹೌದು. ನನಗೆ ರಮಣನೇ, ಸದಾ ರಮಿಸುವವರೇ. ಹೌದು, ಅನುಮಾನವೇ ಇಲ್ಲ. ಅವರಲ್ಲಿದ್ದರು. ಅವರ ಜೊತೆಯಲ್ಲಿ ಇನ್ನಿಬ್ಬರಿದ್ರು. ಇನ್ನಿಬ್ಬರು? ಹೌದು. ಅವರು ಯಾರು? ಒಬ್ಬರು ಗುರುಗಳು. ಮಹಾತ್ಮರು, ವಶಿಷ್ಠರು. ಹೌದು. ಮತ್ತೊಬ್ಬರು ನಮ್ಮ ಮಂತ್ರಿಗಳು. ಬಿಡು, ಅಯೋಧ್ಯೆ ಪೂರ್ಣ ಅಲ್ಲಿಯೇ ಸೇರಿದ ಹಾಗಾಯ್ತು. ಅದರ ಒಳಗೆ ಸೇರಿದ್ರೆ ಅಲ್ವಾ? ನೀನಿಲ್ಲ ಅಲ್ಲಿ. ಅಲ್ಲ, ನಾನಿರ್ಬೇಕು ಅಂತಿಲ್ಲ. ಗುರುಗಳು, ಮಂತ್ರಿಗಳು ಮತ್ತು ಪ್ರಭುಗಳು ಸೇರಿದ್ರು ಅಂದ್ರೆ ಆಯ್ತು. ಎಂಥದ್ದಾಯ್ತು? ಅಲ್ಲ, ಅದೇ ನನಗೂ ಆಯ್ತು ಅಂತಲೇ ಬಂದದ್ದು ನಾನು ಇಲ್ಲಿಗೆ. ಆಯ್ತಾಯ್ತ ಕಟ ಕಟ, ಇನ್ನೇನು ಮಾಡ್ಲಿ ಅಂತ. ಅಯ್ಯೋ, ಎಂತದ್ದೇ ಕೈಕ ನೋಡು,
ನೀನು ಹಾಗೆ ಒಗಟಾಗಿ ಹೇಳಿದರೆ ಅರ್ಥ ಆಗೋದಿಲ್ಲ. ಯಾಕೆ ನನಗೆ ಸರಿಯಾಗಿ ತಿಳಿಯುವ ಹಾಗೆ ಹೇಳಬೇಕಪ್ಪ ನೀನು. ನಾಳೆ ಪುಷ್ಯ ನಕ್ಷತ್ರ ಅಂತೆ. ಪುಷ್ಯ ನಕ್ಷತ್ರ? ಹೌದು. ಹಾಂ ಹಾಂ ಹಾಂ. ರಾಮನಿಗೆ ಸಂಪತ್ತಾರೆ ಅಂತೆ ನಾಳೆ. ಹೌದಾ? ಅವರವರು ಮಾತಾಡಿದ್ರು, ಗುರುಗಳು ಹೇಳುದು ಕೇಳಿದೆ ನಾನು. ಅಲ್ಲ, ಅವರು ಹೇಳಿದರೆ ಮುಗಿಯಿತು, ಅದು ಸತ್ಯವೇ ಆಗಿರ್ತದೆ. ಹಾಗಾಗಿ ಸಂಪತ್ತಾರೆಯಲ್ಲಿ ಅಭಿಷೇಕ ಮಾಡಿಸಿಕೊಂಡ್ರೆ ಒಳ್ಳೆಯದು. ಹಾಗಾಗಿ ನಾಳೆಯೇ ಮಾಡಬೇಕು ಅಂತ ಹೇಳಿದರು. ಎಂಥದ್ದು? ರಾಮನಿಗೆ ಈಗ ನಿಮ್ಮ ಯಜಮಾನರಿಗೆ ಪ್ರಾಯ ಆಯಿತು ಅಂತ ಈಗ ಗೊತ್ತಾದದ್ದು ಮೊದಲು ನೆನಪಿತ್ತು ಅವರಿಗೆ. ನಾನು ಕಡುವೃದ್ಧನಾದೆ. ಅವರು ಹೇಳುವುದು ನನಗೆ ಅದೇ ಇದ್ದಕ್ಕಿದ್ದಾಗೆ ಒಂದು ಗಳಿಗೆಯಲ್ಲಿ ಕಡುವೃದ್ಧ ಆಗುವುದು. ಕಡುವೃದ್ಧ ನಿನ್ನೆಯೂ ಆಗಿರ್ಲಿಲ್ವ, ಮೊನ್ನೆಯೂ ಆಗ್ಲಿಲ್ವ? ಆಗಿದ್ದರಪ್ಪ. ಆದರೆ ಒಂದೊಂದು ಕ್ಷಣಕ್ಕೂ ಆ ಕ್ಷಣದ ಆಯುಷ್ಯ ಹೆಚ್ಚುತ್ತಲೇ ಹೋಗುವುದಲ್ವಾ? ಮಂತ್ರಿ ಮಹಾವೀರ, ನಾನು ಕಡುವೃದ್ಧನಾದೆ. ಹಾಗಾಗಿ ಪಟ್ಟವನ್ನು ರಾಮನಿಗೆ ಕೊಡಬೇಕು ಎನ್ನುವ ಸಿದ್ಧತೆ ಮಾಡಬೇಕು. ಅದು ನಾಳೆಯೇ ಆಗಬೇಕು ಅಂತ ಹೇಳುತ್ತಾರೆ. ನಾಳೆ ಏನು? ಮಂಥರೇ ಒಳ್ಳಿತ ಒಳ್ಳಿತಾಯ್ತು ಮಂಥರೆ ಕೇ ಒಳ್ಳಿತಾಯ್ತು ಒಳ್ಳಿತಾಯ್ತು ಮಂಥರೆ ಕೇ ಒಳ್ಳಿತಾಯ್ತು ಚಂದವಾಯಿತದಕ್ಕೆ ಮಂಥರೆ ಕೇಳ್ ಒಳ್ಳಿತಾಯ್ತು ಚಂದವಾಯಿತದಕ್ಕೇನು ಚಂದವಾಯಿ ಅದಕ್ಕೇನು ಕಂದ ರಾಮಚಂದ್ರನ ಆನಂದವ ನೋಡುವ ನಾಳೆ ನಮ್ಮ ಕಂದನ ರಾಮಚಂದ್ರನ ಆನಂದವ 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 ನೋಡುವ ನಾಳೆ ಮಂಥರಕ್ಕೆ ಒಳ್ಳಿತಾಯ್ತು ಚಂದವಾಯಿತದಕ್ಕೇನು ಕಂದ ರಾಮಚಂದ್ರನ ಆನಂದವ ನೋಡುವ ನಾಳೆ ಕಂದ ರಾಮಚಂದ್ರನ ಆನಂದವ ನೋಡುವ ನಾಳೆ ನಾಳೆ ರಾಮಚಂದ್ರನ ಆನಂದವ ನೋಡುವ ನಾಳೆ
ಚಂದವಾಯಿತದಗೇನು ಮಂಥನೆಗೆ ಒಳ್ಳಿದಾಯ್ತು ಚಂದವಾಯಿತದಗೇನು ಕಂದ ರಾಮಚಂದ್ರನ ಆನಂದವ ನೋಡುವನಾಳೆ ಮಂಥನೆಗೆ ಒಳ್ಳಿದಾಯ್ತು ಚಂದವಾಯಿತದಗೇನು ಕಂದ ರಾಮಚಂದ್ರನ ಆನಂದವ ನೋಡುವ ನಾಳೆ ಮಂತಾರೆಗೆ ಒಳ್ಳಿದಾಯ್ತು ಚಂದವಾಯಿ ಅದಕ್ಕೇನು ಕಂದ ರಾಮಚಂದ್ರನ ಆನಂದವ 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 ನೋಡುವ ನಾಳೆ ಓಮಂತಾರೆ ಇಷ್ಟು ಕೇಳಿದ ಮೇಲೆ ಕುಣಿದು ಕುಪ್ಪಳಿಸುವಂತ ಸ್ಫೂರ್ತಿ ಬಂದ್ರೆ ನಿನಗೆ ಪ್ರಾಯ ಎಷ್ಟಾಯ್ತು ಅಂತ ಆದ್ರೂ ತಲೆಯಲ್ಲಿ ಉಂಟ? ನನಗೆ ಮರ್ತೇ ಹೋಗಿದೆ ಕೇಳುವಾಗ. ಅವತ್ತಿದ್ದೆಲ್ಲ ನೆನಪಾಯ್ತಲ್ವ ನಿನಗೆ? ಏನು ನೆನಪಾಗಿದೆ ಇದ್ದೀತು. ನನಗೊಂದು ಹೃದಯ ಭಾವ ಸ್ಪಂದನಂತ ಇಲ್ವ? ನಾನೆಂತ ನೀ ಏನು ಹೇಳ್ತೀಯೇ? ಅಲ್ಲ, ನೀನು ಕುಣಿಯುವುದು ಸರಿಯಪ್ಪ. ನೀನು ನನ್ನನ್ನು ಒಟ್ಟಿಗೆ ಹಿಡ್ಕೊಂಡು ಕುಣಿಯುವುದು ಯಾಕೆ? ನನಗೆ ನಿನಗಿಂತ ಹೆಚ್ಚು ಪ್ರಾಯ ಆಯ್ತು. ಆಗಲಿ ಬಿಡು, ಈಗ ಕುಣಿದದ್ದು ಬಂತು. ಇಂಥ ನೋಡು, ಅವಕಾಶ ಅನ್ನೋದು ಅಪರೂಪಕ್ಕೊಮ್ಮೆ ಬರುವುದು. ಅದನ್ನು ಅಲಕ್ಷ್ಯ ಮಾಡಿಬಿಟ್ರೆ ಬದುಕಿನಲ್ಲಿ ಆ ಅವಕಾಶ ಮತ್ತೆ ಸಿಗದೆಯೇ ಹೋಗ್ಬೋದು. ಗೊತ್ತಿಲ್ಲದಿದ್ದ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಬೇಕಾದ್ದು ಸದ್ಬುದ್ಧಿ ಇದ್ದವರ ಲಕ್ಷಣ. ಅದೇ, ಗೊತ್ತಿಲ್ಲದಿದ್ರು ಕೆಲವೊಮ್ಮೆ ಸರಿ ಮಾತಾಡ್ತೀನಿ. ಅಲ್ಲ, ನಿನ್ನ ಜೀವನ ಅನುಭವದ ಮುಂದೆ ನನ್ನದು ಕಡಿಮೆ. ಅದನ್ನು ಪ್ರಾಮಾಣಿಕ ಒಂದು ವಾಕ್ಯ ಹೇಳಿದೆಯಲ್ಲ ನೀನು, ಈಗ ಕುಣಿದದ್ದು ಬಂತು ಅಂತ ಅಲ್ವಾ? ಹೌದೌದು, ಇನ್ನು ಕುಣಿಲಿಕ್ಕೆ ಆಗುವುದಿಲ್ಲ ಅಂತ. ನಾನು ಯಾಕೆ ಹೇಳಿದೆ? ಯಾಕೆ? ರಾಮಚಂದ್ರನಿಗೆ ನಾಳೆ ಪಟ್ಟಾಭಿಷೇಕ. ಹೌದು. ಎಂತಹ ಸುವಾರ್ತೆ ಇದು, ಎಂತಹ ಸಂತೋಷ ಅಲ್ಲ, ಆನಂದ. ಇದು ವಾರ್ತೆ ಅಲ್ಲ, ಇದು ವಾರ್ತೆ ಅಲ್ಲ. ವಾರ್ತೆ ಅಲ್ಲ ಅಲ್ಲ, ಇದು ಪ್ರದೇಶ ಸಮಾಚಾರ. ಇಲ್ಲಿದ್ದೆ ಇದು ವಿಷಯ. ಹೌದೇ, ನನಗೆ ಸಂತೋಷ ಆದದ್ದಲ್ಲ, ಆನಂದ ಆದದ್ದು. ಹೌದು. ಯಾಕೆ ನಾನು ಹೇಳಿದೆ? ಸಂತೋಷದಲ್ಲಿ ಸ್ವಾರ್ಥ ಇರ್ತದೆ. ಹೌದು. ಸಹೇತುಕವಾದದ್ದು ಸಂತೋಷ, ನಿರ್ಹೇತುಕವಾದದ್ದು ಆನಂದ ನಮ್ಮ ಗುರುಗಳು ಹೇಳಿದ್ರು. ಹೌದು. ಅಂದ್ರೆ ಏನಾದ್ರೂ ಲಾಭ ಇದ್ದಾಗುವ ಒಂದು ಖುಷಿ ಅಂತ ಹೇಳ್ತಾರೆ. ಹೌದೌದು, ಅದು ಸಂತೋಷ. ಲಾಭ ಇಲ್ಲದೆ ನಾವು ಪಡುವುದೇನಿದೆ ಅದು ಆನಂದ. ನಿನ್ನನ್ನು ನೀನು ಮೈ ಮರೆಯುವುದು. ಯಾಕೆ? ಇಂಪಾಗಿ ಶ್ರುತಿಬದ್ಧ ತಾಳಲಯಬದ್ಧವಾಗಿ ಹಾಡಿದ ಕೇಳುವಾಗ ಆಹಾ ಆಹಾ ಅಂತ ನಾವು ಚಪ್ಪಾಳೆ ತಡ್ತೇವೆ. ಹೌದು. ಏನಾದ್ರೂ ಕಿಸೆಗೆ ಬಿತ್ತ
ಹೌದು. ಏನು ಲಾಭ ಇಲ್ಲ. ಇಲ್ಲ. ಆದ್ರೆ ಸಿಕ್ಕಿದ್ದಕ್ಕಿಂತ ಹೆಚ್ಚು ಸಂತೋಷ ಆಗ್ತದೆ. ಹೌದು ಹೌದು ಹೌದು. ಅದು ಆನಂದ. ನಮ್ಮ ಕಂದ ರಾಮಚಂದ್ರ, ನಾನು ಯಾಕೆ ಹೇಳಿದೆ, ಈ ಅಯೋಧ್ಯೆಯಲ್ಲಿ ಅವಳ ಮಗ, ಇವಳ ಮಗ, ಆ ಪ್ರಭೇದ ಇಲ್ಲ. ದಶರಥ ಭೂಪತಿಗಳ 3 ಮಂದಿ ಧರ್ಮಪತ್ನಿಯರಲ್ಲಿ 4 ಮಕ್ಕಳು, 2 ತೊಟ್ಟಿಲು. ದಶರಥನ 3 ಪತ್ನಿಯರಿಗೆ 4 ಮಕ್ಕಳು, 2 ತೊಟ್ಟಿಲು. ತೊಟ್ಟಿಲು 2 ಕಟ್ಟಿದರು. ಅಲ್ಲ, ಅದರಲ್ಲಿಯೂ ಆಶ್ಚರ್ಯ ಉಂಟು ನೋಡಿ. ಸುಮಿತ್ರಾದೇವಿ ಹಾಗೆ ಶತ್ರುಘ್ನ ಲಕ್ಷ್ಮಣರನ್ನು ಹಾಡಿದರು. ಲಕ್ಷ್ಮಣ ರಾಮನ ತೊಟ್ಟಿಲಿನಲ್ಲಿ, ಹೌದು. ಆಮೇಲೆ ಶತ್ರುಘ್ನ ಭರತನ ತೊಟ್ಟಿಲಿನಲ್ಲಿ. ಹೌದು. ಇದು ಯಾಕೆ ಹೀಗ? ಯಾಕೆ ಅಂತ ನೀನೇ ಹೇಳ್ಬೇಕು. ಅಲ್ಲ, ಅದು ಅದರಲ್ಲಿ ಸತ್ಯಾಂಶ ಎಷ್ಟುಂಟು ಅಂತ ನೀನು ಶೋಧನೆ ಮಾಡಬೇಡ, ಪ್ರಶ್ನೆ ಕೇಳಬೇಡ. ಇಲ್ಲ, ಇದು ಕಾವ್ಯ ಸತ್ಯ ಅಂತ ಇಟ್ಟುಕೊಳ್ಳುವ. ಜನತೆ ಕಲ್ಪಿಸಿಕೊಂಡದ್ದು ಹೀಗೆ. ಕೆಲವರು ಆಡಿಕೊಳ್ಳುವುದನ್ನು ನಾನು ದೂರದಲ್ಲಿ ಕೇಳಿದ್ದು. ಜ್ಯೇಷ್ಠ ಪತ್ನಿ, ಧರ್ಮಪತ್ನಿ ಅಂತ ಇದಮ್ಮಿತ್ತಂ ದೇವ ನಿರ್ಮಿತಂ ಪಾಯಸ ಅಂತ ಹೇಳಿ, ದೇವರು ಕೊಟ್ಟ ಪಾಯಸ, ಹಿರಿಯ ಹೆಂಡತಿಗೆ ಅರ್ಧ ಕೊಟ್ಟದ್ದು ಜನ ಹೇಳಿಕೊಳ್ಳುವುದು. ಹೌದು, ಸತ್ಯ ಅದಲ್ಲ, ಕಾವ್ಯ ಸತ್ಯ ಅಂತ ಇಟ್ಟುಕೊಳ್ಳು. ಮತ್ತೆ ಮೋಹದ ರಾಣಿ ಕೈಕೆ, ಹೌದು, ಕೈಕೆಗೆ ಅರ್ಧ, ಕೌಸಲ್ಯಗೆ ಅರ್ಧ. ಆವಾಗ ನಮ್ಮಲ್ಲಿ ಭೇದ ಉಂಟಾ? ಕೈಕೆ ಅರ್ಧ ತನಗೆ ಸಿಕ್ಕಿದ್ರಲ್ಲಿ ಅರ್ಧ ಕೊಟ್ಲು, ಕೌಸಲ್ಯ ತನಗೆ ಸಿಕ್ಕಿದ್ರಲ್ಲೂ ಅರ್ಧ ಕೊಟ್ಲು ಸುಮಿತ್ರೆಗೆ. ಹಾಗೆ ಪಾಯಸವನ್ನು ಸುಮಿತ್ರೆ ಉಂಡದ್ರಿಂದ 2 ಮಕ್ಕಳನ್ನು ಹಡದ್ಲು ಅವಳು. ಹೌದು, ಒಂದು ಕೈಕೆ ಕೊಟ್ಟದ್ರಿಂದ, ಒಂದು ಕೌಸಲ್ಯ ಕೊಟ್ಟದ್ರಿಂದ. ಕೌಸಲ್ಯ ಕೊಟ್ಟದ ಪಾಯಸದ ಅಂಶದಿಂದ ಹುಟ್ಟಿದವ ಲಕ್ಷ್ಮಣ ರಾಮನನ್ನೇ ಓಲೈಸಿದ. ನಾನು ಕೊಟ್ಟ ಪಾಯಸದ ಅಂಶದಿಂದ ಹುಟ್ಟಿದವ ಶತ್ರುಘ್ನ ಭರತನನ್ನು ಓಲೈಸಿದ ಅಂತ ಜನ ಆಡಿಕೊಳ್ತಾರೆ. ಅದು ಏನೇ ಇರಲಿ, ಒಟ್ಟಿನಲ್ಲಿ ನಮ್ಮಲ್ಲಿ ಇರುವುದು ಒಗ್ಗಟ್ಟು. ಹೌದಾ? ರಾಮನಿಗೆ ಪಟ್ಟಾಭಿಷೇಕ ನಮ್ಮ ಪ್ರಜಾವರ್ಗದವರಿಗೆ ಇದ್ದ ಆಡಳಿತ ಶಿಥಿಲವಾಗಿದೆ ಎಂಬ ತಾತ್ಪರ್ಯವೇನು ಅಲ್ಲ. ಯಾವತ್ತೂ ಜನತೆ ಹೊಸತನ್ನು ಬಯಸುವುದಿಲ್ವೇನೆ. ಶ್ರೀರಾಮಚಂದ್ರನ ಬಾಲ್ಯದಿಂದ ಅವನ ನಡವಳಿಕೆ ಕಂಡಂತ ಜನತೆ ರಾಮರಾಜ್ಯ ಬಂದರೆ ಅದು ಕ್ಷೇಮ ರಾಜ್ಯವಾದೀತು ಅನ್ನುವ ನಿರೀಕ್ಷೆಯಲ್ಲಿದ್ದಾರೆ. ಅದನ್ನು ರಾಮ ಸತ್ಯವಾಗಿಸ್ತಾನೆ ಎನ್ನುವ ನಂಬಿಕೆ ನಮಗೂ ಎಲ್ಲ ಇದೆ. ಒಳಿತಾಯ್ತು, ತುಂಬಾ ಒಳ್ಳೇದಾಯ್ತು. ಒಂದು ಬೇಸರ, ಏನು ನಾಳೆವರೆಗೆ ಕಾಯ್ಬೇಕಲ್ಲ, ಇದೇ ಆಗಿದ್ರು ಆಗ್ತಿತ್ತು ಅನ್ನುವಷ್ಟು ಕುತೂಹಲ ನನಗೆ ಅಧಿಕವಾಗಿ ಬಿಟ್ಟಿದೆ. ಓಮಂತರೆ, ಇಷ್ಟು ಒಳ್ಳೆ ವಿಷಯ ಹೇಳಲಿಕ್ಕೆ ನೀನು ಬರುವಾಗ ನಗನಗುತ್ತಾ ಬರುವುದು ಬಿಟ್ಟುಕೊಂಡು ಹುಳಿ ಮಾವಿನಕಾಯಿ ತಿಂದವರಾಗಿ ಮುಖ ಮಾಡಿಕೊಂಡು ಬಂದಿದ್ದೀಯ. ಅಲ್ಲ, ನಿನಗೆ ಯಾವ ಸಂದರ್ಭದಲ್ಲಿ ಯಾವ ಭಾವ ಪ್ರಕಟಿಸಬೇಕು ಮುಖದಲ್ಲಿ ಅನ್ನುವುದರ ಬಗ್ಗೆ ಏನೂ ಅಧ್ಯಯನ ಮಾಡಲಿಲ್ಲ ನೀನು. ಸಂತೋಷ ಆದಾಗ ಮುಖ ಮಾಡಿಸುವುದು, ಬೇಸರ ಆದಾಗ ನಗಾಡುವುದ? ಎಂಥ ಕರ್ಮವೇ ನಿನ್ನದು? ಎಷ್ಟು ನಿನಗೇನು ಕೊಟ್ಟು ಕಳಿಸ್ಲಿ ಅಂತ ಯೋಚನೆ ಮಾಡುದು ಹುಡುಗರೆ. ಈ ಸಿಹಿ ಸುದ್ದಿಯನ್ನು ನಮ್ಮವರಿಂದ ಕೇಳುವ ಮೊದಲು ನನ್ನ ಆತ್ತಳಾದ ನಿನ್ನಿಂದ ಕೇಳಿಬಿಟ್ನಲ್ಲ ನಾನು. ಆಗ್ಲೇ ಈಗ ನಿಮ್ಮವರು ನಿನಗೆ ಹೇಳಲೇ ಇಲ್ವ ಇದನ್ನೀಗ? ಯಾವುದು ಈ ವಿಷಯ? ಅವರು ಹೌದು, ಅವರು ಇಲ್ಲಿಗೆ ನಿನ್ನೆ ಎಲ್ಲಿ ನೆನಪಾಗ್ತದೆ? ಎಲ್ಲಿ ನೆನಪಾಗ್ತದೆ ನಿನ್ನನ್ನು? ನನ್ನನ್ನು ಮರೆಯುವುದುಂಟೇನೆ. ಊಟಕ್ಕೆ ಕುಳಿತವರು ಬದಿಯಲ್ಲಿ 4-6 ಪದಾರ್ಥ ಇದ್ರೆ ಯಾವ್ದಾದ್ರೂ ಒಂದನ್ನು ತಿನ್ನದೆ ಮರೆತು ಬಿಡಬಹುದು. ಅನ್ನ ಮರಿಲಿಕ್ಕೆ ಆಗ್ತದೆ. ನಾನು ಅವರಿಗೆ ಅನ್ನ ಇದ್ದ ಹಾಗೆ. ಅಂದ್ರೆ ನಾನು ಅಷ್ಟು ಅಚ್ಚುಮೆಚ್ಚಿನವಳು ಅಂತ ತಾತ್ಪರ್ಯ. ಅದರಿಂದ ಅವ್ರು ಮರಿಲಿಕ್ಕಿಲ್ಲ. ಹೇಳಿ ಯಾರು? ಅದಕ್ಕಿಂತ ಮೊದಲು ಅವಸರದಲ್ಲಿ ನನಗೆ ಹೇಳಬೇಕು ಅಂತ ನೀನೇ ಓಡಿ ಬಂದ. ಈಗ ಕಡು ವೃದ್ಧನಾದೆ ಅಂತ ಹೇಳಿದ್ರು ಅವರು. ಹೌದು, ಹಾಗಾಗಿ ಹೆಚ್ಚಿನ ಅಂಶ ಅವರಿಗೆ ಅನ್ನ ಜೀರ್ಣ ಆಗುದಿಲ್ಲ, ಪಲ್ಯ ಮಾತ್ರ ತಿಂತಾ ಇದ್ದಾರೆ. ಏನು ಅವರಿಗೆ ಹಿತ ಯಾವುದೋ ಅದು. ನನ್ನ ಅದನ್ನೇ ತಿನ್ಬೇಕು, ಇದನ್ನೇ ತಿನ್ಬೇಕು ಅಂತ ಒತ್ತಾಯಿಸಲು ತಿನ್ನಿಸಿ ಮತ್ತೆ ಕೈ ಕಷಾಯ ನಾವೇ ಕುಡಿಸಬೇಡ. ಅದರಿಂದ ಬೇಡ, ಬೇಕಾದ್ದನ್ನು ಅನುಭವಿಸ್ಲಿ. ಅದಲ್ಲ, ನಿನಗೇನು ಸಂಕಟ? ಸಂತೋಷ ಅಲ್ವಾ ಇದು? ಆನಂದ ಅಲ್ವಾ ಇದು? ರಾಮಚಂದ್ರನ ವೈಭವ. ಕೈಕಾ ಧರಣಿಯ ದೀಪದಿತ್ವ ರಾಮಗಾತ ರಾಮಗಾದನೆ ನಿನ್ನ ಭರತಗಾತನಲ್ಲಿ ಜಾಗರಿ ಬಹುದಮ್ಮ ತರಣಿಗಾದಿ ಪತಿತ್ವ ರಾಮಗಾದನೆ ನಿನ್ನ
ಭರತಗಾತನಲ್ಲಿ ಜಾಗರಿಯ ಭೂದಮ್ಮ ತರುಣಿಯಾಗಿ ಪಟ್ಟ ದರಸಿಯಾಗುವಳು ತರುಣಿಯಾಗಿ ಪಟ್ಟ ದರಸಿಯಾಗುವಳು ನಿರತ ಸೇವಕ ವೃತ್ತಿ ಪರಿಚಾರಿಯಾರೇ ನೀನು ನಿರತ ಸೇವಕ ವೃತ್ತಿ ಪರಿಚಾರಿಯಾದೆ ನಿರತ ಸೇವಕಿ ವೃತ್ತಿ ಪರಿಚಾರಿಯಾದೆ. ತಾಯಿ, ಏನಮ್ಮ? ನಿನ್ನನ್ನು ಮಗಳು ಅಂತ ತುಂಬ ಸಲ ಕರೆದವಳು ನಾನು. ಹೌದು, ತಾಯಿ ಅಂತಲೂ ಕರೆದವಳು ನಾನು. ಬಾಲೆ ಕೇಳು ಪೂಮಾಲೆ ಅಂತ ನೀನೇ ಹೇಳಿದ್ದಲ್ಲ. ಈಗ ಹೇಗೆ ಕರೆದರೂ ನೀನು ನನಗೆ ಅದಾಗಿಯೇ ಉಳಿಬೇಕು ಅಂತ ಬಯಸುವವಳಲ್ವ ನಾನು? ಖಂಡಿತ ಹೌದು. ಯಾಕಂದರೆ ನನ್ನ ಮಗಳು ಅಂತ ಕರೀಲಿಕ್ಕೆ ನನಗೆ ಮದುವೆ ಆಗಲಿಲ್ಲ. ಮತ್ತೆ ಮಕ್ಕಳಾಗೋದು ಇಲ್ಲಿಂದ? ತಾಯಿ ಅಂತ ಕರೆಯುವನು ನನ್ನ ಹೆತ್ತ ತಾಯಿ ಯಾರು ಅಂತ ನನಗೆ ಗೊತ್ತಿಲ್ಲ. ಹೌದು, ನಿನ್ನ ಅಪ್ಪನಿಗೆ ಕಾಡಿನಲ್ಲಿ ಸಣ್ಣದಿರುವಾಗ ನಾನು ಸಿಕ್ಕಿದ್ದು ಅಂತ ಸುದ್ದಿ. ಹಾ, ಕೇಳಿದ್ದೇನೆ. ಹಾಗಾಗಿ ಒಂದು ಅರ್ಥದಲ್ಲಿ ನಾನು ಮಣ್ಣಿನ ಮಗಳೇ ಅಲ್ವೋ? ಹಾ ಹಾ ಹಾ, ಹೌದು. ಈ ಮನೆಯಲ್ಲಿ ಇಬ್ಬರು ಮಣ್ಣಿನ ಮಕ್ಕಳಿದ್ದಾರೆ ಈಗ. ಒಬ್ಬಳು ರಾಮನರಸಿ ಜಾನಕಿ, ಅವಳು ಮಣ್ಣಿನಲ್ಲಿ ಅಲ್ವಾ ಸಿಕ್ಕಿದ್ದು? ಹೌದೌದು. ಅವಳನ್ನು ಕಂಡ್ರೆ ಸಿಟ್ಟು ಬರುದು ನನಗೆ. ಹಾ, ನಮ್ಮಲ್ಲಿ ಒಂದು ಗಾದೆ ಉಂಟು, ಏಕನಾಮ ಸದಾ ವೈರಿ. ನಾನು ಮಣ್ಣಿನ ಮಗಳು, ಅವಳು ಮಣ್ಣಿನ ಮಗಳು. ಅವಳು ಅಷ್ಟೇ ಎತ್ತರದಲ್ಲಿದ್ದಾಳೆ, ಬಿತ್ತರಕ್ಕೆ ಬೆಳೆದಿದ್ದಾಳೆ. ನೀನು ಮೊದಲಿನಿಂದ ಏನು ಬದಲಾಗಲಿಲ್ಲ. ಅದೇ ನಿನ್ನ ಹೊಟ್ಟೆ ಒಳಗೆ. ಅದೇ ನನಗೆ ಕಂಡ್ರೆ ಆಗುದಿಲ್ಲ. ಅವಳ ಓ ದೇವ್ರೆ, ಅವಳು ರಾಮನ ಹಿಂದೆ ನಡ್ಕೊಂಡು ಹೋಗುವಾಗ ಅವಳು ನೋಡ್ಬೇಕು. ಹೌದಾ? ಬೇಡ ಮಣ್ಣಾಕಿ. ವಯಸ್ಸಿನನ್ನು ಆ ವಯಸ್ಸಿನಲ್ಲಿ ನಾನು ನೋಡಿದವಳು ಎಷ್ಟು ಗಂಭೀರ, ಎಷ್ಟು ಚಂದ. ಅದು ನೀನೇ ಹೇಳು. ಇರ್ಲಿ ಬಿಡು, ಎಲ್ಲವರ ಸ್ವಭಾವ ಒಂದೇ ಇಲ್ಲ. ಆದರೆ ಒಂದುಂಟು, ನಿನ್ನ ವಯಸ್ಸಿನ ಕಾಲ ಬೇರೆ, ಈಗಿನ ಕಾಲ ಬೇರೆ. ಕಾಲ ಬೇರೆ. ಹೌದು ಹೌದು. ಕಾಲಧರ್ಮ ಅಂತ ಒಂದು ಇರ್ತದಲ್ಲ, ಹೌದು. ಅದನ್ನು ಕಾಲವನ್ನು ನಾವು ಓಲೈಸಬೇಕೇ ವಿನಾಗ ನಮಗೆ ಅನುಕೂಲವಾಗಿ ಕಾಲ ಬರಲಿ ಅಂತ ಬಯಸುವುದು ತಪ್ಪು. ನಮಗೆ ಬೇಕಾದ ಹಾಗೆ ಕಾಲವನ್ನು ತಿರುಗಿಸಿಕೊಳ್ಳುವ ಪ್ರಯತ್ನ ನಾವು ಮಾಡಬೇಕು. ಅದು ದುಸ್ಸಾಹಸ. ಪ್ರವಾಹಕ್ಕೆ ಎದುರಾಗಿ ಈಜಿದಾಗ ಹಾಗಲ್ಲ, ಪ್ರವಾಹದ ಒಟ್ಟಿಗೆ ಹೋಗುದು. ಆ ಬದಿಗ ಈ ಬದಿಗ ಅಂತ ನಾವು ನಿಶ್ಚಯ ಮಾಡಿಕೊಳ್ಬೇಕು, ನಡುವಿಗೆ ಬೀಳದಿದ್ರೆ ಆಯ್ತು. ಹಾಗೆ. ಹೌದೌದು ಹೌದು. ಕೈಕ ಏನು ಈಗ ರಾಮನಿಗೆ ಪಟ್ಟ ಅಂತ ನಿನಗೆ ಅಷ್ಟು ಸಂತೋಷ ಆದ? ಎಷ್ಟು ಸಂತೋಷ. ರಾಮನೇ ಯಜಮಾನ ಆಗ್ತಾನೆ, ರಾಮ ಯಜಮಾನ ಆಗ್ತಾನೆ. ಆಗಬೇಕು ಅಂತಲೇ ಅಲ್ಲವೇ ಈ ಉತ್ಸಾಹದಿಂದ ಈಗ ರಾಮ ಚಕ್ರವರ್ತಿ ಆಗ್ಲಿ, ನನಗೆ ಬೇಸರ ಇಲ್ಲ. ಬೇಸರ ಇಲ್ವಾ? ಚಕ್ರವರ್ತಿಗಳಿಗೆ ಪೀಠ ಹೋಗ್ತದಲ್ಲ, ಚಕ್ರವರ್ತಿಗಳಿಗೆ ಹೌದು ಪೀಠ ಹೋಗ್ತದಲ್ಲ. ಮತ್ತೆ ಒಂದೇ ಪಟ್ಟದಲ್ಲಿ ಇಬ್ಬರನ್ನು ಕೂತ್ಕೊಳಿಸ್ಲಿಕ್ಕೆ ಆಗ್ತದೆ? ನನಗೆ ಅದು ತಲೆ ಬಿಸಿ. ಹಾಗಾದ್ರೆ ನಿನ್ನ ಮನಸ್ಸಿನಲ್ಲಿ ದಶರಥ ಭೂಪತಿಗಳೇ ಚಕ್ರವರ್ತಿಗಳಾಗಿ ಉಳಿಬೇಕು ಅಂತ? ಯಾಕಂದ್ರೆ ನನ್ನ ಅಮ್ಮನ ಗಂಡ ಅಲ್ವ? ಹೌದು. ಮಹಾರಾಣಿ ನೀನೇ ಅಲ್ವ? ಹೌದು, ನಾನು. ಅಮ್ಮ, ಒಂದು ವೇಳೆ ನಾಳೆ ರಾಮನಿಗೆ ಪಟ್ಟ ಆಯಿತು ಅಂತ ಇಟ್ಟುಕೊಳ್ಳುವ. ಅಲ್ಲ, ನಿರ್ಣಯ ಆದ ಮೇಲೆ ಆಗದೇ ಇರ್ತದೇನೆ? ಆಗ್ತದೆ, ಚಕ್ರವರ್ತಿ ಆಗ್ತಾನೆ. ನಿನ್ನ ಅಕ್ಕ ಕೌಸಲ್ಯ, ದೊಡ್ಡಕ್ಕ, ಹೌದು, ಅವಳು ರಾಜಮಾತೆ ಆಗ್ತಾಳೆ. ಹೌದು. ಅದೇ ಆ ಮಣ್ಣಿನ ಮಗಳು ಮಹಾರಾಣಿ ಆಗ್ತಾಳೆ. ಅಂದರೆ ಸೀತೆ ಪಟ್ಟದರಸಿ ಆಗ್ತಾಳೆ. ಹೌದು, ಅದಾಗಲಿ. ಇದ್ಯಾವುದರಲ್ಲೂ ನಿನಗೆ ಅಸಮಾಧಾನ ಇಲ್ಲ? ನಮ್ಮ ಮಗ ಭರತ ಇದ್ದಾನೆ. ಮತ್ತೆ ಇಲ್ಲದೆ ಇರ್ತಾನ? ಅಲ್ಲ, ಈಗ ಇಲ್ಲಿಲ್ಲ. ಅಲ್ಲ, ಹೌದಪ್ಪ, ಮಾವನ ಮನೆಗೆ ಹೋಗಿದ್ದಾನೆ. ಅವನಿಗೆ ಏನುಂಟು? ಏನಿಲ್ಲ. ಅದೇ ಏನುಂಟು? ಏನಿಲ್ಲ. ಅಲ್ಲ, ಏನಿಲ್ಲ. ಅದೇ ಏನಿಲ್ಲ ಅಂತ. ಯಾಕಿಲ್ಲ? ನಾಳೆ ರಾಮ ಅಲ್ವ ಅರಸಾಗುವುದು? ಹೌದು. ರಾಮ ಅರಸಾದ ತಕ್ಷಣ ಇವು ಅವನಿಗಿಂತ ಸಣ್ಣವ ಅಲ್ವ? ಸಣ್ಣವನೇ. ಸಣ್ಣವಾದ್ರೆ ನಾಳೆ ಏನು ಅಂತ ಯೋಚನೆ ಮಾಡ್ಲಿಕ್ಕೆ ಆಗುವುದಿಲ್ವ? ಅಲ್ವ?
ನಿತ್ಯ ರಾಮನ ಸೇವೆ ಮಾಡಬೇಕಾದ ಅನಿವಾರ್ಯ ಸ್ಥಿತಿ ಅವನಿಗೆ ಬರುವುದಿಲ್ವ ತಾಯಿ? ಹಾ, ಈಗ ನೀವು ಕೊಂಡೋಗಿ ತಂಬಿಗೆ ದಪ್ಪ ಹಾಲು ಕೊಡ್ತೀರಿ ಅವನಿಗೆ ಕುಡಿಲಿಕ್ಕೆ, ಹಾ, ಭರತನಿಗೆ. ಹೌದು. ನಾಳೆ ಅವನಿಗೆ ಚಾ ಕರಿ ಗೊತ್ತುಂಟ? ಎಂತದ್ದು ಚಾ ಕರಿ ಎಂತ ಹೇಳ್ತಾಳೆ? ಚಾ ಕರಿ ರಾಮನದ್ದು ಮಾಡಬೇಕು. ನೀನು ಅಷ್ಟು ಬಿಡಿ ಬಿಡಿಯಾಗಿ ಹೇಳಿದ್ರೆ ಸ್ವಲ್ಪ ತೊಡಕಾಗ್ತದೆ, ಒಟ್ಟಿಗೆ ಹೇಳಿದ್ರು ಬಹಳ ಒಳ್ಳೆ. ನಿತ್ಯ ತಂಬಾಲು ಕುಳಿತಾ ಇದ್ದ ಅವ ರಾಮನ ಚಾಕರಿ ಮಾಡಬೇಕಾದಂತಹ ಸ್ಥಿತಿ ಒದಗುತ್ತದಲ್ಲ ಅಂತ ನನಗೆ ಬೇಸರ. ಆಮೇಲೆ ಹಾಲು ಸಿಗುವುದಿಲ್ಲ ಅವನಿಗೆ? ಹಾಲು ಸಿಕ್ಕಿತು, ಹಾಲು ಸಿಕ್ಕಿದ್ರು ಕೆಲಸದವರಿಗೆ ಕೊಡುವ ಹಾಗೆ ದಪ್ಪ ಇರ್ತದೆ, ಅದು ತಳ್ಳಗೆ ಅಲ್ವೋ? ಹಾಗಾಗ್ತದಲ್ಲ. ನೀನು ಆಲೋಚನೆ ಮಾಡು. ಈಗ ರಾಮನಿಗೆ ಪಟ್ಟ ಅಂತ ನಿಶ್ಚಯ ಆಗಿದೆ ಅಲ್ವೋ? ಅಲ್ವೋ? ಹೌದು. ಈಗ ನೀನು ಪಟ್ಟವನ್ನು ಏರಬೇಕು ರಾಮ ಅಂತ ಗುರುಗಳು ಅವನಿಗೆ ಹೇಳಿದ್ದಾರೆ. ನೀನು ಮತ್ತು ಸೀತೆ ಇವತ್ತಿನಿಂದಲೇ ಉಪವಾಸ ವ್ರತವನ್ನು ಆಚರಿಸಬೇಕು ಅಂತಲೂ ಗುರು ನಿರ್ದೇಶನ ಆಗಿದೆ. ಒಂದು ಮಾತು ಕೇಳಿದನ, ನನಗೆ ನಾಳೆ ಪಟ್ಟ ಹೌದು, ನನ್ನ ಇಬ್ಬರು ತಮ್ಮಂದಿರು ಇಲ್ಲಿಲ್ಲಲ್ಲ ಅಂತ ಒಂದು ಮಾತು ಕೇಳಿದನ. ಕೇಳಿದ್ದಾನೆ ಇಲ್ವ ನನಗೆ ಗೊತ್ತಿಲ್ಲಲ್ಲ. ಕೇಳಲಿಲ್ಲ ಅಂತ. ಹೌದಾ? ಕೇಳಿದ್ರೆ ನನಗೆ ಗೊತ್ತಾಗ್ತಿತ್ತು. ನಿನಗೆ ರಾಮನಿಗೆ ಪಟ್ಟ ಕೊಡುವವಳು ನಿನಗೆ ಗೊತ್ತಾಗದೆ, ನಿನಗೆ ರಾಮನಿಗೆ ಪಟ್ಟ ಅಂತಲೇ ಗೊತ್ತಾಗ್ಲಿಲ್ಲ, ಮತ್ತೆ ಇದು ಹೇಗೆ ಗೊತ್ತಾಗ್ತದೆ? ಗೊತ್ತಾಗುದಿಲ್ಲ. ನೀನು ಎಲ್ಲ ಬೆಳ್ಳಗಿದ್ದದನ್ನು ಹಾಲು ಅಂತ ತಿಳಿಯುವುದು. ಪಟ್ಟ ಅಂತ ನಿಶ್ಚಯ ಆದ ಕೂಡಲೇ ಭರತ ಲಕ್ಷ್ಮಣರು ಇಲ್ಲಿಲ್ಲ. ಇಲ್ಲ. ಹಾಗಾಗಿ ನಾನು ಪಟ್ಟವನ್ನು ಏರುವುದಕ್ಕೆ ಸಿದ್ಧ ಇಲ್ಲ ಈಗ ಅಂತ ಒಂದು ಮಾತು ಬಂತ. ತಮ್ಮಂದಿರನ್ನೇ ತನ್ನ ತಮ್ಮಂದಿರು, ಎಲ್ಲವೂ ತಮ್ಮಂದಿರು ಅಂತ ಇದುವರೆಗೆ ತಿಳಿಯುತ್ತಾ ಇದ್ದ. ಒಂದು ಮಾತು ಬಂತ ರಾಮನ ಬಾಯಿಯಿಂದ. ಹಿರಿಯರಾಡಿದ ಮಾತಿಗೆ ಎದುರುತ್ತರ ಕೊಡುವ ಪ್ರವೃತ್ತಿ ರಾಮನದ್ದಲ್ಲ. ಸಣ್ಣದ್ರಿಂದಲೇ ತಯಾರು ಮಾಡಿದ್ದಾರೆ, ಸಣ್ಣದಿರುವಾಗಲೇ ತಯಾರು ಮಾಡಿದ್ದಾರೆ. ಅದು ಹಾಗೆಯೇ ಮಕ್ಕಳಿಗೆ ನಯ ವಿನಯ ಇವುಗಳನ್ನು ಕಲಿಸಬೇಕು. ಅಭಿನಯ ಕಡಿಮೆ ಕಲಿಸಬೇಕು. ನಯ 2 ಅಕ್ಷರ, ವಿನಯ 3 ಅಕ್ಷರ, ಹೌದು, ಅಭಿನಯ 4 ಅಕ್ಷರ. ನಯ ವಿನಯ ಅಂದ್ರೆ ನಯ ಮಾತಿನಲ್ಲಿ, ವಿನಯ ಬದುಕಿನಲ್ಲಿ, ಅಭಿನಯ ಯಾರನ್ನಾದ್ರೂ ಹಾಳು ಮಾಡ್ಲಿಕ್ಕೆ. ಹೌದು, ಅದನ್ನು ಕಲೀಲಿಲ್ಲ ರಾಮ. ಅದೇ ಹಾಗೆ 2 ಕೈ ಮುಗಿದು ಗುರುಗಳು ಹೇಳಿದಾಗ 2 ಕೈ ಮುಗಿದು ಅಭಿನಯ ಮಾಡಿ ಅಸ್ತು ಅಂತ ಹೇಳಿದ ರಾಮ. ಪಟ್ಟ ಏರುತ್ತೇನೆ ಅಂತ. ಲಕ್ಷ್ಮಣ ಇಲ್ಲೇ ಇದ್ದಾನೆ. ನೀವು ಆಲೋಚನೆ ಮಾಡಿ ಅಮ್ಮ. ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ ಹಾಗಾಗಬೇಕೋ ಬೇಡ? ಅಲ್ಲ, ಹಾಗೆಯೇ ಆಗಬೇಕು. ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ ಆಗಬೇಕಿತ್ತು. ಆದರೆ ಜನರ ಬಾಯಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಜನರ ಬಾಯಲ್ಲಿ ಅಲ್ಲ ತಾಯಿ, ಅದು ಮೊದಲಿಂದಲೇ ತಯಾರಾಗಿದೆ ಹಾಗೆ ಹೇಳಬೇಕು ಅಂತ. ಒಳಗಿಂದ ನಿರ್ದೇಶನ ಉಂಟು, ನಿನಗೆ ಗೊತ್ತಿಲ್ಲ. ಏನು ನನ್ನ ಅಯೋಧ್ಯೆ ಹೇಳುವುದಾಗೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ. ಅದು ಈಗ ಪುನಃ ಬದಲಾಗಿದೆ, ಅದು ಗೊತ್ತುಂಟ? ಅದು ಗೊತ್ತುಂಟ? ಈಗ ಪುನಃ ಅಯೋಧ್ಯೆ ಬಾಯಲ್ಲಿ ಕೇಳು ನೀನು. ಹೇಗೆ? ರಾಮ, ಲಕ್ಷ್ಮಣ, ಭರತ, ಸತ್ರೆಗುಣ ಅಂತ. ಸತ್ರೆಗುಣ ಅಂತ. ಅದು ಕೆಲವರಿಗೆ ಕೆಲವು ಅಕ್ಷರಗಳು ಸ್ಪಷ್ಟವಾಗಿ ಉಚ್ಚರಿಸುವುದಕ್ಕೆ ಬರೋದಿಲ್ಲ. ಹಾಗಾಗಿ ಅವರು ಶತ್ರುಘ್ನ ಅಂತ ಹೇಳ್ತಿದ್ದದ್ದು. ನಿಜವಾಗಿ ಅವರು ಆಗ್ಲೂ ಹೇಳ್ತಿದ್ದದ್ದು ಸತ್ರೆಗುಣ ಅಂತ. ಹೇಳ್ತೀವಿ ನನಗೆ ಅರ್ಥ ಆಗುದಿಲ್ಲ. ಇಲ್ಲದೇ ಇದ್ರೆ ಭರತ ಲಕ್ಷ್ಮಣರು ಶತ್ರುಘ್ನರು ಇಲ್ಲದೇ ಇದ್ದ ಸಮಯದಲ್ಲಿ ನಾನು ಪಟ್ಟ ಏರುವುದಿಲ್ಲ ಅಂತ ಹೇಳಬೇಕೋ ಬೇಡುವ? ರಾಮ ತಮ್ಮನ ಮೇಲೆ ಅಷ್ಟು ಪ್ರೀತಿ ಇದ್ದದ್ದು ಹೌದು ಅಂತ ಆದ್ರೆ ಈಗ ನಿತ್ಯ ಇರಲಿ, ನೈಮಿತ್ತಿಕ ಇರಲಿ, ಅದನ್ನು ಮಾಡುವಾಗ ಯಾರು ಬೇಡ, ಮನೆಯವರು, ಕುಟುಂಬದವರು ಅಥವಾ ಅವರೇ ಇದ್ರೂ ಸಾಕಾಗ್ತದೆ, ಆಗ್ತದೆ. ಇದು ಕಾಮ್ಯ ಕರ್ಮ, ಹೌದು ಅಲ್ವಾ? ಕಾಮ್ಯ ಕರ್ಮ ಅಂತಂದ್ರೆ ಹೀಗೆ ಮಾಡುವುದು. ಒಂದು ದೇವರ ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ಆಗುವ ವಾರ್ಷಿಕೋತ್ಸವಕ್ಕೆ 1 ತಿಂಗಳು 2 ತಿಂಗಳು ಮೊದಲು ಸಿದ್ಧತೆ ನಡೀತದೆ ತಾಯಿ. ಅಂಥದ್ರಲ್ಲಿ ಶ್ರೀರಾಮನ ಪಟ್ಟ ಮಹೋತ್ಸವ ಅಂತಂದ್ರೆ ಜೀವಮಾನದಲ್ಲಿ ಒಮ್ಮೆ ಆಗುವುದು. ಅದಕ್ಕೆ ಇದ್ದಕ್ಕಿದ್ದ ಹಾಗೆ ಈಗ ನಿಶ್ಚಯ ಮಾಡುವ ಕ್ರಮ ಉಂಟು. ಒಂದು ವರ್ಷಕ್ಕೆ ಮೊದಲಾದ್ರೂ ನಿಶ್ಚಯ ಆಗಬೇಡ, ಇಂಥ ದಿವಸ, ಇಂಥ ಮಾಸ, ಇಂಥ ತಿಥಿಯಲ್ಲಿ ರಾಮನಿಗೆ ಪಟ್ಟ ಅಂತ. ಇದು ನಾಳೆ ರಾಮಚಂದ್ರಗೆ ಪಟ್ಟ. ಏನಿದ್ರ ಅರ್ಥ? ಈ ಬಗ್ಗೆ ವಶಿಷ್ಠರನ್ನು ಮತ್ತು ದಶರಥ ಭೂಪತಿಗಳನ್ನು ವಿಚಾರಿಸುವ, ಅವರಿಲ್ಲದೆ ಇದ್ದಾಗ ಯಾಕೆ ಅಂತ ಕೇಳುವ ಔದತ್ಯವನ್ನು ನನ್ನ ರಾಮ ತೋರಿಸ್ಲಿ. ನಿನ್ನ ರಾಮ ತೋರಿಸ್ಲಿಕ್ಕಿಲ್ಲ, ನಾನು ಹೇಳೋದು ನಿನ್ನ ಗಂಡ ಮಾಡಿದ್ದು ಅಂತ ಇದೆಲ್ಲ. ನನ್ನವರ ಮತ್ತೆ ಎಲ್ಲವನ್ನು ಬಂದು ರಾತ್ರಿ ಅಂತಃಪುರದಲ್ಲಿ ಕುಳಿತು ನಿನ್ನನ್ನು ನಿನ್ನ ಕೂದಲಲ್ಲಿ ಏನು ಆಟ ಆಡುದು ಅವರು, ನಾಗವೇಣಿ ಅಂತ ಕರೆಯುತ್ತಾ ನಿನ್ನ ಜಡೆಯಲ್ಲಿ ಆಟ ಆಡ್ತಾ, ನನ್ನ ಸರ್ವಗುಣ ಸಂಪನ್ನೆ ಈ ಭಾಗ್ಯಲಕ್ಷ್ಮಿ ಅಂತ ನಿನ್ನನ್ನು ಒಂದು ಮುದ್ದು ಮಾಡುವಾಗ ಮುದ್ದು ಮಾಡ್ತಾ ಮಾಡ್ತಾ ಎಲ್ಲ ವಿಷಯವನ್ನು ಹೇಳ್ತಿದ್ರು ಅವರು. ಅಯೋಧ್ಯೆಯ ದ್ವಾರದಲ್ಲಿ ನಿಂತ ದ್ವಾರಪಾಲಕನಿಗೆ ಮಗು ಹುಟ್ಟಿದೆ ಅಂತ ಹೇಳಿದ್ದನ್ನು ನಿನ್ನಲ್ಲಿ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಅಲ್ಲ, ನಾನು ಕೇಳಿದ್ದು ಕದ್ದೆ, ಆದ್ರೂ ಕೇಳಿದ್ದೇನೆ ನಾನು.
ಅಂಥದ್ದನ್ನು ಬಂದು ನಿನ್ನಲ್ಲಿ ಹೇಳ್ತಾ ಇದ್ದ ನಿನ್ನ ಗಂಡ ಒಂದು ಮಾತು. ಈಗ ರಾಮನಿಗೆ ನಾಳೆ ಪಟ್ಟ ಮಾಡುವುದು ಅಂತ ನಿಶ್ಚಯ ಮಾಡಿ ಇವತ್ತು ನಾವು ಮಂತ್ರಾಗಾರಕ್ಕೆ ಹೋಗುತ್ತೇವೆ, ಒಂದು ಮಾತನಾಡ್ತೇವೆ, ಇದು ಸಂತೋಷದ ಸುದ್ದಿ ಅಂತ ಒಂದು ಮಾತು ಹೇಳಿದರು ನಿನ್ನಲ್ಲಿ. ನೋಡು, ಇದನ್ನು ಆಕ್ಷೇಪಿಸುವುದಕ್ಕೆ ನಮಗೆ ಹಕ್ಕಿಲ್ಲ. ನಮ್ಮಲ್ಲಿ ವಾಡಿಕೆಯಲ್ಲಿ ಹೇಗಿದೆ ಅಂದರೆ, ಹೆಣ್ಣಿಗೆ ಮನೆಯೇ ಪ್ರಪಂಚ, ಗಂಡಸಿಗೆ ಪ್ರಪಂಚವೇ ಮನೆ ಅಂತ. ಆದ್ದರಿಂದ ಚಕ್ರವರ್ತಿಗಳು ಅರಸೊತ್ತಿಗೆ ಸಂಬಂಧಿಸಿದ ವಿಷಯವಾಗಿ ಸಮಾಲೋಚಿಸುವಾಗ ಅಂತಃಪುರದಲ್ಲಿದ್ದಂಥ ಗೃಹಿಣಿಗೆ ಅಂದರೆ ಧರ್ಮಪತ್ನಿಗೆ ಹೇಳಬೇಕಾದಾಗ ಹೇಳಿದರೆ ಸಾಕು ಎಂಬ ಕಾರಣಕ್ಕಾಗಿ ಅವರು ಹೇಳದೇ ಇರಬಹುದು. ಅದನ್ನೊಂದು ಗಹನ ವಿಷಯ ಅಂತ ನಾವು ಅಂಗೀಕರಿಸುವುದಕ್ಕಿಲ್ಲವೇ? ನಿತ್ಯ ನಿನ್ನ ಕೂದಲಲ್ಲಿ, ನಿನ್ನ ಜಡೆಯಲ್ಲಿ, ನಿನ್ನ ಮುಖದಲ್ಲಿ ಮುದ್ದು ಮಾಡ್ತಾ ಇದ್ದ ನಿನ್ನ ಚಕ್ರವರ್ತಿಗಳು ಈಗ ನಿನ್ನ ತಲೆಯ ಕೂದಲು ಬಂದು ಅವರ ಅನ್ನದ ಬಟ್ಲಿಗೆ ಬಿದ್ದಿದೆ. ಹಾಗಾಗಿ ಅನ್ನ ತ್ಯಾಗ ಮಾಡ್ತಾ ಇರುವುದು ಅವರಿಗೀಗ. ಅದು ನಿನಗೆ ಅರ್ಥ ಆಗುವುದಿಲ್ಲ ತಾಯಿ. ಅಲ್ಲ, ಈಗ ಭರತ, ಲಕ್ಷ್ಮಣ, ಶತ್ರುಘ್ನರು ಇಲ್ಲ ಇಲ್ಲ. ಈಗ ನಾಳೆ ಪಟ್ಟಕ್ಕೆ ಅವರು ಬೇಕೇ ಬೇಕು. ಸಮಸ್ತ ಅಯೋಧ್ಯೆಯ ಪ್ರಜೆಗಳು ಸಂತೋಷವನ್ನು ಹಂಚಿಕೊಳ್ತಾ ಇದ್ದಾರೆ. ರಾಜ ಬೀದಿ ಸಿಂಗರಿಸಲ್ಪಡ್ತಾ ಉಂಟು. ಹೌದು, ಎಲ್ಲ ಸಿದ್ಧತೆ ಅಂತಂದ್ರೆ ಅಯೋಧ್ಯೆಯ ಪ್ರಜೆಗಳು ಅವರ ಸಂಬಂಧಿಕರನ್ನು ಬರಮಾಡಿಕೊಳ್ತಾ ಇದ್ದಾರೆ ಅಯೋಧ್ಯೆಗೆ. ನಮ್ಮ ಯಜಮಾನರಿಗೆ ಪಟ್ಟ ಆಗ್ತದೆ, ನಾಳೆ ರಾಮನಿಗೆ ಪಟ್ಟ ಆಗ್ತದೆ ಅಂತ. ಅಷ್ಟು ಸಂತೋಷದ ವಾರ್ತೆ ಇಡೀ ಹಬ್ಬಿರುವಾಗ ನಿನ್ನ ಮಕ್ಕಳು, ನಿನ್ನ ಮಗನಾದ ಭರತ ಅಲ್ಲ, ನಮ್ಮ ಮಗ ಭರತ, ನಮ್ಮ ಮಗನಾದ ಭರತ ಇಲ್ಲ ಅಂತಾದ್ರೆ ಅದು ಒಂದು ಈ ಕಾರ್ಯಕ್ರಮಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ನಿನಗೆ ಅಷ್ಟು ಗೊತ್ತಾಗುವುದಿಲ್ವ ಮಗಳೇ? ನೋಡು, ಅದೇ ಮುಹೂರ್ತ ನಿಶ್ಚಯಿಸಿದವರು ವಶಿಷ್ಠರಲ್ವೋ? ಹೌದು, ಬ್ರಹ್ಮಋಷಿ ಪಟ್ಟಕ್ಕೆ ಏರಿದಂಥ ಮಹಾತ್ಮರವರು. ಆ ಮುಹೂರ್ತಕ್ಕೆ ರಾಮನಿಗೆ ಪಟ್ಟಾಭಿಷೇಕ ಆಗಲೇಬೇಕು ಎಂಬ ಕಾರಣಕ್ಕಾಗಿ ನಾಳೆ ಬಿಟ್ಟರೆ ಮತ್ತೆ ಮುಹೂರ್ತ ಸಿಗುವುದಿಲ್ವ? ಈಗ ರಾಮನ ಕುರಿತಾಗಿ ಗುರುಗಳಾದ ವಶಿಷ್ಠರೇ ಹೇಳುವುದು ಕೇಳಿದ್ದೇನೆ ನಾನು. ನನಗಿಂತ ಹೆಚ್ಚಿನ ತಿಳುವಳಿಕೆ ಜ್ಞಾನಿ ರಾಮ, ಅವನಿಗೆ ನಾನು ಹೇಳಬೇಕಾದಿಲ್ಲ ಅಂತ. ರಾಮನಿಗೆ ಗುರುಗಳ ಹತ್ರ ಹೇಳ್ಬೋದು, ನೋಡಿ ಗುರುಗಳೇ, ತಿಂಗಳಿಗೊಮ್ಮೆ ಬರ್ತದಲ್ಲ ಪುಷ್ಯ ನಕ್ಷತ್ರ, ನಾಳೆಯ ಪುಷ್ಯ ನಕ್ಷತ್ರವೇ ಬರುವ ತಿಂಗಳಲ್ಲಿ ಮಾಡುವ, ಪುಷ್ಯ ನಕ್ಷತ್ರ ಬರಲಿ, ಸಂಪತ್ತಾರೇ ಆಗಲಿ, ಏನೀಗ ಒಂದು ತಿಂಗಳು ಕಾದದ್ರಲ್ಲಿ ಏನಾಗ್ಲಿಕ್ಕುಂಟು, ನಾನೇನು ಓಡಿ ಹೋಗ್ತೇನೋ ಅಂತ ಒಂದು ಮಾತು ಹೇಳ್ಬೋದು. ಅಲ್ಲ, ನಾಳೆಯೇ ಪಟ್ಟ, ಈಗ ಅನಿವಾರ್ಯಪ್ಪ ಏನು ಮಾಡುವುದು ಅಗತ್ಯ, ಏನೋ ಒಂದು ತೊಡಕಾಗ್ತದೆ ಅಂತ ಆದರೆ ನಾಳೆಯೇ ಪಟ್ಟ ಹೌದು ಅಂತಾದರೆ ದೇವತೆಗಳ ಸಂಸರ್ಗ ಉಂಟು ಚಕ್ರವರ್ತಿಗಳಿಗೆ, ನಿನಗೇ ಗೊತ್ತುಂಟಲ್ಲ. ದೇವತೆಗಳ ಸಂಸರ್ಗ ಇರುವ ಚಕ್ರವರ್ತಿಗಳಿಗೆ ಎಷ್ಟೋ ದೂರದಲ್ಲಿರುವ ಕೇಕೆಯದಿಂದ ಭರತ ಶತ್ರುಘ್ನರನ್ನು ತರಿಸಲಿಕ್ಕೆ ತಡ ಆಗ್ತದೆ, ಮುಹೂರ್ತ ಸಮಯದಲ್ಲಿ ಅವರು ಎತ್ತುವುದಿಲ್ಲ ಅಂತಾದರೆ ಒಂದು ವಿನಂತಿ ದೇವತೆಗಳಲ್ಲಿ, ನಿಮಗೆ ನಾನು ಮತ್ತೊಂದು ಉಪಕಾರ ಮಾಡಿದ್ದೇನೆ, ಹಾಗಾಗಿ ನನಗೊಂದು ನೀವು ಉಪಕಾರ ಮಾಡಬೇಕು, ಭರತ ಶತ್ರುಘ್ನರನ್ನು ಒಂದು ಇಲ್ಲಿಗೆ ತಲುಪಿಸುವ ವ್ಯವಸ್ಥೆ ಮಾಡಬೇಕು ನಾಳೆ ಮುಹೂರ್ತದ ಒಳಗಾಗಿ ಅಂತಾದರೆ ಅವರು ಕಳಿಸುವುದಿಲ್ಲ ಐರಾವತ, ಅವರು ಕಳಿಸುವುದಿಲ್ಲ ಉಚ್ಚೈಶ್ರವಸ್ಸು, ಅಂಥದ್ದನ್ನೆಲ್ಲ ಬಿಟ್ಟು ಭರತ ಶತ್ರುಗಳನ್ನು ಕಾಲಿನ ಕಸದಿಂದ ಕಡೆಯಾಗಿ ಹಾಗಂತ ಭರತನನ್ನು ಮಾತ್ರ ಇದು, ಶತ್ರುಘ್ನನ ಮೇಲೆ ಏನಿಲ್ಲ, ಇಲ್ಲ 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 ಇಲ್ಲ, ಭರತನನ್ನು ಕಂಡ್ರೆ ಆಗುವುದಿಲ್ಲ. ಹೌದೌದು ಹೌದು. ಅದಕ್ಕೆ ಕಾರಣ ಏನು? ಶತ್ರುಘ್ನನನ್ನು ಕಳಿಸಲಿಕ್ಕೆ ಭರತನನ್ನು ಮಾತ್ರ ಕಂಡ್ರೆ ಆಗುವುದಿಲ್ಲ ಎನ್ನುವಂತಹ ಒಂದು ಅಪವಾದ ಬರ್ತದಲ್ಲ, ಅದು ಹೋಗ್ಲಿಕ್ಕೆ ಬೇಕಾಗಿ ಒಟ್ಟಿಗೆ ಶತ್ರುಘ್ನನನ್ನು ಕಳುಹಿಸಿತ್ತು. ಶತ್ರುಘ್ನ, ಹೌದು ಹೌದು. ಹಾಗಾಗಿ ತಾಯಿ, ನಾಳೆ ನೀನು ಸೇವೆ ಮಾಡಬೇಕು, ಭರತನೂ ಸೇವೆ ಮಾಡಬೇಕು. ಅದನ್ನು ನೋಡಿಕೊಂಡು ಈ ಮುದಿ ಜೀವ ಈ ಕಣ್ಣಿನಲ್ಲಿ ಇನ್ನೂ ಅದನ್ನು ನೋಡಿಕೊಂಡಿರಬೇಕಲ್ಲ. ಈಗ ರಾಮನಿಗೆ ಪಟ್ಟಾಭಿಷೇಕ ಆಗುವುದರಲ್ಲಿ ನಿನಗೆ ಅಸಮಾಧಾನ, ಹಾಗಾದ್ರೆ ಯಾರಿಗಾಗಬೇಕು? ಇನ್ನು ಅವರೇ ಕೂತ್ಕೊಳ್ಬೇಕಾ ಪಟ್ಟದಲ್ಲಿ? ಅವರೇ ಕೂತ್ಕೊಳ್ಬೇಕು, ಕಡು ವೃದ್ಧನಾದ ಅಂತ ಅವರೇ ಹೇಳಿದ್ರಲ್ಲ, ಮತ್ತೆ ಯಾರು ಕೂತ್ಕೊಳ್ಬೇಕು ಅಲ್ವೋ? ಹಾಗಾದ್ರೆ ಪಟ್ಟದಲ್ಲಿ ಯಾರನ್ನು ಕುಳ್ಳಿರಿಸಬೇಕು? ಈಗ ಇದಂ ಪಾಯಸಂ ದೇವ ನಿರ್ಮಿತಂ, ಪಾಯಸ ಕೌಸಲ್ಯ ಕೊಟ್ರು, ನಿನಗೂ ಕೊಟ್ರು ಒಟ್ಟಿಗೆ, ಅರ್ಧ ನಿನಗೆ ಅರ್ಧ ಕೌಸಲ್ಯ ಅಮ್ಮನಿಗೆ ಕೊಟ್ಟಾಗ ನೀವು ಸುಮಿತ್ರೆಯ ಮುಖ ನೋಡಿ ಅರ್ಧ ಕೊಟ್ರಿ ಅಲ್ವಾ? ಹೌದು. ಕೌಸಲ್ಯವು ನೀನು ಪಾಯಸವನ್ನು ಒಟ್ಟಿಗೆ ಕುಡಿದದನ್ನು ನಾನು ನೋಡಿದ್ದೇನೆ ಅಲ್ವಾ? ಹೌದು. ಹಾಗಾಗಿ ರಾಮನಷ್ಟೇ ಅರ್ಹತೆ ಉಂಟು ನಮ್ಮ ಭರತನಿಗೆ. ಹಾಗಾಗಿ ಭರತ ಇರಲಿ ಪಟ್ಟ, ಏನೀಗ ಯಾರು? ಭರತ. ಭರತ, ಹೌದು. ಈ ಮಾತಾಡುವಾರೆ ಆಳು, ಈ ಮಾತಾಡುವಾರೆ ಆಳಿ, ಏ ಹುಚ್ಚು ಮೂಳಿ, ಏ ಹುಚ್ಚು ಮೂಳಿ, ಕಾಮಿನಿಯರೋಳ್ ನಿವಾಳಿ, ಏ ಹುಚ್ಚು ಮೂಳಿ, ಏ ಹುಚ್ಚು ಮೂಳಿ, ಕಾಮಿನಿ
ನಿವಾಳಿ ರಾಮನು ಹಿರಿಯವನಾಗಿದ್ದ ಮೇಲೆ ಈ ಸೀಮೆಯ ಭರತ ನಳುವದಿದು ಲೋಕ ಸರಿಯೇ. ರಾಮನು ಹಿರಿಯವನಾಗಿದ್ದ ಮೇಲೆ ಈ ಸೀಮೆಯ ಭರತ ನಳುವದಿದು ಲೋಕಕ್ಕೆ ಸರಿಯೇ. ಗುಣ ಮೆರೆಯೇ ಇದು ಪರಿಯೇ ನೀ ಏನನರಿಗೆ ಈ ಮಾತಾಡುವರಿಗಾಳಿ ಏ ಹುಚ್ಚು ಮೂಳಿ ಕಾಮಿನಿಯ ರೋಣಿವಾಳಿ. ಏ ಹುಚ್ಚು ಮೂಳಿ ಅಲ್ಲ, ನಿನಗೆ ಬೇರೆ ಶಬ್ದ ಪ್ರಯೋಗಿಸಿದ್ರೆ ನನಗೆ ಹಿತಾಗುವುದಿಲ್ಲ. ಇದನ್ನು ಹೇಳಲಿಕ್ಕೋ ನೀವು ಇಲ್ಲಿಗೆ ಬಂದದ್ದು? ನಮ್ಮ ಅಯೋಧ್ಯೆಯ ಅರಮನೆಯಲ್ಲಿರುವ ಎಲ್ಲರೂ ಕೂಡ ನಿನ್ನನ್ನು ನಿವಾಳಿಸಿ ಬಿಟ್ಟದ್ದು ಯಾಕೆ ಅರ್ಥ ಆಯ್ತು. ಹೆಂಗಸರ ಸಮಾಜದಲ್ಲಿ ಸೇರಿ ಬಾಳಿ ಬದುಕುವ ಗುಣ ಸಂಪನ್ನತೆ ನಿನಗಿಲ್ಲದೆ ಇದ್ದುದರಿಂದಲೇ ಕಾಮಿನಿಯರಲ್ಲಿ ನೀನು ನಿವಾಳಿ ಅಂದರೆ ನಿನ್ನನ್ನು ಹೊರಗೆ ತಳ್ಳಿಬಿಟ್ಟಿದ್ದಾರೆ. ಹೌದೇನೆ? ಎಂಥ ಮಾತಾಡಿಬಿಟ್ಟೆ ನೀನು. ರಾಮನಿಗೆ ಪಟ್ಟಾಭಿಷೇಕ ಆದರೆ ಭರತನಿಗೆ ಆತನಲ್ಲಿ ಚಾಕರಿ, ನಾನು ಸೇವೆ ಮಾಡಬೇಕಾಗ್ತದೆ. ಏನು ಅರಮನೆಯ ವ್ಯವಸ್ಥೆಗಳೆಲ್ಲ ಬದಲಾಗಿ ಹೋಗ್ತದ? ನಿನ್ನಲ್ಲಿ ಕೇಳ್ತೇನೆ, ಈ ಹೊತ್ತು ರಾಮನಿಗೆ ಪಟ್ಟಾಭಿಷೇಕ ಆಗದೆ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅನ್ನುವ ಕಲ್ಪನೆ ಮಾಡಿದರೂ ಕೂಡ ಅದು ಅಪರಾಧವಲ್ಲವೇ? ಹಲವಾರು ವರ್ಷಗಳ ಅಂತರ ಏನೂ ಇಲ್ಲ, ಕೆಲವು ನಕ್ಷತ್ರದಲ್ಲಿ ಮಾತ್ರ ವ್ಯತ್ಯಾಸ ರಾಮನಿಗಿಂತ. ರಾಮ ಭರತ ಶತ್ರುಘ್ನ ಲಕ್ಷ್ಮಣ ಇವರಿಗೆಲ್ಲ. ಹಾಗಿದ್ದರೂ ಕೂಡ ಜ್ಯೇಷ್ಠ ಪುತ್ರ ಶ್ರೀರಾಮ ಎನ್ನುವುದರಲ್ಲಿ ಮರು ಮಾತೇ ಇಲ್ಲ. ಹಾಗಿರುವಾಗ ರಾಮ ಹಿರಿಯವನಾಗಿರುವಾಗ ಭರತನಿಗೆ ಪಟ್ಟ ಆಗಿದ್ದರೂ ಒಳ್ಳೆಯದು, ಅವನಿಗೆ ಆಗಬೇಕು ಅಲ್ಲ. ನೀ ಎಂತಹ ಒಂದು ದುರ್ಬುದ್ಧಿಯವಳು ಅಂತ ನಾನು ಆಲೋಚನೆ ಮಾಡುವುದು. ಅಲ್ಲದೆ ಹೋದರೆ ಈ ವಿಷಯವನ್ನು ನನ್ನಲ್ಲಿ ಸಂತೋಷದಲ್ಲಿ ಬಂದು ಹೇಳಿ ನಾಳೆಯ ಕಾರ್ಯಕ್ರಮದಲ್ಲಿ ನಾವು ಕೂಡ ಸಹಭಾಗಿಗಳಾಗೋಣ ಅಂತ ಹೇಳುವುದು ಬಿಟ್ಟುಕೊಂಡು, ಅಮ್ಮ ಹೀಗೆಲ್ಲ ಕಾರ್ಯಕ್ರಮ ನಡೀತಾ ಉಂಟು, ಏನಾದರೂ ಮಾಡಿ ಇದನ್ನು ತಪ್ಪಿಸುವ ಪ್ರಯತ್ನ ಮಾಡಿ. ಇದು ಹೇಗಾಯಿತು ಗೊತ್ತುಂಟ? ವಿಶಾಲವಾದ ಪ್ರಶಾಂತವಾದ ಸರೋವರದ ಯಾವುದೇ ಒಂದು ಮೂಲೆಯಲ್ಲಿ ಸಣ್ಣದೊಂದು ಕಲ್ಲು ಹರಳು ಹಾಕಲಿ, ಎಲ್ಲ ಕಡೆಯಲ್ಲೂ ತರಂಗಗಳು ಹೇಳ್ತದೆ. ಹಾಗೆ ಈ ಅರಮನೆಯಲ್ಲಿ ಪ್ರಶಾಂತವಾದಂತಹ ವಾತಾವರಣವಿತ್ತು. ಹೀಗೆ ನೀನು ಬಂದು ನನಗೆ ಹೇಳುವುದರ ಮೂಲಕವಾಗಿ ಅರಮನೆಯಲ್ಲಿರುವಂಥ ಒಗ್ಗಟ್ಟಿನಲ್ಲಿ ಬಿರುಕು ಬೀಳುವ ಹಾಗೆ ಮಾಡಿದೆ. ಮಾತ್ರ ಅಲ್ಲ, ನೀನು ಬಂದು ಹೇಳ್ತಾ ಇರುವುದು ಇದು ಚಾಡಿ. ಯಾಕೆ ನಾನು ಹೇಳಿದೆ ಗೊತ್ತುಂಟ? ಚಾಡಿ ಅಂದರೆ ಏನು? ಅಲ್ಲದೆ ಇದ್ದದ್ದನ್ನು ಹೌದಾಗಿಸಿ ಹೇಳುವಂಥದ್ದು. ಆದರೆ ನಮ್ಮಲ್ಲಿ ಒಂದು ಕ್ರಮ ಉಂಟು. ಚಾಡಿ ಹೇಳಿದವರ ನಾಲಿಗೆ ಕತ್ತರಿಸಬಾರದು, ಚಾಡಿಯನ್ನು ಕೇಳಿದವರ ಕಿವಿ ಕತ್ತರಿಸಬೇಕು ಅಂತ. ಹೇಳುವವರು ಏನೇ ಹೊಗಳಿ, ಕೇಳುವವರಿಗೆ ಸ್ವಯ ಬೇಕೋ ಬೇಡವೋ, ಅವರಿಗೊಂದು ತಮ್ಮದ್ದಾದಂಥ ತನ ಅನ್ನೋದು ಉಂಟೋ ಇಲ್ವ? ಹೌದೇನೆ? ನೀನು ಎತ್ತ ತಿಳ್ಕೊಂಡೆ? ನೀನು ಈ ಅರಮನೆಯಲ್ಲಿರುವ ಮಕ್ಕಳು ಎಷ್ಟು ನಿನಗೆ ನೆನಪುಂಟಲ್ಲ? ನಾಲ್ವರಲ್ವೇನೆ? ಮಕ್ಕಳು ನಾಲ್ವರೊಳಗೆ ಮಕ್ಕಳು ನಾಲ್ವರೊಳಗೆ ನಮ್ಮೋಳು ಭೇದವೇಕಿ ನುಡಿಬರೆ ಹೀಗೆ. ನಮ್ಮೋಳು ಭೇದವೇಕಿ ನುಡಿಬರೆ ಹೀಗೆ. ಇಕ್ಕೆಲ್ಲದವರಿಂದ ಕೇಳಿದರೆಯು ನಿನ್ನ ಸೊಕ್ಕ ಮುರಿದು ಬಾಯಿ ಹೊಯ್ಯುವರು. ಇಕ್ಕೆಲ್ಲದವರಿಂದ ಕೇಳಿದರೆಯು ಸೊಕ್ಕ ಮುರಿದು ಬಾಯಿ ಹೊಯ್ಯುವರು. ಸುಮ್ಮನೆ ಹೋಗೆ ಸುಮ್ಮನೆ ಹೋಗೆ ಮುದಿಗೆ ಸತ್ತ ಹಾಗೆ. ಇಕ್ಕೆಲ್ಲದವರಿಂದ
ಕೇಳಿದರೆಯು ನಿನ್ನ ಸೊಕ್ಕ ಮುರಿದು ಬೈಯುವರು. ಸುಮ್ಮನೆ ಹೋಗೆ ಮುದಿಗೂಗೆ ಸತ್ತ ಹಾಗೆ ಚಾಡಿಯೇ ನಿನಗೆ, ಚಾಡಿಯೇ ನಿನಗೆ. ಈ ಮಾತಾಡುವರೇ ಆಳಿ ಏ ಹುಚ್ಚು ಮೂಳಿ, ಏ ಹುಚ್ಚು ಮೂಳಿ, ಏ ಹುಚ್ಚು ಮೂಳಿ, ಕಾಮಿನಿಯ ರೋಣಿವಾಳಿ, ಹುಚ್ಚು ಮೂಳಿ. ಮಂತರೇ, ತಾಳ್ಮೆಗೂ ಒಂದು ಅಳತೆ ಇರ್ತದೆ. ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ನಿನ್ನನ್ನು ನೋಡುವಾಗ ನಿನ್ನ ಕೆನ್ನೆಗೆ 2 ಬಾರಿಸೋಣ ಅನ್ನುವಷ್ಟು ಸಿಟ್ಟು ಬರ್ತದೆ. ವಯಸ್ಸಿನಲ್ಲಿ ದೊಡ್ಡವಳು, ಎಳಮೆಯಲ್ಲಿ ನನ್ನನ್ನು ಸಾಕಿದವಳು ಎನ್ನುವ ಒಂದು ಕಾರಣಕ್ಕೆ ನಾನು ಸುಮ್ಮನುಳಿದೆ. ಯಾರೇ ಆಗಿರಲಿ, ಒಂದು ಎಚ್ಚರಿಕೆ ಮಾತು ಹೇಳುವುದು ನಿನಗೆ, ತಮ್ಮ ಸ್ಥಾನ ಮಾನ ಎಷ್ಟು ಅದನ್ನು ನೆನಪಿಟ್ಟುಕೊಂಡು ವ್ಯವಹರಿಸಬೇಕು. ನಾನು ನಿನ್ನನ್ನು ಆತ್ಮೀಯವಾಗಿ ಕಾಣ್ತಾ ಇದ್ದೇನೆ ಎಂಬ ಕಾರಣಕ್ಕಾಗಿ ಏನು ನಮ್ಮ ಕುಟುಂಬದ ಸದಸ್ಯಳು ನೀನು, ಈ ಮನೆಯಲ್ಲಿ ಆಳಿ ಅಂದರೆ ಕೆಲಸದವಳು, ದಾಸಿ ನೀನು, ಸೇವೆ ಮಾಡಿಕೊಂಡು ಬದುಕಬೇಕಾದವಳು ನೀನು. ಚಕ್ರವರ್ತಿಗಳ ಧರ್ಮಪತ್ನಿಯಾದ ಕೈಕಾದೇವಿಗೆ ಉಪದೇಶ ಮಾಡುವ ಬೃಹಸ್ಪತಿ ಸಂತಾನ ಅಲ್ವಾ ನೀನು. ಬಂದು ಮಾತಾಡ್ತಾಳೆ. ಅರಮನೆಯಲ್ಲಿ ಬೆಳೆಯುತ್ತಿರುವಂಥ ಚತುರ್ವೇದಗಳಂತಿರುವ 4 ಮಕ್ಕಳು, ಅವರಲ್ಲಿ ಭೇದ ಭಾವನೆಯನ್ನು ಕಲ್ಪಿಸಿ ನೀನು ಹೇಳ್ತೀಯಲ್ಲ, ರಾಮನಿಗೆ ಪಟ್ಟ ಆಗಬಾರದು, ಭರತನಿಗೆ ಆದರೆ ಒಳ್ಳೆಯದು. ಆನುವಂಶಿಕವಾಗಿ ಬಂದಂಥ ಒಂದು ನಿಯಮಾವಳಿ ಎನ್ನುವುದು ಏನಿದೆಯೋ ಅದನ್ನು ತೊಡಗಿಕ್ಕುವುದಕ್ಕೆ ಲೋಕವಿಶ್ರಿತವಾದ ವಿಶೇಷವಾದ ಕೀರ್ತಿಯನ್ನು ಸಂಪಾದನೆ ಮಾಡಿದ ಸೂರ್ಯವಂಶದವರಿಗೆ ಆಗುವುದಿಲ್ಲ. ಯಾವುದು ಹೇಗಾಗಬೇಕು ಅದು ಹಾಗೆಯೇ ಆಗತಕ್ಕದ್ದು ಆಗುತ್ತದೆ. ಅಲ್ಲ, ನಿನ್ನ ಮಾತು ಕೇಳಿ ನಾನು ಬದಲಾಗ್ತೇನೆ ಅಂತ ತಿಳ್ಕೊಂಡ್ಬಿಟ್ಟಿಯಾ ಹೇಗೆ? ಏ ದೇವರೇ, ನಿನ್ನ ಸ್ವಭಾವವೇ ನೀನೊಂದು ಮುದಿಗೂಗೆ ನೀನು. ಯಾಕೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಕೂಡ ಹಗಲನ್ನು ಬಯಸ್ತಾರೆ. ಯಾಕೆ ಎಲ್ಲವೂ ಪಾರದರ್ಶಕವಾಗಿ ಕಾಣ್ತದೆ, ಧರ್ಮ ರೀತಿಯಲ್ಲಿ ನಡೆಯುವುದಕ್ಕೆ ಅನುಕೂಲವಾಗ್ತದೆ, ಕತ್ತಲೆಯಲ್ಲಿ ಯಾವುದು ಏನು ಅಂತ ಗೊತ್ತಾಗುವುದಿಲ್ಲ ಅಂತ. ಆದರೆ ಎಲ್ಲರೂ ಎಚ್ಚರವಾಗಿರುವಾಗ ಇದು ಕಣ್ಮುಚ್ಚಿಕೊಂಡಿರ್ತದೆ ಈ ಗೂಬೆ. ಎಲ್ಲರೂ ದುಡಿದು ದಣಿದು ವಿಶ್ರಾಂತಿ ಪಡೆಯುವುದಕ್ಕೆ ಬಯಸುವುದು ಈರುಳು, ಆಗ ಈ ಗೂಗೆಗೆ ಎಲ್ಲ ಕಾಣುವುದು. ಹಾಗೆ ಎಲ್ಲವರಿಗೂ ಬೇಕಾದ್ದು ಗೂಬೆಗೆ ಬೇಡ. ಅಂತೆಯೇ ನಿನಗೆ ಅಯೋಧ್ಯೆಯ ಪ್ರಜಾವರ್ಗದವರಿಗೆ ಬೇಕಾದ್ದು, ಅರಮನೆಯವರಿಗೆ ಬೇಕಾದದ್ದು ನಿನಗೆ ಬೇಡ. ಗೂಬೆ ಜಾತಿಯವಳು ಅಲ್ಲ, ನೀನು ಕಾಗೆ ಜಾತಿಯವಳು. ನೀನು ಎತ್ತರದಲ್ಲಿ ಹಾರ್ತದೆ ಕಾಗೆ, ಆದರೆ ನೀನು ಪಂಚಭಕ್ಷವನ್ನು ಪರಮಾನ್ನವನ್ನು ಒಂದು ಪಾತ್ರೆಯಲ್ಲಿ ಇಟ್ಟಿರು, ಮತ್ತೊಂದರಲ್ಲಿ ಒಂದು ಕಡೆ ಕೊಳಕು ಮಾಂಸದ ರಾಶಿ ಹಾಕಿಡು. ಆ ಕಾಗೆಗೆ ಇದು ಕಾಣುವುದಿಲ್ಲ, ಆ ಕೊಳಕೆ ಕಾಣಿಸುವುದು. ಹಾಗೆಯೇ ಕೊಳಕನ್ನೇ ಹುಡುಕುವ ಕಾಗೆ ಆಗಿದ್ದವಳು ನೀನು. ಗೊತ್ತಾಯ್ತು? ನಾನು ಕೇಳಿದ್ರಿಂದ ಆಯಿತು. ಯಾಕೆ ಏನೋ ಬಹಳ ಕಾಲದ ಒಡನಾಟ, ಸುಮ್ಮನೆ ಇಲ್ಲಿಯೇ ನನ್ನ ಸಂಬಂಧ ಹರಿದು ಹೋಗುವುದು ಬೇಡ, ಉಳಿದರೆ ಉಳಿಯಲಿ ಎನ್ನುವ ಕಾರಣಕ್ಕಾಗಿ ಇಷ್ಟಕ್ಕೆ ಮುಗಿಸಿದೆ ನಾನು. ಆ ಕಡೆ ಈ ಕಡೆ ಇದ್ದವರು, ಹಿಕ್ಕೆಲದವರು ಅಂದರೆ ನಮ್ಮ ಅರಮನೆಯಲ್ಲಿ ಬೇರೆ ಯಾರಾದರೂ ಕೇಳಿದರೆ ನಿನ್ನ ಸೊಕ್ಕು ಮುರಿಸಿ ಯಾರು ಮಾತ್ರ ಅಲ್ಲ, ನಿನ್ನ ಬಾಯಿಗೆ ಹೊಲಿಗೆ ಹಾಕಿಸಿ ಯಾರು, ಮಾತಾಡದಿದ್ದಾಗಿ ಮಾಡ್ಯಾರು. ಪೂರ ಹಲ್ಲುಗಳಿಗೆ ಇಲ್ಲ, ಇದ್ದವೂ ಕೂಡ ಪೂರ ಕಳ್ಕೊಳ್ಬೇಕಾದ ಪರಿಸ್ಥಿತಿಯು ಬಂದಿದ್ದು. ಏ ಸೊಕ್ಕಿನವಳೆ ಚಾಡಿಯೇ ಹೀಗೆ ಬಹಳ ಸೊಕ್ಕಿ ಬಿಟ್ಟೆ ಅಲ್ವೇನೆ? ಸೊಕ್ಕಿನ ಹೆಣ್ಣೆಂದವಳ ಚಕ್ಕುಲಸೆ ಹೋಗು ನಾಯಿ, ಹೋಗು ನಾಯಿ, ಹೋಗು ನಾಯಿ, ಸುಮ್ಮನೆ ನಾನು. ನಮ್ಮ ಅರಮನೆಯ ಅನ್ನ ನಿನ್ನನ್ನು ಇಷ್ಟು ಆಡಿಸಿ ಬಿಟ್ಟಿತ್ತಲ್ವ? ಬಹಳ ಸೊಕ್ಕಿ ಹೋಗಿಬಿಟ್ಟೆ ನೀನು. ನಿನ್ನನ್ನು ಇಷ್ಟು ಬೈದರೆ ಸಾಕಾಗುವುದಿಲ್ಲ. ಸ್ವಾತ್ಮಜ್ಞಾನ ಶೂನ್ಯತೆಗೆ ಸಾಕ್ಷಿಯಾಗಿರುವುದು ನಾಯಿ ಅನ್ನುವ ಪ್ರಾಣಿ. ನೀನು ಹಾಗೆ, ನೀನೇನು ಅಂತ ನಿನಗೆ ಗೊತ್ತಿಲ್ಲ. ಆದ್ದರಿಂದಲೇ ಇಷ್ಟನ್ನೆಲ್ಲ ಆಡ್ಲಿಕ್ಕೆ ಬಂದುಬಿಟ್ಟೆ ನೀನು. ಯಾರೋ ಒಬ್ಬರು ಮನೆಯ ರಕ್ಷಣೆಗೆ ಅಂತ ಸಾಕ್ತಾರೆ ನಾಯಿಯನ್ನು. ಆ ಮನೆಯ ಅನ್ನದ ಹಕ್ಕಿರ್ತದೆ ಅದಕ್ಕೆ. ಆದರೂ ಹಿಡಿ ಅನ್ನ ತಂದಾಗ ದೈನ್ಯತೆಯಿಂದ ಬಾಲಾಡಿಸ್ತದೆ. ಅಂದರೆ ತಾನೇನು ಗೊತ್ತಿಲ್ಲ ಅದಕ್ಕೆ. ಆದ್ದರಿಂದ ನೀನೇನು ಅನ್ನುವುದನ್ನು ತಿಳಿಯದೆ
ನನಗೆ ಉಪದೇಶ ಮಾಡ್ಲಿಕ್ಕೆ ಬಂದಿದ್ದೀಯ. ಅರೆ ಕ್ಷಣ ನನ್ನ ಕಣ್ಣೆದುರಿದ್ರೆ ಜಾಗ್ರತೆ ನಿವಾರಿಸ. ಹೊತ್ತಳು ಕೈಗೆಯ ಹೃದಯ ಹೊಕ್ಕಳು ಕೈಗೆಯ ಹೃದಯವ ಮಾಯಾರಕಸಿ ಹೊಕ್ಕಳು ಹೃದಯವ ಮಾಯಾರಕಸಿ ಕದಡಿದಳು ಕೈಕೆಯ ಅಂತಃಕರಣವು ಕದಡಿದಳು ಕೈಕೆಯ ಅಂತಃಕರಣವು ಮಾಯಾರಕಸಿ ತಾಯಿಯಾದವಳಿಗೆ ಮಗನ ಮೇಲೆ ವ್ಯಾಮೋಹ ಇರ್ತದೆ. ಮಗನಿಗೆ ಏನಾದರೂ ಆಪತ್ತು ಬರ್ತದೆ ಅಂತ ಗೊತ್ತಾದರೆ ಎಂಥ ತಾಯಿಯೂ ಕರಗುತ್ತಾಳೆ. ಭರತನನ್ನು ಚಕ್ರವರ್ತಿಗಳು ಹೇಗೆ ಕಂಡಿದ್ದಾರೆ ಎನ್ನುವ ಒಂದು ವಿಷಯವನ್ನು ಇವಳಲ್ಲಿ ಹೇಳ್ತಾ 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 ಇವಳ ಹೃದಯದ ಒಳಹೊಕ್ಕು ಕಡೆಯಬೇಕು, ಕಲಕಬೇಕು, ಕದಡಬೇಕು. ಕೈಕ ಹೋಗ್ಲಿಲ್ವಾ ನೀನು? ನಾನು ಹೋಗುವುದಿದ್ರು ಇರುವುದಿದ್ರು ಎಲ್ಲಿ ಅಂತ ನಾನು ಆಲೋಚನೆ ಮಾಡಬೇಡುವ? ಹೇಳು. ಅಲ್ಲ, ನಾನು ಹೋಗ್ತೇನೆ, ನನಗೇನುಂಟು ಇನ್ನಿಲ್ಲಿ. ನಾನು ಹೇಳುವುದನ್ನೆಲ್ಲ ಹೇಳಿದ್ದೇನೆ. ನಮ್ಮ ಮಗ ಭರತನಿಗೆ ಏನು ಅನ್ಯಾಯ ಆಗಿದೆ ಅಂತ ಒಂದು ಕ್ಷಣ ನೀನು ಆಲೋಚನೆ ಮಾಡು. ಸೀತಾ ಕಲ್ಯಾಣ ಹೌದು ಎನ್ನುವ ಉತ್ಸವವೇ ನೆರವೇರಿತು. ನಿಜವಾಗಿ ಅದು ಸೀತಾ ಕಲ್ಯಾಣ ಮಾತ್ರವ? ಆ ದಿವಸ ಮಾಂಡವಿ ಕಲ್ಯಾಣ ಆಗಲಿಲ್ಲ, ಶ್ರುತಕೀರ್ತಿಯ ಮದುವೆಯೂ ಆಯಿತು, ಊರ್ಮಿಳೆಯ ಮದುವೆಯಾಗಲಿಲ್ಲ, ವಿವಾಹವೂ ನಡಿ. ಆದರೂ ಅದಕ್ಕೆ ಹೆಸರು ಸೀತಾ ಕಲ್ಯಾಣ ಅಂತ. ಅಲ್ಲ, ಅದು ಸಾಯ್ಲಿ, ಕಳೆದೋದ ಕತೆ ಅಲ್ವಾ? ಕಳೆದು ಹೋದ ಕತೆ ಅಲ್ಲ. ನಿನಗೊಂದು ಹೇಳ, ಒಂದು ಮನೆಯಲ್ಲಿ ಒಂದು ಕಾರ್ಯಕ್ರಮ ಆಗುವಾಗ ಮತ್ತು ಕುಟುಂಬದವರು ಅಂತ ಮುಗಿಯಿತು. ಒಬ್ಬರ ಹೆಸರು ಬಂತ, ಹೌದು, ಮತ್ತು ಕುಟುಂಬದವರು. ಸರಿ. ಸೀತಾ ಕಲ್ಯಾಣ, ಅದರ ಜೊತೆಯಲ್ಲೇ ಊರ್ಮಿಳೆ, ಶ್ರುತಕೀರ್ತಿ, ಮಾಂಡವಿ ಇದೆಲ್ಲ ಸೇರಿ ಹೋಯ್ತು. ಹೌದು, ಸೇರಿ ಹೋಯ್ತಂದ್ರೆ ಈ ಮಾಂಡವಿ, ಶ್ರುತಕೀರ್ತಿ, ಊರ್ಮಿಳೆಯನ್ನು ರಾಮನಿಗೆ ಕೊಟ್ಟದ್ದು ಅಲ್ಲ, ಬೇರೆ ಬೇರೆ. ರಾಮನಿಗೆ ಕೊಟ್ಟಿದ್ರೆ ಸರಿಯಪ್ಪ, ಅಲ್ಲ, ಬೇರೆ ಬೇರೆಯೇ ಕೊಟ್ಟದ್ದು. ಹೌದು, ಬೇರೆ ಬೇರೆ ಕೊಟ್ಟಾಗ ಇಂಥವರಿಗೆ ಅಂತ ಬೇಕೋ ಬೇಡುವ? ಅದು ವಿಶೇಷಣವೇ ಅಲ್ವ? ಮದುವೆ ಅವರದ್ದೇ ಅಲ್ವ, ಅವರದ್ದು ಬೇರೆ ಬೇರೆ ಅಲ್ವ? ಮದುವೆಯೂ ಬೇರೆ ಬೇರೆಯೇ, ಹೆಂಡತಿ ಗಂಡ ಬೇರೆ ಬೇರೆ, ಎಲ್ಲವೂ ಹೌದು. ಹೌದು, ಆದರೂ ಸೀತಾ ಕಲ್ಯಾಣ ಪ್ರಧಾನ ಅದು ಅಂತ ಅಷ್ಟೇ. ಪ್ರಧಾನ ಅದು ಅಂತಲ್ಲ, ಪ್ರಥಮ ಅದು ಅಂತ. ಪ್ರಧಾನ ಎಲ್ಲವೂ ಪ್ರಧಾನವೇ. ಅವನು ದೊಡ್ಡ ಮಗನಾದದ್ರಿಂದ ಪ್ರಥಮ ಅದು, ಪ್ರಧಾನವೇ. ನಾನು ಯಾಕೆ ಹೇಳುವುದು, ಅಲ್ಲಿಂದ ದಿಬ್ಬಣ ಬರ್ತಾ ಇರುವಾಗ ಪರಶುರಾಮ ದೇವರು ಸಿಕ್ಕಿದ್ರು. ಹೌದು, ಸಿಕ್ಕಿದಾಗ ಚಕ್ರವರ್ತಿಗಳು ಹೋಗಿ ಕಾಲಿಗೆ ಬಿದ್ದು ಒಂದೇ ವಾಕ್ಯ ಆಡಿದ್ದು. ನೀನು ನೆನಪು ಮಾಡಿಕೊ, ನೀನು ಕೇಳುವ. ಸುತಂತ್ರಯಂ ತೇ ಪ್ರದದಾಮಿ, ನನ್ನ 3 ಮಕ್ಕಳನ್ನು ನಿನಗೆ ಬಲಿ ಕೊಡುವುದಕ್ಕೆ ಕೊಡ್ತೇನೆ, ರಾಮನನ್ನು ಬಿಡು ಅಂತ. ಈ 3 ಮಕ್ಕಳಲ್ಲಿ ಭರತನು ಸೇರಲಿಲ್ವ? ಭರತ, ಲಕ್ಷ್ಮಣ, ಶತ್ರುಘ್ನರನ್ನು ತಲೆ ಕಡಿಯುವುದಕ್ಕೂ ಸಿದ್ಧರಾಗಿ ನಿಂತಿದ್ದಾರೆ ಚಕ್ರವರ್ತಿಗಳು ರಾಮನಿಗೆ ಬೇಕಾಗಿ. ಅಂದರೆ ನಾಳೆ ರಾಮನಿಗೆ ಪಟ್ಟಾದರೆ ಭರತನ ಸ್ಥಿತಿ ಏನು ಅಂತ ನೀನು ನಿನ್ನಷ್ಟಕ್ಕೆ ಆಲೋಚನೆ ಮಾಡ್ತಾ ಇರು. ನಾನು ನಿಲ್ಲುವುದಿಲ್ಲ. ನಾನು ಒಂದು ಮಾತಾಡ್ತೇನೆ, ನೀನು ಅದನ್ನು ಅಷ್ಟು ಸುಲಭದಲ್ಲಿ ನಿರ್ಣಯ ಮಾಡಬೇಡ. ಅವರು ಹಾಗೆ ಹೇಳಿದ್ದು ಯಾಕೆ? ರಾಮನ ಬಗ್ಗೆ ವಾತ್ಸಲ್ಯ ಹೆಚ್ಚು, ಈ ಮಕ್ಕಳ ಬಗ್ಗೆ ಮೋಹ ಇಲ್ಲ ಅನ್ನುವ ತಾತ್ಪರ್ಯ ಅಲ್ಲ. ಅದು ಪ್ರೀತಿ ಬೇರೆ, ಪ್ರೇಮ ಬೇರೆ, ಎಲ್ಲವರ ಬಗ್ಗೆ ಇತ್ತು. ಆದರೆ ರಾಮನ ಬಗ್ಗೆ ಒಂದು ಏನೋ ಪ್ರೇಮ, ಯಾಕೆ ಅಂತ ಗೊತ್ತಿಲ್ಲ. ಹೌದು, ಅದೇ ಹೇಳಿದ್ದು ನಾನು. ಪ್ರೇಮಕ್ಕೆ ಬೇಕಾಗಿ ಪ್ರೀತಿಯನ್ನು ಕಳ್ಕೊಳ್ಳಿಕ್ಕೆ ಸಿದ್ಧ ಇದ್ರು ಚಕ್ರವರ್ತಿಗಳು ಅಂತ ಮಾತ್ರ ಆಡಿದ್ದು. ಆದರೆ ದಶರಥ ಭೂಪತಿಗಳು ಹುಂಬರು ಅಲ್ಲ, ಹುಚ್ಚರು ಅಲ್ಲ, ಹೆಡ್ರು ಅಲ್ಲ. ಪರಶುರಾಮರು ಇವರ ತಲೆ ಕಡಿಲಿಕ್ಕಿಲ್ಲ ಅಂತ ಅವರಿಗೆ ಖಂಡಿತ ಗೊತ್ತುಂಟು. ಬಂದರೂ ರಾಮ ಬಿಡ್ಲಿಕ್ಕಿಲ್ಲ ಅಂತ ಗೊತ್ತಿತ್ತು. ಹಾಗಾಗಿ ಅಲ್ವ ರಾಮನ ಉತ್ತರೀಯದಲ್ಲಿ ಹೀಗೆ ಮುಖಮರೆ ಮಾಡಿಕೊಂಡದ್ದು. ಆಮೇಲೆ ಆದೀತು, ನೀನು ಹೇಗೆ ಬೇಕಿತ್ತು ತಡಿ. ಆ ಪ್ರಕರಣ ಮುಂದೆ ಶುಭಾಂತಾದ್ದು ಯಾರಿಂದ? ಯಾರಿಂದ? ರಾಮನಿಂದ.
ಹೌದು, ಅದು ಗೊತ್ತುಂಟು ನನಗೆ. ಮತ್ತೀಗ ನೀನು ಅದನ್ನು ಕೆದಕಿ ಕೇಳುದು ಕೆದಕಿ ಕೇಳುವುದು ಏನು ಅಂತಂದ್ರೆ, ಪರಶುರಾಮರು ಒಂದು ವೇಳೆ ಸಿಟ್ಟಿನಲ್ಲಿ ಇರ್ತಿದ್ರೆ ನಿನ್ನ ಮೂರು ಮಕ್ಕಳಲ್ಲಿ ನಿನ್ನ ಮಗನು ಬಲಿಯಾಗಬೇಕಿತ್ತು ಅಂತ ಹೇಳಿದ್ದು ನಾನು. ಉದ್ವೇಗದಲ್ಲಿ ಹೇಳಿದ ಮಾತಿಗೆಲ್ಲ ಬಹಳ ಅರ್ಥ ಇಲ್ಲ. ಸಣ್ಣ ಮಕ್ಕಳು ಚೇಷ್ಟೆ ಮಾಡುವಾಗ, ಈಗ ಚೇಷ್ಟೆ ಮಾಡಿದ್ರೆ ನಿನ್ನ ಕಾಲು ಮುರಿದು ಹಾಕ್ತೇನೆ. ಹೌದಾ ತಾಯಿ ಕಾಲು ಮುರಿಯುವುದು? ನಿಜವಾಗಿ ಚಕ್ರವರ್ತಿಗಳು ಅವಾಗ ಹೇಳುದು, ಅಲ್ಲ ತಾಯಿ ಮಗನಿಗೆ ಕಾಲು ಮುರಿತೇನೆ ಅಂದ್ಲಲ್ಲ, ಅವಳು ತಾಯಿಯ ಹೇಳ್ಬಹುದಾ? ಹೇಳುವುದಷ್ಟೇ, ಮಾಡ್ಲಿಕ್ಕಿದ್ದದ್ದಲ್ಲ ಅದು. ಮಕ್ಕಳಿಲ್ಲ ಅಂತ ಎಷ್ಟೋ ವರ್ಷದಿಂದ ಕಾದು ಆಮೇಲೆ ಯಜ್ಞದ ಮೂಲಕ ಮಕ್ಕಳನ್ನು ಪಡೆದ್ರು. ಹೌದು, ಮಕ್ಕಳನ್ನು ಪಡೆದ ಮೇಲೆ ಇಷ್ಟು ವ್ಯವಸ್ಥೆ ಆದಾಗ ನಿಜವಾಗಿ ಚಕ್ರವರ್ತಿಗಳು ಹೇಳಬೇಕಾದ್ದು ಏನು? ಆಗ ಹೇಳಬೇಕಿತ್ತು, ನಾನು ಕಡು ವೃದ್ಧ ಆದೆ ಅಂತ ಪರಶುರಾಮ ದೇವರ ಎದುರು. ನನ್ನ ಮಕ್ಕಳ ಬದಲಾಗಿ ನನ್ನನ್ನು ಬಲಿ ತೆಗೆದುಕ, ನನ್ನ 3 ಹೆಂಡತಿಯರನ್ನು ಬಲಿ ತೆಗೆದುಕ, ಬೇಕಿದ್ರೆ ಇದರಲ್ಲಿ ಮಂತ್ರೆಯನ್ನು ಸೇರಿಸಿ ಬಲಿ ತೆಗೆದುಕ, ನನ್ನ ಆಕ್ಷೇಪ ಏನೂ ಇಲ್ಲ. ಅಯೋಧ್ಯೆಯ ಪ್ರಜೆಗಳನ್ನೆಲ್ಲ ಬಲಿ ತೆಗೆದುಕ, 4 ಮಕ್ಕಳನ್ನು ಮಾತ್ರ ಜೀವದಲ್ಲಿ ಬಿಡು ಅಂತ ಹೇಳಬೇಕ ಬೇಡ? ಚಕ್ರವರ್ತಿ ಬೇರೆಯವರನ್ನು ಬಲಿ ತಗೊಳ್ಳಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಕ್ಷತ್ರಿಯರ ಸಂಹಾರವೇ ಲಕ್ಷ್ಯವಾಗಿರಿಸಿಕೊಂಡು ಅವರು ಹೊರಟದ್ದು. ಹೌದು, ಕಡುವೃದ್ಧ ಹಿರಿಯ ಕ್ಷತ್ರಿಯ ಇರಲಿಲ್ವಾ? ಲೆಕ್ಕಕ್ಕೆ ಸಿಕ್ಕದೈತೆ ನಿನ್ನಂತವರನ್ನು ತಲೆ ಕಡಿಲಿಕ್ಕೆ ಹೇಳಿದ್ದು ನಾನು ಮಾತಿಗೆ. ಹೌದೌದು, 21 ಸಲ ಭೂಪ್ರದಕ್ಷಿಣೆಯನ್ನು ಮಾಡುವಾಗ ಇಬ್ಬರೇ ಬದುಕಿದ್ದು. ಒಬ್ರು ಸೀತೆಯಪ್ಪ, ಒಬ್ರು ರಾಮನಪ್ಪ. ಒಬ್ರು ಯಜ್ಞ ಮಾಡ್ತಾ ಇದ್ದದ್ದು, ಒಬ್ರು ಮದುವೆ ಆಗ್ತಾ ಇದ್ದದ್ದು ಕಂಕಣ ಕೈಯಲ್ಲಿ ಅಲ್ಲೂ. ಹಾಗಾದ್ರೆ ಆ ಕಾಲದಲ್ಲಿ ಬಲಿಯಾಗುವುದಕ್ಕೆ ನಾನು ನಿಮಗೆ ಸಿಗಲಿಲ್ಲ. ಅದನ್ನು ಆ ಕಾಲದ ಆ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಈಗಾದ್ರೂ ನನ್ನನ್ನು ಬಲಿ ತೆಗೆದುಕೊಳ್ಳಿ, 4 ಮಕ್ಕಳನ್ನು ಬಿಡಿ ಅಂತ ಹೇಳಬೇಕೋ ಬೇಡವೋ? ಯಾರು? ಚಕ್ರವರ್ತಿಗಳು ಹೇಳಬೇಕಿತ್ತಲ್ಲ. ಇದು 3 ಮಕ್ಕಳನ್ನಾದ್ರೂ ಬಲಿ ಕೊಡ್ತೇನೆ, ರಾಮನನ್ನು ಉಳಿಸಿ. ಹೌದು, ಉದ್ವೇಗದಲ್ಲಿ ಆದ್ರೂ ಇಂಥ ಮಾತು ಬರಬಹುದು. ಈಗ ನಿನ್ನ ಬಾಯಿಂದ ಬಂದಿತ್ತ? ಅಲ್ಲ, ಬರಬಾರದು ಅಂತ ನೀನು ಹೇಳುವುದಲ್ಲ. ನಿನ್ನ ಸಂಸ್ಕಾರದಲ್ಲಿ ನೀನು ಯಾವುದೇ ಸಂದರ್ಭವನ್ನೋ ಸನ್ನಿವೇಶವನ್ನೋ ಕಲ್ಪಿಸುವುದು ಹೊರತು ಅವರ ಮಟ್ಟದಲ್ಲಿ ನೀನು ಯೋಚಿಸ್ತಾ ಇಲ್ಲ. ಅದಕ್ಕಾಗಿ ಹೇಳಿದೆ, ಹೋಗ್ಲಿ ಬಿಡು. ಈಗ ನೀನೆಂತ ಹೊರಟದ್ದೆ? ನನಗೆ ಏನುಂಟು ಇನ್ನಿಲ್ಲಿ? ನನಗೆಂಥದ್ದುಂಟು ಇನ್ನಿಲ್ಲಿ? ನಾನು ನಿತ್ತು ಮಾಡುವುದೇನು? ನನ್ನ ತಾಯಿ ನನ್ನ ಕೈಗೆ ಆರೋಗ್ಯವಾಗಿ ಚಂದದಲ್ಲಿ ಬದುಕಬೇಕು, ರಾಜಮಾತೆ ಆಗಬೇಕು, ಸುಖಪತ್ತಿಗೆಯಲ್ಲಿ ಇನ್ನು ಬಾಳಬೇಕು ಅಂತ ನಾನು ಬಯಸಿದರೆ ನನ್ನನ್ನು ನಾಯಿ, ನನ್ನನ್ನು ಗೂಗೆ, ನನ್ನನ್ನು ಕಾಗೆ, ಇನ್ನು ನಿನಗೆ ಏನು ಬೇಡದ್ದು ಶಬ್ದ ಸಿಕ್ಕಲಿಲ್ವಾ? ಅಲ್ಲ, ನೀನು ಬೇಸರ ಪಟ್ಟುಕೊಳ್ಳುವಾಗ ನಾನು ಆತ್ಮಾವಲೋಕನ ಮಾಡಿಕೊಳ್ಳುವುದು. ಇನ್ನೊಂದುಂಟು, ಹೀಗೆ ಹರಿಯುವುದು ಕೊಂಬು ಚೇಳು. ಅದನ್ನು ಹೇಳು ನೀನು, ಕೊಂಬು ಚೇಳು ಅಂತ. ಅದರ ಕೊಂಬಿನಲ್ಲಿ ಸ್ವಲ್ಪ ವಿಷ ಆದರೂ ಇರ್ತದೆ. ಅಲ್ಲ, ನಿನ್ನ ಬಗ್ಗೆ ನಾನು ಯೋಚಿಸುವುದು ಇಷ್ಟೇ. ರಾಮ ಸಿಂಹಾಸನ ಏರಲಿ, ನಿನಗೇನಾದರೂ ನಷ್ಟ ಉಂಟಾ? ಇಲ್ಲ. ಭರತ ಅಭಿಷಿಕ್ತನಾಗಲಿ, ನಿನಗೇನಾದರೂ ಲಾಭ ಉಂಟಾ? ಅದು ಇಲ್ಲ. ಹಾಗಾದರೆ ನನ್ನ ಮಗಳ ಹಿತೈಷಿಯಾಗಿ ಹೋಗು ಅಂತ ನನ್ನಪ್ಪ ನನ್ನನ್ನೊಟ್ಟಿಗೆ ಕಳಿಸಿಕೊಟ್ಟದ್ದು. ಯಾವಾಗಲೂ ನನ್ನ ಬಗ್ಗೆ ಶುಭ ಪ್ರತೀಕ್ಷೆಯಲ್ಲಿದ್ದವಳು, ನನ್ನ ಒಳ್ಳೆಯದರ ಬಗ್ಗೆ ಯೋಚಿಸ್ತಾ ಇದ್ದವಳು. ರಾಮನು ಹಿರಿಯ ವಿಷಯ ಒಂದು ಹೌದು, ಅವ ಅಧಿಕಾರಕ್ಕೆ ಬಂದ ಮೇಲೆ ಉಳಿದವರನ್ನು ಮರೆತಾನು, ಎಲ್ಲವರಿಂದ ಸೇವೆ ಮಾಡಿಸಿಕೊಂಡಾನು. ಅಲ್ಲ, ನಾನೇ ತಪ್ಪಿದೆನೋ, ದುಡುಕಿ ನಿನಗೆ ಬೈದೇನೋ? ಯಾವ ಎಷ್ಟು ಒಳ್ಳೆಯವರೇ ಆಗಲಿ, ಎಷ್ಟು ವಿನಯವಂತರೇ ಆಗಲಿ, ಎಷ್ಟು ನಯವಂತರೇ ಆಗಲಿ, ಬದಲಾವಣೆ ಆದಾಗ ವ್ಯಕ್ತಿಗಳು ಬದಲಾವಣೆ ಆಗ್ತಾರೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಪ್ರಪಂಚವೇ ಪರಿವರ್ತನಾಶೀಲವಾದದ್ದು ಅಂತ ಆದ ಮೇಲೆ ನಿನ್ನೆಯಂತೆ ಇಂದಲ್ಲ, ಇಂದಿನ ಹಾಗೆ ನಾಳೆ ಇರೋದಿಲ್ಲ. ಪ್ರಜೆಗಳನ್ನು ಮಕ್ಕಳ ಹಾಗೆ ಕಂಡವರು, ಮಕ್ಕಳನ್ನು ಪ್ರಜೆಗಳ ಹಾಗೆ ಕಂಡವರು. ಹೌದು, ನಹುಷ ಚಕ್ರವರ್ತಿ. ಹೌದಪ್ಪ. ದೇಶವನ್ನು ಬಿಟ್ಟು ನಾನು ಎಲ್ಲಿಗೂ ಬರುವುದಿಲ್ಲ ಅಂತ ಹೇಳಿದಾಗ ದೇವತೆಗಳು ಒತ್ತಾಯಪೂರ್ವಕವಾಗಿ ಬರಲೇಬೇಕು, ದೇವಲೋಕವನ್ನು ರಕ್ಷಿಸುವುದಕ್ಕಾಗಿ ಬರಬೇಕು ಅಂತ ಹೋದರು. ಹೋಗಿ ಅಲ್ಲಿ ಸಿಂಹಾಸನವನ್ನು ಏರಿದು 1 ಗಳಿಗೆ ಕಾಲ ದೇವೇಂದ್ರ ಆದವ ಅಲ್ವಾ? ಪುಣ್ಯಾತ್ಮ, ದೇಶವನ್ನು ಆಳಿದವ, ಪ್ರಜೆಗಳನ್ನು ಮಕ್ಕಳ ಹಾಗೆ ಕಂಡವ, ತಾನು ಬರುವುದೇ ಇಲ್ಲ ಅಂದು ಆಡಿದವ. ಆದರೂ ಅವರ ಒತ್ತಾಯಕ್ಕೆ ಮಣಿದು ದೇವಲೋಕದಲ್ಲಿ ದೇವೇಂದ್ರನಾಗಿ ಇದ್ದ ಅವನ ಮನಸ್ಸೇ ಪರಿವರ್ತನೆ ಆಗಿದೆ. ಅಷ್ಟು ವಯಸ್ಸಾಗಿದೆ, ಅಷ್ಟು ತಿಳುವಳಿಕೆ ಇತ್ತು ಅವನಿಗೆ. ತಾನು ಸಚಿಯನ್ನು ಪಡಿಬೇಕು ಅಂತ 7 ಋಷಿಗಳು ನನ್ನನ್ನು ಒತ್ತುಕೊಂಡು ಹೋಗಬೇಕು ಅಂತ ಆಸೆ ವ್ಯಕ್ತಪಡಿಸಲಿಲ್ವ ಅವ? ವಿಷಯ ಅಂಥದ್ರಲ್ಲಿ ಏಕಶ್ಚಿತ್ ರಾಮ ಮೊನ್ನೆ ಬೆಳೆದ ಹುಡುಗ, ಎಷ್ಟು ಪಕ್ವತೆ ಇದ್ದೀತು. ನಾಳೆ ಸಿಂಹಾಸನ ಏರಿದ ಅಂತಾದ್ರೆ ಅವನ ಮನಸ್ಸು ಹೇಗೆ ಬದಲಾದೀತು ಅಂತ ಆಲೋಚನೆ ಮಾಡುವುದು. ನಾನು ನಿಲ್ಲುವುದಿಲ್ಲ, ನಾನು ಹೋಗುದು. ನನಗೆ ಎಂತದುಂಟು? ಯೌವನ, ಧನ, ಸಂಪತ್ತಿ, ಪ್ರಭುತ್ವ, ಅವಿವೆ. ಸಖಿ, ಹೌದು ಹೌದು, ನೀ ಸಖಿ ಮಾತು
ಸಕಲವು ಲೇಸಾಯ್ತು ಸಖಿನಿ ಕೇಳಿದ ಮಾತು ಸಕಲವು ಲೇಸಾಯ್ತು ಸಕಲವು ಲೇಸಾಯ್ತು ಯುಗುತಿಗೆ ನಿದಾಕಿನ್ನು ಎನ್ನೋಡ್ ಬೇಡು ಕಂಡುದನ್ನು ಯುಗುತಿಗೆ ನಿದಾಕಿನ್ನು ಎನ್ನೋಡ್ ಬೇಡು ಕಂಡುದನ್ನು ಸಖಿನಿ ಬೇಡಿದ ಮಾತು ಸಕಲವು ಲೇಸಾಯ್ತು ಯುಗುತಿ ಏನಿದಾಕಿನ್ನು ಎನ್ನೋಡ್ ಬೇಡು ಕಂಡುದನ್ನು ಮಂತರೆ ಕೈಕ ತಪ್ಪು ಮಾಡಿಬಿಟ್ಟೆ ನಾನು. ನನ್ನಷ್ಟಕ್ಕೆ ಯೋಚಿಸುವಾಗ ನಿನ್ನ ತಪ್ಪೇನೂ ಇಲ್ಲ, ನನ್ನದೇ ತಪ್ಪು. ನಿನ್ನನ್ನು ಆಳಿ ಅಂತ ಹೇಳಿದೆ, ದಾಸಿ ಅಂತ ಅಲ್ಲ. ನನ್ನ ಹಿತವನ್ನು ಬಯಸುವ ಸ್ನೇಹಿತೆ ಅಂದರೆ ನನ್ನ ಸಖಿ ನೀನು. ನೀನು ಹೇಳಿದ್ದೆಲ್ಲವೂ ಹೌದೇ. ನಾನು ಗೂಗೆ ಈಗಲೂ ಹೇಳ್ತೇನೆ, ನೀನು ಗೂಗೆ. ಪ್ರಪಂಚದಲ್ಲಿ ಎಲ್ಲರೂ ಕಣ್ಣು ಮುಚ್ಚಿ ನಿದ್ರೆ ಮಾಡುವಾಗ ಆಗ ಏನು ನಡೆಯುತ್ತದೆ ಗೌಪ್ಯವಾಗಿ ಯಾರಿಗೂ ಕಾಣದೆ, ಅದನ್ನು ಕಾಣುವುದು ಗೂಬೆ ಅಲ್ವಾ? ಹಾಗೆ ನೋಡು, ಯಾರಿಗೂ ಗೊತ್ತಿಲ್ಲದೆ ಇದ್ದದ್ದು ನಿನಗೆ ಗೊತ್ತಾಯಿತು. ಅಂತರಂಗ ಭವನದಲ್ಲಿದ್ದು ಅವರು ಮಾತಾಡಿದ್ದು. ಆ ಲೆಕ್ಕದಲ್ಲಿ ನೀನು ಗೂಬೆ, ನಾನು ಕಾಗೆ. ಹೌದು, ಕಾಗೆಯೇ. ಕೊಳಕು ತಿಂಬುದು ಅಲ್ಲ, ಈಗಲೂ ಹೇಳ್ತೇನೆ, ನೀನು ಕಾಗೆಯೇ. ಯಾಕೆ? ಎಲ್ಲಿ ಹುಳುಕುಂಟು ಕೊಳಕುಂಟು ಅದನ್ನು ತಾನು ತಿಂದು ಸ್ಥಳ ಪರಿಸರವನ್ನು ಪರಿಶುದ್ಧಗೊಳಿಸುವುದಕ್ಕಾಗಿ. ಹಾಗೆ ಈ ನನ್ನ ಪತಿಯ ಹೃದಯದಲ್ಲಿದ್ದ ಹುಳುಕನ್ನು ಎತ್ತಿ ಹಿಡಿದು ನನಗೆ ತೋರಿಸಿದ ಕಾಗೆಯೇ ನೀನು. ನಾನು ನಾಯಿ ಅಲ್ವೋ? ಹೌದು, ಪ್ರಾಮಾಣಿಕತೆಗೆ ದ್ಯೋತಕ ನಾಯಿ. ಹೌದು, ಅದರಲ್ಲಿಯೂ ನಾನು ಹೆಣ್ಣು ನಾಯಿ. ಆದ್ದರಿಂದ ಪೂರ್ಣ ಪ್ರಮಾಣದಲ್ಲಿ ನೀನು ಪ್ರಾಮಾಣಿಕಳು, ಪೂರ್ಣ ಪ್ರಮಾಣದಲ್ಲಿ ಪ್ರಾಮಾಣಿಕಳು. ಯಥಾರ್ಥ ಹೇಳ, ಹೆಣ್ಣು ನಾಯಿಯೇ ಒಳ್ಳೆಯದು, ಅದರಲ್ಲಿಯೂ ನೀನು ಮುದಿ ನಾಯಿ. ಕೇಳು, ನಾಯಿ ಅಂದರೆ ಹೇಗೆ? ತಾನು ಸಾಕಿರುವುದು ಬೇಡ. ಹೀಗೆ ಎಂದೋ ಒಂದು ದಿನ ಕಾಣ ಸಿಕ್ಕಿದ ಒಂದು ನಾಯಿಗೆ ಒಂದು ಹಿಡಿ ತಿಂಡಿ ಕೊಡಲಿ ಒಬ್ಬ. ತಿಂಗಳು ಉರುಳಿದ ಮೇಲೆ ಅವ ಕಂಡರೂ ಕೂಡ ಅವನನ್ನು ಕಂಡಾಗ ಕೃತಜ್ಞತೆಯಿಂದ ಬಾಲಾಡಿಸ್ತದೆ. ಒಮ್ಮೆ ಒಂದು ಹೊತ್ತು ಒಂದು ತುತ್ತು ಕೊಟ್ಟವನ ನೆನಪಿಟ್ಟುಕೊಳ್ಳುವಂತಹ ಪ್ರಾಮಾಣಿಕತೆ ಇರುವುದು ನಾಯಿ ಎಂಬ ಪ್ರಾಣಿಯಲ್ಲಿ ಮಾತ್ರ. ಮತ್ತೆ ಸರ್ವದಾ ಸಾಕಿದವನನ್ನೇ ಮರೆತು ಬಿಡುವುದು, ಬೇಡದ್ದು ಮಾಡುವುದು ಅದು ಮನುಷ್ಯ ವರ್ಗದಲ್ಲಿ ಮಾತ್ರ. ಪ್ರಾಣಿಗಳಲ್ಲಿ ಯಾವ ಪ್ರಾಣಿಗಳಲ್ಲಿಯೂ ದುಷ್ಟ ಪ್ರಾಣಿ ಶಿಷ್ಟ ಪ್ರಾಣಿ ಅಂತ ಹೇಳುವುದಕ್ಕಿಲ್ಲ. ತಮಗೆ ಪ್ರಾಣಾಪಾಯ ಆದಾಗ ಮಾತ್ರ ಮತ್ತೊಬ್ಬರ ಮೇಲೆ ಮುಗಿಬೀಳುವ ಕ್ರಮ ಉಂಟು. ತಮಗೆ ಯಾರಿಂದ ಅನ್ಯಾಯ ಆಗದೇ ಇದ್ದರೂ ಮತ್ತೊಬ್ಬರಿಗೆ ಅನ್ಯಾಯ ಮಾಡುವುದು ಮನುಷ್ಯರು ಮಾತ್ರ. ನೀ ಹೇಳಿದ್ದು ಪ್ರಾಮಾಣಿಕವಾದ ಪ್ರಾಣಿ ನಾಯಿ ಹೇಗೋ ನೀನು ಹಾಗೆಯೇ. ಅಂದರೆ ನೀ ಹೇಳಿದ ವಿಷಯ ಹೌದು. ರಾಮ ಅಧಿಕಾರಕ್ಕೆ ಬಂದ ಮೇಲೆ ಅವನ ಮನಸ್ಥಿತಿ ಬದಲಾದರೂ ಆಗಬಹುದು, ನಾವು ಸ್ಥಾನಚ್ಯುತರಾದರೂ ಆಗಬಹುದು. ಹೌದು, ಕೆಟ್ಟ ಮಕ್ಕಳು ಹುಟ್ಟಿಕೊಳ್ಳಬಹುದು, ಕೆಟ್ಟ ತಾಯಿ ಇರುವುದಿಲ್ಲ ಅಂತ ಒಂದು ಮಾತುಂಟು. ನಾನು ಭರತನ ತಾಯಿಯಾಗಿ ಅವನ ಭವಿಷ್ಯ ಜೀವನವನ್ನು ಭದ್ರಪಡಿಸುವುದಕ್ಕೆ, ಭವ್ಯವಾಗಿಸುವುದಕ್ಕೆ, ದಿವ್ಯವಾಗಿಸುವುದಕ್ಕೆ, ಆದರ್ಶವಾಗಿಸುವುದಕ್ಕೆ ಯತ್ನಿಸದೆ ಮೌನ ತಳೆದು ಸುಮ್ಮನೆ ಕುಳಿತೆ ಅಂತ ಆದರೆ ನನ್ನ ಮಗ ಹೇಳ ಹೆಸರಿಲ್ಲದೆ ಹೋಗಬಹುದು. 3 ತಾಯಿಯರಿಗೆ 4 ಮಕ್ಕಳು ಅಂತ ಹೇಳಿದ್ದೀನಿ. ಹೌದು, ಭರತನಿಗೆ 4 ತಾಯಿಯಂದಿರು, ಅದು ಗೊತ್ತುಂಟ ನಿನಗೆ? ನೀನು ಸೇರಿದಂತೆ ನಾನು ಮಗನಾಗೆ ಕಂಡಿದ್ದೇನೆ ಅವನನ್ನು. ಅವನು ನನ್ನನ್ನು ಹೇಳ್ತಾ ಇದ್ದದ್ದು ಅಮ್ಮ ಅಂತಲೇ. ಹೌದು ಹೌದು, ಅಲ್ಲ, ಸಣ್ಣದಿರುವಾಗ ಅವನನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಓಡಾಡ್ತಾ ಇದ್ದವಳು ನಾನು. ನಾವು ಅಯೋಧ್ಯೆಯವರೆಲ್ಲ ಆರ್ಯರು ಅಂದರೆ ಸುಸಂಸ್ಕೃತರು. 6-7 ವರ್ಷದ ಮಗು ಸಿಕ್ಕಿದ್ರು ನಾವು ಕೇಳುವುದಾಗಿ, ಅಮ್ಮ ನಿನ್ನ ಹೆಸರೆಂತ? ಅವಳು ಯಾರಿಗಮ್ಮ? ಅಲ್ಲ, ಹೆಣ್ತನದ ಪೂರ್ಣತೆ ತಾಯ್ತನದಲ್ಲಿ ಎಂಬ ಕಾರಣಕ್ಕಾಗಿ, ತಾಯಿಯಾಗುವ ಅರ್ಹತೆ ಇದ್ದವಳು ಅನ್ನುವುದಕ್ಕಾಗಿ ಮಗುವನ್ನಾದರೂ ಅಮ್ಮ ಅಂತ ಕರೆಯುವುದು ನಮ್ಮ ಸಂಸ್ಕಾರ. ಅದು
ಭರತ ನಿನ್ನ ನಮ್ಮ ಅಂತ ಕರೆದದ್ರಲ್ಲಿ ದೊಡ್ಡ ವಿಷಯ. ಆದ್ರೆ ಜನರಿಗೆ ಗೊತ್ತಾಗ್ಲಿಲ್ಲ. ಜನರು ಹೇಳೋದು 4 ಮಕ್ಕಳಿಗೆ 3 ತಾಯಿ ಅಂತ. ಹೌದು, ನನಗೆ ಗೊತ್ತುಂಟಲ್ಲ. ರಾಮ ಬಂದಾಗ ನಿನ್ನ ಕಂಕುಳದಲ್ಲಿದ್ದ ಭರತನನ್ನು ಇಳಿಸಿದಾಗ ಆ ಭರತನನ್ನು ಎತ್ತಿಕೊಂಡ ತಾಯಿ ಅಲ್ವ ಇವಳು? ವಿಷಯ ಹೌದು. ರಾಮಚಂದ್ರ ಅಂತ ಪ್ರಚಾರ ಆದ್ದು ನನ್ನಿಂದ ಅಂತ ಹೇಳ್ಕೊಳ್ತಿದ್ದಂತೆ. ಹೌದು, ಚಂದ್ರನನ್ನು ಕಾಣಬೇಕು ಅಂತ ಹೇಳಿದಾಗ ಏನು ಮಾಡುವುದು ಅಂತ ಅವ ಹಠ ಹಿಡಿದಾಗ ಅವನಿಗೆ ಕನ್ನಡಿಯನ್ನು ತೋರಿಸಿದವ ನಾನು. ಆಗ ಅವನಾಗಲಿಕ್ಕೆ ಈಗ ನಿನ್ನ ಹತ್ರ ಹೇಳುವುದೇ ಅವನಿಗೆ ಕನ್ನಡಿಯನ್ನೇ ತೋರಿಸಬೇಕು ಅಂತ. ಅಂದ್ರೆ ಕೈಗೆ ಸಿಕ್ಕಬಾರ್ದು ಅಧಿಕಾರ. ಹೌದು ಹೌದು. ಅಲ್ಲ, ವಿಷಯ ಹೌದಾದರೂ ಈಗ ರಾಮನಿಗೆ ಅಭಿಷೇಕ ಅಂತ ಪ್ರಚಾರ ಆಯಿತು, ಅದಕ್ಕೆ ವ್ಯವಸ್ಥೆ ಆಗ್ತಾ ಉಂಟು. ನನ್ನ ಮೇಲೆ ಎಷ್ಟು ಪ್ರೀತಿ ಭರತನಿಗೆ, ನನ್ನ ಹೆಗಲಲ್ಲಿ ಕುಳಿತಾಗ ನನ್ನ ಗೂನು ಬೆನ್ನನ್ನು ನೋಡಿ ಕೇಳುವುದವ ನನ್ನಲ್ಲಿ, ಹೇಗೆ ಇದು ನನ್ನ ಅಮ್ಮನಿಗೆ ಯಾಕಿಲ್ಲ ಅಂತ. ಅಂದ್ರೆ ಅಲ್ಲಿ ಅವ ಕುಳಿತಾಗ ಕೆಳಗೆ ಜಾರುವ ಭಯ ಇಲ್ಲ, ಗಟ್ಟಿ ಕುಳಿತುಕೊಳ್ಳಿಕ್ಕೆ ಆಗ್ತದೆ. ನನ್ನ ಬೆನ್ನ ಮೇಲೆ ಕುಳಿತರೆ ಕೆಳಗೆ ಜಾರುವ ಭಯ ಉಂಟು. ಅದಕ್ಕೆ ಅಷ್ಟಕ್ಕಾಗಿ ಬಾಲಿಶವಾದ ಮಾತದು. ಮತ್ತೆ ನಿನ್ನಾಗಿ ಗೂನು ಬೆನ್ನು ನನಗೆ ಬಾಲಿಶವಾದ್ದು ಅಂತ ನನಗೂ ಗೊತ್ತುಂಟು. ಅದರಲ್ಲಿ ತುಂಬಿರುವುದು ಪ್ರೀತಿಯೇ ಅಲ್ವ ಕೈಕ? ಅದರೊಳಗಿರುವುದು ಪ್ರೀತಿ. ಈಗ ಭರತನಿಗೆ ಅಭಿಷೇಕ ಆದರೆ ಒಳ್ಳೆಯದು ಆಗಬೇಕು, ಈ ಆಕಾಂಕ್ಷೆ ಈಗ ನನ್ನ ಮನಸ್ಸಿನಲ್ಲಿಯೂ ಮೂಡಿದೆ ಮಂತಾರೆ. ಹೌದಾ? ಆದ್ರೆ ಏನು ಮಾಡೋಣ? ಯುಕ್ತಿ ಏನಿದಕ್ಕೇನು? ಇದಕ್ಕೆ ಏನಾದರೂ ಒಂದು ಉಪಾಯ ಹುಡುಕಬೇಕೇ ವಿನ ನೇರವಾಗಿ ಹೋಗಿ ಕೇಳಲಿಕ್ಕೆ ಸಾಧ್ಯವಾಗ್ತದೆಯೇ? ಈಗ ಕಾಗೆ, ಗೂಗೆ, ನಾಯಿ ಅಂತ ಹೇಳಿದ ಮೊದಲಿನ ಅರ್ಥದ ಬದಲಾವಣೆ ನಿನಗೆ ಹುಟ್ಟುತ್ತದೆ. ಇದಕ್ಕೆ ಉಪಾಯ ಹುಟ್ಟುವುದಿಲ್ಲ ಅಲ್ಲ ನಿನಗೆ? ನನಗೆ ಹೊಳೆಯೋದಿಲ್ಲ. ಏನು ನನ್ನ ಹತ್ರ ಇಲ್ಲ ಅಂತ ಗ್ರಹಿಸಿದೀಯ ನೀನು? ಉಂಟಾ? ನನ್ನ ಬಳಿಯಲ್ಲಿ ಉಂಟು. ಕೇಳುವ. ಹಿಂದೆ ಮೆಚ್ಚಿ ನಿನಗೆ ಆ ನರೇಂದ್ರ ಕೊಟ್ಟ ಮಾತರಣ, ಹಿಂದೆ ಮೆಚ್ಚಿ ನಿನಗೆ ಆ ನರೇಂದ್ರ ಕೊಟ್ಟ ಮಾತೆರಡು, ಹಿಂದೆ ಮೆಚ್ಚಿ ನಿನಗೆ ಆ ನರೇಂದ್ರ ಕೊಟ್ಟ ಮಾತೆರಡ, ಇಂದು ಕೇಳು ಕೊಟ್ಟ ಮೇಲೆ, ಇಂದು ಕೇಳು ಕೊಟ್ಟ ಮೇಲೆ ಮುಂದೆ ಹೇಳು ಕಾರ್ಯಬಾಲೆ, ಇಂದು ಕೇಳು ಕೊಟ್ಟ ಮೇಲೆ ಮುಂದೆ ಹೇಳು ಕಾರ್ಯಬಾಲೆ, ಮುಂದೆ ಹೇಳು ಕಾರ್ಯಬಾಲೆ. ಇಂದು ಕೇಳು ಕೊಟ್ಟ ಮೇಲೆ ಮುಂದೆ ಹೇಳು ಕಾರ್ಯಬಾಲೆ. ತಾಯಿ, ಓ ಮಂತಾರೆ, ಏನು ಮಾಡಬೇಕು ಅಂತ ಕೇಳ್ತಿ. ನನಗೆ ಹೊಳೆಯುವುದೇ ಇಲ್ಲ. ನನಗೆ ನೀನು ಹೇಳಿದ ಯಾವ ಕಥೆಯೂ ಮರ್ತೋಗುವುದಿಲ್ಲ. ನಿನ್ನ ಕುರಿತಾಗಿ ನೀನು ಹೇಳಿದ, ನೀನು ಮುಖ್ಯವಾಗಿದ್ದ ಎಲ್ಲ ಕಥೆಯೂ ನೆನಪುಂಟು ನನಗೆ. ನಾನು ಹೇಳಿದ ಕತೆ? ಹೌದು. ಯಾವುದು? ನೀನು ಒಮ್ಮೆ ಚಕ್ರವರ್ತಿಗಳೊಟ್ಟಿಗೆ ದೇವಲೋಕಕ್ಕೆ ಹೋದದ್ದು. ಹಾ. ತಿಮಿಧ್ವಜನ ಶಂಬರಾಸುರ, ಹೌದು, ಅವನನ್ನು ವಧಿಸ್ತಾ ಇರುವಾಗ ಅವನಿಗೆ ಸಹಕಾರಿಯಾಗಿ ನಿತ್ತವಳು ನೀನು. ಹೌದು. ಹೆಬ್ಬೆರಳನ್ನು ಕೊಟ್ಟವಳು ನೀನು. ಆ ಹೊತ್ತಿನಲ್ಲಿ ಅವನ ಪ್ರಾಣ ರಕ್ಷಣೆ ಮಾಡಿದೆ ಎನ್ನುವ ಕಾರಣಕ್ಕಾಗಿ ಪ್ರೀತಿಯ ಕೈಕ ನಿನಗೆ 2 ವರಗಳನ್ನು ಕೊಡ್ತಾ ಇದ್ದೇನೆ, ಕೇಳು ಅಂತ ಹೇಳಿದ್ರಂತೆ. ಹೌದಾ? ಹೌದು, ನಾನು ಆಗ ವಿಷಯ ಹೇಳಿದ್ದೆ ನಿನ್ನದು. ಏನು ಹೇಳಿದ್ದೆ ನೀನಾಗ? ಅವರು 2 ವರ ಕೊಡ್ತೇನೆ ಕೇಳು ಅಂತ ಹೇಳಿದ್ರ. ಹೌದು. ನಾನು ಕೇಳಿದ್ರೆ ಏನಾಗ್ತದೆ? ಚಕ್ರವರ್ತಿಗಳ ಮೋಹದ ಹೆಂಡತಿಯಾಗಿಯೂ ಅಷ್ಟಂಶ ನನ್ನಲ್ಲಿ ಕೊರತೆ ಉಂಟು ಅಂತ ನಾನು ಒಪ್ಪಿಕೊಂಡಾಗ ಆಗುದಿಲ್ವಾ? ಕೇಳಿದ್ರೆ ನಾನು ಸಣ್ಣವಳಾಗುದಿಲ್ವಾ? ಹೌದು. ಆದ್ರಿಂದ ನೀವೇ ನನ್ನ ವರ, ನನಗಿನ್ಯಾಕೆ ಬೇರೆ ವರ ಅಂತ ಕೇಳಿ. ನಿನ್ನ ಗಂಡನಾಗಿ ಹೇಳ್ತಾ ಇಲ್ಲ, ಚಕ್ರವರ್ತಿಯಾಗಿ ನಿನಗೆ ಕೊಡುವ ವರ. ಆಗ ನನ್ನ ಬಾಯಿ ಮುಚ್ಚಿಸಿಕೊಳ್ಳಬೇಕಾಯ್ತು. ಚಕ್ರವರ್ತಿಗಳು ಕೊಡ್ತೇನೆ ಅಂದಾಗ ಅದನ್ನು ತಿರಸ್ಕರಿಸುವುದಕ್ಕೋ ನಿರಾಕರಿಸಲಿಕ್ಕೋ ಆಗ್ತದ? ಆಗುವುದಿಲ್ಲ. ನಮ್ರತೆಯಿಂದ ಸ್ವೀಕರಿಸಬೇಡವೇ ಅದನ್ನು? ನಾನೊಂದು ಉಪಾಯ ಮಾಡಿದೆ. ಏನು? ಕೇಳಿದ್ರೆ ನನ್ನಲ್ಲಿ ಕೊರತೆ ಇದೆ, ಅದನ್ನು ತುಂಬಿಕೊಳ್ಳಿಕ್ಕೆ ಕೇಳಿದ್ದು ಅಂತ ಆಗ್ತದೆ. ಹೌದು. ಮತ್ತೆ ಕೇಳುವಂತ ಯಾವುದನ್ನು ಕೇಳುವುದು ಅಂತ ಬೇಡವಾ? ಎಲ್ಲವೂ ಉಂಟು. ಹಾಗೆ ಅಂತ ಕೇಳದೇ ಇದ್ದರೆ
ಅವರ ಮಾತನ್ನು ನಾನು ಹಗುರವಾಗಿ ಎಣಿಸಿದ ಹಾಗಾಗ್ತದೆ. ಅದಕ್ಕೆ ನಾನು ಅಲ್ಲೊಂದು ಭಯ ಮಾಡಿದ್ದೆ. ಏನು? ನನಗೆ ಈಗ ಏನೂ ಬೇಡ, ನ್ಯಾಸವಾಗಿ ನಿಮ್ಮಲ್ಲಿ ಇರಲಿ, ಸರಿ, ಬೇಕಾದಾಗ ಕೇಳಿಕೊಳ್ತೇನೆ ಅಂತ. ಸಿಕ್ಕಿತಲ್ಲ ಈಗ. ಎಂತದ್ದು ಸಿಕ್ಕಿತು? ನಾಳೆ ಇಲ್ಲ ಚಕ್ರವರ್ತಿಗಳು. ಹೌದು, ಇವತ್ತೇ ಕೊನೆ. ನಾಳೆ ರಾಮನಿಗೆ ಪಟ್ಟ. ಚಕ್ರವರ್ತಿ ಆಗಿರುವಾಗಲೇ ಅದನ್ನು ಪಡೆದುಕೊಳ್ಳಬೇಕು. ಹೌದು. ಇಲ್ಲದಿದ್ರೆ ನ್ಯಾಯಸವಾಗಿ ಇಟ್ಟದ್ದು ಹಾಗೆಯೇ ಉಳಿಯುತ್ತದೆ. ಹೌದು, ಅವರ ಹೆಸರಿಗೂ ಕಳಂಕ, ಚಕ್ರವರ್ತಿಗಳ ಹೆಸರಿಗೆ. ಅದನ್ನೊಂದು ಪಡೆದು ಬಿಟ್ರೆ ಆ ಕಳಂಕವೂ ಹೋಯ್ತಲ್ಲ. ಅಲ್ಲ, ಕೆಲವು ಸಲ ಬೇಕಾದ ಹಾಗೆ ನಿನ್ನ ತಲೆ ಯೋಚನೆ ಮಾಡ್ತದ. ನನಗೆ ಎಲ್ಲ ಸಲವೂ ಬೇಕಾದ ಹಾಗೆ ಯೋಚನೆ, ನಿನಗೆ ಬೇಡದಾಗಿ ಕಾಣುವುದಷ್ಟೇ. ಅದೌದು, ಆಗಿರ್ಬೋದು. ಹಾಗಾದರೆ ಆ ವರ ಎರಡನ್ನು ಈ ಕಾಲದಲ್ಲಿ ಉಪಯೋಗಿಸಿಕೊಳ್ಳಬೇಕು. ನಾಳೆ ರಾಮಪಟ್ಟಕ್ಕೆ ಬಂದ ಮೇಲೆ ಚಕ್ರವರ್ತಿ ಅಂತ ಅವರ ಹತ್ರ ಕೇಳಲಿಕ್ಕಿಲ್ಲ. ಇಲ್ಲ, ಮತ್ತೆ ಗಂಡನಲ್ಲಿ ಕೇಳುವ ಗಂಡನಿಗೆ ಚಕ್ರವರ್ತಿಗಳೇ ಕೊಟ್ಟ ವರವನ್ನು ಚಕ್ರವರ್ತಿ ಅಲ್ಲದೆ ಇರುವಾಗ ಕೇಳುವುದು ಹೇಗೆ? ಕೇಳಲಿಕ್ಕೆ ನನಗೆ ಆಗುವುದಿಲ್ಲ. ಇವತ್ತೇ ಪಡೆಯಬೇಕು. ಹೌದು. ಹೇಗೆ? ಏನನ್ನು? ಎರಡು ವರವಾಗಿ ಏಳು ವರುಷ ರಾಮ, ಏಳು ವರುಷ ರಾಮ ಅರಣ್ಯದ ಇರಬೇಕು. ಏಳು ವರುಷ ರಾಮ ಅರಣ್ಯದ ಇರಬೇಕು. ಧೋರಣೆಯ ಎಲ್ಲ ಪುತ್ರ ಭರತನಿಗೆ ಕಟ್ಟಬೇಕು. ಧಾರಣಿಯ ಎಲ್ಲ ಪುತ್ರ ಭರತನಿಗೆ ಕಟ್ಟಬೇಕು. ಧಾರಣಿಯ ಎಲ್ಲ ಪುತ್ರ ಭರತನಿಗೆ ಕಟ್ಟಬೇಕು. ಎರಡು ವರಗಳಲ್ಲಿ ಮೊದಲನೇ ವರವಾಗಿ ನೀನು ಕೇಳಬೇಕು ತಾಯಿ. ಯಾವುದನ್ನಮ್ಮ? ಭರತನಿಗೆ ಪಟ್ಟ ಆಗಬೇಕು ಅಂತ. ಭರತನಿಗೆ ಪಟ್ಟ ಆಗಬೇಕು. ಹೌದು. ಭರತ ಪಟ್ಟಕ್ಕೆ ಬಂದು ಸಿಂಹಾಸನ ಏರಿ ಚಕ್ರವರ್ತಿಯಾದ ನಂತರ ಅಲ್ಲಿ ಅವನಿಗೆ ಬೇರೆ ಯಾವುದೂ ತೊಡಕಾಗುವುದಿಲ್ಲ. ತೊಡಕಾಗುವುದು ಒಬ್ಬನೇ, ರಾಮ. ಅಂತಹ ರಾಮ 7 ವರುಷ. 7 ವರುಷ. 7 ಅಂದ್ರೆ 2 ಕೂಡಿಸು 14. 14 ವರ್ಷಗಳ ಕಾಲ ಕಾಡಿನಲ್ಲಿ ಜೀವನ ಮಾಡಬೇಕು. ಮೊದಲನೇ ವರವಾಗಿ ಭರತನಿಗೆ ಪಟ್ಟಾಭಿಷೇಕ. ಅನುಮಾನವೇ ಇಲ್ಲ, ಅದು ಮೊದಲನೇ ವರವೇ. ಭರತನಿಗೆ ಪಟ್ಟಾಗಬೇಕು. ಎರಡನೇ ವರವಾಗಿ ರಾಮ 14 ವರ್ಷ ಕಾಡಿಗೆ ಹೋಗ್ಬೇಕು. ರಾಮ ಯಾಕೆ ಕಾಡಿಗೆ ಹೋಗ್ಬೇಕು? ಅಲ್ಲ ವಿಷಯ ಹೌದದು. ಅರ್ಥ ಆಯ್ತು. ರಾಮ ಇಲ್ಲಿದ್ದರೆ ಭರತನ ಆಡಳಿತ ಸುಸೂತ್ರ ನಡೆಯಲಿಕ್ಕೆ ಊರಿನವರೇ ಬಿಡ್ಲಿಕ್ಕಿಲ್ಲ. ಮತ್ತೆ ರಾಮನನ್ನು ಮೆಚ್ಚಿಕೊಂಡವರು, ಪ್ರೀತಿ ಇದ್ದವರು, ರಾಮನ ಬಗ್ಗೆ ಗೌರವ ಇದ್ದವರು ರಾಮನೊಟ್ಟಿಗೆ ಹೋಗುದಿದ್ರೆ ಹೋಗಲಿ. ಹೇಳಿದ್ದು ನಾನು. ರಾಮನ ಅಭಿಮಾನಿಗಳು ಎಲ್ಲ ಅವನ ಹಿಂದೆಯೇ ಹೋದ್ರೆ ಉಂಟಲ್ಲ, ಇಲ್ಲಿ ನಾವೇ, ಬೇರೆ ಯಾರೂ ಇಲ್ಲ, ಎಲ್ಲರೂ. ಸುಲಭ ಆಯ್ತಲ್ವ ಆಳ್ವಿಕೆ ಮಾಡಲಿಕ್ಕೆ. ಮತ್ತೆ ನಮ್ಮಷ್ಟಕ್ಕೆ ನಾವು ಹೊಲಬ್ತಾ ಇರ್ಬೇಕು. ನೀನು ಅದಕ್ಕೆಲ್ಲ ಯಾಕೆ ತಲೆ ಬಿಸಿ ಮಾಡ್ತಿ? ಹೋಗುವವರು ಹೋಗಲೇಬೇಕು. ಅವರನ್ನು ತಡೆದಿಟ್ಟುಕೊಳ್ಳಿಕ್ಕೆ ನಾವು ಜನ ಅಲ್ಲ. ಭರತನಿಗೆ ಆಗಬೇಕು. ಹೌದು. ಭರತನ ರಾಜ್ಯಾಡಳಿತ ಸುಸೂತ್ರವಾಗಿ ನಡೆಯಬೇಕಾದ್ರೆ ರಾಮ ಇಲ್ಲಿ ಇರಬಾರದು. ಹೌದು, ವಿಷಯ ಹೌದದು. ಆದ್ದರಿಂದ ಈ 2 ವರ ನನ್ನ ಗಂಡನಲ್ಲಿ ಕೇಳಬೇಕು. ಹೋಗ್ಲಾ? ಕೇಳಲ್ಲ? ಎಂತದ್ದು ಕೇಳುವುದು ನೀನು? ಹೋಗಿ ಕೇಳಿ. ಅದು ತನ್ನಿಂದ ತಾನೇ ಉಂಟಾಗಬೇಕು ಆ ಪರಿಸ್ಥಿತಿ. ನಾನು ಕೇಳುವಂತಹ ಪರಿಸ್ಥಿತಿ. ಮತ್ತೆ ಈಗ ಶ್ರೀರಾಮ ಪಟ್ಟಾಭಿಷೇಕದ ಉತ್ಸವದಲ್ಲಿ ಉತ್ಸಾಹಿಯಾಗಿ ಭಾಗವಹಿಸುವಂತ ನನ್ನ ಗಂಡ, ನಾನು ಹೋಗಿ ಹೀಗೆ ಭುಜ ಮುಟ್ಟಿ ಸ್ವಾಮಿ ಅಲುಗಾಡಿಸಿದ್ರು. ತಡಿಯ, ಎಲ್ಲ ನಾಳೆ ಸಂಜೆ ಅಂತ ಹೇಳಿಯಾರು. ಎಲ್ಲ ನಾಳೆ ಮಾತಾಡುವ, ನೀ ಸುಮ್ಮನೆ ಇರು ಅಂತ ಹೇಳಿಯಾರು. ಅಲ್ಲ, ಮತ್ತೆ ಎಂತ ಮಾಡುದು? ನಾನು ನಾಳೆ ಒಂದು ಕಳೀಲಿ, ಮತ್ತೆ ನಿನ್ನೊಟ್ಟಿಗೆ ನೀನು ಹೇಳಿದಾಗೆ ಕೇಳ್ತೇನೆ ಅಂತ ಹೇಳಿಯಾರು. ಹೇಳ್ತಾರಪ್ಪ. ಹೌದು. ಅವರು ಯಾವುದೇ ವ್ಯವಹಾರ ಮಾಡುದಿದ್ರು ನಮ್ಮ ಯಜಮಾನರಿದ್ದಾರಲ್ಲ, ಹೌದು, ಅದರಲ್ಲಿ ಅಷ್ಟು ಏಕಾಗ್ರತೆಯಿಂದ
ಅಷ್ಟು ಶಿಸ್ತುಬದ್ಧವಾಗಿ ವ್ಯವಹಾರ ಮಾಡೋದು. ಹೌದು, ಅದನ್ನು ನೀನೇ ಹೇಳಬೇಕಷ್ಟೆ. ನನಗೆ ಗೊತ್ತಿದ್ದದ್ರಿಂದ ಹೇಳಿ. ಹೌದು ಹೌದು. ಹಾಗಾಗಿ ನಾನು ಅಲ್ಲಿಗೆ ಹೋದ್ರೆ ಅವರು ನನ್ನ ಮಾತನ್ನು ಕಡೆಗಣಿಸುವುದಲ್ಲ, ಕೈಕಾದಿ ತಡೆ ನಾಳೆ ಮಾತಾಡುವ ಅಂತಲೇ ಹೇಳಿಯಾರೆ ಅಷ್ಟೇ. ಹೌದು, ನೀನು ನಾಳೆ ಇದ್ದೀಯಲ್ಲ, ಇದ್ದೇನಲ್ಲ, ಅವರು ಇರ್ತಾರಲ್ಲ. ಹಾಗಾದ್ರೆ ನಾಳೆ ಕೇಳಲಿಕ್ಕೆ ಆಗುದಿಲ್ಲ ಅಂತ ಆಗುವುದಿಲ್ಲ. ನಾಳೆ ಎಲ್ಲಿಗೆ ಕೇಳುವುದು? ರಾಮನಿಗೆ ಪಟ್ಟಾದ ಮೇಲೆ ಅಲ್ಲ, ಅದಕ್ಕೊಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೇಕಲ್ಲ. ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು. ಹಾಗೆ ಈಗ ಇಷ್ಟರವರೆಗೆ ನಾನು ನೀನು ಇಲ್ಲಿಗೆ ಬಂದ ನಂತರ ಪ್ರಥಮ ಮಂತ್ರಾಗಾರದ ಬಾಗಿಲು ತೆಗೆದದ್ದು, ಹೌದಾ? ಹಾ, ನೀನೇ ಹೇಳಿದ್ದು. ಹೌದು ಹೌದು, ಪ್ರಥಮ. ಈಗ ಇನ್ನೊಂದು ಪ್ರಥಮ ಆಗಬೇಕು. ಯಾವುದು? ಶೋಕಾಗಾರದ ಬಾಗಿಲು ತೆಗಿಬೇಕು. ಶೋಕಾಗಾರ. ಇಷ್ಟವರೆಗೆ ಆ ಬಾಗಿಲು ತೆಗಿಲಿಲ್ಲ, ಅದು ಒಳಗೆ ಎಂಥದ್ದೆಲ್ಲ ಉಂಟು ಅಲ್ಲ. ಹಾ, ಆ ಬಾಗಿಲೊಮ್ಮೆ ತೆಗಿಬೇಕು. ಯಾಕೆಂದ್ರೆ ಅಯೋಧ್ಯೆ ಯಾರಿಗೂ ಇದುವರೆಗೆ ಶೋಕ ಸಮನಿಸಲಿಲ್ಲ ಎನ್ನುವುದಕ್ಕೆ ಸಾಕ್ಷಿ ಶೋಕಾಗಾರದ ಬಾಗಿಲು ತೆರೆಯದೇ ಇದ್ದು. ಎಷ್ಟೋ ಸಲ ನನಗೆ ಯಾರ್ಯಾರನ್ನು ಕಂಡು ಹೊಟ್ಟೆ ಉರಿದು ದುಃಖ ಉಮ್ಮಳಿಸಿ ಬಂದರೂ ನಾನು ಅದರೊಳಗೆ ಹೋಗಲಿಲ್ಲ. ಎಷ್ಟೊತ್ತಿಗೆ ಅಲ್ಲ, ನಿನ್ನನ್ನು ಹೋಗ್ಲಿಕ್ಕೆ ಬಿಡಬೇಕಾದ್ರೆ ಬೇರೆಯವರು ಬಾಗಿಲು ತೆಗೆದಾಗ ಬಿಡುವ, ನೀನು ಅದರೊಳಗೆ ಹೋಗಬೇಕು. ನಾನು ಹೋಗ್ಬೇಕಾ? ಹೋಗಬೇಕು ಅಂದರೆ ಹೀಗೆ ಹೋಗುದಾ? ಮತ್ತೆ ಹೇಗೆ? ನಿನ್ನ ಶರೀರದಲ್ಲಿರುವ ಆಭರಣಗಳು ಏನುಂಟು, ಹೌದು, ಮಂಗಲಸೂತ್ರ ಬಿಟ್ಟು ಎಲ್ಲ ಆಭರಣವನ್ನು ತೆಗಿಬೇಕು. ಅಲ್ಲ, ನನ್ನ ಮೈ ಮೇಲಿನ ಆಭರಣ ನಿನಗೆಂತ ಮಾಡಿತು? ನನಗೆ ಬೇಡ, ನನಗೆಂತದಕ್ಕೆ, ನನಗೆ ನೀನಿದ್ದರೆ ಸಾಕು. ನಾನೇ ನಿನ್ನ ಆಭರಣ. ಹೌದು, ಎಲ್ಲ ತೆಗೆದು ಏಕವಸನೆಯಾಗಿ ಶೋಕಾಗಾರದಲ್ಲಿ ದುಃಖ ತಪ್ತೆಯಾಗಿ ನೀನಿರಬೇಕು. ಹಾ ಹಾ ಹಾ, ಅಲ್ಲಿ ಹಾಗಿರ್ಬೇಕು, ಇರಬೇಕು. ರಾಮನಿಗೆ ಪಟ್ಟ ಮಹೋತ್ಸವ ಸಿದ್ಧತೆ ಎಲ್ಲ ನಡೀತದೆ, ಎಲ್ಲರೂ ಬರ್ತಾರೆ. ಅಭಿಷೇಕ ಆಗಬೇಕು ಅಂತ ಹೇಳುವಾಗ ವಿನಯವಂತನಾದ ರಾಮ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಬರ್ತಾನೆ. ಹೌದು. ಆಗ ನಿನ್ನನ್ನು ಕಾಣುವುದಿಲ್ಲ. ಹಾ, ಏಕೆ ಭರತನ ತಾಯಿ ಈ ಕಡೆಗೆ ಬರಲಿಲ್ಲ ಅಂತ ಅವ ಕೇಳಬೇಕಲ್ಲಿ. ಕೇಳುವ ಹಾಗಾಗಬೇಕು. ಆಗಬೇಕು. ಕೇಳಿದಾಗ ನಿನ್ನನ್ನು ಬರುವುದಕ್ಕೆ ಮಾಡ್ತಾರೆ ಚಕ್ರವರ್ತಿಗಳು. ನೀನು ಹೋಗಬಾರದು. ನಾ ಹೋಗಬಾರ್ದ? ಚಕ್ರವರ್ತಿಗಳೇ ನಿನ್ನಲ್ಲಿಗೆ ಬಂದು ಕೇಳಬೇಕು, ಏನಾಯಿತಂಬುಜ ನೇತ್ರೆ ಅಂತ. ಹೌದಾ? ಹೌದು. ಹಾ ಹಾ. ಆಗ ನೀನು ವಿವರ ಹೇಳಬೇಕು. ಈಗ ಇಷ್ಟು ಈ ವರಗಳನ್ನ ಎಲ್ಲ ಕೇಳಬೇಕು. ಹೌದು. ಹಾಗಾದ್ರೆ ಏನು ಮಾಡುದು? ನನ್ನ ಹತ್ರ ಇದೆ ಹಳೆ ಸೀರೆ ಒಂದೂ ಬಿಡುವುದಿಲ್ಲ. ನೀನು ಎಲ್ಲ ತಗೊಂಡೋಗಿದ್ದಿ, ಎಲ್ಲ ಪಟ್ಟೆ ಸೀರೆಗಳೇ ಇರುವುದು ನನ್ನಲ್ಲಿ. ನನ್ನ ಹಳೆ ಸೀರೆ ನಿನಗೆ ಆಗ್ಲಿಕ್ಕಿಲ್ಲ. ಅಲ್ಲ, ನಾನು ನಿನ್ನ ಹಳೆ ಸೀರೆ ಹುಟ್ಟೇ ಬೆಳೆದವಳು ನಾನು. ನಿನ್ನ ಹಳೆ ಸೀರೆಯನ್ನು ಹುಟ್ಟ ಆ ಸೀರೆ ಹೇಗಾಗಿರ್ಬೋದು? ಅದರಿಂದ ನೆಲ ಉಜ್ಜುವ ಸೀರೆ ಒಳ್ಳೆದಿದ್ದಿತ್ತು. ನೋಡೋಣ, ಇದ್ದದರಲ್ಲಿ ಒಂದು ಮಸುಕಾದ ಸೀರೆ ಏಕವಸನೆಯಾಗಿ ಯಾವ ಸೀರೆಯೂ ಆದೀತು. ಆದೀತು, ಹೌದಲ್ಲ? ಹೌದು. ಹಾಗಾದ್ರೆ ಆಭರಣಗಳನ್ನು ತೆಗೆದಿಟ್ಟು ತಲೆ ಕೂದಲ ಕೆದರಿಕೊಂಡು ಮೊದಲನೇ ವರ ಯಾವುದು? ಮೊದಲನೇ ವರ ಯಾವುದು? ಮೊದಲನೇ ವರ ಭರತನಿಗೆ ಪಟ್ಟಾಭಿಷೇಕ. ಎರಡನೇ ವರ ಯಾವುದು? ರಾಮನಿಗೆ 14 ವನವಾಸ. ಅದು ಆಚೀಚೆ ಆಗಿದ್ರೂ ತೊಂದರೆ ಇಲ್ಲ, ಅದೇ ಆಗಬೇಕು. ಅದು ಲೆಕ್ಕ ಕೇಳಿದ್ರೆ ಹೇಳುವ. ಜಾಗ್ರತೆ. ಆದೀತು ಆದೀತು. ಸುತಂಗೆ ಪಟ್ಟವ ಕಟ್ಟಬೇಕೆಂಬ ಮತದೊಳಂದು ಕೈಗೆಯೋ, ಮತದೊಳಂದು ಕೈಗೆಯೋ ಅತಿಶಯದ ಛಲದಿಂದ ತೆಗೆದಳಾಭರಣಗಳನ್ನು ಸ್ವಾರ್ಥ ಭಾವನೆಯ ಸಂಕುಚಿತ ಸ್ವಭಾವವಿಲ್ಲದೆ ನಿಸ್ವಾರ್ಥ ಮನೋಭಾವದಿಂದ ನನ್ನ ಏಳಿಗೆಯನ್ನೇ ಬಯಸಿ ಮಂತರೆ ಹೇಳಿದ ಮಾತನ್ನು ಕೇಳಿದ ನಾನು ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಆಗಲೇಬೇಕೆಂಬ ಈ ಛಲದಿಂದ ಶೋಕಾಗಾರವನ್ನು ಸೇರುವಲ್ಲಿ ನನ್ನ ಆಭರಣ ವಸನಗಳನ್ನೆಲ್ಲ ಬದಲಿಸಿ ದುಃಖ ತಪ್ತಳಾಗಿ ಅಲ್ಲಿಯೇ ಬಿದ್ದಿರ್ತೇನೆ. ನೋಡೋಣ ಯಾರಾದರೂ ಬಂದ.
ಗಣಪಗೆ ಗಣಪಗೆ ಗೆಲ್ವ ತ್ರಿಜಗ ಒಂದಿದಾಗೆ ಆರತಿ ಎತ್ತಿರೆ ಗೆಲ್ವ ತ್ರಿಜಗ ಒಂದಿದಾಗೆ ಆರತಿ ಎತ್ತಿರೆ ಗಜಮುಖದ ಗಣಪಗೆ ಕಪ್ಪವಗುಂಬಗೆ ದಾವಾಕ್ರಿಯಂತದಿ
ಮಾಧವ ಕಿರುನಗೆಯ ಕೇವಣಿದೆ ಎಲ್ಲ ಕಡೆಗಳಲ್ಲೂ ಒಂದೇ ವಿಷಯದಲ್ಲಿ ವಾದ ವಿವಾದ ನಡೀತಾ ಇದೆ. ಅಭಿಪ್ರಾಯ ಮಂಡನೆ ಖಂಡನೆ ನಡೀತಾ ಇದೆ. ಬಹಳ ದಿವಸಗಳಿಂದ ಈ ಮಾತುಗಳು ಜನರ ಕಿವಿಗಳನ್ನು ತಟ್ಟುತ್ತಾ ಇದ್ದಾವೆ. ಜನರು ಪ್ರತಿಕ್ರಿಯೆ ಪ್ರಕಟ ಮಾಡ್ತಾ ಇದ್ದಾರೆ. ಅವಧಿ ಮುಗಿದ ಮೇಲೆ ಅಧಿಕಾರ ಬಿಟ್ಟು ಕೊಡ್ತಾರೋ ಇಲ್ಲವೋ ಸಮಸ್ಯೆ ಇದೆ. ಕೊಟ್ಟರೆ ಸರಿ, ಕೊಡದೇ ಇದ್ದರೆ ಏನು, ಇದು ಒಂದು ಪ್ರಶ್ನೆ ಹೌದಲ್ಲ. ನಾನಂತೂ ಅಭಿಮನ್ಯುವಿನ ಮದುವೆಗೆ ಪಾಂಡವರ ಬಳಿಗೆ ಬಂದಿದ್ದೆ. ಪಾಂಡವರೇನು ಸ್ವಂತ ರಾಜ್ಯದಲ್ಲಿ ಇಲ್ಲ. ಈಗ ಎಲ್ಲವನ್ನೂ ಕಳ್ಕೊಂಡು ವನವಾಸ ಜ್ಞಾತವಾಸಗಳನ್ನು ಮುಗಿಸಿ ವಿರಾಟನ ಅರಮನೆಯಲ್ಲಿ ಅವನಿಂದ ಕೊಡಮಾಡಲ್ಪಟ್ಟಂತಹ ಉಪಪ್ಲವ್ಯ ಎಂಬ ಉಪವಸತಿಯಲ್ಲಿ ಅವರ ವಾಸ ಇದೆ. ಅಲ್ಲೇ ಮದುವೆ ನಡೆಯಿತು. ಹೆಣ್ಣು ಕೊಡ್ತೇನೆ ಅಂತ ಹೇಳಿದ. ನಮ್ಮ ಹುಡುಗ ಅಭಿಮನ್ಯುವಿಗೆ ಮದುವೆ ಅಂತಾಯಿತು. ಮಾವ ಎಂಬ ದೃಷ್ಟಿಯಲ್ಲಿ ನಾನು ಬಂದಿದ್ದೆ. ಮದುವೆಗೆ ಬಂದು ಎಲ್ಲ ಕಾರ್ಯಕ್ರಮ ಪೂರೈಸಿದ ಮೇಲೆ ಹೋಗುವಾಗ ಹೇಳಿದ್ದೆ, ಕೌರವನಿಗೆ ಹೇಳಿ ನಮ್ಮ ಒಪ್ಪಂದದ ಪ್ರಕಾರ ವನವಾಸ ಅಜ್ಞಾತವಾಸ ಮುಗಿದ ಮೇಲೆ ಅವಧಿಯ ನಂತರ ಬಿಟ್ಟು ಕೊಡಬೇಕಂತ ರಾಜ್ಯ ಏನಿದೆಯೋ ಅದನ್ನು ಕೊಡತಕ್ಕದ್ದು ಅಂತ ಹೇಳಿ ಅವ ಕೊಡ್ತಾನೋ ಬಿಡ್ತಾನೋ ಅನ್ನೋದನ್ನು ವಿಚಾರ ಮಾಡಿ ಸುದ್ದಿ ಸಂಗ್ರಹ ಆದಮೇಲೆ ಅವನ ಸರಿಯಾದ ಉತ್ತರ ಬಂದ ಮೇಲೆ ನನಗೆ ಹೇಳಿ ಕಳಿಸಿ, ನಾನು ಬರ್ತೇನೆ. ಸುದ್ದಿ ಕಳಿಸೋದೇನು? ದ್ರುಪದನ ಪುರೋಹಿತರನ್ನೇ ಕಳುಹಿಸಿದ ಧರ್ಮರಾಜ. ಕೌರವ ಖಂಡತುಂಡವಾಗಿ ಹೇಳಿದ ಅಂತೆ, ಬಿಟ್ಟು ಕೊಡಲಿಕ್ಕೆ ಆಗೋದಿಲ್ಲ, ಒಮ್ಮೆ ಸೋತ್ರೆ ಮುಗಿದು ಹೋಯಿತು, ನನ್ನ ಕೈಗೆ ಅಧಿಕಾರ ಬಂದರೆ ನಾನು ಬಿಟ್ಟರು ನಮ್ಮ ಅಪ್ಪ ಒಪ್ಪುವುದಿಲ್ಲ, ಅಪ್ಪ ಒಪ್ಪಿದ್ರು ಮಗನಿಗೆ ಅಧಿಕಾರ ತಪ್ಪುವ ಹಾಗೆ ಆಗಬಾರ್ದು, ಈ ಅಪ್ಪ ಮಗ ಸ್ನೇಹಿತರು ಎಲ್ಲ ಸೇರಿಕೊಂಡು ಯುದ್ಧಬದ್ಧ ಅಂತ ಉದ್ದ ಮಾತಾಡ್ತಾ ಇದ್ದಾರೆ. ನಾನು ಅರ್ಜುನ ಜೊತೆಯಲ್ಲಿ ಬಂದಿದ್ದೆ, ಅರ್ಜುನ ನಮ್ಮಲ್ಲಿ ಬಂದಿದ್ದ. ಹೀಗೀಗ ಆಗಿದೆ, ನೀನು ಸಹಾಯಕ್ಕೆ ಬರಬೇಕು, ಯುದ್ಧ ಆದರೆ ನಿನ್ನನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ ಅಂತ. ಇಲ್ಲಿಗೆ ಬಂದ ಮೇಲೆ ಎಲ್ಲರನ್ನೂ ಮಾತಾಡಿಸಿದ ಮೇಲೆ ಧರ್ಮರಾಜನನ್ನು ಕರೆದು, ಏನಪ್ಪ ಮುಂದಿನ ನಿನ್ನ ಹೆಜ್ಜೆ ಅಂತ ನಾನು ಕೇಳಬೇಕು ಅಂತ ಯೋಚನೆ ಮಾಡಿದರೆ ಆ ಸೂಚನೆ ಅವನಿಗೆ ಸಿಕ್ಕಿದೆಯೋ ಏನೋ, ಅವನ ತೀರ್ಮಾನವನ್ನು ಹೇಳ್ತಾ ಇದ್ದಾನೆ. ಕೃಷ್ಣ, ಈ ಪ್ರಪಂಚದಲ್ಲಿ ಧರ್ಮ ನ್ಯಾಯ ಅಂತ ಏನಿದೆಯೋ ಅದನ್ನು ಇದುವರೆಗೆ ಪಾಲಿಸಿಕೊಂಡು ಬಂದಿದ್ದೇನೆ. ಯಾರಿಗೂ ಅನ್ಯಾಯ ಮಾಡಲಿಲ್ಲ, ಯಾರಿಗೂ ಕೆಟ್ಟದ್ದಾಗಬೇಕು ಅಂತ ನಾನು ಯೋಚನೆ ಮಾಡಲಿಲ್ಲ, ನನಗೆ ಕೆಟ್ಟದ್ದಾಗ್ತದೆ ಅಂತ ನಾನು ನಿರೀಕ್ಷೆ ಮಾಡುವುದೂ ಇಲ್ಲ. ಆದ್ದರಿಂದ ನನ್ನ ಪರವಾಗಿ ಕೌರವನಲ್ಲಿ ಹೋಗಿ ಶಾಂತಿ ಸಂಧಾನವನ್ನು ಮಾಡಿ ರಾಜ್ಯವನ್ನು ಪಡೆಯುವ ಪ್ರಯತ್ನ ಮಾಡು. ಇಲ್ಲಿಂದ ಹೋದಂಥ ದ್ರುಪದ ಪುರೋಹಿತ, ಅಲ್ಲಿಂದ ಬಂದಂತಹ ಸಂಜಯ, ಈ ಎಲ್ಲರೂ ಸಹ ಈ ಮಾತುಗಳನ್ನು ಯುದ್ಧದಲ್ಲೇ ಮುಕ್ತಾಯ ಆಗುವಂಥ ಸ್ಥಿತಿಗೆ ತಂದಿಟ್ಟಿದ್ದಾರೆ. ಈ ಪುಣ್ಯಾತ್ಮ ಹೇಳ್ತಾನೆ, ಅವ ಯುದ್ಧ ಅಂತ ಹೇಳಿದರೆ ನಾನು ಶಾಂತಿಗೆ ಬದ್ಧ ಅಂತ. ಹೇಗಿದನ್ನು ಸರಿ ಹೊಂದಿಸುವುದು? ನಾನು ಅವನಲ್ಲಿ ಕೇಳಿದೆ, ಧರ್ಮರಾಜನಲ್ಲಿ, ಏನಯ್ಯ ಹುಡುಗಾಟ, ನಿನಗೆ ಅನ್ಯಾಯ ಮಾಡಿದವನು, ನಿಮ್ಮ ರಾಜ್ಯ ಅಪಹಾರ ಮಾಡಿದವನು, ಕೊಡುವುದಿಲ್ಲ ಅಂತ ಗಂಟು ಮುಳುಗಿಸುವುದಕ್ಕೆ ಹೊರಟವನು, ಅಂಥವನಲ್ಲಿ ಈ ಸ್ನೇಹದ ಮಾತೆ, ಈ ಸಂಧಾನದ ಮಾತೆ ಇದೇನಾದರೂ ಪ್ರಯೋಜನಕ್ಕೆ ಬರ್ತದೆಯೇ ಅಂತ. ಅವ ಹೇಳ್ತಾನೆ, ಅವ ಮಾಡಿದಂಥ ಪಾಪ ಪುಣ್ಯ ನಾನ್ಯಾಕೆ ಯೋಚನೆ ಮಾಡಲಿ, ಅವ ಅನ್ಯಾಯಗಾರ ಆದರೆ ಅದರ ಫಲ ಅವನಿಗೇ ಸಿಗಲಿ, ನಾನು ಅದರ ಬಗ್ಗೆ ಯೋಚನೆ ಮಾಡುವುದಿಲ್ಲ, ನನಗೆ ನನ್ನ ಸಹೋದರರಲ್ಲಿ ಯುದ್ಧ ಬೇಡ. ಈ ಸಾಹೋದರ್ಯ ಅಂತ ಏನಿದೆಯೋ ಅತ್ಯಂತ ಅಮೂಲ್ಯವಾದಂಥ ಶ್ರೇಷ್ಠವಾದ ಗುಣ, ಒಪ್ಪಿಕೊಳ್ಬೇಕಾದ್ದೇ. ಅಣ್ಣ ತಮ್ಮಂದಿರು ಒಂದಾಗಿರಬೇಕು ಅಂತ ಯೋಚನೆ ಮಾಡುವಂಥ ಒಬ್ಬ ಅಣ್ಣ ಇದ್ದರೆ ಆ ಪ್ರಕರಣಕ್ಕೆ ಒಳ್ಳೆಯ ಬಣ್ಣ ಬರ್ತದೆ, ನನಗೆ ಗೊತ್ತಿದೆ. ನಾನು ಧರ್ಮರಾಜನ ಹತ್ರ ಕೇಳಿದೆ, ಇದು ನೀತಿಯೇ? ನೀನು ಕರುಣಾಳುವಾಗಿ ವರ್ತಿಸುವಾಗ ಅದಕ್ಕೆ ತಕ್ಕ ಪಾತ್ರತೆ ಅವನಲ್ಲಿ ಇದೆಯೋ ಅಂತ ಯೋಚನೆ ಮಾಡಬೇಕೋ ಬೇಡೋ? ಸಹೋದರ ಅಂತ ನೀನು ಹೇಳುವಾಗ, ತಮ್ಮ ಅಂತ ನೀನು ಕರೆಯುವಾಗ, ಅಣ್ಣ ಅಂತ ಕರೆಯುವುದಕ್ಕೆ ಅವ ಸಿದ್ಧನಾದರೆ ಮಾತ್ರ ತಾನೇ ಆ ವಿಷಯಕ್ಕೊಂದು ಮಹತ್ವ ಬರುವುದು. ಒಂದು ಕೈಯಿಂದ ಚಪ್ಪಾಳೆ ಆಗುವುದಿಲ್ಲ, ಎರಡು ಕೈ ಸೇರಿಸಿದರೆ ಚಪ್ಪಾಳೆ ಆಗುವುದು. ಎರಡು ಕೈ ಒಟ್ಟಿಗೆ ಸೇರಿದೆ ಒಂದೇ ಕೈಯಲ್ಲಿ ನೀನು ಎಷ್ಟು ಬೀಸಿದರೂ ಸಹ ನೀನು ತಮ್ಮ ಅಂತ ಹೇಳು, ಅವ ನಿನ್ನನ್ನು ಗುಮ್ಮ ಅಂತ ಹೇಳಿ, ಇದು ಮುಗಿಯುವುದು ಹಾಗೆ. ಧರ್ಮರಾಜ ಆ ಮಾತನ್ನು ಕೇಳಿಯೂ ಸಹ ಬದಲಾಗಲಿಲ್ಲ. ಕೌರವನ ಬಗ್ಗೆ ಮೃದುನೀತಿ ಏನಿದೆಯೋ ಅದನ್ನು ಮುಂದುವರಿಸುವುದಕ್ಕೆ ತೊಡಗಿದ್ದಾನೆ. ಹಾಗಾಗುವಾಗ ನನಗೂ ಯೋಚನೆ ಆಯಿತು, ಯುದ್ಧವೇ ಬೇಕು ಅಂತ ಧರ್ಮರಾಜನಿಗಿಲ್ಲ. ಅವ ಸ್ನೇಹಪ್ರಿಯ, ಶಾಂತಿಪ್ರಿಯ, ಸಂಧಾನದ ಮಾತೆ ಅವನಿಗೆ ಮುಖ್ಯ ಆಗ್ತದೆ. ಆದರೆ ಈ ಪ್ರಕರಣ ಇದೆಯಲ್ಲ, ಇದು ಧರ್ಮರಾಜನಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ. ವನವಾಸ ಜ್ಞಾತವಾಸಗಳಲ್ಲಿ ಕಷ್ಟಪಟ್ಟದ್ದು ಧರ್ಮರಾಜ ಮಾತ್ರ ಅಲ್ಲ, ಇಡೀ ಕುಟುಂಬವೇ ಕಷ್ಟಪಟ್ಟಿದೆ.
ತಾಯಿಯನ್ನು ಒಂದು ಕಡೆ ಬಿಟ್ಟು ತಮ್ಮಂದಿರೆಲ್ಲ ಒಟ್ಟಾಗಿ ಹೆಂಡತಿಯನ್ನು ಕಟ್ಟಿಕೊಂಡು ಕೆಟ್ಟ ರೀತಿಯ ಜೀವನ ಮಾಡಿದ್ದಾರೆ. ಅವರಿಗೇನಾದರೂ ನೆಮ್ಮದಿ ಆಗಿದ್ರೆ, ಏನಾದರೂ ಸ್ವಲ್ಪ ಆದರೂ ಸುಖ ಸೌಕರ್ಯ ಸಿಕ್ಕಿದ್ರೆ ಅವರ ಧರ್ಮದಿಂದ ಹೊರತು ಬೇರೆ ಯಾವ ಕಾರಣಕ್ಕಾಗಿಯೂ ಅಲ್ಲ. ಅಂಥ ವನವಾಸ ಜ್ಞಾತವಾಸವನ್ನು ಪೂರೈಸಿದಂತಹ ಪಾಂಡವರಿಗೆ ಮನಸ್ಸಿನಲ್ಲಿ ಏನಿರ್ಬೋದು? ಧರ್ಮರಾಜನನ್ನು ಬಿಡೋಣ, ಉಳಿದವರ ಮನಸ್ಸಿನಲ್ಲಿ ಏನಿರಬಹುದು ಯೋಚಿಸಬೇಕಲ್ಲ. ನಾನು ತಿಳಿದ ಹಾಗೆ ಭೀಮನಿಗೆ ಕೌರವನಲ್ಲಿ ಬಹಳ ಹಾಗೆ ಇದೆ. ಸಣ್ಣ ಪ್ರಾಯದಲ್ಲೇ ಬೆಳೆದು ಬಂದದ್ದು. ರಾಜ್ಯಾಪಹಾರ ಆದ ಮೇಲೆ ಕಾಡಿನಲ್ಲಿ ಒಂದೊಂದು ನಿಮಿಷ ಬುಸುಗುಟ್ಟುತ್ತಾ ಇದ್ದ. ಈ ಪುಣ್ಯಾತ್ಮ ಧರ್ಮರಾಜ ಭೀಮನನ್ನು ಸಮಾಧಾನ ಮಾಡ್ತಾ ಇದ್ದ. ತಮ್ಮ, 13 ವರ್ಷ ಕಳೆಯುವವರೆಗೆ ನನ್ನ ಮಾತು ಕೇಳ್ರೋ, ಆಮೇಲೆ ನಿಮ್ಮ ಮಾತು ನಾನು ಕೇಳ್ತೇನೆ ಅಂತ. ಭೀಮನೇ ಆಗ ಸಾಕಾಗಿತ್ತು. ಮಾತ್ರ ಅಲ್ಲ, ಅಂಥದ್ದೇ ಮಾತು ಆ ಸಂದರ್ಭಕ್ಕೆ ಬೇಕಾಗಿತ್ತು. ಧರ್ಮರಾಜ ಹೇಳಿದ್ದನ್ನು ನಂಬಿ ಕೂತಂತಹ ಭೀಮನಿಗೆ ಈಗ ಏನಾಗಬಹುದು? ನಾನು ಸಂಧಾನಕ್ಕಾಗಿ ಹೋಗಿ ಅರ್ಧ ರಾಜ್ಯವನ್ನು ಕೊಡಯ್ಯ ಅಂತ ಯಾಚನೆ ಮಾಡಿ, ಅರ್ಧ ಕೊಡದೇ ಇದ್ರೆ ಮತ್ತೆಷ್ಟಾದರೂ ಕೊಟ್ಟರೆ, ಏನಾದರೂ ಮಧ್ಯವರ್ತಿ ನ್ಯಾಯವನ್ನು ಅನುಸರಿಸಿದರೆ ಅದು ಭೀಮನಿಗೆ ಸಮ್ಮತ ಆದೀತೆ. ಈ ಪ್ರಕರಣದಲ್ಲಿ ನೊಂದಂತಹ ದ್ರೌಪದಿಗೆ ಸಮ್ಮತ ಆದೀತೆ. ಹೀಗೆ ಯೋಚಿಸಬೇಕು, ಹೀಗೆ ಯೋಚಿಸಿ ಒಂದು ತೀರ್ಮಾನಕ್ಕೆ ಬರಬೇಕು ಅಂತ ಗ್ರಹಿಸಿದ ನಾನು ಭೀಮನಲ್ಲಿ ನೇರ ಕೇಳಿಯೇ ಬಿಟ್ಟೆ. ನೋಡಪ್ಪ, ನಿನ್ನ ಅಣ್ಣ ಹೀಗೆ ಹೇಳ್ತಾ ಇದ್ದಾನೆ, ಶಾಂತಿಯ ಮಾತಾಡ್ತಾ ಇದ್ದಾನೆ, ಸಂಧಾನಕ್ಕೆ ಹೋಗು ಅಂತ ಕೇಳ್ತಾ ಇದ್ದಾನೆ. ಅವನು ನಮಗೆ ಬದುಕುವುದಕ್ಕೊಂದು ವ್ಯವಸ್ಥೆ, 5 ಗ್ರಾಮ ಕೊಟ್ಟರು ನಾನು ಸಮಾಧಾನ ಪಡುವನು ಅಂತ ಹೇಳ್ತಾ ಇದ್ದಾನೆ. ನಿನಗೇನಯ್ಯ ಒಪ್ಪಿಗೆಯೋ ಇದು ಅಂತ ಕೇಳಿದ್ರೆ, ಬಿಸಿಯಾಗಿ ಕೌರವನ ಹೆಸರು ಹೇಳಿದರೆ ಉರಿದು ಬೀಳ್ತಾ ಇದ್ದಂಥ ಭೀಮ ಹೇಳ್ತಾನೆ, ಅಣ್ಣನಿಗೆ ಅದು ನೀತಿ ಅಂತಾದರೆ, ಕೃಷ್ಣ ನಿನ್ನ ಮನಸ್ಸಿಗೆ ಅದು ಸಮ್ಮತ ಅಂತಾದರೆ, ಕೌರವ ರಾಜ್ಯವನ್ನು ಕೊಡ್ತಾನೆ ಅಂತಾದರೆ ಮತ್ತೆ ನನಗೇನುಂಟು? ಇದೆಂಥದ್ದಿದು? ಸ್ಪಷ್ಟ ಇಲ್ಲಲ್ಲ. ಅವನಿಗೆ ನೀತಿ ಆದರೆ, ಇವನಿಗೆ ಅದು ಸಮ್ಮತ ಆದರೆ, ನಾನು ಒಪ್ಪಿ ಹೋಗುವುದಿದ್ರೆ ನನ್ನದು ಏನೂ ತೊಂದರೆ ಇಲ್ಲ. ಇದು ಭೀಮನ ಮಾತು. ಇದು ಬಹಳ ತಣ್ಣಗಾಗಿ ಹೋದ ಭೀಮ ಇಷ್ಟು ಮೆತ್ತಗೆ ಮಾತಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಅಣ್ಣ ಹೀಗೆ ಮಾತಾಡ್ತಾನೆ ಅನ್ನುವಂತಹ ಮಾತೇ ಅವನಿಗೆ ಅನಿರೀಕ್ಷಿತ ಇರ್ಬೋದು. ಹೋಗಲಿ, ಅರ್ಜುನನ್ನು ಕೇಳೋಣ ಅಂತ ಅರ್ಜುನನ್ನು ಕೇಳಿದರೆ ಹೇಳ್ತಾನೆ, ನೀವೆಲ್ಲ ದೊಡ್ಡವರಿದ್ದೀರಿ, ನೀವು ಈ ಪ್ರಸಂಗದಲ್ಲಿ ಒಂದು ತೀರ್ಮಾನ ಕೈಗೊಂಡ್ರೆ ಅದರ ಬಗ್ಗೆ ಮಾತಾಡುವುದಕ್ಕೆ ನಮಗೇನುಂಟು, ನಡೀಲಿ. ನಕುಲನನ್ನು ಕೇಳಿದ್ರೆ ಅವ ಹೇಳ್ತಾನೆ, ಹಿರಿಯರ ಮಾತಿಗೆ ಅಡ್ಡ ಮಾತಾಡುವುದು ನನ್ನ ಸ್ವಭಾವ ಅಲ್ಲ, ಇಷ್ಟು ದಿವಸ ನಾನು ಇಂಥ ಪ್ರಸಂಗದಲ್ಲಿ ಮಾತಾಡಲಿಲ್ಲ, ಆದ್ದರಿಂದ ನೀವು ನೋಡಿಕೊಳ್ಳಿ. ಸಹದೇವ ಒಬ್ಬ ಹೇಳಿದ, ಇದಾಗು ಹೋಗೋ ಕೆಲಸ ಅಲ್ಲ ಇದು. ಕೌರವ ಅವನ ಗುಣ ಹಣೆ ಬರಹ ಬಿಡಲಿಕ್ಕಿಲ್ಲ. ದುಷ್ಟನಲ್ಲಿ ಶಾಂತಿ ಸಂಧಾನ ಏನು? ನೀನು ಏನು ಶಾಂತಿ ಮಾತಾಡಿದರೂ ಸಂಧಿಯ ಬೆಸುಗೆ ಹತ್ತುವುದಿಲ್ಲ ಅಂತ. ಈ ಒಬ್ಬನ ಮಾತು ಕಟ್ಟಿಕೊಂಡು ನನಗೆ ಹೋಗ್ಲಿಕ್ಕಾಗ್ತದ? ಒಂದು ಸ್ಪಷ್ಟ ತೀರ್ಮಾನ ಬೇಕಲ್ಲ. ಸರಿ, ನಾನು ಹೋದೆ, ಧರ್ಮರಾಜನ ಮಾತು ಸಾಕು ಅಂತ. ನಾಳೆ ನಾನು ಹೋದ ಮೇಲೆ ಈ ಭೀಮ ಒಂದೇ ಸಲ ಆಲೋಚನೆ ಮಾಡಿ ಸಿಡಿದಿದ್ರೆ ನನ್ನನ್ನು ಏನು ಕೇಳಿದ್ದು ನೀವು ಹಿಂದೆ ಹೇಳಿದ್ದೇನು? ವನವಾಸ ಜ್ಞಾತವಾಸ ಮುಗಿದ ಮೇಲೆ ರಾಜ್ಯ ಸಿಗಬೇಕಾದ್ದು ಸಿಕ್ಕಲಿಲ್ಲ ಅಂತ ಆದರೆ ಅದನ್ನು ಪಡೆಯುವುದಕ್ಕೆ ಯುದ್ಧ ಅಲ್ಲದೆ ಬೇರೆ ಮಾರ್ಗ ಯಾಕೆ ಬೇಕು ಅಂತ ಮತ್ತೆ ಕೇಳಿದರೆ, ನಾನು ಅಲ್ಲಿ ಹೋದವ, ಇಲ್ಲಿ ಬರುವಾಗ ಇಲ್ಲಿ ಬೇರೆ ಅವಸ್ಥೆ ಆದರೆ ಇದು ವ್ಯವಸ್ಥೆ ಅಲ್ಲ. ನನಗೊಂದು ಸತ್ಯ ಗೊತ್ತಿದೆ, ಏನಿದ್ರೂ ಗಟ್ಟಿ ಮಾತಾಡಬಲ್ಲವ ಭೀಮನೇ. ಅವ ತಣ್ಣಗಾಗಿದ್ದಾನೆ, ಅವ ಗಾಳಿಯ ಮಗ. ತಣ್ಣಗೆ ಬೀಸಿ ಸಾಂತ್ವನವನ್ನು ಎಲ್ಲರಿಗೂ ಕೊಡುವಂತಹ ಗಾಳಿಯ ಗುಣ ಅವನಲ್ಲಿದೆ. ಆದರೆ ನಿಜವಾಗಿ ಜೀವಮಾನದಲ್ಲಿ ಒಬ್ಬ ಹೆಣ್ಣು ಮರೆಯುವುದಕ್ಕೆ ಸಾಧ್ಯ ಇಲ್ಲದೆ ಇದ್ದ ಮಹಾ ದುರಂತಕ್ಕೊಳಗಾದವಳು ದ್ರೌಪದಿ ಅಲ್ಲವೇ? ತುಂಬಿದ ಸಭೆಯಲ್ಲಿ ಕುಲವಧು ಅಂತ ದ್ರೌಪದಿಯ ವಸ್ತ್ರಾಪಹಾರ ನಡೆದದೆ. ಯಾವ ಹೆಣ್ಣಾದರೂ ಜೀವನದಲ್ಲಿ ಇದನ್ನು ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಅದು ಗಂಡಂದಿರ ಮುಂಭಾಗದಲ್ಲಿ, ಧರ್ಮಾತ್ಮರ ಮುಂಭಾಗದಲ್ಲಿ, 1000 ಜನ ಸೇರಿದ ಸಭೆಯಲ್ಲಿ ಒಬ್ಬ ಗಂಡನ ಮುಂಭಾಗದಲ್ಲಿ ಹೆಂಡತಿಯ ಸೆರಗಿ ಕೈ ಹಾಕುವುದು ಬಿಡಿ, ಮೈ ಮುಟ್ಟಿದ್ರೂ ಗಂಡ ಸಿಡಿದೇಳ್ತಾನೆ. ಈ ಪುಣ್ಯಾತ್ಮರು 5 ಜನರು ಇರ್ತಾ ಅಂಥ ದುರವಸ್ಥೆಗೆ ಅವಳು ಒಳಗಾಗಿದ್ದಾಳೆ. ಕಾಪಾಡಲ್ಪಟ್ಟಿದ್ದಾಳೆ, ಕೃಷ್ಣಾನುಗ್ರಹ ಅಂತ ಬೇಕಾದರೆ ಹೇಳಲಿ. ಆದರೆ ಕೈ ಹಾಕಿದ್ದು ಹೌದೋ ಅಲ್ಲೋ, ಸೀರೆ ಎಳೆದದ್ದು ಹೌದೋ ಅಲ್ಲೋ, ಅವಳು ಕಾಯ್ತಾ ಇದ್ದದ್ದು ಯಾಕೆ? ಎಲ್ಲ ಅನ್ಯಾಯಕ್ಕೂ ಅಪಮಾನಕ್ಕೂ ಪರಿಮಾರ್ಜನೆಯನ್ನು ಮಾಡುವುದಕ್ಕೆ ಒಂದು ಯುದ್ಧ ಬರುತ್ತದೆ. ಭೀಮನ ಪ್ರತಿಜ್ಞೆ ಸತ್ಯ ಆಗ್ತದೆ, ಕೌರವನಿಗೆ ದುಶಾಸನಿಗೆ ಶಾಸ್ತಿ ಆಗ್ತದೆ. ಇದನ್ನೆಲ್ಲ ಗ್ರಹಿಸಿದಂತ ಅವಳು ಏನು ಗ್ರಹಿಸಲಿಕ್ಕಿಲ್ಲ ಈ ಸುದ್ದಿ ಕೇಳಿದರೆ. ಕೃಷ್ಣ ಸಂಧಾನಕ್ಕೆ ಹೋಗ್ತಾನೆ, ಭೀಮ ತಣ್ಣಗಾಗಿದ್ದಾನೆ, ಪ್ರತೀಕಾರದ ಮನೋಭಾವ ಇಲ್ಲ, ಎಲ್ಲವನ್ನೂ ಶಾಂತಿ 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 ಅಂತ ಮುಗಿಸುವುದಕ್ಕೆ ಹೊರಟಿದ್ದಾರೆ ಅಂತಾದರೆ ಅವಳಿಗೆ ಸಹ್ಯ ಆದೀತೆ. ಅವಳ ಅಭಿಪ್ರಾಯಕ್ಕೂ ಮಹತ್ವ ಉಂಟಲ್ಲ.
ಧರ್ಮರಾಜ ತನ್ನಷ್ಟಕ್ಕೆ ಹೇಳ್ತಾನೆ, ಇವರೆಲ್ಲ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡ್ತಾರೆ, ಒಂದು ಖಚಿತವಾದಂಥ ನಿಲುಗಡೆ ಇಲ್ಲದೆ ನಾನು ಮುಂದುವರಿಯುವುದಕ್ಕಾಗ್ತದ? ಇದು ಒಬ್ಬರ ಪ್ರಶ್ನೆ ಅಲ್ಲ ಅಂತ ನಾನು ಅದಕ್ಕೆ ಯೋಚನೆ ಮಾಡಿದ್ದು. ಇದು ಸಮಸ್ತ ಪಾಂಡವರ ಪ್ರಶ್ನೆ, ಅವರ ಭವಿಷ್ಯದ ಪ್ರಶ್ನೆ. ಅವರೆಲ್ಲ ಒಟ್ಟು ಸೇರಿ ಒಂದು ತೀರ್ಮಾನಕ್ಕೆ ಬಂದರೆ ನನಗೆ ಅಲ್ಲಿ ಹೋಗಿ ಏನಾದರೂ ಹೇಳಲಿಕ್ಕಾಗ್ತದೆ. ಅದಲ್ಲದೇ ಇದ್ರೆ ಎಷ್ಟು ಕಷ್ಟ ಇದು. ಧರ್ಮರಾಜ ಶಾಂತಿಯ ಮಾತಾಡ್ತಾನೆ, ಸಂಧಾನದ ಮಾತಾಡ್ತಾನೆ, ಭೀಮ ತಣ್ಣಗೆ ಕೂತಿದ್ದಾನೆ, ಸಹದೇವ ಹೀಗೆ ಹೇಳಿದ್ದಾನೆ. ಇದನ್ನೆಲ್ಲ ಹೇಳಬೇಕು ಅಂತ ಆದರೆ ಅವರ ಮಾತುಗಳ ಆಧಾರದ ಮೇಲೆ ನಾನು ಒಂದು ನಿರ್ಣಯಕ್ಕೆ ಬರಬೇಕಲ್ಲ. ಆ ನಿರ್ಣಯಕ್ಕೆ ನಾನು ಬರಬೇಕು ಅಂತ ಯೋಚನೆ ಮಾಡುವಾಗ ನನಗೆ ನೆನಪಿಗೆ ಬಂದದ್ದು ದ್ರೌಪದಿಯದ್ದು. ಬೆಂಕಿಯ ಮಗಳವಳು, ಅವಳ ಹೃದಯದಲ್ಲಿ ಬೆಂಕಿ ಇದೆ, ಅಪಮಾನದ ಕ್ಷೋಭೆ ಇದೆ, ಅದರ ಪರಿಹಾರ ಆಗಬೇಕು ಅಂತ ಹಗಲು ರಾತ್ರಿ ಪರಿತಪಿಸಿದವಳು ಅವಳು. ಅವಳಿಗಂತ ದುಃಖ ಇರುವಾಗ ಅವಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಲಿಕ್ಕೆ ಆಗ್ತದ? ಅವಳು ಲೆಕ್ಕಕ್ಕೆ ಇಲ್ಲ ಅಂತ ಪಕ್ಕಕ್ಕೆ ಸರಿಸಲಿಕ್ಕೆ ಬರ್ತದೋ? ಇಲ್ಲ. ಹಾಗಾದರೆ ಅವಳನ್ನು ಒಂದು ಮಾತು ಕೇಳಬೇಕು, ಅವಳ ಅಭಿಪ್ರಾಯ ಏನೋ ತಿಳಿಬೇಕು, ಅದಕ್ಕೂ ಇಲ್ಲಿ ಮಹತ್ವ ಇದೆ ಅಂತ ಯೋಚಿಸಿದ ನಾನು ಅವಳನ್ನು ಮಾತಾಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಯಾರಪ್ಪ ಆ ಕೆಲಸ ಅಲ್ಲಿ ಬಿಡು, ಅದನ್ನೆಲ್ಲ ಹಾಗೆ ಹೀಗೆಲ್ಲ ಮಾಡಬೇಡ, ಹೋಗಿ ದ್ರೌಪದಿಯನ್ನು ಬರಲಿಕ್ಕೆ ಹೇಳು. ರಣವಗಂಟಿಕುವನೇ ಮುರರಿಪು ಸನುಮತವಿದೆಂದ ಬಲೆಗೆ, ಸನುಮತವಿದೆಂದ ಬಲೆಗೆ ಪೊರಟಳ ಭುಜಾಚಿಯರ ಗಡಣದಲ್ಲಿ ರಣವ ಕಂಟಿಕುವನೆ ಮುರರಿಪು ಸನುಮತವಿದೆಂದ ಬಲೆ ಪೊರಟಳ ಭುಜಾಕಿಯರ ಗಣನದಲ್ಲಿ ಬದುಕಿನ ಗತದಲ್ಲಿ ನಡೆದ ಘಟನಾವಳಿಗಳನ್ನೆಲ್ಲ ನೆನಪಿನಲ್ಲಿ ಇಟ್ಟುಕೊಂಡು ಭವಿಷ್ಯ ಜೀವನವನ್ನು ರೂಪಿಸುವ ಬಗ್ಗೆ ವರ್ತಮಾನ ಕಾಲದಲ್ಲಿ ವಿವೇಚಿಸಬೇಕಾದುದು ವಿವೇಕಿಗಳ ಕರ್ತವ್ಯವಾಗಿರುತ್ತದೆ. ಪಾಂಡವರು ಅರಸಿಯಾಗಿ ನಾನು ಬಾಳಿ ಬದುಕನ್ನು ಸವಿಸುತ್ತಾ ಇದ್ದರೂ ಕೂಡ ಅವರ ಯಾವುದೇ ವ್ಯವಹಾರಗಳಲ್ಲಿ ಅವಿನಾಭಾವದಿಂದ ಸೇರಿದವಳಿದ್ದೇನೆ. ಕಾರಣ ಇಷ್ಟೇ, ರಾಜಕೀಯವಾಗಿರಲಿ, ವ್ಯಾವಹಾರಿಕವಾಗಿರಲಿ, ಕೌಟುಂಬಿಕವಾದಂತಹ ವ್ಯವಹಾರವೇ ಆಗಿರಲಿ, ಆದರೆ ನನ್ನನ್ನು ಬಿಟ್ಟು ಅವರು ಸಮಾಲೋಚನಾ ಸಭೆಯನ್ನು ನಡೆಸಿದ್ದಿಲ್ಲ. ಉದಾಹರಣೆಗೆ ಶತಾನಂದರ ಸಂಧಾನವು ನಿರುಪಯುಕ್ತವಾದಂತಹ ಸಂದರ್ಭ, ಸ್ವಲ್ಪ ಯೋಚನೆಗೆ ಒಳಗಾಗಿದ್ರು ನಮ್ಮವರೆಲ್ಲ. ಆಮೇಲೆ ಕೌರವನೇ ಸಂಜಯನನ್ನು ಕಳುಹಿಸಿಕೊಟ್ಟಾಗಲೂ ಅವರವರ ಮಾನಸಿಕವಾದ ಅನಿಸಿಕೆಯನ್ನು ಅವನ ಮುಂದೆ ತಿಳಿಸುವುದಕ್ಕೆ ವ್ಯಕ್ತಿ ಸ್ವಾತಂತ್ರ್ಯವನ್ನು ನನ್ನ ಹಿರಿಯ ಪತಿಗಳು ಧರ್ಮನಿಧಿಗಳು ಕೊಟ್ಟಿದ್ದರು. ಆಗಲೇ ಸಂಜಯನ ಮನಸ್ಸಿಗೆ ಮುಟ್ಟುವ ಹಾಗೆ ಹೇಳಿ ಕಳುಹಿಸಿದ್ದಾದರೂ ಏನು, ಖಡುಗವಾಗಲಿ ರೀತಿಯಾಗಲಿ ಒಡೆಯ ಲಕ್ಷ್ಮೀರಮಣನೈತಃ ಹೀಗೆ ಹೇಳಿದ ನನ್ನವರು ನನ್ನಣ್ಣನನ್ನು ಕರೆಸಿಕೊಂಡದ್ದಾಯಿತು. ಈ ಹೊತ್ತು ಮಾತ್ರ ಪಾಂಡವರ ಇವರು ಶ್ರೀಕೃಷ್ಣ ಬಿಟ್ಟರೆ ನನ್ನನ್ನು ಆ ಸಮಾಲೋಚನಾ ಸಭೆಗೆ ಕರೀಲೇ ಇಲ್ಲ. ಯಾಕೆ ಕರೀಲಿಲ್ಲ? ಬಹುಶಃ ಹೀಗಿರಬೇಕು ಅಂತ ನನ್ನ ಅಭಿಪ್ರಾಯ. ನನ್ನ ಅಣ್ಣ ಇದ್ದ ಮೇಲೆ ನನ್ನ ಅಗತ್ಯ ಇಲ್ಲ. ಯಾಕಿಲ್ಲ? ನನ್ನ ಅಭಿಪ್ರಾಯ ಏನು, ನನ್ನ ಮಾನಸಿಕವಾದ ತುಮುಲ ಏನು, ಇದು ಶ್ರೀಕೃಷ್ಣ ಈ ಮೊದಲೇ ತಿಳ್ಕೊಂಡವನಿದ್ದಾನೆ. ಆದ್ರಿಂದ ನಾನು ಹೇಳಬೇಕಾದ್ದನ್ನು ಬಹುಶಃ ಅಣ್ಣನೇ ಹೇಳಿರ್ಬೇಕು.
ಹಾಗಾಗಿ ನನ್ನ ಅಗತ್ಯ ಇಲ್ಲ. ಆದರೂ ಈಗ ಬರ ಹೇಳಿದರು ಯಾಕೆ? ನನಗೊಂದು ಸಂತೋಷವನ್ನು ತಿಳಿಸುವುದಕ್ಕೆ ಅವರಿಗೆಲ್ಲ ಉತ್ಸಾಹ ಕುತೂಹಲ ಇರುವುದಕ್ಕೆ ಸಾಧ್ಯ ಇಲ್ಲವೇ? ಹೇಳಿ ಕಳುಹಿಸಿದ್ದು ನನ್ನಣ್ಣ. ಹಾಗಾದರೆ ಮುಂದೆ ಏನು? ಹೌದು, ಅಂದಿನ ಆ ಪ್ರಕರಣವನ್ನು ಎಷ್ಟು ಮರೆಯುವುದಕ್ಕೆ ಯತ್ನಿಸಿದರು, ಹೇಗೆ ಮರೆಯುವುದಕ್ಕೆ ಸಾಧ್ಯ? ದರ್ಪಣದಲ್ಲಿ ಮುಖವನ್ನು ನೋಡುವಾಗ ಸ್ವಾಭಾವಿಕವಾಗಿ ಬಿಚ್ಚಿದ ನನ್ನ ಕೇಶರಾಶಿ ಕಾಣಿಸ್ತದೆ. ಹಳ್ಳಿಗೆ ಮುಳ್ಳು ಚುಚ್ಚಿದ ಅನುಭವ ನನಗಾಗ್ತದೆ. ಇದನ್ನು ಕಟ್ಟುವ ಕಾಲ ಯಾವಾಗ ಅಂತ ಅಣ್ಣನಲ್ಲಿ ಈ ಮೊದಲು ಕೇಳಿದ್ದೆ ಉತ್ತರೆಯ ಪರಿಣಯದ ಕಾಲದಲ್ಲಿ ಬಂದಾಗ. ಬಹಳ ಕಾಲ ಕಾಯಬೇಕಾಗಿಲ್ಲ ತಂಗಿ, ಆದ್ದರಿಂದ ನೀನು ಯೋಚಿಸಬೇಡ ಅಂತ ನನಗೆ ಸಮಾಧಾನವನ್ನು ಹೇಳಿ ತಲೆಯನ್ನು ನೇವರಿಸಿ ಹೋಗಿದ್ದ. ಈ ಹೊತ್ತು ಹಸ್ತಿನಾವತಿಗೆ ಅಣ್ಣ ಹೋಗ್ತಾನೆ ಎನ್ನುವ ವಿಷಯ ನನಗೆ ತಿಳಿದಿದೆ. ದೂತ ಈಗ ತಾನೇ ಬಂದು ಹೇಳಿದ್ನಲ್ಲ, ಅಣ್ಣನೇ ಬರ ಹೇಳಿದ್ದು. ಹಾಗಾದರೆ ಸ್ವಲ್ಪ ಯೋಚಿಸುವುದು. ರಣವ ಗಂಟಿಕ್ಕುವನೇ ಮುರರಿಪು. ಛೇ, ಹಾಗೆ ನಾನು ಸಂದೇಹಿಸಿದರೆ ಕೃಷ್ಣನ ಬಗ್ಗೆ ನನಗೆ ವಿಶ್ವಾಸ ಕಡಿಮೆ ಅಂತ ಆದೀತು. ರಣವ ಗಂಟಿಕ್ಕುವನೇ ಮುರರಿಪು, ಅದರಲ್ಲಿ ಸಂಶಯವೇ ಇಲ್ಲ. ಇದು ನನಗೆ ಮಾತ್ರ ಸನ್ಮತ ಅಲ್ಲ, ಪಾಂಡವರಿಗೂ ಸನ್ಮತವೇ. ಯಾಕೆಂದರೆ ಎಲ್ಲವರಿಗೂ ಅದು ಅನಿವಾರ್ಯ. ವಸ್ತ್ರಾಪಹಾರ ಪ್ರಕರಣ ನಂತರ ಒಬ್ಬೊಬ್ಬರಿಗೆ ಎದ್ದು ನಿಂತು ಅವರವರ ಶಪಥ ಸಭೆಯಲ್ಲೇ ಆಗಿತ್ತು. ಅದನ್ನು ಬದುಕಿನಲ್ಲಿ ಸಾಧಿಸದೆ ಉಳಿಯುವವರಲ್ಲ ಸತ್ಯಾತ್ಮರು, ಧರ್ಮಾತ್ಮರು, ನ್ಯಾಯ ನಿಷ್ಠುರರು ಆದಂತಹ ಪಾಂಡವರು ಎನ್ನುವ ಆತ್ಮವಿಶ್ವಾಸ ಭರವಸೆ ನನಗಿದೆ. ಅದು ಬರಡಾಗಲಿಕ್ಕಿಲ್ಲ, ಬಂಜೆಯಾಗಲಿಕ್ಕಿಲ್ಲ. ಆದುದರಿಂದ ಈ ನನ್ನ ಸಂತೋಷವನ್ನು ಪ್ರಕಟಪಡಿಸುವುದು ಹೇಗೆ? ನಾನು ಅಲ್ಲಿಗೆ ಹೋಗುವ ವಿಧಾನದಿಂದ. ಆದುದರಿಂದ ಸಖಿ ಸಮೂಹವನ್ನು ಕೂಡಿಕೊಂಡು ಸಾಕಷ್ಟು ಅಲಂಕೃತಳಾಗಿ ಹೊನ್ನ ಅಂಗಣವನ್ನೇರಿ ಸಭೆಯತ್ತ ಗಮಿಸಬೇಕಾಗಿದೆ. ಹೊರಟಿದ್ದೇನೆ, ಬರ್ತಾ ಇವರಿಗೇನಾಗಿದೆ? ಹಾಳಾಗಿ ಹೋಗಲಿ. ಒಳ್ಳೆಯವರು ಬುದ್ಧಿಗೆಟ್ಟವರಾದರೆ ಜಗತ್ತು ಹಾಳಾಗೋದು ಖಂಡಿತ. ನನ್ನ ಅಣ್ಣನಷ್ಟು ಒಳ್ಳೆಯವನು ಯಾರೂ ಇಲ್ಲ, ಅವನಂತ ಹೆಡ್ಡನೂ ಇಲ್ಲ. ಮಣ್ಣು ತಿನ್ನಲಿ. ಅದಲ್ಲ, ಶತಪಥ ತಿರುಗುತ್ತಿದ್ದಾರೆ, ಅವರಲ್ಲೇ ಏನೋ ಗೊಣಗುತ್ತಿದ್ದಾರೆ. ಈ ಸ್ವಗತ ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ. ಆದರೆ ಬಹುಶಃ ಹೀಗಿರಬೇಕು. ನಮ್ಮ 5 ಗಂಡಂದಿರಲ್ಲಿ ಬಹಳ ನಾನು ಹಚ್ಚಿಕೊಂಡದ್ದು, ಮೆಚ್ಚಿಕೊಂಡದ್ದು ಇವರನ್ನು. ಈ ಸಿಹಿ ಸುದ್ದಿಯನ್ನು ಮೊದಲು ತಾನೇ ಹೇಳಬೇಕು ಅನ್ನುವ ಕುತೂಹಲದಿಂದ ಇವರು ಈ ಕಡೆ ಬಂದು ನಿಂತದ್ದೋ, ಶತಪಥ ತಿರುಗುತ್ತಿರುವುದೋ, ಎಷ್ಟೊತ್ತಿ ಬರ್ತಾಳೆ ದ್ರೌಪದಿ ಅಂತ ಕಾಯ್ತಾ ಇರಬಹುದೋ ಏನು. ಆದರೆ ಮುಖ ಏಕೋ ಒಂದು ರೀತಿ ಇದೆ. ಏನೇ ಆಗಲಿ, ಹೋಗಿ ಅವರ ಪದಾರವಿಂದಕ್ಕೆ ಮಣಿಯುವುದೇ ಸರಿಯಲ್ಲವೇ? ಸಿರಿವಂತೆಯು ಬಂದಂದಳವಿಳಿದು ಅನಿಲ ಗೆರಗಳು ಬಂದಂದಳವಿಳಿದ ನೀಲ ಗೆರಗಳು ಕಂದುವಿನರ ಗಿಣಿಯೋ ಕಂಡಂಥ ಕರಣದಿ ತಳಗಿಸುತ್ತೆಂದ ಸತಿಯೋಳು ನನ್ನ ಮುಂಭಾಗದಲ್ಲಿ ಆಗಲಿ, ನನ್ನ ಹಿಂದಿದ್ದವರಾಗಲಿ ನನ್ನನ್ನು ಸಿರಿವಂತೆ ಸಿರಿವಂತೆ ಎಂದು ಕರೆಯುವುದುಂಟು. ನನ್ನನ್ನು ಅಣಕಿಸುವುದು ಅಂತ ನಾನೊಮ್ಮೆ ಯೋಚಿಸಿದ್ದೆ. ಅದಲ್ಲ ಅಂತ ನನಗೆ ಮನವರಿಕೆಯಾದದ್ದು ಶ್ರೀಕೃಷ್ಣನ ಮಾತಿನಿಂದ. ಈ ಮಹೀತಳದೊಳುದ್ದಾಮ ಮುನಿಜನ ರಚಿತ ಮಂತ್ರ ಸ್ತೋಮ ಪುಷ್ಕಲ ಪೂತ ಪುಣ್ಯ ಜಲಾಭಿಷೇಚನದ ಸಿರಿಮುಡಿಯನ್ನು ಉಳಿಸಿಕೊಂಡವಳು, ಧರಿಸಿಕೊಂಡವಳು ನಾನು. ಮತ್ತೆ ಬಾಹ್ಯವಾದಂತಹ ಶ್ರೀಮಂತಿಕೆ, ಈ ಸಿರಿವಂತಿಕೆ ಯಾರಿಗೆ ಸ್ಥಿರ? ಅಲ್ಲವೇ ಅಲ್ಲ. ಹೃದಯ ಶ್ರೀಮಂತಿಕೆ ಬೇಕು, ಮಾನಸಿಕವಾದಂತಹ ಔದಾರ್ಯ ಬೇಕು. ಅದು ನನ್ನಲ್ಲಿದೆ ಅಂತ ಕೃಷ್ಣ ಹೇಳಿದ್ದಾನೆ ಅಂದ ಮೇಲೆ ಇವರು ಹಂಗಿಸ್ಲಿಕ್ಕೆ ಸಿರಿವಂತೆ ಅಂತ ಹೇಳಿದ್ದಲ್ಲ ಅನ್ನುವುದು ಮನವರಿಕೆ ಆಯಿತು. ಆದ್ದರಿಂದ ಪತಿಯ ಮುಂದೆ ಏನಿದ್ರೂ ನಾನು ವಿನೀತಳಾಗಿ ವರ್ತಿಸಬೇಕಾದ್ದು ಸತಿತ್ವಕ್ಕೆ ಭೂಷಣವೇ ಅಲ್ಲವೇ? ಆದ್ದರಿಂದ ಹೊನ್ನ ಅಂದಣವನ್ನು ಇಳಿದದ್ದಾಗಿದೆ. ಹೋಗಿ ಪದಾರವಿಂದಕ್ಕೆ ಮಣಿಯುತ್ತೇನೆ. ಪತಿದೇವಾ, ಪ್ರಣಾಮಗಳು. ಹೇಳು ಹೇಳು ಹೇಳು. ಅಷ್ಟೇಯ? ಅಯ್ಯೋ ಪುಣ್ಯಾದಗೀತಿ, ನಿನ್ನನ್ನು ನೋಡುವಾಗ ನಗಾಡಬೇಕೋ ಅಳಬೇಕೋ ಗೊತ್ತಾಗುದಿಲ್ಲ. ಅಲ್ಲ, ನಾನು ನಗುತ್ತಾ ಬಂದಿದ್ದೇನೆ, ಮತ್ತೆ ನಿಮ್ಗೆ ಅಳ್ಲಿಕ್ಕೆ ಏನಾಗಿದೆ? ಅಲ್ಲ, ನಿನ್ನ ಶೃಂಗಾರ ನೋಡಿದ್ರೆ ಮೊನ್ನೆ ಅಭಿಮನ್ಯುವಿನ ಮದುವೆಗೂ ಇಷ್ಟು ಬಂಗಾರ ಹೊರಲಿಲ್ಲ ನೀನು. ಅವಾಗ ಬೇಕು ಅಂತ ಅನ್ನಿಸ್ಲಿಲ್ಲ ನನಗೆ. ಅದಕ್ಕಿಂತಲೂ ಹೆಚ್ಚು ಶೃಂಗಾರವನ್ನು ಮಾಡಿಕೊಂಡು ಬರ್ತಾ ಇದ್ದೀಯಲ್ಲ. ಅವಕಾಶ ಅನ್ನುವುದು ಅಪರೂಪಕ್ಕೊಮ್ಮೆ ಸಿಗೋದು. ಹೌದು, ಅದನ್ನು ನಾವು ಅಲಕ್ಷಿಸಿ ಬಿಟ್ರೆ ಮತ್ತೆ ಬದುಕಿನಲ್ಲಿ ಅದು ಬಾರದೆಯೇ ಹೋಗಬಹುದು. ಆದ್ರಿಂದ ಇಂಥ ಸಂತೋಷದ ವಿಷಯ
ಸನ್ನಿವೇಶ ಇನ್ನೊಮ್ಮೆ ಸಿಗ್ಲಿಕ್ಕಿಲ್ಲ ಅಂತ ಇವತ್ತು ಕೂಡಿದಷ್ಟು ಸಿಂಗಾರ ಮಾಡಿಕೊಂಡು. ಕಷ್ಟ ಆದದ್ದೇನು ಗೊತ್ತುಂಟು? ದ್ರುಪದ ರಾಜನ ಮನೆಯಲ್ಲಿ ಬೆಳೆದವಳು, ರಾಜಗುರುಗಳಿಂದ ಪಾಠ ಹೇಳಿದವಳು, ವನವಾಸದ ಕಾಲದುದ್ದಕ್ಕೂ ಋಷಿಪತ್ನಿಯರಿಂದ ಸಾಕಷ್ಟು ಜ್ಞಾನ ಪಡೆದವಳು. ಹಳ್ಳಿ ಗಮಾರರು ಹೇಳುವ ಮಾತು ಸತ್ಯ. ಯಾವುದು? ಹೆಂಗಸರಿಗೆ ಮೊಳಕಾಲಿಂದ ಕೆಳಗೆ ಬುದ್ಧಿ ಅಂತ. ಅಲ್ಲ, ಅದು ಹಳ್ಳಿ ಗಮಾರರೇ ಹೇಳ್ಬೇಕಷ್ಟೇ, ತಿಳಿದವ್ರು ಹೇಳಲಿಕ್ಕಿಲ್ಲ. ಈಗ ನಿನ್ನ ಅವಸ್ಥೆ ನೋಡಿದ್ರೆ ಹಾಗೆ ಕಾಣುತ್ತಿದೆ. ಅಲ್ಲ, ಯಾಕೆ ಅಂತ ಬೇಡವಾ? ಓ ಕೋಮಲಾಂಗಿ, ಏನು ಕೋಮಲಾಂಗಿ ಕೇಳೆ ಮದ ಗಜಗಾಮಿನಿ ಪಾಂಚಾಲೆ, ಮದ ಗಜಗಾಮಿನಿ ಪಾಂಚಾಲೆ ಮದ ಗಜಗಾಮಿನಿ ಪಾಂಚಾಲೆ ಕೇಳೆ ಪಾಂಚಾಲೆ ಕೇಳೆ ಕಾಮುಕ ಗುರುಭೋ ಕಾಂತನ ನಿಳಯಗೆ, ಕಾಮುಕ ಗುರುಭೋ ಕಾಂತನ ನಿಳಯಗೆ ಸ್ವಾಮಿಯ ಧರ್ಮಜ ಸಂಧಿಗೆ ಕಳುಹುವ, ಕಾಮುಕ ಗುರುಭೋ ಕಾಂತನ ನಿಳಯಗೆ ಸ್ವಾಮಿಯ ಧರ್ಮಜ ಕಳುಹುವ ಸಂಧಿಗೆ ಕೋಮಲಾಂಗಿ ಕೇಳೆ ಮದ ಗಜಗಾಮಿನಿ ಪಾಂಚಾಲೆ, ಮದ ಗಜಗಾಮಿನಿ ಪಾಂಚಾಲೆ ಕೇಳೆ ಪಾಂಚಾಲೆ ಕೇಳೆ ಕೇಳೆ ದ್ರೌಪದಿ, ಪ್ರಾಣೇಶ, ಕೆಲವರಿದ್ದಾರೆ ಮದುವೆ ಆಗುವಾಗ ಮದುಮಕ್ಕಳು ಎಷ್ಟು ಚಂದ ಇರ್ತಾರೆ. ಹೌದಪ್ಪ. ಒಂದು ಹೆತ್ತ ಕೂಡಲೇ ಅವುಗಳ ಮುಖ ಮತ್ತೆ ಯಾರಿಗೂ ನೋಡಬೇಕು ಅಂತ ಅನ್ನಿಸೋದಿಲ್ಲ, ಅಷ್ಟು ಇಳಿದು ಹೋಗ್ತಾರೆ. 5 ಮಕ್ಕಳನ್ನು ಹೆತ್ತಿದ್ದಿ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಿದ್ದಿ. ಆದ್ರೂ ಸ್ವಯಂವರದ ದಿವಸ ಹೇಗಿದ್ಯೋ ಹಾಗೆ ಉಳ್ಕೊಂಡಿದ್ದಿ ನೀನು. ಅಲ್ಲ, ಹೆಂಡತಿ ಗಂಡನಿಗೆ ಹಾಗೆ ಕಂಡ್ರೆ ಅವಳಿಗೆ ಬದುಕಿನಲ್ಲಿ ಅಪಾಯ ಬಹಳ ಕಡಿಮೆ. ಹೆಂಡತಿ ಗಂಡನಿಗೆ ಚಂದ ಕಾಣದೇ ಇದ್ರೆ ಮಾತ್ರ ಕಷ್ಟ ಉಂಟು. ಚಂದ ಇದ್ದಿ ನೀನು, ಕೋಮಲಾಂಗಿ ನೀನು ಹೌದು. ಮದಗಜಗಾಮಿನಿ ಸಾಮಾನ್ಯವಾಗಿ ಕೋಮಲಾಂಗಿಯರನ್ನು ಹೇಳುವಂಥದ್ದು. ಇದು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥವನ್ನು ಧ್ವನಿಸ್ತದೆಯೇ? ಅಲ್ಲ, ಏನೇನು? ಶೃಂಗಾರದ ನಡೆಯಿಂದ ಬಳುಕುತ್ತಾ ಒಬ್ಬಾಕೆ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ನಡೀತಾ ಇದ್ರೆ ಮದಗಜಗಾಮಿನಿ ಎಂಬುದಾಗಿ ಹೇಳ್ತಾರೆ. ಅದೇ ಮದ ಮಂದ ಇದರಲ್ಲಿ ಹೆಚ್ಚೇನು ವ್ಯತ್ಯಾಸ ಇಲ್ಲ, ನಿಧಾನ ಅಂತಲೇ. ಮಂದಗಮನ ಅಂದ್ರೆ ಬುದ್ಧಿ ಸರಿ ಓಡುವುದಿಲ್ಲ, ಅಂಥದ್ದಕ್ಕೂ ಮದಗಜಗಾಮಿನಿ ಅಂತಲೇ ಹೇಳ್ಬೇಕಾಗಿ. ಆದ್ರೆ ಮಹಾವಿದ್ವಾಂಸರು ಕೆಲವೊಮ್ಮೆ ಈ ಶಬ್ದಗಳನ್ನು ವಿಶಿಷ್ಟಾರ್ಥದಲ್ಲಿ ಉಪಯೋಗಿಸಿದ್ದು ಉಂಟು. ಹೌದಪ್ಪ. ಮುದುಕಿ ಮುದುಕಿ ಸಾಯ್ಲಿಕ್ಕೆ ಬಿದ್ದಂತಹ ಶಬರಿಯನ್ನು ಕಂಡು ರಾಮ ಹೇಳಿದಂತೆ ಪದುಮದಳಾಯ ತದ್ನಯನೆ ಮದಗಜ ಸನ್ನಿಭಯಾನೆ ಅಂತ. ಆ ಮುದುಕಿಯನ್ನು ಕಂಡು ರಾಮ ಯಾಕೆ ಮದಗಜ ಸನ್ನಿಭಯಾನೆ ಅಂತ ಹೇಳಿದ? ಯಾಕೆ ಹೇಳಿದ? ಮದ ಬಂದಂತಹ ಆನೆ ತನ್ನ ಕಾಲಿಗೆ ಕಟ್ಟಿದಂತ ಸಂಕಲೆಯನ್ನು ಮುರಿದು ನಡೆಯುವುದಕ್ಕೆ ಪ್ರಯತ್ನಿಸ್ತದೆ. ಜೀವನದ ಬಂಧನವನ್ನು ಮುರಿದು ನಡೆಯುವುದಕ್ಕೆ ಮುಂದಾದಂತಹ ಓ ಶಬರಿ ಅಂತ ಅದರ ಅರ್ಥ. ಈಗ ನಮಿಗೂ ಬಹುಶಃ ಆಗಮನವೇ ಇನ್ನು ಮೋಕ್ಷವೇ ಗತಿಯೋ ಅಂತ ಅಲ್ಲಿಗೆ ಮುಟ್ಟಿ ಹೋಗಿದೆ ನಮ್ಮ ರಾಜಕೀಯ ಪ್ರಕರಣ. ಬದರಿಕಾಶ್ರಮ ಬಹಳ ಒಳ್ಳೆಯದು ಅಂತೇಳಿ ನನಗೂ ಈಗ ಕಾಣ್ಲಿಕ್ಕೆ ಶುರುವಾಗಿದೆ. ಹೌದಾ? ಹೌದು. ಈಗ ಸಂಜಯನ ಹತ್ರ ಏನು ಹೇಳಿ ಕಳುಹಿಸಿತು, ನಾವೆಲ್ಲರೂ ಒಂದೊಂದು ಮಾತು ಹೇಳಿದೆವು. ಹೌದು, ನಾನು ಇದ್ದನಲ್ಲ. ಕೊನೆಗೆ ಅಣ್ಣ ಹೇಳಿದ ಅದಕ್ಕೆ ಸರಿಯಾದ ಶಾಸ್ತಿ ಆಗ್ತದೆ, ಏನಿದ್ರು ಕೂಡ ಅದಕ್ಕೆ ನಮ್ಮ ದೇವರು ಬರ್ತಾರೆ, ಇತ್ಯರ್ಥ ಮಾಡ್ತಾರೆ. ಹಾಗೆ ಇವತ್ತೊಂದು ಸಭೆ ಆಯಿತು. ನಾವೆಲ್ಲರೂ ಸೇರಿಕೊಂಡು ಒಂದು ಸಭೆ. ಕೊನೆಗೆ ನಮ್ಮ ಅಣ್ಣನ ತೀರ್ಮಾನಕ್ಕೆ ಎಲ್ಲರೂ ತಲೆ ತಗ್ಗಬೇಕಾಗಿ ಬಂತು. ಹೌದು. ಅಲ್ಲ, ಅವರ ತೀರ್ಮಾನ ಏನು ಅಂತ ನನಗೆ ತಿಳಿಯಬೇಡ್ವೆ?
ಕೌರವನ ಬಗ್ಗೆ ಹೆಚ್ಚಿನ ವಿವರ ಬೇಕಾಗಿಲ್ಲ. ಭೂಕಾಮನೆ ಮತ್ತೆ ಸ್ತ್ರೀ ಕಾಮನೆ ಅಲ್ಲ, ವಿಕೃತ ಕಾಮವನ್ನು ಹೊಂದಿದವ. ಕೆಲವರಿಗೆ ಕೆಟ್ಟ ದೃಶ್ಯಗಳನ್ನು ನೋಡುವ ಹುಚ್ಚಾದ್ರೂ ಇರ್ತದೆ. ಅಲ್ಲದೆ ಹೋದರೆ ವಸ್ತ್ರಾಪಹಾರದಂತ ದೌಷ್ಟ್ಯಕ್ಕೆ ಆತನು ಮುಂದೆ ಅಂಥ ಒಂದು ಕೆಟ್ಟ ಕೌರವನ ಆಸ್ಥಾನಕ್ಕೆ ಯಾವಾಗ ನಮ್ಮಂಥ ಕೃಷ್ಣನಂಥ ವ್ಯಕ್ತಿಗೆ ಹೋಗಲೇಬಾರದು. ಅಲ್ಲ, ನಮಗೆ ಅನಿವಾರ್ಯ ಅಲ್ವಾ? ನಮಗೆ ಅನಿವಾರ್ಯ ಅಂತ ಅಣ್ಣ ಹೇಳಿದ್ದಕ್ಕೆ ಆ ಕುರುಭೂಕಾಂತನ ನಿಲಯಕ್ಕೆ ಕೃಷ್ಣನನ್ನು ನಮ್ಮ ಅಣ್ಣ ಪುನಃ ಸಂಧಿಗೆ ಅಂತೇಳಿ ಕಳಿಸ್ತಾ ಇದ್ದಾನಂತೆ. ಅಲ್ಲ, ನನ್ನ ಮನಸ್ಸಿನ ಸ್ಥಿತಿಯನ್ನು ಪರೀಕ್ಷಿಸುವುದಕ್ಕಾಗಿ ನೀವು ಹೀಗೆ ಪ್ರಶ್ನಿಸ್ತೀರೋ ಅಂತ. ಯಾಕೆ? ಈ ಪ್ರಪಂಚದಲ್ಲಿ ಸ್ನೇಹ, ಬಾಂಧವ್ಯ ಇದೆಲ್ಲ ಉಳಿದು ಬೆಳೆದು ಬೆಳಗುವುದು ಹೇಗೆ ಅಂದ್ರೆ ಸಮಾನವಾದಂತಹ ವ್ಯಸನಿಗಳಲ್ಲಿ ಮಾತ್ರ. ಹೌದು. ಸಮಾನಶೀಲೇಶು ವ್ಯಸನೇಶು ಸಖ್ಯಂ ಅಲ್ವೇ? ಈಗ ಪಾಂಡವರು ಧರ್ಮಾತ್ಮರು ಸತ್ಯಾತ್ಮರು ಅನ್ನುವುದು ಲೋಕಪ್ರತೀತವಾದುದು. ಋಷಿ ಮುನಿಗಳೇ ಒಪ್ಪಿಕೊಂಡಿದ್ದಾರೆ. ಮತ್ತೆ ಈ ಕೌರವಾದಿಗಳ ಪರವಾನಿಗೆ ಬೇಕಾಗಿಲ್ಲ. ಅಂದ ಮೇಲೆ ಕೌರವರೇ ಅಂತವರು ಅನ್ನುವುದು ಲೋಕವೇ ತಿಳಿದಾಗಿದೆ. ಹೌದು. ಅವರಿಗೂ ನಮಗೂ ಹೇಗೆ ಹೊಂದಾಣಿಕೆ ಆಗ್ತದೆ? ಸಂಧಾನ ಅಂತ ನೀವು ಹೇಳಿದ್ರಲ್ಲ. ಅಲ್ಲ, ನಿನ್ನ ವಿಷಯ ಸರಿ. ಈ ವಿಷಯ ಹೇಳುವಾಗ ಇದರಲ್ಲಿ ಭಾಗವಹಿಸಿದ ಅಥವಾ ಭಾಗವಹಿಸಲಿಕ್ಕೆ ಇರುವ ಒಬ್ಬರದ್ದು ಹೆಸರು ಹೇಳಲಿಕ್ಕೆ ನನಗೆ ಮನಸ್ಸು ಬರುವುದಿಲ್ಲ. ಹೌದಾ? ಹೌದು. ಅಲ್ಲ, ಆ ದುಷ್ಟನಲ್ಲಿ ಸಂಧಾನವೇ ಸ್ವಾಮಿ. ಅದಕ್ಕೂ ನಾನು ಹೇಳೋದಷ್ಟೇ, ಆತನ ದುಷ್ಕೃತವು ಅಂತ. ಆತನ ದುಷ್ಕೃತವೋ ಆತನ ದುಷ್ಕೃತವು ಮಗುಡಿಲ್ಲಾತನ ಬುತ್ತು, ಮಗುಡಿಲ್ಲಾತನ ಬುತ್ತು. ಆತನೊಡನು ವರಯೇ ತಗಿನಮಗೆ, ಆತನೊಡನು ವರಯೇ ತಗೆ ನಮಗಿಲ್ಲ. ಆತನೊಡೈ ಕೋರಿದನು ಬೇಡುವ. ಆತನ ದುಷ್ಕೃತವು ಮಗುಳಿಲ್ಲ ಆತನ ಬೊದ್ದು. ಕೋಮಲಾಂಗಿ ಕೇಳೆ ದ್ರೌಪದಿ, ಪಟ್ಟಿ ಮಾಡಿದ್ರೆ ನಾವು ಕಲ್ತಂಥ ಅಂಕೆ ಸಂಖ್ಯೆಗಳ ಮೊತ್ತ ಸಾಕಾಗ್ಲಿಕ್ಕಿಲ್ಲ. ಹೌದಾ? ಅಷ್ಟು ದುಷ್ಕೃತ್ಯವನ್ನು ಮಾಡಿದವ ಅವ ಅಲ್ಲವೇ? ಅವನ ಹೆಸರು ಹೇಳುದಿಲ್ಲ, ಆತ. ಅದು ನಿನಗೆ ಅರ್ಥ? ಅದೇ ಅರ್ಥ ಆಯ್ತು ನನಗೆ. ಅವ ಬಾಲ್ಯದಿಂದ ನಿನ್ನ ವಿವಾಹ ಪೂರ್ವದಲ್ಲೇ ನಮಗೆ ಎಷ್ಟು ಪೀಡೆ ಕೊಟ್ಟಿದ್ದಾನೆ ಅನ್ನೋದು ನಮಗೆ ಗೊತ್ತು. ನೀನು ಕೇಳಿ ತಿಳಿದಿರು. ಕೇಳಿ ನನಗೂ ಗೊತ್ತು. ನಿನ್ನ ವಿವಾಹವಾದ ನಂತರದ್ದಕ್ಕೆ ನೀನು ಸಜೀವ ಸಾಕ್ಷಿ. ಹೌದು. ಮಿಕ್ಕ ಯಾವುದನ್ನಾದರೂ ಜಗತ್ತಿನ ಕ್ಷಮಾ ವಾರಿಧಿಗಳು ಕ್ಷಮಿಸಬಹುದು. ಆದರೂ ನಿನ್ನನ್ನು ಆ ದ್ಯೂತ ಸಭೆಗೆ ಬರಸೆಳೆದು ತಂದು ಮತ್ತೆ ಮಾಡಿಸಿದಂತಹ ಕ್ರಿಯೆಗಳಿಗೆ 7 ಜನ್ಮದಲ್ಲೂ ಅದಕ್ಕೆ ಪರಿಹಾರ ಇಲ್ಲ. ಅಂತಹ ದುಷ್ಕೃತ್ಯವನ್ನು ಮಾಡಿದಂತಹ ಕೌರವನಲ್ಲಿಗೆ ನಮ್ಮದು ಒಂದೇ ತೀರ್ಮಾನ, ನಾವು ಏನು ಮಾಡಬಾರ್ದು. ಆತನ ದುಷ್ಕೃತವು ಮಗುಳಿನ ಆತನ ಹೊಂದುವುದು. ಓಹೋ, ಕರ್ಮ ಸಿದ್ಧಾಂತಕ್ಕೆ ನಮ್ಮ ಅಣ್ಣ ಒಪ್ಪಿದ್ದಾರೆ. ಇಡೀ ಗ್ರಹಚಾರ ಏನು ಮಾಡುವುದು? ನನಗೆ ಅನ್ನ ಹೇಳುವುದು ಸರಿಯಲ್ಲ ಅಂತ ಅರ್ಥ ಆಗ್ತದೆ. ಸರಿ ಅಂತೇಳಿ ಹೇಳಲಿಕ್ಕೆ ಅವನಷ್ಟು ಶಾಸ್ತ್ರಗಳನ್ನು ನಾನು ಓದಲಿಲ್ಲ. ಹಾಗಾಗಿ ಅಣ್ಣ ಹೇಳುತ್ತಾನೆ, ಪ್ರತಿಯೊಬ್ಬನೂ ಮಾಡಿದ್ದಕ್ಕೆ ಅವನೇ ಅನುಭವಿಸಿದ್ದಾನೆ. ಕಟ್ಟು ಬುತ್ತಿ ಮುಂದೆ ಉಣಲುಂಟು. ಹಾಗೆ ಅವ ಪಾಪದ ಬುತ್ತಿಯನ್ನು ಕಟ್ಟಿದ್ದಾನೆ, ಅದನ್ನು ತಿಂತಾನೆ. ನಾವ್ಯಾಕೆ ಆ ಬುತ್ತಿಯನ್ನು ಮುಚ್ಚಾಲ ತೆಗೆದುಕೊಡುವ ಕೆಲಸಕ್ಕೆ ಹೊರಡುವುದು ಅಂತ ಹೇಳಿಕೊಂಡು ನಮ್ಮ ಅಣ್ಣಂದೊಂದು ತಟಸ್ಥದವರು. ಆತನ ದುಷ್ಕೃತವು ಮಗುಳಿನ ಆತನ ಹೊಂದುವುದು ಅವನಲ್ಲಿ. ಅದಕ್ಕೆ ಬೇಕಾಗಿ ನಾವು ಏನೂ ಬೇಡ ಅಂತೇಳಿ ಹೇಳುವ ತೀರ್ಮಾನಕ್ಕೆ ನಮ್ಮಣ್ಣ ಬರಲಿಲ್ಲ. ಅದಕ್ಕೆ ನಮ್ಮಣ್ಣ ಒಂದು ಹೊಸತಾದಂತಹ ಹೊಂದಾಣಿಕೆ ವಾದಕ್ಕೆ ಬಂದಿದ್ದಾನೆ. ಹೇಗೆ? ಅವ ಅರ್ಧ ರಾಜ್ಯ ಅಂದ್ರೆ ನಮ್ಮ ಇಂದ್ರಪ್ರಸ್ಥ ಅಂದು ನಮ್ಮ ಆಳ್ವಿಕೆಯಲ್ಲಿ ಎಷ್ಟಿತ್ತು ಅಷ್ಟನ್ನು ಬಿಡತಕ್ಕದ್ದು. ಬೇಡ ಅಷ್ಟು ಬಿಡ್ಲಿಕ್ಕೆ ಮನಸ್ಸಿಲ್ಲದ್ರೆ ಒಂದು 5 ಊರುಗಳನ್ನಾದ್ರೂ ನಮಗೆ ದುಡಿದು ತಿನ್ನುವುದಕ್ಕೆ. ಹೌದಪ್ಪ, ಅಷ್ಟು ವೈಶ್ಯವೃತ್ತಿಗೆ ಇಳಿಬೇಕಷ್ಟೇ. ಊರು ಒಂದ ಮೇಲೆ ನಾವಂತೂ ಬ್ರಾಹ್ಮಣರಲ್ಲ, ಕ್ಷತ್ರಿಯರಾಗಲಿಕ್ಕೆ ಅದು ರಾಜ್ಯ ಸ್ಥಾಪನೆ ಆಗುವುದಿಲ್ಲ. 5 ಊರುಗಳಲ್ಲಿ ವೈಶ್ಯವೃತ್ತಿಯನ್ನು ಮಾಡಿಕೊಂಡಾದ್ರೂ ಬದುಕುವಂತಹ ಅವಕಾಶ
ನಮಗೆ ಸಿಕ್ಕಿದರೆ ಸಾಕು ಅಂತೇಳಿ ಧರ್ಮಪ್ರಭು ಹೇಳುದು. ಅದಕ್ಕೆ ಈತ ಹೋಗುದಂತೆ. ಅದೇ ನಾನು ಹೇಳುದು, ಯಾವನಲ್ಲಿಗೆ ಹೋಗುವ ಅವ ಆತ, ಅವನನ್ನು ಕಳಿಸುವಂತಹ ಈತನನ್ನು ಆತನನ್ನು ಕಳಿಸು. ಸ್ವಾಮಿ, ನೀವು ಹೀಗೆ ಹೇಳಿದ್ರೆ ಇದರಿಂದ ನನಗೆ ಸಮಾಧಾನ ಸಿಕ್ಕೋದಿಲ್ಲ. ಏನು? ಯಾಕೆಂದ್ರೆ ಶುಕ್ರ ಸಂಹಿತೆಯಂತೆ ನಮ್ಮ ಭಾರತೀಯ ನ್ಯಾಯಾಂಗ ನಡೀತಾ ಉಂಟು ಅಂತ ಒಂದು ಪ್ರತೀತಿ ಇದೆ. ಹೌದು, ಇದು ಎಲ್ಲರೂ ಒಪ್ಪಿದ ಸತ್ಯ. ಹೌದಪ್ಪ, ಅವರವರು ಮಾಡಿದ್ದು ಅವರವರು ತಿಂತಾರೆ ಅಂತ. ಆದ್ರೆ ಹಾಗಾದ್ರೆ ಈ ನ್ಯಾಯಾಂಗಕ್ಕೆ ಬಲ ಬೆಲೆ ಎಲ್ಲಿ, ಹೇಗೆ? ಅದು ಅದರಲ್ಲಿಯೂ ಕ್ಷತ್ರಿಯರಾದ ನಮಗೆ ಅಲ್ವೇ? ಹೌದು. ಈಗ ಸನ್ಯಾಸಿಗಳೋ ಯೋಗಿಗಳೋ ತ್ಯಾಗಿಗಳೋ ಆದ್ರೆ ದುಷ್ಟರು ಏನೇ ಮಾಡ್ಲಿ, ಹೌದಪ್ಪ, ಅವರು ನಿರ್ಲಿಪ್ತ ಮನಸ್ಥಿತಿಯಲ್ಲಿ ಇರ್ತಾರೆ. ಹೌದು. ಹಾಗಾದ್ರೆ ಸಕ್ರಿಯವಾಗಿ ಸಾಮಾಜಿಕ ಬದುಕನ್ನು ಸಾಗಿಸುವಂತಹ ಕ್ಷತ್ರಿಯರಾಗಿ ನಿಮ್ಮಣ್ಣ ಬಿಡಿ, ಧರ್ಮವೇ ಸಾಕಾರವೆತ್ತು ಮೂರ್ತಿವೆತ್ತಂತ ಆವಿರ್ಭವಿಸಿದಂತಿದ್ದವರು, ಅವರ ಪ್ರವೃತ್ತಿಯೇ ಬೇರೆ. ಇದಕ್ಕೆ ನೀವೆಲ್ಲ ಎಂತ ಹೇಳಿದ್ರಿ? ಅಯ್ಯೋ ಪುಣ್ಯಾದಿತ್ಯ, ಅದುವೇ ಕಷ್ಟ ಆಗ್ತಲ್ವ. ಮೊದಲು ಹುಟ್ಟಿದ್ದವ, ಆದ ಕಾರಣ ನಾವು ಅನಿವಾರ್ಯರಾಗಿದ್ದೇವೆ. ನಾವೆಲ್ಲವರಿದಕ್ಕೆ ಒಪ್ಪಿದೆವಿ ವಿಜಯೋತ್ಸವಕ್ಕೆ. ಒಪ್ಪಿದ ಈ ವಿಜಯೋತ್ಸವಕ್ಕೆ, ಇದಕ್ಕೆ ವಿಜಯೋತ್ಸವಕ್ಕೆ ಭಾವಕಿ ನಿನ್ನಯ ಭಾವಗಳೇನೆ, ಭಾವಕಿ ನಿನ್ನಯ ಭಾವಗಳೇನೆ ಎನಲ ವನಿತೆಯ ಮೊಗದ ಕಂದಿತು. ಭಾವಗೆ ನಿಮ್ಮಯ ಭಾವಗಳೇ ತಿರುನಾವನಿದೆಯ ಮೊಗದವರೆ ಕಂದಿದು. ಅವೆಲ್ಲವರಿಗೆ ಒಪ್ಪಿದೆವಿ ವಿಷಯೋತ್ಸವಕ್ಕೆ, ನಿನ್ನಯ ಭಾವಗಳೇನ್ ಭಾವಕಿಯೇ ಸಂದಿಗ್ಧದ ಪ್ರಶ್ನೆಯನ್ನು ನನ್ನ ಮುಂದೇರಿಸಿಬಿಟ್ಟು, ನಾನು ಇದ್ದದ್ದನ್ನು ಇದ್ದ ಹಾಗೆ ನಿನ್ನ ಹತ್ರ ವರದಿ ಒಪ್ಪಿಸ್ತಾ ಇದ್ದೇನೆ. ನಮ್ಮ ಅಣ್ಣ ಇಂತಹ ತೀರ್ಮಾನವನ್ನು ಮಾಡಿದ್ದಾನೆ. ಕೃಷ್ಣ ಈಗ ಸಂಧಾನಕ್ಕಾಗಿ ಹೊರಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಈ ಪ್ರಶ್ನೆ ನಿನ್ನದು ಬಂದೀತು ಅಂತಲೇ ನನಗೆ ಅಭಿಪ್ರಾಯ ಇರಲಿಲ್ಲ. ಹೌದಾ? ನಾವೆಲ್ಲರೂ ಒಪ್ಪಿದ್ದೇವೋ ಅಂತ ಅಲ್ವಾ? ಬೇಕಲ್ಲ. ಈಗ ನನ್ನ ಜನ್ಮದಲ್ಲಿ ಇಷ್ಟರವರೆಗೆ ಎಷ್ಟೋ ಸಲ ನಾನು ದುಡುಕಿದ್ದಿದೆ, ಅಥವಾ ಶಾಸ್ತ್ರವನ್ನು ಮೀರಿ ಆದರೂ ನ್ಯಾಯಕ್ಕಾಗಿ ಹೋರಾಡಿದ್ದಿದೆ. ಆದರೆ ನನ್ನ ಜನ್ಮದಲ್ಲಿ ನಾನು ಇದುವರೆಗೆ ನನ್ನ ತಾಯಿಯಲ್ಲಿ ಒಂದೇ ಒಂದು ತಪ್ಪನ್ನು ಕಂಡವನಲ್ಲ, ತಾಯಿಗೆ ವಿರುದ್ಧವಾಗಿ ಒಂದು ಅಕ್ಷರ ಮಾತಾಡಿದವ ಅಲ್ಲ. ಭೀಮನಲ್ಲಿ ಶಿಸ್ತಿದೆ, ತಾಯಿ ಕುಂತಿದೇವಿ ಎದುರಿನಲ್ಲಿ ಅತ್ಯಂತ ಶಿಸ್ತಿನವ. ಇದು ಜಗತ್ತೇ ಹೇಳುವಂಥದ್ದು. ಈಗ ನನಗೆ ನನ್ನ ತಾಯಿ ಹತ್ರ ಸ್ವಲ್ಪ ಬೇಸರ ಆಗಲಿಕ್ಕೆ ಶುರುವಾಗಿತ್ತು. ಅದ್ಯಾಕೆ? ಮೊದಲು ಅವಳು ವಾಯುದೇವನನ್ನು ಪ್ರಾರ್ಥಿಸಬೇಕಿತ್ತು, ಮತ್ತೆ ಯಮದೇವನನ್ನು ಪ್ರಾರ್ಥಿಸಿ ಮಕ್ಕಳನ್ನು ಪಡಿಬೇಕಿತ್ತು. ಅಲ್ಲ, ಅದ್ಯಾಕೆ? ಮೊದಲು ವಾಯುದೇವನನ್ನು ಪ್ರಾರ್ಥಿಸಿದ್ದೆ, ನಾನು ಅಣ್ಣ ಆಗ್ತಿದ್ದೆ, ಇವ ತಮ್ಮ ಆಗ್ತಿದ್ದ. ಇವನನ್ನು ಸುಮ್ಮನೆ ಕೂತ್ಕೊಳ್ತೀಯ ಇಲ್ವ ಅಂತೇಳಿ ಬಡ್ದು ಕೂತ್ಕೊಳಿಸ್ತಿದ್ದೆ ನಾನು. ಏನು ಮಾಡುವ, ನನ್ನಿಂದ ಅಣ್ಣ ಆಗಿ ಹುಟ್ಟಿದ್ದಾನವ. ಹೌದು. ಅದರ ಮೇಲೆ ಮಹಾ ತತ್ವಜ್ಞಾನಿ ಅವ. ಅದು ಸರಿ. ನಮಗೆ ವನವಾಸದಲ್ಲಿ ನಾನು ಎಚ್ಚರದಲ್ಲಿ ಉಳಿದವರನ್ನು ಕಾಯ್ತಾ ಇದ್ದದ್ದಕ್ಕಿಂತ ಹೆಚ್ಚು ಅವ ಋಷಿಮುನಿಗಳ ಹತ್ರ ಧರ್ಮ ಜಿಜ್ಞಾಸೆ ಮಾಡಿಕೊಂಡೇ ಕಳೆದಿದ್ದಾನೆ. ಹೌದು. ಅಂತ ಪುಣ್ಯಾತ್ಮನ ಹತ್ರ ನೀನು ಹೇಳಿದ್ದು ತಪ್ಪು ಅಂತೇಳಿ ಹೇಳುವಷ್ಟು ನನಗೂ ಧೈರ್ಯ ಇಲ್ಲ. ನಡೆದದ್ದನ್ನು ಇದ್ದಷ್ಟು ಚಿಕ್ಕದಾಗಿ ನನಗೆ ಹೇಳಿಬಿಡ್ತೇನೆ. ಎಲ್ಲ ಮೊತ್ತವನ್ನು ಸೇರಿಸಿದ್ರೆ ನಾವೆಲ್ಲರೂ ಒಪ್ಪಿದ್ದೇವೆ ಅಂತಲೇ ಇದರ ಅರ್ಥ. ಅಣ್ಣ ಈ ಅಭಿಪ್ರಾಯ ಕೇಳಿದ ಕೂಡಲೇ ಕೃಷ್ಣ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ನಮಗೂ ಒಂದೊಂದು ಅವಕಾಶವನ್ನು ಕೊಟ್ಟಿದ್ದು. ಹೌದಲ್ಲ? ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ಲಿಲ್ಲ.
ಕೃಷ್ಣನನ್ನು ನಾವು ಸಂಪೂರ್ಣ ನಂಬಿದ್ದೇವೆ, ಅಣ್ಣನ ಧರ್ಮವನ್ನು ನಾವು ಗೌರವಿಸಿದ್ದೇವೆ. ಅಣ್ಣನ ಧರ್ಮ, ಕೃಷ್ಣನ ದೈವತ್ವ ಎರಡೂ ಇದನ್ನು ಸಮ್ಮತಿಸ್ತದೆ ಅಂತೇಳಿ ಆದರೆ ಮತ್ತೆ ನನಗೆ ಇನ್ನೇನು ಗೌರವ ಕೊಡುವುದು ತಕೊಂಡು ಬಾ ಅಂತೇಳಿದ್ರೆ ನಾನು ಅಲ್ಲಿಂದ ಮತ್ತೆ ಹೊರಗೆ ಬಂದು ಅಲ್ಲಿ ತಲೆಬಿಸಿಯಾಗಿ ಇಲ್ಲಿ ಮರದ ಬುಡದಲ್ಲಿ ಕೂತದ್ದು. ಹೌದು, ಅರ್ಜುನ ಅಂತೂ ಸಂಪೂರ್ಣ ಅಣ್ಣ ಹೇಳಿದ್ದಕ್ಕೆ ಒಪ್ಪಿಯೇ ಬಿಟ್ಟ. ನಕುಲಂದಂತೂ ಏನೂ ಅಡ್ಡಿ ಇಲ್ಲ, ಅಣ್ಣ ಹೇಳಿದ್ದೆ ಸರಿ ಅಂತ. ಸಹದೇವ ಎಂದರೆ ಹೇಳಪ್ಪ, ನನಗೆ ಆ ಹುಡುಗನ ಭಾಷೆಯೂ ಅರ್ಥ ಆಗೋದಿಲ್ಲ. ಅವ ಯಾವಾಗಲೂ ಕಬಡೆ ತಿರುಗಿಸಿಕೊಂಡೇ ಕೂತುಕೊಳ್ಳೋ, ಇಲ್ಲ ಅದು ಸಂಧೆ ಆಗ್ಲಿಕ್ಕಿಲ್ಲ ಅಂತ ಹೇಳಿದೆ. ಅವನು ಅಷ್ಟಾಗಿ ಇನ್ನೊಂದು ಬದಿಗೆ ಅವ ಜಾರಿ. ಇಷ್ಟಾಗುವಾಗ ನಾನಿಲ್ಲಿ ತಲೆಬಿಸಿಯಲ್ಲಿರುವಾಗ ನೀನು ಬಂದದ್ದು. ಇಲ್ಲ, ನನಗೆ ಸತ್ಯಕ್ಕಾದ್ರೆ ಅಗತ್ಯ ಇಲ್ಲ. ಯಾಕಂದ್ರೆ ನಮ್ಮ ಇದುವರೆಗಿನ ನಮ್ಮ ಕಥಾನಕದಲ್ಲಿ ಅಣ್ಣನ ಆಜ್ಞೆಯನ್ನು ನಾನಾಗಲಿ ನೀನಾಗಲಿ ಅಥವಾ ನಂತರದ ತಮ್ಮಂದಿರಾಗಲಿ ಮೀರಿದ್ದೇ ಇಲ್ಲ. ನಮ್ಮ ಭಾವನೆಗಳು ಯಾವ ರೀತಿ ಕುದೀತಾ ಇವೆ ಅನ್ನೋದು ಬಹುಶಃ ನಿನಗೂ ಗೊತ್ತಿಲ್ಲ. ಈಗ ನಾನೊಂದು ಕೊನೆಗೆ ನಿನ್ನ ಹತ್ರ ಹೇಳುದು, ನೀನು ಹೆಣ್ಣು, ರಾಜನ ಮಗಳಾಗೂ ರಾಜ ಕ್ಷತ್ರಿಯರ ಪತ್ನಿಯಾಗು. ಹೆಣ್ಣಿನ ಹೆಣ್ತನ ಅನ್ನೋದು ಅದು ಬಿಟ್ಟು ಹೋಗುದಿಲ್ಲ. ಗಂಡಸು ಯಾವತ್ತು ಬುದ್ಧಿಜೀವಿಯಾಗಿ ಬದುಕಿದ್ರೆ ಹೆಂಗಸು ಯಾವತ್ತು ಭಾವಜೀವಿಯಾಗಿ ಬದುಕುತ್ತಾಳೆ. ಆದ್ರಿಂದ ನನ್ನ ಹೆಂಡತಿ ಎಂಬ ವಿಚಾರವನ್ನೊಂದು ಬದಿಯಲ್ಲಿಟ್ಟು ಭಾವಕ್ಕೆ ಈ ರೀತಿ ನಿನ್ನನ್ನು ಸಂಬೋಧಿಸಿ ಕೇಳುದು. ನಿನ್ನ ಭಾವ ಏನು ಹೇಳ್ತೀಯ? ಇದುವರೆಗೆ ನೀವು ಮಾಡಿದ ಎಲ್ಲ ಮಾತುಗಳು ಸತ್ಯನೇ? ಎಲ್ಲ ಸತ್ಯ. ಹಾಗಾದ್ರೆ ಸಂಧಿ ಕಲಿಬಿ ಸಂಧಿಯೇ ಕಲಿಬೀಮ ನಿನಗಾನಂದವೇ ನಿನಗಾ ಸಂಧಿಯೇ ಕಲಿವಿ ಮನಿನಗಾನಂದವೇ ಕುರುಭೂಪನುಳ್ ಹಿತ ಬಂದುದೇ ನಿಮಗೆ ಕುರುಭೂಪನುಳ್ ಹಿತ ಬಂದುದೇ ಧರ್ಮಜಗೆ ಪಾರ್ಥಗೆ ಹರಿಗೆ ಸನುಮತವೇ ಕುರುಭೂಪನುಳ್ ಹಿತ ಬಂದುದೇ ಧರ್ಮಜಯ ಪಾರ್ಥಗೆ ಹರಿಗೆ ಸನುಮತವೇ ಚಂದದೊಳಗಿನ್ನೊಮ್ಮೆ ನುಡಿ ನುಡಿ ಮೊದಲಿಂದ ವಚನವ ಚಂದದೊಳ ಇನ್ನೊಮ್ಮೆ ನುಡಿ ನುಡಿ ಮೊದಲಿಂದ ವಚನವ ಶಿವ 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 ವಚನವ ಚಂದದೊಳ್ ಇನ್ನೊಮ್ಮೆ ನುಡಿ ಮೊದಲಿಂದ ವಚನವ ಶಿವ ಶಿವ ನೀ ಬಿಂದು ಕೈಗೊಂಡಿರೆ ಯತಿತ್ವವನಿಲ್ದು ಹೊರಳಿದಳು ನೀವಿಲ್ದು ಕೈಗೊಂಡಿರೆ ಯತಿತ್ವವ ಎಂದು ಹೊರಳಿದಳು ಸಂಧಿಯೇ ಕಲಿಬೀ ನಿನಗಾನಂದವೇ ಸಂಧಿಯೇ
ಆದೇಶ? ಏನೇ? ನನ್ನ ಕಿವಿಗಳನ್ನೇ ನಾನು ನಂಬದ ಸ್ಥಿತಿಗೆ ತಲುಪಿದ್ದೀನಿ. ಯಾಕೋ ಏನೋ ನಿಮ್ಮ ಈ ಮಾತಿನ ಬಗ್ಗೆ ಪೂರ್ಣ ನಂಬುಗೆ ನನಗೆ ಬರ್ತಾ ಇಲ್ಲ. ಕಾರಣ ಇಷ್ಟೇ. ಏನು? ಸಂಧಿಯೇ. ಹೌದು, ಕಲಿಭೀಮ ನೀವು. ಕಲೀಲಿಕ್ಕೆ ತುಂಬಾ ಉಂಟು. ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ಮತ್ತೆ ಕಲಿ ಓಹ್ ಬಲಾಢ್ಯರು ಎನ್ನುವ ಭಾವನೆಯಿಂದ ಹೇಳಿದೆ. ನಿಮಗಾನಂದವೇ ಈ ಪ್ರಕರಣ? ಆನಂದ ಅಲ್ಲದಿದ್ರೆ ವಾಯುಪುತ್ರ ಇಂಥ ತಂಗಾಳಿಗೆ ಬೆವರ್ತೇನು ನಾನು? ಅಷ್ಟು ಆನಂದ. ಆದ್ರಿಂದಲೇ ತಂಗಾಳಿಗೆ ಬೆವರುದು. ಹೌದು ಸ್ವಾಮಿ. ಓ ಅಲ್ಲ, ನಾನು ಯೋಚಿಸುವುದು ಕುರುಭೂಪ ಎಂತವನು ಅಂತ ಧರ್ಮನಿಧಿಗಳಿಗೂ ಗೊತ್ತಿದೆ. ಒಂದೆರಡು ಪ್ರಕರಣದಲ್ಲಿ ಅಲ್ಲ, ಅರಣ್ಯವಾಸ ಅಜ್ಞಾತವನ್ನು ನಾವು ಅನುಭವಿಸುವುದಕ್ಕೆ ಸಿದ್ಧರಾಗಿ ಹೊರಟು ಹೋದ ಮೇಲೂ ಇದ್ದಲ್ಲಿಯೂ ನೆಮ್ಮದಿಯಲ್ಲಿ ಇರಬಾರದು ಅಂತ ತನ್ನ ವೈಭವ ಪ್ರದರ್ಶನಕ್ಕೆ ಬಂದವ. ಹೌದು, ಅವನನ್ನು ಕೈಕಾಲು ಸರಿ ಇರಿಸಿ ಪುನಃ ಊರಿಗೆ ತಲುಪಿಸಬೇಕಾದ್ರೆ ನಾವೇ ಬೇಕಾಯಿತು. ಅದು ನಿನ್ನ ತಪ್ಪಕ್ಕ. ಆ ಕಾಲ ಬೆಲ್ಲಿನಲ್ಲಿ ಗಂಟು ಬಿಡಿಸಿದ್ಯಾಕೆ? ಹೌದು, ನೀವೆಲ್ಲ ಹೇಳುವಾಗ ಮತ್ತೆಂತ ಮಾಡು. ಹೌದಾ? ಆಗಲ್ಲ. ನೀನು ಹೇಗೆ ನನ್ನ ಅಣ್ಣ ಹೇಳಿದ್ದಕ್ಕೆ ಅನಿವಾರ್ಯವಾಗಿ ಒಪ್ಪಿಕೊಂಡಿಯೋ? ನನಗೂ ಅದೇ ಗ್ರಾಚಾರ. ನಾನ್ಯಾಕೆ ಹೇಳಿದೆ? ಮನವರಿಯದ ಕಳ್ಳತನವಿರೋದಿಲ್ಲ. ಎಲ್ಲವರನ್ನು ವಾಕ್ಚಾತುರ್ಯದಿಂದ ಮೆಚ್ಚಿಸಬಹುದು, ತಲೆ ಆಡುವ ಹಾಗೆ ಮಾಡಬಹುದು. ಆದ್ರೆ ಮನಸ್ಸನ್ನು ಒಪ್ಪಿಸ್ಲಿಕ್ಕಾಗ್ತದೆಯೋ? ಬಾಯಿಂದ ಆಡುವುದು ಬೇರೆ, ಅದು ಕೇವಲ ಕಂಠದ ಮೇಲಿನ ಮಾತಾಗ್ತದೆ, ಅಂತರಂಗದ ಮಾತಾಗುವುದಿಲ್ಲ. ಮನವೊಪ್ಪಿ ನೀವು ಈ ಸಂಧಾನಕ್ಕೆ ಶ್ರೀಕೃಷ್ಣ ಹೋಗುವ ಬಗ್ಗೆ ಸಹಮತವನ್ನು ಪ್ರಕಟಿಸಿದ್ದೀರಾ? ನಾನು ಅದೇ ಹೇಳಿದೆಲ್ಲ, ಒಟ್ಟು ಏನು ಬೇಕಾದ್ರೂ ಮಾಡಿ. ನಿಮ್ಮ ಹಾರಿಕೆಯ ಮಾತು ಬೇಡ ನನಗೆ ಸ್ವಾಮಿ. ಮಾತ್ರವಲ್ಲ, ಧರ್ಮನಿಧಿಗಳಿಗೂ ಕೂಡ ಸಂಧಿಯೇ ಆಗಬೇಕೆನ್ನುವುದು ನಿರ್ಧಾರವೋ ಅಥವಾ ಯೋಚನೆಯೋ? ಅಲ್ಲಪ್ಪ, ಅವನಂತೂ ನಿರ್ಧಾರವೇ. ಏನಾದ್ರೂ ಅದಿತ್ತು, ಅಂತೂ ಸಂಧಿ ಆಗ್ಬೇಕು. 5 ಗ್ರಾಮ ಸಿಕ್ಕಿದ್ರು ಸಾಕು ಅಂತ. ಓಹೋ, ಹೌದು. ಅಲ್ಲ, ಇದನ್ನು ತ್ರೈಲೋಕ ವಿಜಯಿ ಎನ್ನುವ ಖ್ಯಾತಿಗೊಳಗಾದ ಪಾರ್ಥ ಮಹಾಶಯರು ಇಲ್ಲಿ ಸಂಪಾದನೆ ಮಾಡಿದ್ದು ಸಾಲದು ಅಂತ ವನವಾಸದ ಕಾಲದಲ್ಲಿಯೂ ಕೂಡ ಸಾಕಷ್ಟು ನಾಳೆ ಬೇಕಾದೀತು ಅಂತ ಸಂಗ್ರಹಿಸಿ ಇಟ್ಕೊಂಡಿದ್ರು. ಅದೆಲ್ಲ ಎಂತ ತುಕ್ಕಿಡಿದು ಹೋಗುದ? ಅವ ಎಲ್ಲಿಯವರೆಗೆ ಸಿದ್ಧನಿದ್ದಾನೆ ಅಂತ ಹೇಳಿದ್ರೆ, ಕೃಷ್ಣ ಹೋಗುವಾಗ ಕಾಲಿ ಕಾಗದಕ್ಕೆ ಎಡಕೈ ಹೆಬ್ಬೆಟ್ಟು ಹಾಕಿ ಬೇಕಾದ್ದು ತೆಕ್ಕ ಅಂತೇಳಿ ಕೌರವನಿಗೆ ಕೊಡ್ಲಿಕ್ಕೆ ಸಿದ್ಧ ಇದ್ದಾನೆ ಪಾರ್ಥ. ಆಯಿತು. ಆದರೆ ಪಾಂಡವರು ನೆಮ್ಮದಿಯ ಬದುಕನ್ನು ಸಾಗಿಸಬೇಕೆನ್ನುವ ಮನೋಧರ್ಮವುಳ್ಳ ಆ ಶ್ರೀಹರಿಗೆ ಸಮ್ಮತವೇ? ಅವನು ಬಹುಶಃ ನನ್ನ ಹಾಗೆ ಉಭಯ ಸಂಕಟದಲ್ಲಿರ್ಬೇಕು. ಈ ನನ್ನ ಅಣ್ಣನ ಎದುರಿನಲ್ಲಿ ಅವಂದು ನಡೆಯುವುದಿಲ್ಲಪ್ಪ, ಅಷ್ಟು ಕುರಿತಾನೆ ನಮ್ಮ ಅಣ್ಣ. ಅಲ್ಲ, ಅವರು ಓದಿದ್ದು ಕಡಿಮೆ ಅಂತಲ್ಲ, ಹಾಗೆ ಅಂತ ಲೋಕಾನುಭವ ಶ್ರೀಕೃಷ್ಣನಿಗೆ ಕಡಿಮೆ ಏನು ಅಲ್ಲ ಅಂತ ನಾನು ಹೇಳಿದ್ದೆ. ಅದಲ್ಲಪ್ಪ, ಆದ್ರೂ ಅವ ಧರ್ಮರಾಯನಿಗೆ ಸ್ವಲ್ಪ ಗೌರವ ಕೊಡ್ತಾನೆ. ನಮ್ಮ ಹತ್ರ ಎಲ್ಲ ಸಲುಗೆ. ಹೌದು, ನಮ್ಮ ಅಣ್ಣನ ಹತ್ರ ಸ್ವಲ್ಪ ಕೃಷ್ಣನು ತಗ್ಗಿ ಬಗ್ಗಿಯೇ ಮಾತಾಡ್ದ, ಅದಲ್ವಾ ಸೋತೋದ್ದು. ಹೌದು, ಹಾಗಾಗಿ ಈಗ ಕೃಷ್ಣ ಹೋಗುದೇ. ನನಗೆ ಸಾಕಾಗ್ಲಿಲ್ಲ ನೀವು ಹೇಳಿದ್ದು. ಯಾಕೆ? ಯಾವತ್ತಿನ ಶೈಲಿಯಲ್ಲಿ ನೀವು ಮಾತಾಡ್ತಾ ಇಲ್ಲ. ಹಾಗಾಗಿ ನಾನು ಕೇಳುವುದು, ಚಂದದಲ್ಲಿ ಇನ್ನೊಮ್ಮೆ ನುಡಿರಿ. ನಾವೆಲ್ಲ ಬರಿದಕ್ಕೆ ಬೇಡ, ಮೊದಲೆಂದ ವಚನವ ಅಂದ್ರೆ ನನ್ನಲ್ಲಿ ಹೇಳಿದ್ರು. ಅದು ಶಿವ ಶಿವ ನಿಮ್ಮ ಬಾಯಿಯಿಂದ ಇಂತಹ ತಾಳ್ಮೆಯ ಮಾತು ಕೌರವಾದಿಗಳ ಬಗ್ಗೆ ನಾನು ನಿರೀಕ್ಷಿಸಿರಲಿಲ್ಲ. ಮಾತ್ರ ಅಲ್ಲ, ಅನ್ಯಾಯ ಮಾಡಿದವರನ್ನು ನೋಡಿ ಅದನ್ನು ಪ್ರತಿಭಟಿಸುವುದಕ್ಕೆ ಸಾಧ್ಯತೆ ಇದ್ದು ಸುಮ್ಮನೆ ಕುಳಿತುಕೊಳ್ಳುವುದು ಅಂದ್ರೆ ಪರೋಕ್ಷವಾಗಿ ಅನ್ಯಾಯಕ್ಕೆ ಪ್ರಚೋದನೆ ಕೊಟ್ಟ ಹಾಗಲ್ಲವೇ? ಅಲ್ಲವೇ? ಅಲ್ಲ, ನಾನು ನಿಮ್ಮಲ್ಲಿ ಕೇಳುವುದು. ಹೌದು ಮಾರಾಯ್ತಿ, ನಮ್ಮ ಅಣ್ಣನ ಹತ್ರ ಕೇಳಿದ್ರೆ ಅವ ಹೇಳ್ತಾನೆ, ಮನುಷ್ಯನ ಶ್ರೇಷ್ಠ ಗುಣಗಳಲ್ಲಿ ಕ್ಷಮಾಗುಣವೂ ಒಂದು. ಕ್ಷಮಿಸುವುದಿದ್ರೆ ಅಪರಾಧಿಯನ್ನಲ್ಲದೆ ನಿರಪರಾಧಿಯನ್ನು ಕ್ಷಮಿಸುವುದು ಅಂತ ಉಂಟು. ಅದಿಲ್ಲ. ಹಾಗಾಗಿ ಅಪರಾಧಿಯಾದಂತಹ ಕೌರವನನ್ನು ಕ್ಷಮಿಸುವುದೇ ಅಲ್ಲ, ಅಪರಾಧದಲ್ಲಿಯೂ ಅಕ್ಷಮ್ಯ ಅಪರಾಧ ಅಂತ ಇರುವುದಿಲ್ಲವೇ? ಅದೆಲ್ಲ ನನ್ನ ಅಣ್ಣ ಹತ್ರ ಕೇಳಿದ, ನನಗೆ ಅದೊಂದೆಲ್ಲ ಅರ್ಥ ಆಗುದಿಲ್ಲ ಪುಣ್ಯಾಧಿಗತಿ. ಸ್ವಾಮಿ, ಬದುಕಬೇಕು ಎನ್ನುವ ಬಯಕೆ ಪ್ರತಿ ಜೀವಿಗಳಿಗೂ ಇರ್ತದೆ, ಸತ್ಯ. ಆದ್ರೆ ಯಾರು ಹೇಗೆ ಬದುಕಬೇಕು ಎನ್ನುವುದಕ್ಕೆ ಒಂದು ನಿಯಮ ಇರುವುದಿಲ್ವೇ? ಹೌದು. ಸನ್ಯಾಸಿಗಳ ಬದುಕಿನ ರೀತಿಯೇ ಬೇರೆ, ನೀತಿಯೇ ಬೇರೆ. ಆಮೇಲೆ ಕ್ಷತ್ರಿಯರ ಬ್ರಾಹ್ಮಣರ ಇವರ ರೀತಿಯಲ್ಲಿಯೂ ವ್ಯತ್ಯಯವಿರುತ್ತದೆ.
ವೈಶ್ಯವರ ವೃತ್ತಿಯೂ ಬೇರೆ, ಹೌದು. ಶೂದ್ರರ ಕ್ರಮವೇ ಬೇರೆ. ಹೌದು. ನಾವು ಶ್ರೇಯಲೋಕ ವಿಶ್ರುತವಾದ ವಿಶೇಷವಾದ ಕೀರ್ತಿಯನ್ನು ಸಂಪಾದಿಸಿದಂತಹ ಚಂದ್ರವಂಶದ ಅರಸು ಮಕ್ಕಳು ಅಂತ ನಿಮ್ಮ ಬೆನ್ನು ನೀವೇ ತಟ್ಕೊಳ್ತಾ ಇರ್ತೀರಲ್ಲ. ಹೌದು. ಆಗಾಗ ಅಯ್ಯೋ ಶಿವ ಶಿವ, ಅರ್ಧ ರಾಜ್ಯ ನಮ್ಮ ಹಕ್ಕಿನದ್ದು, ನಮಗೆ ಸಿಗಬೇಕಾದ್ದು ಅವ ಕೊಡತಕ್ಕದ್ದು. ಹೌದು. ಅದು ಆಗುವುದಿಲ್ಲ ಅಂತ ಆದ್ರೆ ಯುದ್ಧ ಸಾರುವಂತ ಧರ್ಮನಿಧಿಗಳೇ ಹೇಳಲಿಲ್ಲ. ಬದುಕುವುದಕ್ಕೆ ಬೇಕಾಗಿ 5 ಗ್ರಾಮವನ್ನಾದರೂ ಪಡೆದ ಬಾ, ಊರುಗಳನ್ನಾದರೂ ಕೇಳಿ ಬಾ. ಬೇಡವಾಗಿತ್ತು. ಈಗ ಉಪಪ್ಲವ್ಯದಲ್ಲಿ ವಿರಾಟ ಕೊಟ್ಟದ್ದು ಉಂಟಲ್ಲ, ಅವನ ದೇಣಿಗೆಯಲ್ಲಿ ಉಳಿದ ಶೇಷಾಯುಷ್ಯ ಕಳೀಲಿಕ್ಕಾಗುದಿಲ್ಲ. ಅಲ್ಲ, ನಮಗೆ ಹೊಟ್ಟೆ ತುಂಬಲಿಕ್ಕೆ ಇಲ್ಲಿ ಕಡಿಮೆ ಆಗಿದೆಯೋ ಕೇಳಿದ್ದು ನಾನು. ಕೇವಲ ಅಷ್ಟಕ್ಕೆ ಸಾಕು ಅಂತ ಆದ್ರೆ ಅಷ್ಟು ಮರ್ಯಾದೆ ಅಣ್ಣನಿಗೆ ಉಂಟು. ಅಷ್ಟು ಮರ್ಯಾದೆ ನೆಂಟರ ಮನೆ ಜಾಗದಲ್ಲಿ ಬಿಡಾರ ಹಾಕಬಾರದು ಅಂತಲೇ ಅಷ್ಟು ಅಣ್ಣನಿಗೂ ಉಂಟು. ಆದ್ರೆ ಯತಿಗಳ ಹಾಗೆ ಬೇಡಿ ಪಡೆದದ್ರಲ್ಲಿ ಬದುಕು ಸಾಗಿಸುವಲ್ಲಿ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬರುವುದಿಲ್ಲ. ಯತಿತ್ವ ಒಂದು ನೀನು ಮಾತ್ರ ಪ್ರಶ್ನಿಸಬಾರದು. ಕೈಗೊಂಡಿರೇ ಯತಿತ್ವವ ಪ್ರಶ್ನೆ ಮತ್ತೆಂಥದ್ದು? ನಿನ್ನ ಮದುವೆಯ ಆ ಪಣವನ್ನು ಯತಿವೇಷದಲ್ಲೇ ಅರ್ಜುನ ಗೆದ್ದದ್ದು. ಹೌದು. ಕ್ಷತ್ರಿಯರೆಲ್ಲ ಸೋತಾಗ ಇವ ಇದ್ದಾಗ ಏನು ಎದ್ದಿರಿ ಸಿದ್ಧಿ ಉಪಾಧ್ಯಾಯರು ಅಂತೇಳಿ ಎಲ್ಲರೂ ತಮಾಷೆ ಮಾಡಿದ್ದಾರೆ. ಹೌದಪ್ಪ. ಅಂತೂ ಬ್ರಾಹ್ಮಣನ ಮದುವೆ ಆಗ್ಲಿಕ್ಕೆ ನೀನು ಸಿದ್ಧಿ ಆಗಿ ಆವಾಗ ಸಿದ್ಧಳಿದ್ದಿ ಅಂದ ಮೇಲೆ ನಾವು ಯತಿತ್ವವನ್ನು ಕೈಗೊಂಡ್ರೆ ನಿನ್ನದೇನು ಗಂಟು ಇದು? ನನ್ನ ಕಾಲದಲ್ಲಿ ಅಂತಲ್ಲ, ಕ್ಷತ್ರಿಯಾಣಿ ಬ್ರಾಹ್ಮಣನನ್ನು ಮದುವೆ ಆದದ್ದು ಎಷ್ಟೋ ಪುರಾವೆಗಳಿವೆ. ಹೌದು. ಬ್ರಾಹ್ಮಣತಿ ಕ್ಷತ್ರಿಯನ್ನು ಮದುವೆ ಆದದ್ದು ಬಹಳ ಅಪರೂಪ. ಹೌದಪ್ಪ. ಆಗ್ಲಿ ನಮ್ಮ ಅಣ್ಣ ಒಪ್ಪಿದ ಮೇಲೆ ಅದು ಸರಿ ಅಂತಲೇ ಇಂಥ ಪುಸ್ತಕದಲ್ಲಿ ಇಂಥ ಪುಟದಲ್ಲಿ ಉಂಟು ಅಂತಲೇ ಅವ ಬೇಕಾದ್ರೆ ಹೇಳ್ತಾನೆ. ಹೌದು, ಅದು ಅಣ್ಣನಿಗೆ ಅಷ್ಟು ಗೊತ್ತುಂಟು. ಅದು ಗೊತ್ತುಂಟು. ಹೌದು. ಅಲ್ಲ, ನನಗೂ ಅವರಲ್ಲಿ ಮಾತಾಡುವುದಕ್ಕೆ ದಾಕ್ಷಿಣ್ಯವಾಗಿ ಅಂತರಂಗದ ಅಳಲನ್ನು ತೋಡಿಕೊಳ್ಳುವುದಕ್ಕೆ ನಿಮ್ಮ ಮುಂದೆ ನಾನು ಬಂದುದು. ಏನು ಸ್ವಾಮಿ ಇದೆಲ್ಲ? ನಮಗೆ ಈಗ ಅವನ ಹತ್ರ ಏನು ಕೋಪ ಇಲ್ಲ ಕೌರವನ ಮೇಲೆ. ಅಯ್ಯೋ, ಎಂತಹ ಪ್ರವೃತ್ತಿ ನಿಮ್ಮ! ಕೌರವನಿಗೆ ನಾನೇ ದುರ್ಜಯನಾದೇನೆ, ಪವನಜನೇ ದೇವಿಗೆ ಹೇಳಿದ ಮಾತುಗಳನ್ನು ಕೇಳುವಾಗ ನನಗಂತೂ ಸಹಿಸಿಕೊಳ್ಳುವುದಕ್ಕೆ ಕಷ್ಟವಾಗ್ತಾ ಇದೆ. ಏನು ಸ್ವಾಮಿ ಇದೆಲ್ಲ? ಪ್ರಾಣ ಸ್ವರೂಪನಾದಂತಹ ವಾಯುದೇವನ ಸುಕುಮಾರನಲ್ಲವೇ ನೀವು? ಹೌದು. ನನಗೆ ನೀವು ಪ್ರಾಣ ಸ್ವರೂಪರು. ಆದರೆ ಇಂತಹ ಒಂದು ಹೀನ ವೃತ್ತಿಗೆ ಇಳಿತೀರಿ ಅಂತ ನಾನು ಭಾವಿಸಿಕೊಂಡಿರಲಿಲ್ಲ. ಏನು ಮಾಡುವ? ಯಾಕೆ? ಒಮ್ಮೆ ಆಲೋಚಿಸುವಾಗ ಇದು ಸರಿಯೇ ಅಂತ ನನಗೂ ಅನ್ನಿಸ್ತಾ ಇದೆ. ಕಾರಣವೇನು? ಪಾಂಡವರು ಕೌರವರು ದಾಯಾದಿಗಳಾದದ್ದು ಅನಿವಾರ್ಯ. ಆದ್ರೆ ಒಂದೇ ಮನೆತನದಲ್ಲಿ ಹುಟ್ಟಿ ಬೆಳೆದು ಬಂದವರಲ್ಲವೇ ನೀವು? ಹೌದಪ್ಪ. ನಾನು ಮಾತ್ರ ಹಾಗಲ್ಲ ನೋಡಿ. ಈ ಮನೆತನಕ್ಕೆ ಹೊಸಲಕ್ಕಿಯನ್ನು ಬಿಟ್ಟು ಅರಮನೆಯಲ್ಲಿ ನಿಮ್ಮ ಕೈಯ ಸೆರೆಗೂ ಹಿಡಿದು ಮತ್ತೊಂದು ಕಡೆಯಿಂದ ಬಂದವಳು. ಹೌದಪ್ಪ. ರೂಢಿಯಲ್ಲಿ ಒಂದು ಮಾತಿದೆ,
ನೀರು ಹರಿಯುತ್ತಿರುವಾಗ ಕೋಲಿನಿಂದ ಬಡಿದರೆ ಆ ನೀರು ಒಂದಾಗಿಯೇ ಹರಿಯುತ್ತಾ ಇರ್ತದೆ, ಕೋಲು ಬೇರೆಯಾಗಿಯೇ ಉಳಿಯುತ್ತದೆ ಅಂತ. ಹೌದು, ಹಾಗೆಯೇ ಕೌರವನಿಗೆ ನಾನೇ ದುರ್ಜನಳಾದೇನೆ. ಕೌರವನಿಗೆ ನೀನು ದುರ್ಜನಳು ಅಂತೇಳಿ ಖಂಡಿತ ಇತ್ತು, ಆದ್ರೆ ನಾನೇ ಅಂತೇಳಿ ನೀನು ಹೇಳುವಲ್ಲಿ ಈಗ ನಮ್ಮನ್ನೆಲ್ಲ ಸ್ವಲ್ಪ ಹತ್ತಿರ ತೆಕ್ಕೊಂಡಾನು ಅಂತಲ್ಲ ನಿನ್ನ ಅಭಿಪ್ರಾಯ? ಅಲ್ಲದೆ ಮತ್ತಿನ್ನೇನು? ಅದನ್ನೇ ಹೇಳಿದ್ದು, ಕೌರವನಿಗೆ ನಾನೇ ದುರ್ಜನಳಾದೇನೆ. ನನ್ನಷ್ಟಕ್ಕೆ ನಾನು ತರ್ಕಿಸ್ತಾ ಇರುವುದು, ನೀವೈವರು ನನ್ನ ಕೈ ಹಿಡಿದವರು ಧರ್ಮ ಅರ್ಥ ಕಾಮಗಳಲ್ಲಿ ಅತಿಕ್ರಮಿಸುವುದಿಲ್ಲ ಅಂತ ಅಗ್ನಿ ಸಾಕ್ಷಿಯಾಗಿ ಸಾರ್ವಜನಿಕರ ಅಂದರೆ ಸಭ್ಯರ ಮುಂದೆ ಪ್ರತಿಜ್ಞೆ ಮಾಡಿದವರು. ನೀವೇ ನನ್ನ ಪ್ರಾಣಘಾತುಕರಾಗ್ತೀರಿ ಅಂತಾದ್ರೆ ನಾನು ಏನ್ ಅನ್ಬೇಕು? ನಾವು ಐವರು ನಿನ್ನ ಪ್ರಾಣ ಅಲ್ಲ, ನಾನು ಬದುಕುವುದೇ ನಿಮಗೆ ಇಷ್ಟ ಇಲ್ವೋ ಅಂತ. ಏ ಪುಣ್ಯಾದಿಗತಿ ನಾಯಿ ವಾಯುವುದು ಎಷ್ಟು ಜನ ಇದ್ದೇವೆ, ನಿಮ್ಮನ್ನು ದೂರಿ ಪ್ರಯೋಜನ ಇಲ್ಲ ಸ್ವಾಮಿ. ವಲ್ಲಭನಾಗೆ ಕರುಣದಿ ಸಲಹುವನು ಕರುಣಿಯೋರ್ವಳಿಗೋರ್ವನು ವಲ್ಲಭನಾಗಿ ಗರುಡದಿ ಸಲಗುವನು. ಪುರುಷರೆಲ್ಲಯ ಬಾಳ್ವೆಗೆ ಪುರುಷರೆಲ್ಲಯ ಬಾಳ್ವೆಗೆ ನೀವು ಐವರಿದ್ದು ಮರಣವನ್ನು ನೋಡ್ಬರಿನಗೆ. ಪುರುಷರೆಲ್ಲಯ ಬಾಳ್ವೆಗೆ ನೀವು ಐವರಿದ್ದು ಮರಣವನ್ನು ನೋಡ್ಬರಿನಗೆ. ಏನಯ್ಯ ಪವನ ಜನೇ ಪವನ ಜನೇ ಪತಿದೇವ, ಏನೇ ಏನೇ ಪ್ರಾಪಂಚಿಕವಾದಂತಹ ರೀತಿ ನೀತಿಗೆ ವಿಭಿನ್ನವಾದ ಬದುಕು ನನ್ನದಾದುದರಿಂದಲೇ ಬಹುಶಃ ನನಗಿಂತಹ ಸಂಕಷ್ಟ ಒದಗಿದ್ದಾಗಿರಬೇಕು ಅಂತ ನಾನು ಭಾವಿಸ್ತೇನೆ. ಯಾವ ಬಗ್ಗೆ ಹೇಳ್ತಿ? ಮತ್ತಿನ್ನೇನು ಅಲ್ಲ, ಒಬ್ಬಳು ಹೆಣ್ಣಿಗೆ ಒಬ್ಬನೇ ಗಂಡ, ಈ ಪ್ರಪಂಚದ ನಿಯಮ ಹಾಗೆ, ಸಾಮಾನ್ಯರ ನಿಯಮ ಹಾಗೆ ಏನು ಅಲ್ಲ, ನಮ್ಮದು ವಿಶಿಷ್ಟವಾದ್ದು. ಅಂದಮೇಲೆ ಆದರೂ ಕೂಡ ಆ ಒಬ್ಬ ಪತಿ ದೇಹ ಎರಡಾದರೂ ಜೀವ ಭಾವ ಒಂದು ಎನ್ನುವ ಭಾವನೆಯಿಂದ ಅವಳ ಕಷ್ಟ ಸುಖಕ್ಕೆ ಪತಿಯಾದವ ಸ್ಪಂದಿಸ್ತಾನೆ. ಎಂಥ ಬಡತನದಲ್ಲಿ ಆದರೂ ಹೆಂಡತಿಯನ್ನು ಸಾಕ್ತಾನೆ ಅಲ್ವೇ? ಆದರೆ ನಾನು ಎಣಿಸಿದ್ದೆ ಮೊದಲಾವ ಭವದಲ್ಲಿ ನಾನು ಪುಣ್ಯ ಮಾಡಿದ್ದೇನೋ, ಪುರುಷ ರತ್ನಗಳೆನಿಸಿದ ಪಾಂಡವರೈವರ ಅರಸಿಯಾಗಿ ಬಾಳಿ ಬದುಕುವ ಸುಯೋಗ ನನ್ನ ಪಾಲಿಗೆ ಲಭ್ಯವಾಗಿದೆ ಎಂದು ವೇದವ್ಯಾಸರ ಹೇಳಿಲ್ವ? ಆಮೇಲೆ ಎಲ್ಲೋ ಗುಹೆಯೊಳಗಿದ್ದಂಥ ಇಂದ್ರರು ನಾವು ಅಂತ ಕಣ್ಣುಗಟ್ಟಿ. ಹೌದು, ಅಲ್ಲದೆ ಇದ್ರೆ ನೀವು ಒಪ್ತಿರ್ಲಿಲ್ಲ ಅಲ್ವೇ? ಆದರೆ ನಾ ಎಣಿಸುವುದು ಹಾಗಲ್ಲ, ನಾನು ಆಸ್ತಿಗಳೇ ಹೌದು ಸ್ವಾಮಿ. ಪೂರ್ವ ಜನ್ಮ, ಪುನರ್ಜನ್ಮ, ಈ ಜನ್ಮ, ಇದನ್ನೆಲ್ಲ ನಾವು ನಂಬುದು. ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಪಾಪ ಪುಣ್ಯಗಳ ಫಲವನ್ನು ಈ ಜನ್ಮದಲ್ಲಿ ನಾವು ಅನುಭವಿಸ್ತೇವೆ. ಈ ಜನ್ಮದಲ್ಲಿ ಏನಾದರೂ ಪುಣ್ಯ ಸಂಗ್ರಹ ಮಾಡಿ ಉಳಿಸಿದ್ರೆ ಮುಂದೆ ಒಳ್ಳೆಯದನ್ನು ಮುಂದಿನ ಜನ್ಮದಲ್ಲಿ ಪಡೆಯುತ್ತೇವೆ. ಹೌದು ಹೌದು. ಅದಕ್ಕೆ ಅಲ್ವಾ ನಾವು ಯಾರಾದ್ರೂ ಅನ್ಯಾಯ ಮಾಡಿದ್ರೆ ಈ ಜನ್ಮದಲ್ಲಿ ಅಲ್ದಿದ್ರೆ ಇನ್ನೊಂದು ಜನ್ಮದಲ್ಲಾದ್ರೂ ಅವ ಅನುಭವಿಸ್ತೇ ಹೋಗ್ಲಿಕ್ಕಿಲ್ಲ ಅಂತ ಹೇಳಿ. ಅದೇ ಅಲ್ವ ಅಣ್ಣ ಹೇಳಿದ್ದು, ಆತನ ದುಷ್ಕೃತವು ಮಗಳಿಂದ ಆತನ ಹೊಂದುವುದು ಅಂತ. ಅದು ಒಂದು ಪಲಾಯನವಾದವೂ ಆಗಿಬಿಡ್ತದೆ. 100ಕ್ಕೆ 100 ಪಲಾಯನವಾದ ಹೇಳಲಿಕ್ಕೆ ನಮಗೆ ಧೈರ್ಯ ಇಲ್ಲ ಅಷ್ಟೇ. ಹೌದಲ್ಲ? ಹಾಗಾದ್ರೆ ಹಾಗೆ ಹೇಳುವುದು ಯಾರು?
ಅಸಹಾಯಕರು ಮಾತ್ರ. ಹೌದು, ಒಬ್ಬನ ಆಸ್ತಿ ಪಾಸ್ತಿಯನ್ನು ಮತ್ತೊಬ್ಬ ಅನುಭವಿಸುವಾಗ ಅವ ಹೋಗುವಾಗ ಕೊಂಡು ಹೋಗ್ತಾನ, ಅನುಭವಿಸಿ ಸಾಯ್ಲಿ ಹಾಗೆ ಅಂತೇಳಿ ಇವ ಬದುಕಿನ ಉದ್ದಕ್ಕೂ ನರಕವನ್ನೇ ಅನುಭವಿಸುವುದು, ನ್ಯಾಯಕ್ಕಾಗಿ ಹೋರಾಟ ಮಾಡುವುದಕ್ಕೆ ಸಿದ್ಧರಾಗುವುದಿಲ್ಲ. ಅದು ಅಸಹಾಯಕ. ಸಾಮರ್ಥ್ಯಶಾಲಿಗಳಾದಂತ ನೀವು ಹೀಗೆ ಮಾಡ್ತೀರಿ ಅಂತ ನಾನು ಎಣಿಸುವುದೇ. 5 ಜನ ಕಲ್ಲು ಗುಂಡಿನಂತ ಗಂಡಂದ್ರಿದ್ದಾರೆ, ನಿನಗೇನು ಕಡಿಮೆ ಅಲ್ವೇ? ಹಾಗಾದ್ರೆ ತರುಣಿ ಓರ್ವನಿಗೆ ಓರ್ವನೇ ವಲ್ಲಭನಾದ್ರು. ಈಗ ಗಂಡನನ್ನು ಹೆಂಡತಿ ಸಂಬೋಧಿಸುವಲ್ಲಿ ಬೇರೆ ಬೇರೆ ಶಬ್ದಗಳನ್ನು ಉಪಯೋಗಿಸ್ತಾರೆ, ಕಾಂತಾರಮಣ, ಭರ್ತಾಪತಿ, ವಲ್ಲಭ ಇತ್ಯಾದಿ. ಹೌದಪ್ಪ, ಮೇಲ್ಮೈ ನೋಟಕ್ಕೆ ಒಂದು ಕರೆಯುವುದಷ್ಟೇ. ಹೌದು, ಆಯಾ ಶಬ್ದಗಳಿಗೆ ಸ್ವತಂತ್ರ ಅರ್ಥವೇ ಇಲ್ಲವೇ? ಇದೆ. ನನ್ನ ಪಾಲಿಗೆ ನೀವು 5 ಅದೆಲ್ಲವೂ ಆಗಿದ್ರಿ ಅಂತ. ರಮಿಸುವ ರಮಣನಾಗಿ, ಆಕರ್ಷಿಸುವ ಕಾಂತನಾಗಿ, ಯಜಮಾನನಾಗಿ ಪತಿ ಎಂಬ, ರಕ್ಷಕನೆಂಬ ಅರ್ಥದಲ್ಲಿ ಭರ್ತನಾಗಿ ನೀವೆಲ್ಲರೂ ಇದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೆ. ಹೌದೇ? ಇಲ್ಲ, ಹಾಗಿಲ್ಲ ಸ್ವಾಮಿ. ನನಗೆ ಗೊತ್ತಾಯ್ತು. ಏನು? ನನ್ನ ಮರಣವನ್ನೇ ನೀವು ಬಯಸ್ತಾ ಇದ್ದೀರಿ. ಪುಣ್ಯಾದಿಗತಿ. ಯಾಕೆ? ನಿಮಗೆಲ್ಲ ಬೇರೆ ಬೇರೆಯವರು ಇದ್ದಾರಲ್ಲ. ನಿಶ್ಚಯ ಹೆಣ್ಣು ಪ್ರಾಣಿಯಗಳ ಕೊಯ್ದಿರಿ, ಹೆಣ್ಣು ಪ್ರಾಣಿಯಗಳ ಕೊಯ್ದಿರಿ, ಆನಾಯಿಗಳಿಗೆ ಬೆದರಿ ನಿಜಯ ಹೆಣ್ಣು ಪ್ರಾಣಿಯಗಳ ಕೊಯ್ದಿರಿ. ಶ್ರೀನಾಥ ಕರುಣದಲ್ಲಿ ಸಲಕಿದ ಶ್ರೀನಾಥ ಕರುಣದಲ್ಲಿ ಸಲಕಿದ ನಿನ್ನ ಮಾನವ ಅಂದಿನಲಿ, ಶ್ರೀನಾಥ ಕರುಣದಲ್ಲಿ ಸಲಕಿದ ಎನ್ನ ಮಾನವ ಅಂದಿನಲಿ. ಏನಯ್ಯ ಪವನ ಜನೇ, ಪವನ ಜನೇ. ಸ್ವಾಮಿ, ಏನೇ? ನನ್ನ ಬದುಕಿಗೆ ಆಧಾರ ನೀವಲ್ಲದೆ ಅನ್ಯತ್ರ ಬೇರೆ ಯಾರೂ ಇಲ್ಲ. ಆದರೆ ನೀವೆಲ್ಲರೂ ಹಾಗೆ ನಿಮ್ಮ ನಿಮ್ಮ ಸ್ವಂತಕ್ಕೆ ಬೇರೆ ಬೇರೆ ಪತ್ನಿಯರನ್ನು ನೀವು ಮಾಡಿಕೊಂಡವರು ಇದ್ದೀರಿ. ನಮಗೆ ನಮ್ಮ ಸ್ವಂತದ್ದು ಅನ್ನುವಂತ ಪತ್ನಿ ಇದೆ, ನೀನು ಸಮಷ್ಟಿಯಾಗಿ ನೀನು ಪತ್ನಿ. ಹೌದು ಹೌದು. ಹಾಗಾಗಿಯೇ ಏನಾಗಿದೆ, ನಮ್ಮಲ್ಲಿ ರೂಢಿಯ ಮಾತಿದೆ, ತಮಗೂ ಗೊತ್ತಿರುವ ಸತ್ಯವೇ ಆಗಿದೆ. 10 ಮಕ್ಕಳನ್ನು ಹೆತ್ತವಳು ಹೆದ್ದಾರಿಯಲ್ಲಿ ಬಿದ್ದು ಸತ್ತಳು ಅಂತ. ಹಾಗಾಗ್ತದೆ. ಹೌದು, ಕೊನೆಗೆ ಯಾರು ಯಾವ ನೋಡ್ಲಿ ಅಂತ ಇವ ನೋಡ್ಲಿ ಅಂತ. ಅಲ್ಲ, ಈಗ ನಿಮ್ಮ ವ್ಯವಹಾರದಿಂದ ನನಗಾದದ್ದು ಅದೇ ಅಂತ ನಾನು ಹೇಳಿದ್ದೆ. ಈಗ ನಾ ಹೇಳಿದ್ದು ಯಾಕೆ ಅಂತ ಅರ್ಥ ಆಯ್ತಲ್ಲ. ಇದನ್ನು ನಮ್ಮಂತ ಪರಾಕ್ರಮ ಕಂಠೀರವರ ಒಂದೇ ನೀನು ಹೇಳೋದು? ಪರಾಕ್ರಮ ಕಂಠೀರವರು. ಹೌದು, ಹಾಗಾಗಿಯೇ ಸಂಧಾನ ಆಗಬೇಕು, ಸಂಗ್ರಾಮ ಬೇಡ ಅಂತ ಹೇಳುದು. ಸುಮ್ಮನೆ ಯಾಕೆ ಅಂತಷ್ಟೇ. ಸುಮ್ಮನೆ ಹೌದು, ಹಸಿವೆ ಆಗದೆ ಸಿಂಹ ಕೂಡ ದನವಂತ ಮೇಲೆ ಹಾರೋದಿಲ್ಲ. ನಮಗೆ ಹಸಿವೆ ಇಲ್ಲ ಸ್ವಾಮಿ. ಮರೆವು ಮತ್ತು ಮರಣ ಎನ್ನುವುದು ಜೀವನ ನಾಟಕದ ಮಧ್ಯಂತರ ಮತ್ತು ಅಂತಿಮ ತೆರೆಗಳು ಅಂತ ಹೇಳಿದೆ. ಕೆಲವು ಮರೆಯಬೇಕಾಗ್ತದೆ. ಯಾಕೆ? ಬದುಕಿನಲ್ಲಿ ನಡೆದ ಎಲ್ಲ ಘಟನೆಗಳನ್ನು ನಾವು ನೆನಪಿಟ್ಟುಕೊಳ್ತಾ ಹೋದ್ರೆ ಹುಚ್ಚಿಡಿದೈತೆ ಮನುಷ್ಯನಿಗೆ. ಮರವು ದೇವರು ಕೊಟ್ಟ ದೊಡ್ಡ ವರ ಅದು ಮನುಷ್ಯನಿಗೆ. ಆದ್ರೆ ಯಾವುದನ್ನು ಮರೆಯಬಹುದು, ಯಾವುದನ್ನು ಮರೆಯಬಾರದು ಅಂತಿಲ್ವೇ? ನಿಮ್ಮಲ್ಲಿ ನಾನು ಕೇಳ್ತೇನೆ, ಜೂತದಲ್ಲಿ ನೀವೆಲ್ಲ ನೀವು ಮಾಡಿದ್ದೀರಿ ಅಂತಲ್ಲ, ಧರ್ಮ ನಿಧಿಗಳ ಪ್ರಾತಿನಿಧ್ಯವನ್ನು ನೀವು ಎಲ್ಲ ಒಪ್ಪಿ ಸೋತವರಿದ್ದೀರಿ. ಆ ಸಭೆಗೆ ನನ್ನನ್ನು ಎಳೆತಂದು ನನ್ನನ್ನು ಅವಮಾನಿಸುವುದಕ್ಕೆ ಮುಂದಾಗಲಿಲ್ವೇ? ಹಾಗಾದ್ರೆ
ಸತಿಯಾದವಳ ಮಾನ ಪ್ರಾಣ ರಕ್ಷಣೆಯ ಹೊಣೆ ಯಾರಿಗೆ? ಪತಿಗಳಿಗೆ ಅಲ್ವೇ? ಹೌದು. ಆ ದಿವಸ ನೀವೆಲ್ಲ ಚಿತ್ರದ ಬೊಂಬೆಗಳಾಗಿ ಸುಮ್ಮನೆ ತಲೆ ತಗ್ಗಿಸಿ ಕುಳಿತಿದ್ರಿ. ಅದನ್ನು ಬೇಕಾದ್ರೂ ಉಲ್ಲೇಖಿಸು. ಹೀನವೃತ್ತಿಯ ಕೊಂಡಿರಿ ಇವತ್ತಲ್ಲ, ಅಲ್ಲಿಂದಲೇ ಹೀನವೃತ್ತಿಯನ್ನೇ ನಾವು ಕೊಂಡಿದ್ದೇವೆ ಅಲ್ವೇ? ಹೌದು. ಆ ಸಭೆಯಲ್ಲಿ ನಾನು ಬಂದು ಹೇಳಿದೆ, ಹುತ್ತದೆಡೆಯಳು ಬಿದ್ದು ಹಾವು ಸಾಯಲು ಬಹುದೇ, ಹಾವಿಗೆ ಆಸರೆಯಾಗಿರುವುದು ಹುತ್ತವೇ ಹೌದಲ್ಲ. ಹೌದು. ಹುತ್ತದ ಬುಡದಲ್ಲಿ ಹಾವು ಒಂದು ಸತ್ತಿತು ಅಂತ ಆದ್ರೆ ಹಾವಿಗೆ ಅಪಮಾನವಲ್ಲ, ರಕ್ಷಣೆ ಕೊಡಬೇಕಾದ ಹುತ್ತಕ್ಕೆ ಅಪಮಾನ. ಹೌದು. ಸೂಕ್ಷ್ಮವಾಗಿ ನಾ ಹೇಳಿದ್ದೆ. ಅಲ್ಲ, ನಿಮ್ಮ ಕಿವಿಗದು ಹೋಗಲಿಲ್ಲ. ಹೋದರೂ ನೀವು ಅದನ್ನು ಗ್ರಹಿಸಲಿಲ್ಲ. ಗ್ರಹಿಸಿದರೂ ಕಾರ್ಯ ಪ್ರವೃತ್ತರಾಗಲಿಲ್ಲ. ಯಾಕೆ ಅಂತ ನನ್ನಷ್ಟಕ್ಕೆ ಯೋಚಿಸಿ ತರ್ಕಿಸಿ ನಾನು ನಿರ್ಣಯಕ್ಕೆ ಬಂದಾಗಿದೆ. ಏನು? ಆ ನಾಯಿಗಳಿಗೆ ಬೆದರಿ ಆ ಗ್ರಾಮ ಸಿಂಹಗಳಿಗೆ ಸಂಗ್ರಾಮ ಸಿಂಹಗಳು ಹೆದರಿತ್ತು ಅಂತಲ್ಲ. ಹೌದು. ನಾನು ಯಾಕೆ ಹೇಳಿದೆ? ಸುಮ್ಮನೆ ಅವರನ್ನು ನಾಯಿಗಳು ಅಂತ ಹೇಳಲಿಲ್ಲ. ಈ ಪ್ರತಿಯೊಂದು ಪ್ರಾಣಿಗಳಲ್ಲಿಯೂ ಒಂದೊಂದು ವಿಶಿಷ್ಟ ಗುಣ ಇರ್ತದೆ. ಸ್ವಾತ್ಮಜ್ಞಾನ ಶೂನ್ಯತೆಗೆ ಶುನಕ ಸಾಕ್ಷಿ, ಚಪಲತೆಗೆ ಕಪಿ ಸಾಕ್ಷಿ, ಇತ್ಯಾದಿ ಇತ್ಯಾದಿ. ಅಲ್ಲ, ಮನುಷ್ಯನಲ್ಲಿ ಆ ಎಲ್ಲ ಗುಣಗಳು ಇರ್ತದೆ. ನಾನು ಯಾಕೆ ಹೇಳಿದೆ? ಅವರ ಕೌರವನ ಅನುಯಾಯಿಗಳಲ್ಲಿ ಇರುವುದು ಶ್ವಾನನ ಸ್ವಭಾವ. ಕೌರವಾದಿಗಳನ್ನು ನೀನು ನಾಯಿಗಳು ಅಂದ್ರೆ ಜಾತಿ ನಾಯಿಗಳು ಊರು ಬಿಟ್ಟು ಹೋಗ್ತವೆ. ಹೌದು. ಹೌದಾ? ಅಂದ್ರೆ ಜಾತಿ ನಾಯಿಗಳು ಅಲ್ಲ, ಅದಕ್ಕಿಂತ ಕೆಳಮಟ್ಟದವು ಕೌರವರು. ನಾನು ಯಾಕೆ ಹೇಳಿದೆ? ಒಬ್ಬ ಗೃಹಸ್ಥ ಮನೆಯ ಸಂರಕ್ಷಣೆಗೆ ಅಂತ ಒಂದು ಶುನಕವನ್ನು ಸಾಕ್ತಾನೆ. ಹೌದು. ಆ ಮನೆಯಲ್ಲಿ ಅನ್ನ ತಿನ್ನುವ ಹಕ್ಕು ಅದರದ್ದೇ ಆಗಿರ್ತದೆ. ಹೌದು. ಹಾಗಾದ್ರೆ ಅದಕ್ಕೆ ಅಶನವನ್ನು ತರುವಾಗ ಕೃತಜ್ಞತೆಯಿಂದ ಹೀಗೆ ಬಾಲಾಡಿಸುವುದು ಯಾಕೆ? 4 ಕಾಲನ್ನು ಮೇಲೆ ಹಾಕಿ ಬಾಲ ಅಲ್ಲಾಡಿಸಿ ತಲೆ ಹೀಗೆ ಮಾಡ್ತದೆ ನಾಯಿ. ಅದು ಯಾಕೆ ಮಾಡ್ತದೆ? ಸ್ವಪಾತ್ರ ಜ್ಞಾನ ಇಲ್ಲ ಅದಕ್ಕೆ. ಅದೇ ತಾನೇನು ಅಂತ ತನಗೆ ಗೊತ್ತಿಲ್ಲ, ತನ್ನ ಹಕ್ಕು ಅದಕ್ಕೆ ಗೊತ್ತಿಲ್ಲ. ನನ್ನ ಹಕ್ಕಿನ ಅದು ಗಂಭೀರವಾಗಿ ಇರಬಾರ್ದು, ಇರುವುದಿಲ್ಲ. ಯಾಕೆ? ಅದು ನಾಯಿ. ಈ ಕೌರವರಿಗೂ ಹಾಗೆ. ತಾವು ಹುಟ್ಟಿ ಬೆಳೆದ ಮನೆತನ ಯಾವುದು, ನಮ್ಮ ಘನತೆ ಯಾವುದು, ನಾವು ಹೇಗಿರಬೇಕಾದವರು, ಈ ಸ್ವಾತ್ಮಜ್ಞಾನ ಅವರಿಗಿಲ್ಲದ ಶೂನ್ಯ ಪ್ರವೃತ್ತಿ. ಅವರಿಗೆ ನೀವು ಹೆದರಿದ್ದು ಈಗ ಹೆಂಗಸರು ಒಳ್ಳೆ ರುಚಿಯಾದ ಅಡುಗೆ ಮಾಡಿ ಗಂಡಸರಿಗೆ ಬಡಿಸ್ತಾರೆ. ಆದ್ರೆ ಹೆಂಗಸರಿಗೆ ಅತ್ಯಂತ ರುಚಿ ಯಾವುದು ಗೊತ್ತುಂಟ? ಯಾವುದು? ಗಂಡನ ತಲೆ. ಹೌದು, ತಲೆ ತಿನ್ನುವುದು. ಗಂಡನ ತಲೆ ತಿನ್ನುವುದು ಅದರಷ್ಟು ರುಚಿ ಇನ್ನು ಹೆಂಡತಿಗೆ ಇನ್ನು ಯಾವುದೂ ಇಲ್ಲ ಅಲ್ವೇ? ಇಷ್ಟೆಲ್ಲ ದೊಡ್ಡ ಧರ್ಮೋಪದೇಶ ಮಾಡ್ತಾಳೆ ಅವಳು ನನಗೆ. ಮತ್ತೆ ಯಾವ ಕರ್ಮಕ್ಕೆ ಬಂದಿ ನಮ್ಮೊಟ್ಟಿಗೆ ಕಾಡಿಗೆ? ಅಲ್ಲ, ನನ್ನಪ್ಪ ಗಳವನ್ನೇ ಕೊಯ್ದಿರಿ. ನಾನೊಂದು ಹೆಣ್ಣು ಪ್ರಾಣಿ. ಅಲ್ಲ, ಪ್ರಾಣ ಉಳ್ಳದ್ದೆಲ್ಲ ಪ್ರಾಣಿಯೇ, ಮನುಷ್ಯನು ಪ್ರಾಣಿಯೇ, ಹೌದಲ್ಲ? ಹೌದು. ಈ ಕೊರಳಿಗೆ ಮಂಗಲಸೂತ್ರ ಕಟ್ಟಿದ ನೀವೇ ನನ್ನ ಕೊರಳು ಕೊಯ್ಯುವುದಕ್ಕೆ ಮುಂದಾಗಿ ಬಿಟ್ರೆ ಅಲ್ಲ. ಆ ಹೊತ್ತು ಅಲ್ಲ, ನನ್ನ ಮಾನ ಹೋಗ್ಲಿಲ್ಲ. ಕೈ ಹಿಡಿದ ಗಂಡಂದ್ರು ನೀವು ನನ್ನನ್ನು ಕಾಪಾಡಲಿಲ್ಲ. ಶ್ರೀನಾಥ ಕರುಣೆ ತೋರಿದ. ಹೌದು. ತಂದೆ ತಾಯಿ ಗುರು ಬಂಧು ಬಾಂಧವರೆಲ್ಲ ನೀನೇ. ಓ ಮಾಧವ ಶ್ರೀಹರಿ ಕರುಣದಿ ಕಾಯೋ, ಕರುಣದಿ ಕಾಯೋ ಗೋವಿಂದ. ಇನ್ನೊಮ್ಮೆ ಬೇಕಾದ್ರೆ ಹಾಡಿಸುವ ವಿಚಾರತ್ರ. ಅಲ್ಲ, ಹರಿದಾಸರು ಯಾವಾಗ್ಲೂ ಹೇಳ್ತಾರೆ, ನಾನು ಆ ಹೊತ್ತು ಮಾತ್ರ ಆರ್ತಳಾಗಿ ಪ್ರಾರ್ಥಿಸಬೇಕಾದಂತ ಅನಿವಾರ್ಯತೆ ನನಗೆ ಪ್ರಾಪ್ತವಾಯಿತು. ನಿನ್ನ ಮರೆಯ ಹೊಕ್ಕೆನು ನಾನು ವಸುದೇವ ಕಂದ. ಹೌದು. ಆದರೂ ನೋಡಿ, ಈ ಕಂಠಸ್ಥವಾಗಿ ಬಂದಂತಹ ಶಬ್ದ ಕಿವಿಗೆಟಕುವವರೆಗೆ ಮಾತ್ರ ಕೇಳುವುದು. ಹೌದು. ಹೃದಯದ ಕೂಗು ಎಷ್ಟು ದೂರ ಇದ್ರೂ ಕೇಳ್ತದೆ. ಹೌದಪ್ಪ. ದ್ವಾರಕಾನಾಥನಾದಂತಹ ಶ್ರೀಕೃಷ್ಣನಿಗೆ ಹಸ್ತಿನಾವತಿಯ ರಾಜಸಭೆಯಲ್ಲಿ ನಾನು ಒಬ್ಬಿಟ್ಟದ್ದು ಕೇಳಿ ಅಕ್ಷಯಾಂಬರವಾಗಲಿ ಅಂತ ಅನುಗ್ರಹಿಸಿದ. ಹೌದು. ಅದನ್ನೂ ಕೂಡ ಪೆಟ್ಟಿಗೆ ತುಂಬಿಸ್ಲಿಕ್ಕೆ ಮುಂದಾಗಿದ್ದ ಕೌರವ. ಅಲ್ಲ, ಅಲ್ಪ ಅದನ್ನು ನೀನು ಬೆಂಕಿ ಹಾಕಿ ಸುಟ್ಟಿದ್ಯಪ್ಪ. ಅದನ್ನು ಬೆಂಕಿಗೆ ಹಾಕಿದ್ದೀನಿ. ಯಾರು? ನೀನು. ಬೆಂಕಿ ಮಗಳಲ್ವ ನಾನು? ಅಲ್ಲ, ಅಂತವರಿಗೆ ಅದು ಹುಟ್ಟ ನನ್ನ ಮಡಿಯುವಂತಿಕೆ ಉಳಿದೀತ. ಹೌದಪ್ಪ. ಶ್ರೀನಾಥ ಕರುಣೆಯಲ್ಲಿ ಕಾಪಾಡಿದ. ಆದರೂ ನನ್ನತನ ನಾನು ಉಳಿಸಿಕೊಳ್ಬೇಕು ಅನ್ನುವುದನ್ನು ನಾನು ಯಾವಾಗಲೂ ಮರೆತವಳಲ್ಲ. ಹೌದೇ ಪುಣ್ಯಾದಿಗಿತ್ತು. ನಿನಗೆ ಅಲ್ಲಿಂದಲೇ ನಿನ್ನ ಅಪ್ಪನ ಮನೆಗಾದ್ರೂ ಹೋಗಬಾರ್ದಾಗಿತ್ತು. ಯಾವ ಕರ್ಮಕ್ಕೆ ನಮ್ಮೊಟ್ಟಿಗೆ ಬಂದಿ? ಅಯ್ಯೋ ಅಯ್ಯೋ, ಹಾಗಾಗ್ತದೋ ಹೇಳಿ. ಏನು? ಸತ್ಯವಾ ಮೀರಬಾರದು ಎಂದಡವಿಯೊಳ್ ಸುತ್ತಿರ್ದು ಗುಣವೆಂದು ಚಿತ್ತದಿ ಮರೆತು ಹೀಗೆ, ಚಿತ್ತದಿ ಮರೆತು ಹೀಗೆ
ಮದುವೆಯ ಮಾಡುವುದುತ್ತಮವಾಯ್ತೆ ನಿಮಗೆ ಸತ್ಯವ ಮೀರಬಾರದು ಎಂದಡವಿಯೊಳ್ ಸುತ್ತಿರ್ದ ದುಗುಡವೆಂದು ಚಿತ್ತದಿ ಮರೆತು ಸ್ವಾಮಿ, ಹೌದಪ್ಪ, ನನ್ನ ಮಾನವನ್ನು ಉಳಿಸುವುದಕ್ಕೆ ಮುಂದಾಗದೇ ಇದೆ ಈ ಗಂಡಂದ್ರ ಜೊತೆ ನಾನು ಬದುಕುವುದು ಸಹ ಹೇಗೆ? ಬಾಳೆಗೆ ಸೀಗೆ ತಾಗಿದ್ರು ಹರಿಯುವುದು ಬಾಳೆ, ಬಾಳೆ ಸೀಗೆಗೆ ತಾಗಿದ್ರು ಬಾಳೆಯೇ ಹರಿ. ಗಂಡಂದ್ರೇ ತಪ್ಪು ಮಾಡ್ಲಿ ಆಗ್ಲಿಕ್ಕಿಲ್ಲ ಅಂತ ಹೆಂಡತಿ ಬಿಟ್ಟು ಅಂದ್ರೆ ಗಂಡನ ಬಿಟ್ಟವಳು ಅಂತ ಊರಿನವರು ಹೇಳ್ತಾರೆ. ಯಾಕೆ ಅನ್ನುವ ಪ್ರಶ್ನೆ ಮತ್ತೆ ಅದು ಮತ್ತೆ ಅಲ್ವೇ? ಹೌದು. ಅಂತ ಅಪವಾದ ದೃಪದಜೆಯಾಗಿ ಅಗ್ನಿ ಸಂಭವೆಯಾಗಿ ನಾನು ಕೇಳುವುದಕ್ಕೆ ಇಷ್ಟಪಟ್ಟೇನೋ ಹೇಳಿ. ಇಲ್ಲ ಇಲ್ಲ, ಸತ್ಯ ಅಂತ ಒಂದಿದೆ. ನಮ್ಮ ಗುರುಗಳು ಶತಾನಂದರು ಹೇಳಿದ್ರು ನನಗೆ, ಸತಿಗೆ ಪತಿಯೇ ಮಂತ್ರ ದೇವತೆ, ಸತಿಗೆ ಪತಿ ಪುರುಷಾರ್ಥ ವಿವರಿಸೆ, ಸತಿಗೆ ಪತಿಯೇ ಸತ್ಯ ಶೌಚ್ಯವು ಪುಣ್ಯದಾಯಕವು, ಪತಿ ಇದಿರಲಾಸನದಿ ಕುಳ್ಳಿರೆ ಸತಿಗೆ ಸದ್ಗತಿ ಕೆಡುವುದನು ದಿನ. ಇನ್ನು ಮುಂದುವರಿಸಿ ಹೇಳಿದ್ದಾರೆ. ಅಲ್ಲ, ನಿಮಗೆ ಯಾಕದು? ನನಗಲ್ವ ಬೇಕಾದ ಈ ವಿಷಯ. ಆದ್ದರಿಂದಲೇ ಸತ್ಯವನ್ನು ಮೀರಬಾರದು. ವಿವಾಹಿತ ಪತ್ನಿ ಹೇಗೆ ಛಾಯಾನುವರ್ತಿನಿ, ಶರೀರ ಚಲಿಸಿದಂತೆ ಈ ಛಾಯೆಯು ಚಲಿಸ್ತದೆ. ನೀವು ವನವಾಸಿಗಳಾಗಿ ಸಂಕಷ್ಟ ಪಡುವುದಂತೆ ನಾನು ಅಪ್ಪನ ಮನೆಯಲ್ಲಿ ಹೋಗಿ ತುಪ್ಪದನ್ನ ಉಣ್ತಾ ಕೂತ್ಕೊಳ್ಳುವುದು. ಉಳಿದವರು 7 ಸಲ ಸುತ್ತು ಬಂದು ಕಲ್ಲು ಮೆಟ್ಟಿದ್ದಾದ್ರೆ ನೀನು 35 ಸಲ ಸುತ್ತು ಬಂದು ಕಲ್ಲು ಮೆಟ್ಟಲಿಲ್ವ? ನಿಮ್ಮೊಟ್ಟಿಗೆ ಬರ್ತೇನೆ ಅಂತ. ಹೌದು ಹೌದು, 5 ಜನರನ್ನು ಮದುವೆ ಆಗುವಾಗ. ಆದ್ದರಿಂದಲೇ ಸತ್ಯವ ಮೀರಬಾರದೆಂದು ಅಡವಿಯಲ್ಲಿ ಸುತ್ತಿದೆ. ಯಥಾರ್ಥ ಹೇಳ್ತೇನೆ, ರೂಢಿಯಲ್ಲಿ ಹೇಳುವ ಹಾಗೆ ಹುಟ್ಟುವಾಗಲೇ ಬಂಗಾರದ ಸೌಟು ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವಳು ನಾನು. ಕಷ್ಟ ಕಾರ್ಪಣ್ಯದ ಬಗ್ಗೆ ನನಗೆ ಎಳ್ಳಿಳಿತು ಅನುಭವ ಇರಲಿಲ್ಲ. ಏನೋ ಪುಣ್ಯಾತ್ಮರಾದ ನಿಮ್ಮ ಕೈ ಹಿಡಿದ ಮೇಲೆ ಅದೆಲ್ಲ ಅನುಭವಕ್ಕೆ ಬಂತು ನನಗೆ. ಓಹೋ, ಈಗ ಇಷ್ಟು ನಿನ್ನ ಭಾಷಣ. ಆ ರೀತಿಯಲ್ಲಿ ನಿಮ್ಮೊಂದಿಗೆ ಕಷ್ಟಪಟ್ಟರು ಕೂಡ ಈಗ ನಿಷ್ಠೂರವಾಗಿ ವರ್ತಿಸುವುದಕ್ಕೆ ಮುಂದಾಗಿ ಬಿಟ್ಟಿರಲ್ಲ. ಇದು ನಿಮಗೆ ಇಷ್ಟವಾಯಿತೆ? ಏ ಪುಣ್ಯಾನಿಗಿತ್ತಿ, ಯಾಕೆ ಹೀಗೆ ಮರುಗುತ್ತಿರಲ ಕಲಿ ಮರುತುದ ನುಡಿದ ನಡೆ ತನ್ನಿದಿರು ಅಳಲದಿರು ತನ್ನಿದಿರು ಅಳಲದಿರು ನಾ ಮಾಡ್ಬೋದೇ ನರಿ ಭಟರ ಮುಂದಿನರಿ ತಿಳು ಯಮಜಗೆ ತಿಳಿಸು. ಯಾರಿಗೆ? ಯಮಜಗೆ ಮತ್ತೆ ನರಗೆ ಕೃಷ್ಣಗೆ ಹೋಲಿಸಿ ನಕುಲಾದಿಗಳ ನುರೆ ಮೋದನಿದೆ ರೋಜವ ನೇಡಿಸೆಂದಳ ಸರೋಜಾಗಿ ಕಲಿಮರುತ್ಸುತ ನುಡಿದ ನಾ ಎನ್ನಿದಿರೊಳ್ ಅಡಲದಿರು ನಾ ಮಾಡ್ಬುದೇನೆ ಮಾಡ್ಬುದೇ ನಾ ಮಾಡ್ಬುದೇ ನರಿ ಭಟರ ಮುಂದಿನಲಿ ಬೇಕು ಬೇಕು ಅಂತೇಳಿ ಗ್ರಾಚಾರ ಎಳೆದು ಹಾಕಿಕೊಂಡವಳು ನೀನು, ಅದರ ಮೇಲೆ ನನ್ನ ತಲೆ ತಿಂತಿ. ಮತ್ತೆ ನಾನು ನಿನ್ನನ್ನು ಎಷ್ಟು ಪ್ರೀತಿಸಲಿ, ಕೆಲವು ಸಲ ಕೋಪ ಬಂದ್ರೆ ನೀನು ಮಾಡಿದ ತಪ್ಪನ್ನು ಎತ್ತಿ ತೋರಿಸ್ಬೇಕಾಗ್ತದೆ. ಒಮ್ಮೆ ಕೇಳಿ ಬಿಡೋಣ, ಅದಕ್ಕೇನಂತೆ. ತಪ್ಪು ಹೌದಾದ್ರೂ ಒಪ್ಪಿಕೊಳ್ತೇನೆ. ದ್ರೌಪದಿ ಸ್ವಯಂವರದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ನಿನಗಿತ್ತು. ಯಾವನಾದ್ರೂ ಬರುವಾಗ ಅಂಥವನನ್ನು ನಾನು ಮದುವೆ ಆಗೋದಿಲ್ಲ. ಕರ್ಣ ಬಂದಾಗ ನೀನು ಹೇಳಿಲ್ಲ, ಎದ್ದು ಹೋಗ್ಲಿಲ್ವ? ಹೌದು, ಹೇಳಿ. ಆಯ್ತು, ಅರ್ಜುನ ಗೆದ್ದ. ಅಷ್ಟರಲ್ಲಿ ನಮ್ಮಲ್ಲೇನ ಬೇರೆ ಆಗಿ ಹೋಗಿತ್ತು. ನಾವು ತಾಯಿಯಲ್ಲಿ ಹೀಗೆ ಪರಾಕ್ರಮದಿಂದ ಒಂದು ವಸ್ತುವನ್ನು ಪಡೆದಿದ್ದೇವೆ, 5 ಜನ ಹಂಚಿಕೊಳ್ಳಿ ಅಂತ ಅಮ್ಮ ಹೇಳಿದ್ರು. ಮತ್ತೆ ನೀನು 5ರನ್ನು ಮದುವೆ ಆಗಬೇಕಾಗಿ ಬಂತು. ಆವಾಗಲೇ ನಿನಗೆ ಸಂಪೂರ್ಣ ಸ್ವಾತಂತ್ರ್ಯ ಇತ್ತು. ಇವರಲ್ಲಿ ಒಬ್ಬನನ್ನು ಮಾತ್ರ ಮದುವೆ ಆಗ್ತೇನೆ ಅಂತ ಏನೋ ವೇದವ್ಯಾಸರು ಹೇಳಿದ್ರು. ನನ್ನ ತಾಯಿಯ ಉದ್ದು ಆಯ್ತು, ನಮ್ಮ ಕೃಷ್ಣದೇವನದ್ದು ಒಪ್ಪಿಗೆ ಆಯ್ತು. ಹಾಗೆ 5ರನ್ನು ನೀನು ಮದುವೆ ಆದಿ. ಅಲ್ಲೇ ನೀನು ತಿಳ್ಕೊಳ್ಬೇಕು,
ಏನು? ಪ್ರತಿಯೊಬ್ಬ ಗಂಡನಿಗೂ 5ನೇ ಒಂದು ಹೊಣೆಗಾರಿಕೆ ಹೊರತು ಪೂರ್ತಿ ಹೊಣೆಗಾರಿಕೆ ಇಲ್ಲ. ಎಲ್ಲಿಯವರೆಗೆ ಅನ್ಯಾಯ ಆಗಿದೆ ಅಂತೇಳಿ ನೀನೇ ಸಾಕ್ಷಿ. ನಿಮ್ಮಲ್ಲಿಗೆ ಬರುವಲ್ಲಿಯವರೆಗೆ ಅರಗಿನ ಆಲಯದಿಂದ ಗುಹೆಯಿಂದ ಹೊರಪಟ್ಟು ಹೌದೌದು ಕೆಲವು ದಿನಗಳಲ್ಲಿ ನಾವು ಏನು ಪಡೆದರೂ ಕೂಡ ಅದನ್ನು ಅಮ್ಮ ಸರಿ ಅರ್ಧಾಂಶ ನನಗೆ ಕೊಟ್ಟು ಉಳಿದ ಅರ್ಧಾಂಶವನ್ನು ಮಿಕ್ಕವರಿಗೆ ಹಂಚುತ್ತಾ ಇತ್ತು. ಮದುವೆ ಆದ ಮೇಲೆ ನಿನ್ನಿಗೂ ಕೂಡ ಈ ಮಾತನ್ನು ನಿನ್ನ ಅತ್ತೆ ನನ್ನ ತಾಯಿ ಕುಂತಿದೇವಿ ಹೇಳಿದ್ದಾಳೆ. ಸರಿ ಅರ್ಧಾಂಶ ಭೀಮನಿಗೆ ಕೊಡಬೇಕು, ಉಳಿದನ್ನು ಹಾಕೋ ಜನರು ಉಳಿದದ್ದನ್ನು 4 ಜನಕ್ಕೆ ಹಂಚಬೇಕು ಅಂತ. ಹೌದಪ್ಪ. ಆದ್ರೆ ನಿನ್ನನ್ನು ಹೊಂದುವಲ್ಲಿ ಮಾತ್ರ 5 ಜನರಿಗೂ ಸಮಪಾಲು, ನನಗೆ ಅರ್ಧಾಂಶ ಉಳಿದದ್ದು ಅರ್ಧಾಂಶ ಅವರಿಗೆ 4 ಜನಕ್ಕೆ ಅಂತಲ್ಲ. ಅದಿಲ್ಲ 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 ಅದಿಲ್ಲ. ನೀನು ಕೂಡ ಒಂದು ದೊಡ್ಡ ತಪ್ಪು ಮಾಡಿದ್ದೇನು ಗೊತ್ತುಂಟ? ಯಾವುದು? ದೊಡ್ಡ ಧರ್ಮ ತಿಳಿದವಳ ಹಾಗೆ ಕೇಳಿದ್ದಿ ಅಲ್ಲಿ. ಮೊದಲೇ ಸ್ವತಂತ್ರ ಧರ್ಮಜರಿಗೆ ನನ್ನನ್ನು ಒತ್ತೆ ಇಡುವುದಕ್ಕೆ ಅಧಿಕಾರವಿದೆಯೇ ಅಂತ. ನನಗೆ ಬಾಯಿ ಮುಚ್ಚಿ ಹೋಗಿತ್ತು. ನಾನು ಧರ್ಮರಾಯನ ಒಬ್ಬನ ಹೆಂಡತಿ ಅಲ್ಲ, 5 ಜನರ ಹೆಂಡತಿ. 5 ಜನರ ಸ್ವತ್ತನ್ನು ಒಬ್ಬಾಡವಿಡುವುದು ಹೇಗೆ ಅಂತ ಕೇಳಬೇಕಿತ್ತು. ಅದು ನೀನು ಹೇಳಲಿಲ್ಲ. ಅಲ್ಲ, ಹಾಗೆ ಕೇಳಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ನಿಮಗೆ ಇಷ್ಟ ಬಂದಾಗ ನನ್ನನ್ನು ಅನುಭವಿಸುವುದು ಅಲ್ಲವಲ್ಲ. ಒಬ್ಬೊಬ್ಬರು ಒಂದೊಂದು ವರ್ಷ ಅನ್ನುವ ಅವಧಿ ಇದೆ. ಅವರ ಅಧೀನೆಯಾಗಿ ನಾನಿದ್ದಾಗ ನಿಮ್ಮ ಹತ್ರ ಕೇಳುವ ಹಕ್ಕು ನನಗಿಲ್ಲ. ನೀವು ಅದಕ್ಕೆ ಉತ್ತರಿಸಬೇಕಾದ ಅನಿವಾರ್ಯತೆ ನಿಮಗೂ ಇರಲಿಲ್ಲ. ಅನಿವಾರ್ಯತೆ ಅಲ್ಲ, ನಾನು ಬೆಂಕಿ ಕೊಳ್ಳಿದರ್ಲಿ ಕೇಳಿದ್ದೆ. ಅಷ್ಟಲ್ಲಿ ಉಳಿದವೆಲ್ಲ ನನ್ನ ಕೈಗೆ ತಣ್ಣೀರೇರಿರುವವರೇ ಆದ್ರೆ ನಾನೇನು ಮಾಡಬೇಕು? ಅದಕ್ಕೆ ನಾನು ಹೇಳಿದ್ದೆ, ನನಗೆ ನನ್ನದೇ ಆದಂತ ಸ್ವಾತಂತ್ರ್ಯದ ಸೀಮಿತ ಪರಿಧಿ ಇದೆ. ಅದನ್ನು ದಾಟಿ ನಾನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಣ್ಣನನ್ನು ನಾನು ಗೌರವಿಸಲೇಬೇಕು. ಹೌದಪ್ಪ, ನೀವು ಹಾಗೆ ಹೇಳ್ತೀರಿ. ನನ್ನ ಸಂಕಷ್ಟ ಯಾರಲ್ಲಿ ತೋಡಿಕೊಳ್ಬೇಕು? ಅದಕ್ಕೆ ನನ್ನ ತಲೆ ತಿನ್ನುವುದು. ಹೋಗು ಧರ್ಮರಾಯನ ಹತ್ರ ಹೇಳು. ಯಾರು? ಇದು ಧರ್ಮವಂತ. ಬಿಸಿ ನೀರನ್ನು ಉಳಿದವರು ತಣಿಸಿ ಕುಡಿಯುವುದು, ಅವರು ತಣ್ಣೀರನ್ನೇ ತಣಿಸಿ ಕುಡಿಯುವರು. ಆದ್ರಿಂದ ಅವ್ರ ಹತ್ರ ಹೇಳಿ ಪ್ರಯೋಜನ ಬಿಡು. ಹೊಣೆಗಾರಿಕೆಯ ಪ್ರಶ್ನೆ ಬಂತು ಅಂತಲೇ ಆದ್ರೆ ಸ್ವಯಂವರದಲ್ಲಿ ಪಣವನ್ನು ಗೆದ್ದವ ಅರ್ಜುನ ಆ ನರನಲ್ಲಿ ಹೋಗಿ ಹೇಳು. ಸ್ವಾಮಿ, 3 ಲೋಕದ ಗಂಡ ಹೌದು ಹೌದು. ಧರ್ಮರಾಯನ ಮುಂದೆ ಮಾತ್ರ ಯಾವಾಗಲೂ ಉದ್ದಂಡ ಮಾತ್ರ ಅಲ್ಲ, 3 ಲೋಕದಲ್ಲೂ ಗಂಡ ಆಗಿ ಬಂದವ. ಹಾಗಾಗಿ ನಿನ್ನ ಮೇಲೆ ಇಷ್ಟೇ ಅದಕ್ಕಿರುವುದು. ಮತ್ತೆ ಆ ಮಕ್ಕಳು ಅವುಗಳ ಹತ್ರ ಕೇಳಿದ್ರು ಒಂದೇ, ಕೇಳದಿದ್ರು ಒಂದೇ. ನಕುಲ ಸಹದೇವ. ಹೌದಪ್ಪ, ಚಿಕ್ಕಮ್ಮ ಸತ್ತು ಹೋದ ಮೇಲೆ ಅವರಿಗೆ ಲೋಕವೇ ನಮ್ಮ ಅಣ್ಣನೇ. ಸಹದೇವ ಏನ್ ಹೇಳಿದ್ದಾನ ಅವನಿಗೆ ಅದರ ಅರ್ಥ ಗೊತ್ತುಂಟೋ ಇಲ್ಲೋ. ಮತ್ತೆ ಕೊನೆಯದಾಗಿ ಕೃಷ್ಣನಲ್ಲಿ ಹೇಳು. ಆವತ್ತು ನೀವೆಲ್ಲರೂ ನನ್ನನ್ನು ಕೈ ಬಿಟ್ಟಾಗ ಆ ಕೃಷ್ಣ ನನ್ನನ್ನು ಸಲುಹಿದ ಅಂತಲೇ ಹೇಳಿದೆಯಲ್ಲ. ಹೌದು. ಈಗ ಸಂಧಾನಕ್ಕೆ ಹೋಗುವ ಅದೇ ಕೃಷ್ಣ, ಬೇರೆ ಕೃಷ್ಣ ಅಲ್ಲ. ಅಲ್ಲ, ಅವನೇ ಗೋವಿಂದ. ಹೋಗು, ಅವರ ತಲೆ ತಿನ್ನು, ನನ್ನ ಒಬ್ಬರನ್ನೇ ಯಾಕೆ ಹೀಗೆ ಪೀಡಿಸ್ತಿ? ಅಲ್ಲ, ಹೇಳಬಹುದಾಗಿತ್ತು ಸ್ವಾಮಿ. ಯಾಕೆ ಮತ್ತೆ? ಶ್ರೀಕೃಷ್ಣ ರಾಯಭಾರ ಪ್ರಸಂಗ. ಹೌದು. ಈಗ ರಾಯ ಯಾರು? ನಮ್ಮ ಅಣ್ಣ ಧರ್ಮಜ. ಅವರ ಆಣತಿಯ ಮೇರೆಗೆ ಅಲ್ಲಿಗೆ ಹೋಗುವ ಕೃಷ್ಣ. ಹೌದು. ಅದೇನು ನಿನ್ನ ಗಂಡಂದ್ರೆಲ್ಲ ಒಪ್ಪಿದ್ರೆ ನಿನ್ನ ಮಾತು ಕೇಳಿ ಹೋಗ್ಲಿಕ್ಕೆ ಆಗುದಿಲ್ಲ. ಹೌದು. ನಿನಗೆ ಅವರು ಯಜಮಾನ್ರೇ ವಿನಃ ಅವರಿಗೆಲ್ಲ ನೀನು ಯಜಮಾನಿ ಅಲ್ಲ ಅಂತ ಹೇಳಲಿಕ್ಕಿಲ್ವ ಕೃಷ್ಣ? ಅವನಿಗೆ ಗೊತ್ತಿಲ್ವ? ಗಂಡಂದಿರು ಇಂತಹ ವಿಶಿಷ್ಟವಾದಂತಹ ಸ್ಥಾನಮಾನ ನಿನಗಿರುವಂತದ್ದು. ಮಿಕ್ಕವರ ಹಾಗೆ ಒಬ್ಬನೇ ಗಂಡ ಅಲ್ಲ. ನಾವು 5 ಜನ ಗಂಡಂದಿರಿರುವಾಗ ನೇರವಾಗಿ ಸಭೆಗೆ ಹೋಗಿದ್ದು ಧರ್ಮರಾಯರ. ಇದು ಸರಿಯೋ? ಅವತ್ತು ಅಲ್ಲಿ ಕೌರವನ ಸಭೆಯಲ್ಲಿ ಕೇಳಿದ್ದಂತೆ ನಮ್ಮ ಸಭೆಯಲ್ಲಿ ಕೇಳಲಿಕ್ಕೆ ನಿನಗೆ ಸಾಧ್ಯ ಇಲ್ವೋ? ಹೌದು. ಅರ್ಜುನ್ ಹತ್ರ ನೀನಲ್ವೋ ಮದುವೆಯಾಗಿ ಬಂದವ, ಇದೀಗ ಈಗ ಅಂತ ಹೇಳಿಕೊಂಡು ಅವನನ್ನು ಹೇಳ್ಬಹುದು. ಅಥವಾ ನಕುಲ ಸಹದೇವ ಇವರನ್ನು ಎಲ್ಲ ಬಿಟ್ಟು ನನ್ನನ್ನೊಬ್ಬರನ್ನೇ ಯಾಕೆ ಜೀವ ತಿಂತಿ? ಅಲ್ಲ, ನೀವೇ ಬೇಕು, ಬೇರೆ ಯಾರಿದ್ದಾರೆ? ಆರು ಸುಪ್ರೀತರು ನೀ ಹೊರತೆನ್ನಾರು ಕಾಯುವರು, ನೀ ಹೊರತೆಲ್ಲನಾರು ಕಾಯುವವರು, ಆರು ಕಾಯುವರು ಹೆಣ್ಣು ಜನ್ಮವ ಸುಡಲಿನು, ಭೂರಿ ಬಾಧೆಗೆ ಸಂದೇನು ಇನ್ನೇನು, ಧರ್ಮ ಸಂಭವನು ಶಾಸ್ತ್ರಾರ್ಥ ಸಧರ್ಮದಿಂದಿರುತ್ತಿಗನು, ನಿಮ್ಮನುಜರು ಯಮ ಜನಮ ನಿಮ್ಮನುಜರು ಯಮ ಜನಮದ ಮೀರರು ವರ್ಮವಿಲ್ಲ
ಹೊರತಿನ್ನಲ್ಲಾರು ಕಾಯುವವರು ನೀ ಹೊರತು ಆರು ಸುಪ್ರೀತರು ಪ್ರಿಯ ಅಲ್ಲ ಸುಪ್ರಿಯ. ಓ ಹಾಗೆ ಉಳಿದವರೆಲ್ಲ ಪ್ರಿಯರು, ನೀವು ಸುಪ್ರಿಯರು. ಓ ಯಾಕೆ ನಾನು ಸುಮ್ಮನೆ ಹೇಳಿದ್ದಲ್ಲ. ಐವರು ನನಗೆ ಗಂಡಂದಿರು. ಆದರೆ ನಿಮ್ಮಲ್ಲಿ ನನ್ನ ಸಂಕಷ್ಟವನ್ನು ಈ ಮೊದಲು ನಾ ಹೇಳಿಕೊಂಡ ಹಾಗೆ ಉಳಿದವರಲ್ಲಿ ಯಾವತ್ತಾದರೂ ಎಲ್ಲಿಯಾದರೂ ನನ್ನ ನೋವನ್ನು ಅಳಲನ್ನು ತೋಡಿಕೊಂಡದ್ದು ಆಡಿಕೊಂಡದ್ದು ಉಂಟ ಸ್ವಾಮಿ? ನೀವು ಹೊರತು ನನ್ನನ್ನು ಯಾರು ಕಾಯುವವರು? ಬೇರೆ ಯಾರೂ ಗತಿ ಇಲ್ಲ ನನಗೆ. ಧರ್ಮರಾಯರಲ್ಲಿ ಹೇಳಬೇಕು ಅಂತ ನೀವು ಹೇಳ್ತೀರಿ. ಶಾಸ್ತ್ರ, ಅರ್ಥ, ಧರ್ಮ ಇದನ್ನೆಲ್ಲ ಹರಿದು ಕುಡಿದವರು. ಅವರು ಸಾತ್ವಿಕ ಸ್ವಭಾವದವರು. ಇಂತಹ ಯುದ್ಧದಂತಹ ಪ್ರಕರಣಕ್ಕೆ ಉತ್ಸುಕರಾಗಿ ಅವರು ಮುನ್ನುಗ್ಗಲಿಕ್ಕಿಲ್ಲ. ಆದ್ದರಿಂದ ಧರ್ಮನಿಯತಿಗಳ ಮುಂದೆ ನಾನು ಹೇಳಿದೆ ಅಂತ ಆದರೆ ನನ್ನ ಈ ರೋಧನ ಅದು ಕೇವಲ ಅರಣ್ಯ ರೋಧನವಾಗಿ ಓದೀತೇ ವಿನ ಅದೇನು ಪ್ರಯೋಜನ ಕೊಡಲಾರದು. ತಮ್ಮಂದರಲ್ಲಿ ಹೇಳಬೇಕು ಅಂತ ಹೇಳಿದ್ರಿ. ಅವರಿಗೆಂದಾದರೂ ಯಾವ ಸಂದರ್ಭದಲ್ಲಿ ಆದರೂ ಎಂಥ ಕ್ಲಿಷ್ಟ ಸಮಸ್ಯೆಯೇ ಬಂದದ್ದಿದ್ದರೂ ಕೂಡ, ಎಂತಹ ನೋವಿನ ಪ್ರಕರಣವೇ ಆದರೂ ಕೂಡ ಧರ್ಮನಿಧಿಗಳಿಗೆ ಎದುರಾಡಿದವರಲ್ಲ, ವಿರೋಧಿಸಿದವರಲ್ಲ, ಅವರ ಮಾತನ್ನು ಮೀರಿದವರೂ ಅಲ್ಲ. ಹಾಗಾಗಿ ಅವರಲ್ಲಿ ಹೇಳಿಯೂ ಪ್ರಯೋಜನವಿಲ್ಲ. ಓಹೋ, ಹೌದು ಸ್ವಾಮಿ. ಇದು ಈ ಬುದ್ಧಿವಂತಿಗೆ ನನ್ನ ಹತ್ರ ನೀನು ತೋರಿಸುವುದು ಅಲ್ಲ, ಹಾಗಾಗಿಯೇ ನಿಮ್ಮಲ್ಲಿ ಹೇಳಿ. ಗಾಳಿಯ ಮಗನಿಗೆ ಗಾಳಿ ಹಾಕೋದು ಯಾಕೆ? ನೀನು ಪ್ರಿಯರೇ ವರದಿಯೇ ನೀನು ಎನಗೆ ಪ್ರಿಯರೈ ವರಲಿ ಸುಪ್ರಿಯ ನಿಂದಿಲಿ ನೀನೆನಗೆ ಐವರಲಿ ಸುಪ್ರಿಯ ನಿಂದಿನಲಿಯರೆ ನೋಯಿಸಿದ ಮರ ಕೂದಿಲ್ಲ ಭಾಗ್ಯ ವಾಯುಜ ಸಲಿಸಿಂದಳು ಮತ್ತವರು ನೋಯಿಸಿದ ಮರ ಕೊಂದಿಲ್ಲ ಭಾಗ್ಯ ವಾಯುಜ ಸಲಿಸಿಂದಳು ಮತ್ತವಳು ಪ್ರಿಯರೈ ಬರಲಿ ನೀ ಸೈಂಧವನನ್ನು ದಂಡಿಸುವಾಗ ನೀವು ಅಣ್ಣನ ಹತ್ರ ಹೋಗಿ ಅಪ್ಪಣೆ ಎಲ್ಲ ಕೇಳಿ ಅವರ ಒಪ್ಪಿಗೆ ಮೇಲೆ ಬಂದದ್ದು ಅದಲ್ಲ. ನಿನ್ನ ಆಕ್ರಂದನ ಕೇಳಿದ್ದು ಅಲ್ಲಿಗೆ ಓಡಿಕೊಂಡು ಬಂದಿದ್ದೇನೆ ನಾನು. ಹೌದಲ್ಲ? ಸೌಗಂಧಿಕಾ ಪುಷ್ಪವನ್ನು ನನಗೆ ತಂದು ಕೊಟ್ಟದ್ದು ಯಾರು? ಎಲ್ಲಿಯ ನದಿಯಲ್ಲಿ ತೇಲಿ ಬಂದಂತ ಪುಷ್ಪವನ್ನು ನೀನು ಆಶಿಸಿದಿ ಅಂತ ನದಿಯ ಮೂಲವನ್ನು ಹುಡುಕಿಕೊಂಡು ಹೋಗಿ ಅಲ್ಲಿದ್ದವರಲ್ಲಿ ಜಗಳಾಡಿ ಶ್ರಮ ಎಷ್ಟಾಯ್ತು, ತರ್ಲಿಕ್ಕೆ ಕಷ್ಟ ಎಷ್ಟಾಯ್ತು. ಅಲ್ಲ, ಅದಾಮೇಲೆ ನೀವು ಬಂದು ಹೇಳಿದ್ರಿ. ಹಾಗಾದ್ರೆ ಆ ಸಂದರ್ಭದಲ್ಲಿ ಅಣ್ಣನ ಹತ್ರ ಹೀಗೊಂದು ಹೆಂಡತಿ ಆಸೆ ಉಂಟು, ಪೂರೈಸಿ ಬಿಡ್ತೇನೆ. ಇಲ್ಲ ಇಲ್ಲ, ಕೇಳಲಿಕ್ಕೆ ಹೋಗ್ಲಿಲ್ಲ. ಆಗಲ್ಲ, ಕೇಳಲಿಲ್ಲ. ಹೌದಾ? ಆಮೇಲೆ ಅಜ್ಞಾತವಾಸವನ್ನು ಅನುಭವಿಸುತ್ತಾ ಮತ್ಸ್ಯನಗರಿಯಲ್ಲಿ ನಾವಿರುವಾಗ ವಿರಾಟನ ಭಾವ ಕೀಚಕ ನನಗೆ ಉಪದ್ರ ಕೊಟ್ಟ ಅಂತ ಮಲಗಿದ ನಿಮ್ಮನ್ನು. ಹೌದಪ್ಪ. ತಪ್ಪಲೆಯನ್ನೇ ತಲೆಯಿಡಿ ಇಟ್ಕೊಂಡು ಬರೀ ನೆಲದ ಮೇಲೆ ಮಲ್ಕೊಂಡಿದ್ರಿ ಅಲ್ಲ? ಹೌದು. ಆಗ ಬಂದು ನಾನು ಎಬ್ಬಿಸಿ
ನಾನು ಗೋಗರೆದಾಗ, ನಾನು ಕಣ್ಣೀರು ಸುರಿಸಿದಾಗ ನನ್ನ ಕಣ್ಣೀರನ್ನು ಒರೆಸಿ ಆ ಕೀಚಕಾತಿಯರನ್ನೆಲ್ಲ ಕೊಲ್ತೇನೆ ಅಂತ ಹೇಳಿದ್ದು ಮಾತ್ರವಲ್ಲ, ಕೊಂದು ಮುಗಿಸಿದ್ದು ಹೌದು. ಅವನ ಬಿಟ್ಟು ಅವನ ತಮ್ಮಂದ್ರನ್ನೆಲ್ಲವನ್ನು ಬರೆದುಕೊಂಡಿದ್ದೆ. ಹಾಗಾದ್ರೆ ಅಂತಹ ಕೀಚಕಾದಿಗಳನ್ನು ಕೊಲ್ಲುವಾಗಲೂ ನಿಮ್ಮ ಅಣ್ಣನ ಒಪ್ಪಿಗೆ ಅಪ್ಪಣೆ ತಮಗಿರ್ಲಿಲ್ಲ? ಒಂದು ಸಲ ಜಾರಿದ್ದೆ, ಮೊದಲನೇ ಸಲ ಅದರಲ್ಲೇ ಬರೆದುಕೊಳ್ಳಿಕ್ಕೆ ಹೊರಲಿಲ್ಲ ಅಲ್ಲ. ಆವಾಗ ಸೌದೆಗೆ ಬೇರೆ ಮರ ತೋರಿಸಿದ್ದಾನೆ ನನ್ನ ಅಣ್ಣ. ಹೌದು, ಅಂದ್ರೆ ಎದುರೆದುರು ಬೇಡ ಅಂತ ಅವರದ್ದು ಸೂಚನೆ. ಆದ್ರೆ ಒಂದಲ್ಲ ಎರಡಲ್ಲ, ಹೀಗೆ ಹಲವಾರು ಪ್ರಕರಣಗಳಲ್ಲಿ ಅಣ್ಣನ ಮಾತನ್ನು ನೀವು ಮೀರಿದವರಿದ್ದೀರಿ. ಮೀರಿ ನಿನ್ನನ್ನು ರಕ್ಷಿಸಿದ್ದೇನೆ. ಹೌದು. ಆದ ಕಾರಣ ನನ್ನ ಹೊಣೆಗಾರಿಕೆ ನನ್ನ ಪಾಲಿಂದು ಮುಗಿದಿದೆ. ಇನ್ನು ಉಳಿದವರಲ್ಲಿ ಹೋಗು. ಅದಾಗುವುದಿಲ್ಲ, ಭೀಮನ ಕೊರಳಪ್ಪಿ ನಯನದ ಶರದೊಳಂಗವ ತೊಳೆದು ಭೀಮನ ಕೊರಳಪ್ಪಿ ನಯನದ ಕರದೊಳಂಗವ ತೊಳೆದು ವರಭೋಜಗಳ ದೀರ್ಘದಿರೆ ಪ್ರಾಣ ಬಿಡುವೆ ವರಭೋಜಗಳ ದೀರ್ಘದಿರೆ ಪ್ರಾಣ ಬಿಡುವೆ ನಿಂಬರಸಿಗೆ ಮಗುಳೆಂದನು ಮರುಗುತ್ತ ಭೀಮನ ಕೊರಳಪ್ಪಿ ನಯನದ ಶರದೊಳಂಗವ ತೊಳೆದು ಭಾಷೆಗಳ ತೀರ್ಚದಿರೆ ಬಿಡುವೆ ಎಬ್ಬರದಿ ಮಗುಳೆದನು ಮೊದಲೇ ನೀವು ನನಗೆ ಹೇಳಿದ್ರಿ ಭಾವ ಪ್ರಧಾನವಾಗಿ ಬದುಕನ್ನು ಸವರಿಸುವಂತಹ ಭಾವಕಿ ನೀನು. ಹೌದು. ಈಗ ಅದು ಬಿಟ್ರೆ ಬೇರೆ ವಾಕ್ಪಟುತ್ವದಿಂದ ನಿಮ್ಮನ್ನು ಒಪ್ಪಿಸುವುದಕ್ಕೋ ಮೆಚ್ಚಿಸುವುದಕ್ಕೋ ನನಗೆ ಸಾಮರ್ಥ್ಯ ಇಲ್ಲ, ನನ್ನ ನಾಲಿಗೆಗೆ ಬಲ ಇಲ್ಲ, ಸಾಹಿತ್ಯ ದಾರಿದ್ರ್ಯ ನನಗುಂಟಾಗಿದೆ. ಹೌದೌದು, ನನ್ನ ಮೈ ಮೇಲೆ ಬೀಳ್ತಾ ಇದ್ದಿ. ಹಾಗಾಗಿಯೇ ನಿಮ್ಮ ಕೊರಳನ್ನು ಎರಡೂ ತೋಳುಗಳಿಂದ ನಾನು ಅಪ್ಪಿಕೊಂಡುದು. ಅಷ್ಟೇ ಅಲ್ಲ, ನನ್ನ ಕಣ್ಣಂಚಿನ ಅಲ್ಲಿ ಉದುರುವಂತಹ ಹನಿಗಳಿಂದ ನಿಮ್ಮ ಪಾದವನ್ನು ತೋಯಿಸಿದ್ದೇನೆ. ಹೌದು. ಈ ಪ್ರಪಂಚದಲ್ಲಿ ಆಶಾವಾದಿಗಳಾದವರಿಗೆ ಮಾತ್ರವೇ ಬದುಕುವ ಹಕ್ಕಿರುವುದಂತೆ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಯಾಕೆ? ಹತಾಶಾ ಭಾವನೆ ಅದಕ್ಕೆ ಕಾರಣವಾಗಿರುತ್ತದೆ. ಹೌದು. ಬದುಕುವುದು ಪ್ರಾಣಿ ಪಕ್ಷಿಗಳು ಕ್ರಿಮಿ ಜಂತುಗಳು ಎಲ್ಲ ಬದುಕ್ತಾವೆ. ಹೌದಪ್ಪ. ಅದಕ್ಕೆ ಬಾಳ್ವೆ ಅಂತ ಹೇಳುವುದಿಲ್ವಲ್ಲ. ಮನುಷ್ಯರ ಜೀವನಕ್ಕೆ ಮಾತ್ರ ಬಾಳ್ವೆ ಅಂತ ಹೇಳುವುದು. ಹೌದೇ. ನನ್ನ ಬಾಳು ಹಾಳಾಯಿತು, ಇನ್ನು ಮುಂದೆ ಒಳಿತನ್ನು ಕಾಣುವುದಕ್ಕೆ ನನಗೆ ಯೋಗವೂ ಇಲ್ಲ ಭಾಗ್ಯವೂ ಇಲ್ಲ ಅಂತ ನಾನು ಮನದಟ್ಟು ಮಾಡಿಕೊಂಡಿದ್ದೇನೆ. ಅಂದು ಸಭೆಯಲ್ಲಿ ಗೈದ ಶಪಥದಂತೆಯೇ ವ್ಯವಹಾರ ಮುಂದುವರಿಯುವುದಿಲ್ಲ ಅಂತ ಆದರೆ ನನಗೆ ಭವಿಷ್ಯದ ಬಗ್ಗೆ ಯಾವ ಭರವಸೆಯೂ ಇಲ್ಲ, ಆಸೆಯೂ ಇಲ್ಲ. ನಿಮ್ಮ ಪದಮೂಲದಲ್ಲೇ ನನ್ನ ಪ್ರಾಣವನ್ನು ಕಳ್ಕೊಳ್ತೇನೆ ನಾನೇ. ದ್ರೌಪದಿ, ನಿನಗೆ ಇತ್ತೀಚೆಗಿನ ಒಂದು 10-18 ವರ್ಷದ ಕಥೆ ಅಲ್ವಾ ಗೊತ್ತಿರೋದು ನಮ್ಮದು? ಹೌದು. ಅದ್ರ ಹಿಂದಿಂದ ಹೇಳ್ಬೇಕಾ ನಾನು? ಎಂತದ್ದು? ಜನನಿಯ ಬಸುರಿರು ತಿಳಿದ ಮೇಲೆ ದಿನವೊಂದಾದರು ಸುಖವ ವನಿತೆ ದಿನವೂ ಸುಖವ
ಕನಸಿಲಿ ಕಂಡವ ನಾನಲ್ಲ ಸುಖವ ಕನಸಿಲಿ ಕಂಡವ ನಾನಲ್ಲ ಕಂಡವನುಡು ಕಾನುಗಿದೆ ಜನ್ಮವ ಕನಸಿಲಿ ಕಂಡವ ನಾನಲ್ಲ ಕಂಡವನುಡು ಕಾನುಗಿದ ಜನ್ಮವ ಒಂದಾದರೂ ಸುಖವ ಕನಸಿಲಿ ಕಂಡವ ನಾನಲ್ಲ ಕಷ್ಟವನುಳದನು ಜನ್ಮವನಿದೆ ದ್ರೌಪದಿ, ಏನು ವ್ಯಾವಹಾರಿಕವಾಗಿ ಸಾಮಾನ್ಯರು ಜ್ಞಾನಿಗಳು ಒಂದು ಮಾತನ್ನು ಹೇಳ್ತಾರೆ. ಏನು? ಸಂತೋಷವನ್ನು ಇನ್ನೊಬ್ಬರಲ್ಲಿ ಹಂಚಿಕೊಂಡಾಗ ಹಾ, ಸಂತೋಷ ವೃದ್ಧಿಯಾಗುತ್ತದೆ, ಇಮ್ಮಡಿಸ್ತದೆ. ದುಃಖವನ್ನು ಹಂಚಿಕೊಂಡಾಗ ಕಡಿಮೆ ಆಗುತ್ತದೆ ಅಂತ. ಭಾರ ಕಡಿಮೆ ಆಗ್ತದೆ ದುಃಖ. ಆದ್ರೆ ಇಬ್ರೂ ದುಃಖಿಗಳು ಮಾತಾಡಿದ್ರೆ ದುಃಖ ಹೆಚ್ಚಾಗುತ್ತದೆ ಹೊರತು ಅದರಲ್ಲಿ ಕಡಿಮೆ ಆಗುದಿಲ್ಲ. ಅಲ್ಲ, ನಾನಂತೂ ದುಃಖಿ, ಮತ್ತೆ ನಾನೇನು ಕಡಿಮೆಯ? ಹುಟ್ಟಿದ ದಿವಸದಿಂದ ಇವತ್ತಿನವರೆಗೆ ಒಂದು ದಿನ ನಾನು ಸುಖದಲ್ಲಿದ್ದಿದ್ರೆ ಸಾಕಿತ್ತ. ಜನನಿಯ ಬಸಿರಿಂದ ಇಳಿದ ಮೇಲೆ ಈ ಮಾತು ಸಂಪೂರ್ಣ ನಮಗೆ ಐವರಿಗೂ ಯುಕ್ತವಾದ್ದು. ದೇವತೆಗಳ ಅಂಶದಿಂದ ಇಳಿದು ಬಂದವರು ನಾವು. ಹೆತ್ತವಳು ಈ ಭೂಮಿಯ ಮಣ್ಣಿನ ಮಗಳು. ಹೌದು, ಸರಿ. ಜನನಿಯ ಬಸಿರಿಂದ ಇಳಿದ ಕೂಡಲೇ ನನ್ನ ಬಾಲ್ಯಕ್ಕೆ ಏನು ಭವಿಷ್ಯ ಎಂಬುದು ಕಂಡಿತ್ತಂತೆ. ಹೇಗೆ? ಹತ್ತ ಬಿದ್ದದ್ದು ಬಂಡೆಯ ಮೇಲೆ ನಾನು. ಅಲ್ಲ, ತಾಯಿಯ ಜವಾಬ್ದಾರುಕತೆ ಎಂತದ್ದು? ಅಲ್ಲಿ ಬಿದ್ರೆ ಏನಾಯ್ತು? ಬಂಡೆ ಹೊಡೀತೇವೆ, ನಾ ನಿಮ್ಮ ಮಂಡೆ ಹೊಡೀತ. ಅದೇ ಗ್ರಹಚಾರ. ಬಂಡೆ ಹೊಡೆದದ್ದು ಹೊರತು ನನ್ನ ಮಂಡೆ ಹೊಡೆಯಲಿಲ್ಲ. ಇಲ್ವಲ್ಲ. ಅಂತೂ ಹೇಗೋ ಕೆಲವು ಕಾಲ ಋಷಿ ಮುನಿಗಳ ಜೊತೆಯಲ್ಲೇ ಅಲ್ಲೇ ನಮ್ಮ ಜೀವನ ಕಳೆದು ಹೋಯಿತು. ಬಾಲ್ಯದಲ್ಲಿ ಅಂತವ್ರು ಒಡನಾಟ ಸಿಕ್ಕಿದ್ದು ಒಳ್ಳೇದಾಯ್ತು. ಹೌದು, ಹಾಗಾಗಿಯೇ ನೀವು ಇಷ್ಟು ಬೆಳೆದದ್ದು. ಎಲ್ಲ ಬಾಲ್ಯದಲ್ಲಿ ಅಂಥವರದ್ದೇ ನಮಗೆ ಸಹವಾಸ ಇದ್ದದ್ದು, ಋಷಿ ಮುನಿಗಳೊಂದಿಗೆ. ಹೌದೌದು. ಮತ್ತೇನೋ ಅಜ್ಜ ಭೀಷ್ಮಾಚಾರ್ಯರು ನಮ್ಮನ್ನು ಬ್ರಾಹ್ಮಣರೆಲ್ಲ ಕರ್ಕೊಂಡು ಹೋದಾಗ ಸ್ವಾಗತಿಸಿದ್ರು. ಆವಾಗ ಗ್ರಹಿಸಿದೆವು, ನಾವು ಅರಸು ಮಕ್ಕಳು ಸುಖದಿಂದಿದ್ದೆವು ಅಂತ. ಹೌದು. ಅಲ್ಲಿಯೂ ದಿನ ದಿನವೂ ಕೌರವಾದಿಗಳಿಂದ ಎಷ್ಟು ಕಷ್ಟವನ್ನು ನಾವು ಪಟ್ಟಿದ್ದೇವೆ ಅನ್ನೋದು ನಮಗೆ ಗೊತ್ತು. ಸ್ವಲ್ಪ ನಾನು ಕೊಟ್ಟಿದ್ದೇನೆ ಅವರಿಗೆ, ಇಲ್ಲ ಅಂತ ಹೇಳುವುದಲ್ಲ. ಅಲ್ಲ, ನೇರಳೆ ಹಣ್ಣನ್ನು ಉದುರಿಸಿದ ಹಾಗೆ ಮರದಿಂದ ಅಷ್ಟು ಜನರನ್ನೆಲ್ಲ ನೀವು ಕೆಳಗೆ ಬೀಳಿಸ್ತಿದ್ರಂತೆ, ಮರ ಅಲುಗಾಡಿಸಿ. ಹೌದು, ಮರ ಸುದ್ದಿ ಬಂದದ್ದು. ಸರಿ. ಈಗ ವಾಯುಸುತ ಮರವನ್ನು ಅಲ್ಲಾಡಿಸಿದಾಗ ಬಿದ್ರು, ಜೋರಾಗಿ ಗಾಳಿ ಬೀಸಿದ್ರು ಬೀಳುದಿಲ್ವ? ಗಾಳಿ ಬೀಸಿದ್ರು ಹಣ್ಣುಗಳು ಉದುರ್ತಾವೆ. ಅದೇ ರೀತಿ ಇವರು ಬೀಳ್ತಿದ್ರು. ಆ ಉಣಿಸಿ ನನ್ನನ್ನು ನೀರಿಗೆ ಹಾಕಿ ಪಾತಾಳ ಲೋಕಕ್ಕೆ ಹೋಗಿ ಇವರೆಲ್ಲರಿಗಿಂತ ಮೊದಲು ರಾಕ್ಷಸರನ್ನು ಕಂಡವ ನಾನು. ಪಾತಾಳ ಲೋಕದ ರಾಕ್ಷಸರು ನನಗೆ ಉಪಕಾರ ಮಾಡಿದ ಕಾರಣ ಪುನಃ ಮೇಲೆ ಬಂದೆ ನಾನು. ಅಲ್ಲ, ನಿಮಗೆ ಜೀರ್ಣ ಆಗಿದೆಯಲ್ಲ, ನಮಗೆ ಯಾವುದು ಜೀರ್ಣ ಆಗ್ತದೋ ಅದು ಅನ್ನ. ನಿಮಗೆ ವಿಷವೇ ಅನ್ನ ಆಗಿದೆ ಅಂತ. ಅದೇ ನನಗೆ ಇನ್ನು ಯಾರು ಕೈ ವಿಷ ಹಾಕಿದ್ರು ಏನೂ ಆಗ್ಲಿಕ್ಕಿಲ್ಲ. ಅಲ್ಲ, ಹಾಕ್ಲಿಕ್ಕೂ ಇಲ್ಲ. ಆದರೂ ಬಾಲ್ಯದಲ್ಲಿ ಒಂದು ದಿನ ರಾಜಕುಮಾರರು ನಾವು ಎಂಬಂತ ತೃಪ್ತಿ ಕೂಡ ನಮಗೆ ಸಿಕ್ಕಲಿಲ್ಲ. ಕೌರವರಿಗೂ ನಮಗೂ ಮಾನಸಿಕವಾದಂತಹ ಸಂಘರ್ಷವೇ ಬೆಳೆದು ಬಂತು. ಹೌದಾ? ಆಮೇಲೆ ನಮ್ಮನ್ನು ಸುಡುವುದಕ್ಕೆ ವಾರಣಾವತದಲ್ಲಿ ವ್ಯವಸ್ಥೆಯನ್ನು ಮಾಡಿಸಿದ. ಅದು ಕೂಡ ನನ್ನ ಮದುವೆ ಮೊದಲೇ. ಅದೇ ಮೊದಲಿಗೆ ಅದು ನನ್ನ ತಿಳುವಳಿಕೆಗೆ ಬಂತು, ನಮ್ಮ ತಿಳುವಳಿಕೆ. ಆಗ ಪ್ರತಿದಿನ ನಾನೊಬ್ಬನೇ ಸೋರಂಗ ಕೊರದವ, ಗೊತ್ತುಂಟ? ಹೌದು. ಅಲ್ಲಿ ಉಳಿದವರೆಲ್ಲ ಅವರಷ್ಟಕ್ಕೆ ಅರಗಿನ ಮನೆಯ ಸೌಂದರ್ಯ ನೋಡ್ತಾ ಇದ್ರೆ ನಾನು ಗುಹಾದ್ವಾರವನ್ನು ಮಾಡುವ ವ್ಯವಸ್ಥೆಯಲ್ಲಿ ಮಾಡ್ತಾ ಇದ್ದೆ. ಬೆಂಕಿ ಹಚ್ಚಿ ಇವರನ್ನು ಹೊತ್ತುಕೊಂಡು ಹೋಗುವಾಗ ನಿದ್ರೆಯಲ್ಲಿದ್ದ ತಾಯಿ 4 ಮಂದಿ ಸಹೋದರರನ್ನು ಹೆಗಲಲ್ಲಿ ಹೊತ್ತು ನಡೆದವ ನಾನು. ಅಲ್ಲಿಂದ ಕಾಡಿನಲ್ಲಿ ನಡೆಯುವಾಗ ಪ್ರತಿ ರಾತ್ರಿ ನಾನು ಎಚ್ಚರದಲ್ಲಿದ್ದೆ. ಹೌದಪ್ಪ, ಏನಾದ್ರೂ ಅಪಾಯ ಬಂದೀತು ಅಂತ. ಮತ್ತೆ ಬೆಳಗಾದ ಮೇಲೆ ಸ್ವಲ್ಪ ಏನೋ ಮಲ್ಕೊಳ್ತಾ ಇದ್ದೆ. ರಾತ್ರಿ ಇಡೀ ನಿದ್ರೆ ಇಲ್ಲದ ಕಾರಣ ಕನಸೇ ನನಗಿಲ್ಲ. ಮತ್ತೆ ಕನಸಿನಲ್ಲಾದ್ರೂ ಸುಖ ಕಾಣುವುದು ಹೇಗೆ? ಅದಿಲ್ಲ. ಹಗಲ್ಲ ನಿದ್ರೆಯಲ್ಲಿ ಕನಸು ಕಾಣ್ತೇನೋ, ಕೌರವ ಎಲ್ಲಿ ಬೆಂಕಿ ಇಡ್ತಾನೆ, ಕೌರವ ಎಲ್ಲಿ ವಿಷ ಕೊಡ್ತಾನೆ, ಇಂಥದ್ದೇ ನನಗೆ ಕಂಡಂತಹ ಕನಸುಗಳು. ಕನಸಿನಲ್ಲಿಯೂ ನಾನು ಸುಖವನ್ನು ಕಂಡವ ಅಲ್ಲ. ಹಾಗೆ ಅವರನ್ನೆಲ್ಲ ಹೊತ್ಕೊಂಡು ಹೋದ ಮೇಲೆ ಅಣ್ಣಿಗಿಂತ ಮೊದಲು ಮದುವೆ ಆದ್ರಿ ಅಂತ ಸುದ್ದಿ ಉಂಟು. ಅಲ್ಲ, ಅದು ಮಧ್ಯದಲ್ಲಿ ಮತ್ತೆ ಅನಿವಾರ್ಯವಾಗಿ ಹಿಡಿಂಬ ವಿವಾಹವಾಗಬೇಕಾಗಿ ಬಂತು. ಮತ್ತೆ ಒಂದಪ್ಪ, ಈ ದೊಡ್ಡವರು ಹೇಳುವಾಗ ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈ ವೇದವ್ಯಾಸರು ಇದು ಬಹಳ. ಹಾಗಾದ್ರೆ ಕೆಲವು ಸಂದರ್ಭ ದಾಕ್ಷಿಣ್ಯಕ್ಕೆ ನೀವು ಬಲಿ ಬೀಳ್ತೀರಿ, ನನ್ನ ಮಾತಿಗೆ ಮಾತ್ರ ನೀವು ದಾಕ್ಷಿಣ್ಯ. ನೀನು ವೇದವ್ಯಾಸರ ಸೋದರತ್ತೆ ವೇದವ್ಯಾಸರು ಹೇಳುವಾಗಲ್ಲ ನಮಗೆಲ್ಲ ಆಗುದಿಲ್ಲ ಅಂತೇಳಿ ಹೇಳಲಿಕ್ಕೆ ಆಕ್ಷೇಪಿಸಿದ್ದಲ್ಲ ಸ್ವಾಮಿ ನಾನು.
ಎಲ್ಲ ಕಡೆಯಲ್ಲೂ ನೀವು ಸ್ವಲ್ಪ ಸ್ವಲ್ಪ ಬದಲಾಗ್ತೀರಿ, ಇಲ್ಲಿ ಮಾತ್ರ ಕುರುಡ ಹಿಡಿದ ಬಡಿಕೆ ಎಂಬ ಗಾದೆಯಂತೆ ವ್ಯವಹರಿಸ್ತೀರಿ. ಆಮೇಲೆ ಪುಣ್ಯವೋ ಪಾಪವೋ ಗ್ರಾಚಾರವೋ ಪ್ರಾರಬ್ಧವೋ ನಿನ್ನನ್ನು ಮದುವೆಯಾಗಿ ಆಯ್ತು. ಆಮೇಲೆ ಮಾತ್ರ ಇಷ್ಟೆಲ್ಲ ಕಷ್ಟಪಡ್ಲಿಲ್ಲ ನೀವು. ಏನೋ ಒಂದು ಸ್ವಲ್ಪ ದಿವಸ ಅಲ್ಲಿ ಇಂದ್ರಪ್ರಸ್ಥದಲ್ಲಿ ಸುಖದಲ್ಲಿದ್ದೆವು. ಹೌದು. ಆ ಕೆಲವು ದಿನಗಳನ್ನು ಬಿಟ್ರೆ ಮತ್ತೆ ದ್ಯೂತ ಸಭೆ, ಹೌದು, ಅಲ್ಲಿ ಅವಮಾನ, ಆಮೇಲೆ ಕಾಡು, ಹೌದು, ಆ ವನವಾಸ, ಇದೆಲ್ಲ ಆಯ್ತೆ. ಈ ಕಡೆ ನನಗೆ ಅನ್ನಿಸ್ತದೆ, ಏನು ದ್ಯೂತ ಆಡಿದವ ನಮ್ಮ ಅಣ್ಣಲ್ವ, ಹೌದು, ಸೋತವನಿಗೆ ಅವನಿಗೆ ಹೊರತು ನಮಗೇನಿಲ್ಲ ಎಂಬುದಾಗಿ ಹೇಳಬಹುದಾಗಿತ್ತು. ಅಥವಾ ಬೇಕಾದ್ರೆ ದಾಸ್ಯವೋ ಸೇವಕ ವೃತ್ತಿಯೋ ಹಸ್ತಿನಾವತಿಯಲ್ಲೇ ಇರಬಹುದಿತ್ತು. ಹಸ್ತಿನಾವತಿಯಲ್ಲೇ ಇರುವುದಿದ್ರು ಅದಕ್ಕೇನೋ ಅಜ್ಜ ಅಥವಾ ಗುರುಗಳು ಇವರಿಂದ ಅಡ್ಡಿ ಬರ್ತಿರ್ಲಿಲ್ಲ. ಆದ್ರೂ ಕೂಡ ನಮ್ಮ ಪ್ರಾರಬ್ಧ ನಮಗೆ ಯಾವ ರೂಪದಲ್ಲಿ ಕಂಡದ್ದು ಗೊತ್ತು? ನಮ್ಮ ಅಣ್ಣನ ರೂಪ. ಅಣ್ಣನೊಡನೆ ವಿಪಿನದಿ ಸುದ್ದಿ ಹಸಿದೃಜೆಯನ್ನು ತೋರಿದು ಜೀವವು ವಿಪಿನದಿ ಸುದ್ದಿ ಹಸಿದೃಜೆಯನ್ನು ತೊರೆದು ಜೀವವು ಕನ್ನೆನ ನಿನಗಾಗಿ ಕೀಚಕಾದ್ಯರ ಕೊಂದು ಕನ್ನೆನ ನಿನಗಾಗಿ ಕೀಚಕಾದ್ಯರ ಕೊಂದು ಬಣ್ಣ ಗುಂದಿದೆ ಅವರೇ ಕೀಚಕಾದ್ಯರ ಕೊಂದು ಬಣ್ಣ ಗುಂದಿದೆ ಅವಲೇ ವನಿತೆಗೆ ದ್ರೌಪದಿ, ಏನು ಅಣ್ಣ ಮಾಡಿದ್ದು ಅಧರ್ಮ ಅಂತೇಳಿ ಹೇಳುವಷ್ಟು ದೊಡ್ಡವನಲ್ಲ ನಾನು. ಅಲ್ಲ, ಹೇಳಲೂ ಬಾರದಪ್ಪ. ಸರಿ, ಅಂತೂ ದ್ಯೂತ ಮಾಡಿದ್ದು ಅಣ್ಣ, ಅದಕ್ಕೆ ನಿಬಂಧನೆಗಳಿಗೆ ಏನೇನಲ್ಲೂ ಒಪ್ಪಿದವ ಅಣ್ಣ. ಕೊನೆಗೆ ಪುನರ್ದ್ಯೂತದ ನಿಬಂಧನೆಗೆ ಒಪ್ಪಿ ನಾವು ವನವಾಸ ಅಜ್ಞಾತವಾಸವನ್ನು ಸ್ವೀಕರಿಸಬೇಕಾಗಿ ಬಂತಲ್ಲ. ಹೌದು. ಜನರಲ್ಲಿ ಯಾವ ಅಭಿಪ್ರಾಯ ಇದೆಯೋ ಬೇರೆ ಬಿಡು, ಜನರು ತಪ್ಪಾಗಿ ತಿಳ್ಕೊಳ್ತಾರೆ. ನೀನು ಪ್ರತ್ಯಕ್ಷ ಸಾಕ್ಷಿ. ಹೌದು. ನಮಗೆ ಸೂರ್ಯನಿಂದ ಅಕ್ಷಯ ಪಾತ್ರ ಸಿಕ್ಕಿತು. ಬೇಕಾದ ಭಕ್ಷ್ಯ ಭೋಜ್ಯಗಳನ್ನು ಅದರಿಂದ ಬೇಡಿ ನಾವು ಕೊಟ್ಟದ್ದಿದ್ರೆ ಬ್ರಾಹ್ಮಣರು ನಾವಲ್ಲಿಗೆ ಬಂದಿದ್ದಾಗ ಅವರಿಗೆ ಬೇಕಾದ್ದನ್ನು. ನಮ್ಮಣ್ಣ ಅನುದಿನವೂ ಯಜ್ಞ ದೀಕ್ಷಿತನು, ಎಷ್ಟನ್ನು ಏನನ್ನು ತಿನ್ನಬಹುದು ಅಷ್ಟನ್ನು ಮಾತ್ರ ಆ ಅಕ್ಷಯ ಪಾತ್ರೆಯಿಂದ ಕೇಳಿ ಅವನೂ ತಿನ್ನುತ್ತಾ ಇದ್ದದ್ದು, ನಮಗೂ ತಿನ್ನುತ್ತಾ ಇದ್ದ. ಹೌದು. ಗ್ರಾಚಾರ, ನನ್ನ ಹೊಟ್ಟೆ ಸ್ವಲ್ಪ ದೊಡ್ಡದು. ಹೌದಪ್ಪ. ನನಗೆ ಹಸಿವು ಸ್ವಲ್ಪ ಹೆಚ್ಚು. ಆಕ್ಷೇಪ ಇಲ್ಲ. ಒಂದು ದಿವಸ ಹೊಟ್ಟೆ ತುಂಬ ನಾನು ಊಟ ಮಾಡಲಿಲ್ಲ. ಅಣ್ಣನ ಹತ್ರ ಹೇಳುವನು, ಯಜ್ಞ ದೀಕ್ಷಿತನಾದವನು ಇದಕ್ಕಿಂತ ಹೆಚ್ಚು ತಿನ್ನಬಾರದು, ಅವ ಶಾಸ್ತ್ರ ಹೇಳ್ತಾನೆ. ಸರಿ, ಅದೇ ರೀತಿ ಅನ್ನ ವನವಾಸ ಅಜ್ಞಾತವಾಸವನ್ನು ಕೂಡ ಯಜ್ಞ ಎಂಬುದಾಗಿಯೇ ಸ್ವೀಕರಿಸಿಕೊಂಡು ಅವ ಮುಂದುವರಿಸಿದವ. ಆದ ಕಾರಣವೇ ಅಲ್ವೋ ಅಲ್ಲಿ ವೈಷ್ಣವ ಯಾಗಕ್ಕೆ ನಾವು ವನವಾಸದಲ್ಲಿದ್ದಾಗ ಕೌರವ ಆಹ್ವಾನವನ್ನು ಕೊಟ್ಟಿದ್ದ. ನೀವು ಕೆಲವು ದಿವಸದ ಮಟ್ಟಿಗೆ ಹಸ್ತಿನಾವತಿಗೆ ಬರಬಹುದು, ನಾನು ವೈಷ್ಣವ ಯಾಗವನ್ನು ಮಾಡ್ತೇನೆ. ಏನು ಮಾಡುವ, ಆ ಯಾಗ ಸುಸಾಂಗವಾಗಿ ನಡೆಯಲಿ, ನಾನು ಈ ವನವಾಸವನ್ನು ಯಜ್ಞ ಎಂಬುದಾಗಿ ತಿಳ್ಕೊಂಡಿದ್ದೇನೆ ಎಂಬುದಾಗಿ ನಮ್ಮ ಅಣ್ಣ ಹೇಳಿದ್ದು. ವನವಾಸ ಅಜ್ಞಾತವಾಸಗಳ ಕಾಲ ಸಂಪೂರ್ಣವಾಗಿ ಮುಗಿದಿದೆಯೋ ಮುಗಿದಿಲ್ವೋ ಎಷ್ಟೋ ಜನರಲ್ಲಿ ಚರ್ಚೆ ಉಂಟು. ಹೌದು. ಕೊನೆಗೆ ಅದು ಸೌರಮಾನದಲ್ಲೂ ಲೆಕ್ಕ ಸರಿ ಬರುವುದಿಲ್ಲ, ಚಾಂದ್ರಮಾನದಲ್ಲೂ ಲೆಕ್ಕ ಬರುವುದಿಲ್ಲ. ನಮ್ಮ ಅಣ್ಣನ ಲೆಕ್ಕ ಸರಿ. ಸಾವನಮಾನ, ಸವನ ಅಂದ್ರೆ ಯಜ್ಞ. ಒಂದು ಯಜ್ಞಕ್ಕೆ 360 ದಿನ ಅಂದ್ರೆ 1 ವರ್ಷ. ಒಂದು ಅಶ್ವಮೇಧಕ್ಕೆ 1 ವರ್ಷದ ಕುದುರೆಯ ತಿರುಗಾಟ ಅಂದ್ರೆ 360 ದಿನ. ಸರಿ, 360 ಗುಣಿಸು 13 ಇಷ್ಟಾದ ದಿವಸ ನಾವು ಪ್ರಕಟಗೊಂಡದ್ದು. ಹಾಗಾಗಿ ಸಾವನಮಾನದಲ್ಲಿ ನಾವು ವನವಾಸ ಯಜ್ಞಾತವಾಸಗಳನ್ನು ಮಾಡಿದ್ದು ಎಲ್ಲವೂ ಉಂಟಲ್ವೋ. ನನ್ನನ್ನು ಅಣ್ಣನ ಧರ್ಮ ಅದು ಇದು ಕಟ್ಟಿ ಹಾಕಿತ್ತು. ಎಲ್ಲಿ ಅಣ್ಣನ ಧರ್ಮದ ಕಟ್ಟಳೆಯನ್ನು ಮೀರಿ ನಾನು ವರ್ತಿಸಬಹುದು ಅಂತ ಸಂದರ್ಭದಲ್ಲಿ ನಾನು ವರ್ತಿಸಿದ್ದು ಹೌದು. ಸರಿ ಸರಿ. ಸೈಂಧವನ ಮಾನಭಂಗವನ್ನು ಮಾಡಿದ್ದು ಹೌದು. ಕೀಚಕನನ್ನು ಒಮ್ಮೆ ಕೊಲ್ಲಿಕ್ಕೆ ಹೊರಟಾಗ ಅಣ್ಣ ತಡೆದ, ಆದರೂ ಸುಮ್ಮನಾದೆ. ಮತ್ತೊಮ್ಮೆ ನೀನು ಹೇಳಿದಾಗ ಏಕಾಂತದ ಅವಕಾಶ ಸಿಕ್ಕಿದಾಗ ನಿನಗಾಗಿ ಆ ಕೀಚಕನನ್ನು ಕೂಡ ಬಡಿದು ಕೊಂದೆ. ಅವನ ತಮ್ಮಂದರು 100 ಜನ ಉಪಕೀಚಕರನ್ನು ಕೂಡ ಬಡಿದು ಕೊಂದಿದ್ದೇನೆ. ಹೌದು. ನಾನು ಮಾಡಿದ ಕೆಲಸ ಎಷ್ಟು ಎಷ್ಟು ಅಲ್ವಾ? ಹೌದೌದು. ಸಾಧನೆ ಅಂದ್ರೆ ಎಂಥದ್ದು? ಈಗ ಅಷ್ಟೆಲ್ಲ ಕೆಲಸ ಮಾಡಿ 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 ಈಗ ಗದೆ ಎತ್ತಲಿಕ್ಕೆ ಈ ಕೈ ಎತ್ತಲಿಕ್ಕೆ ಆಗುದಿಲ್ಲ. ಏನೇನು ಆಗುದಿಲ್ವೇ?
ಧೈರ್ಯ ಹಿಂಗೊಳಿಸಿ ಹೋಗೋರೆ ನಾರೀ ಕೌರವಾದ್ಯರ ಕೊಲಲಾರೆನು ಕೌರವಾದ್ಯರ ಕೊಲಲಾರೆನೆನಲು ರೋಷವೇದಿ ಗರ್ಜಿಸುತ್ತಿದ್ದಳು ಕೌರವಾದ್ಯರ ಕೊಲಲಾರೆನೆನಲು ರೋಷವೇರಿ ಗರ್ಜಿಸುತ್ತಿದ್ದಳು ಭಾರವಾಯಿತು ಗದೆ ನಾರಿ ಪಾಂಚಾಲೆ ಏನು ಒಂದು ಕಾಲದಲ್ಲಿ ಸಾಕಷ್ಟು ಸಾಧಿಸಿದ್ದು ಹೌದು. ಆಗ ನನ್ನನ್ನು ವಿರೋಧಿಸುವವರು ಇರಲಿಲ್ಲ, ತಡೆಯುವವರಿದ್ರಷ್ಟೇ. ಈಗ ನನ್ನ ಉತ್ಸಾಹವನ್ನು ತಡೆಯುವವರೇ ಇರುವುದು ಮಾತ್ರ ಅಲ್ಲ, ನನ್ನ ಮಾತುಗಳನ್ನು ವಿರೋಧಿಸುವವರು ನಮ್ಮವರೇ ತುಂಬಿ ಹೋಗಿದ್ದಾರೆ. ಹಾಗಾಗಿ ಈ ಭುಜಗಳಲ್ಲಿ ಮೊದಲಿನ ಆ ಬಲದ ಸ್ಫುರಣೆ ಇಲ್ಲ. ಭೀಮ ಅಂದು ಇಂದು ಭೀಮ ಆಗಿದ್ದೇನೆ ನಾನು. ಹೌದು, ಆ ಮಹಾಪ್ರಾಣ ಹೋಗಿ ಅಲ್ಪ ಪ್ರಾಣ ಆಗಿದೆ, ತ್ರಾಣವೇ ಇಲ್ಲ. ಮೊದಲು ಈ ಕೈಯಲ್ಲಿ ಎಷ್ಟೆಲ್ಲ ಕೆಲಸ ಮಾಡಿದವ, ಈಗ ನನ್ನ ಗದೆಯನ್ನೇ ಎತ್ತಲಿಕ್ಕೂ ಈ ಕೈಗೆ ತ್ರಾಣ ಇಲ್ಲ. ಯಾವ ಕೈ? ಈ ಕೈ. ಹೌದು, ಹಾಗಾಗಿ ಗದೆ ಎತ್ತಲಿಕ್ಕೂ ಸಾಧ್ಯ ಇಲ್ಲದಂತಹ ಒಂದು ನೀಚ ಸ್ಥಿತಿಯಲ್ಲಿ ನಾನಿದ್ದೇನೆ. ಇನ್ನು ಮಹಾವೀರ ಭಟರ ಮುಂದೆ ಯುದ್ಧ ಮಾಡಲಿಕ್ಕೆ ನನಗೆ ಸಾಧ್ಯ ಉಂಟು. ಆದ್ದರಿಂದ ಅಸಹಾಯಕನಾಗಿ ನಾನು ನಿನ್ನಲ್ಲಿ ಹೇಳ್ತೇನೆ, ನೀನು ಹೇಳಿದ್ದೆಲ್ಲ ಸರಿ, ನಾನು ಮಾಡಬೇಕಾದ್ದು ಸರಿ, ಆದ್ದರಿಂದ ನನ್ನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ವಿನಯಪೂರ್ವಕವಾಗಿ ಸಂಕೋಚದಿಂದ ಭಿನ್ನಯಿಸಿಕೊಳ್ಳುವುದು ನಾನು. ಸುಪುತ್ರರೇ, ಗಂಡುಗಲಿಗಳು ನೀವು ಅಂತ ಕೊಂಡಾಡಬೇಕು ನಿಮ್ಮನ್ನು. ಇದು ವ್ಯಂಗ್ಯೋಕ್ತಿ ಎನ್ನುವುದು ನಿಮ್ಗೆ ಅರ್ಥ ಆದ್ರೆ ಸಾಕು. ಅರ್ಥ ಆಗದಷ್ಟು. ಹೌದಾ? ಯಾಕೆ? ನಮ್ಮ ನಾಲಿಗೆ ಅಂತ ಹೇಳಿದ್ರೆ ಎಲುಬು ಇಲ್ಲದೆ ಇದ್ದ ಒಂದು ಚರ್ಮದ ತುಂಡು ಅಂತ ಯಾರೂ ಹೇಳಲಿಲ್ಲ. ವಾಗ್ದೇವಿಯ ನಾಟ್ಯವೇದಿಕೆಯಂತೆ ಇದು. ನುಡಿದಂತೆ ನಡೆಯಬೇಕಾದ್ದು ಮಾನವೀಯತೆ. ಕೌರವನ ಆಸ್ಥಾನಕ್ಕೆ ಮುಡಿ ಹಿಡಿದು ಎಳೆತಂದು ನನ್ನ ಸೀರೆಯನ್ನು ಸುಲಿಯುವುದಕ್ಕೆ ದುಶಾಸನ ಯತ್ನಿಸಿದ.
ಅವನ ಪ್ರಯತ್ನ ವಿಫಲವಾಯಿತು ಬಿಡಿ. ಆಮೇಲೆ ಪ್ರಕರಣ ಮುಗಿದಾಗ ಎದ್ದು ನಿಂತು ನೀವು ಮಾಡಿದ ಶಪಥ ಏನು? ದ್ರೌಪದಿ, ಇಂದು ಮಾತ್ರ ನಾನು ಮುಂದುವರಿಯುವುದಕ್ಕೆ ಸಾಧ್ಯ ಇಲ್ಲ. ಧರ್ಮದ ಕಟ್ಟುಪಾಡು ನನಗಿದೆ. ಮುಂದೊಂದು ದಿನ ಈ ದುಶಾಸನನನ್ನು ಕೊಲ್ತೇನೆ, ಅವನ ಹೊಟ್ಟೆಯನ್ನು ಬಗೆಯುತ್ತೇನೆ, ಅವನ ರಕ್ತವನ್ನು ತೈಲದಂತೆ ತಲೆಗೆ ಹಾಕ್ತೇನೆ, ಅವನ ಕರುಳನ್ನು ಹೂವಿನಂತೆ ಮುಡಿಯಿಸ್ತೇನೆ, ಮಾತ್ರ ಅಲ್ಲ ಅವನ ಹಲ್ಲುಗಳನ್ನು ಮುರಿದು ಅದರಿಂದಲೇ ನಿನ್ನ ಕೇಶವನ್ನು ಬಾಚುತ್ತೇನೆ ಅಂತ ಶಪಥ ಮಾಡಿದ್ರಲ್ಲ, ಆ ಭಾಷೆ ಎಲ್ಲ ಅಡಗಿ ಹೋಯ್ತೆ. ಎಲ್ಲ ಕೋಪದಲ್ಲಿ ಹೇಳಿದ್ದೆಲ್ಲ ಶಪಥ ಅಲ್ಲವೇ? ಮತ್ತೆ ನಗಾಡ್ತಾ ಹೇಳಿದ್ದು ಶಪಥ ಆಗ್ತದ? ಸ್ವಾಮಿ, ಗಂಡ ಹೆಂಡತಿ ಅವಿನಾಭಾವದಿಂದ ಬಾಳಿ ಬದುಕಬೇಕು ಅಂತ ನಾ ಮೊದಲೇ ಹೇಳಿದ್ದೆ. ಈಗ ನೀವು ಶಪಥ ಮಾಡಿದ್ರು ಕೂಡ ಅದು ನನಗೆ ಅನ್ವಯ ಅಂತ ನಾನು ಎಣಿಸಿಕೊಳ್ತೇನೆ. ನಿಮ್ಗಾಗುದಿಲ್ಲಲ್ಲ? ನಾನು ಮೊದಲನೇ ಹಾಗಲ್ಲ, ಅಸಹಾಯಕ ಗಂಡುತನ ನನ್ನಲ್ಲಿಲ್ಲ ಅಂತ ಹೇಳಿದ್ರಲ್ಲ. ಹೌದಪ್ಪ. ಅದು ಉಡುಗೆ ತೊಡುಗೆಯಲ್ಲಿ ಕಾಣಿಸಿಕೊಳ್ಳುವ ಅಗತ್ಯ ಏನು ಬೇಡ. ನೀವು ಸೀರೆ ಉಡಬೇಕು, ಕುಪ್ಪಸ ತೊಡಬೇಕು, ಕೈಗೆ ಬಳೆ ಇಡಬೇಕು, ಅಲ್ಲ ಅಡಿಗೆ ಮಾಡಿ ಹೇಗೂ ಅಭ್ಯಾಸ ಅದು ಮತ್ತೆ ಸೀರೆ ಅವತ್ತು ಒಂದು ಸಲ ನನಗೆ ಉಡಿಸಿದ್ದು ನೀನೇ ಅಲ್ವಾ? ಹೌದು. ನೀನೇ ಉಡಿಸ್ಲಿಕ್ಕೆ ಬರ್ತೀಯ? ಅಗತ್ಯ ಅಂತಾದ್ರೆ ಉಡಿಸ್ತೇನೆ. ನಾನು ಮಾಡುವ ಕೆಲಸ ನೀವು ಮಾಡಿ. ಅಂದ್ರೆ ಈಗ ನೀನು ಮಾಡುವ ಕೆಲಸ ನಾನು ಮಾಡಿದ್ದೇನೆ, ನಾನು ಮಾಡುವ ಕೆಲಸ ನಿನಗೆ ನಾನಿದ್ದೇನಲ್ಲ. ಎಂತದುಂಟು ನಿನ್ನ ಹತ್ರ? ಯಾರು? ನಾನು ಒಬ್ಬಳೇ ಹೋಗುದಲ್ಲ, ಮತ್ತೆ ಸಹಾಯಕರಿದ್ದಾರೆ. ನನಗೆ ವೀಳ್ಯವ ನಿಮ್ಮ ಹಂಗೆ ಎಂದಳ ಅಬುಜಾಕ್ಷಿ. ಸ್ವಾಮಿ, ನಾನೊಬ್ಬಳೇ ಹೋಗಿ ಕಾರ್ಯದಲ್ಲಿ ಜಯಶೀಲನಾಗಿ ಬರ್ತೇನೆ, ಅವರಲ್ಲಿ ಹೋರಾಡ್ತೇನೆ ಅಂತ ಹೇಳಿದ್ದಲ್ಲ. ನನಗೆ ಬಲ ಉಂಟು. ಏನುಂಟು? ನನ್ನ ಕಿರಿಯಪತಿಗಳಾದಂತಹ ಸಹದೇವರಿದ್ದಾರೆ. ಬೆಸುಗೆ ಹತ್ತದು ಕೌರವನು ಕಲ್ಮಶವ ಬಿಡನವ ಅಂತ ಹೇಳಿದವು. ಒಳ್ಳೆ ಮುಹೂರ್ತ ನೋಡಿ ಹೇಳಿ ನಿನಗೆ ಯಾವತ್ತು ಜಗಳಕ್ಕೆ ಹೋಗಬಹುದು ಅಷ್ಟೇ, ಮತ್ತೆ ಕೆಲಸಕ್ಕಾಗ್ಲಿಕ್ಕಿಲ್ಲ. ಯಾರು ಇಲ್ಲ, ಅವರು ಸಹಕರಿಸಿ ಯಾರು ಅಂತ ವಿಶ್ವಾಸ ಇದೆ. ಸರಿ, ನಿಮ್ಮ 5ರಿಂದ ನಾನು ಪಡೆದ 5 ಮಕ್ಕಳಿದ್ದಾರೆ. ಹೌದಪ್ಪ. ನಿಮ್ಮಿಂದಾಗಿ ಹಿಡಿಮೆಯಲ್ಲಿ ಹುಟ್ಟಿದಂತಹ ಘಟೋತ್ಕಚನಿದ್ದಾರೆ. ನನ್ನ ಮಗನನ್ನು ನೀನು ಕರ್ಕೊಂಡು ಹೋಗುದು ಅಲ್ಲ, ಅವನಿಗೆ ನನ್ನ ಬಗ್ಗೆ ಅಭಿಮಾನ, ಗೌರವ, ವಿಶ್ವಾಸ, ಪ್ರೀತಿ ಎಲ್ಲವೂ. ನಮ್ಮ ಮಕ್ಕಳನ್ನೆಲ್ಲ ನೀನು ಒಳಗ ನಾನು ಕರೆದ್ರೆ ಅವ ದೊಡ್ಡಮ್ಮ ಚಿಕ್ಕಮ್ಮ ಕರೆದದ್ದು ಬರುವುದಿಲ್ಲ ಅಂತ ಹೇಳಲಿಕ್ಕಿಲ್ಲ. ತಕ್ಕಮ್ಮ ಅಂತ ಒಪ್ಪಿಕೊಂಡಮ್ಮ. ಆದ್ರಿಂದ ಅವನ ಸಹಾಯವು ಮತ್ತೊಂದುಂಟು, ಸ್ವಲ್ಪ ಸಣ್ಣದಾಗಬೇಕಾಗ್ತದೆ. ಆಕ್ಷೇಪ ಏನೂ ಅಲ್ಲ. ಯಾಕೆ? ಗಂಡನ ಮನೆ ದಿವಾಳಿ ಆದ್ರೆ ಹೆಣ್ಣು ಅಪ್ಪನ ಮನೆಯಲ್ಲಾದ್ರೂ ಹೋಗಿ ತಲೆ ತುರಿಸಿ ಏನಾದ್ರೂ ಪಡ್ಕೊಂಡು ಬರ್ಬೇಕಲ್ಲ ಇವ್ರು ಹೊಟ್ಟೆ ತುಂಬಿಸ್ಲಿಕ್ಕೆ. ಹಾಗೆಯೇ ನನ್ನಪ್ಪನಾದ ದ್ರುಪದನಿಗೆ 3 ಅಕ್ಷೋಹಿಣಿ ಸೈನ್ಯ ಇದೆ. ಇವರನ್ನೆಲ್ಲ ಒಡಗೂಡಿಕೊಂಡು ಅನಿಬರಿಂ ಘಾತಿಸಿ ಅಳವಿಯನ್ನು ತೋರಿ ನನ್ನ ಶಪಥವನ್ನು ನಾನೇ ಪೂರೈಸಿಕೊಳ್ತೇನೆ. ನಾವು ಆ ಪ್ರಕರಣಕ್ಕೆ ನಿಮ್ಮ ಹಂಗಿಲ್ಲ, ಒಂದು ಹಂಗುಂಟು. ನನ್ನ ಗಂಡ ಅಲ್ಲವೇ ನೀವು? ಇಷ್ಟೂ ನಾನು ಮಾಡಬೇಕಾದ್ರು ನಿಮ್ಮ ಅಪ್ಪಣೆ ಒಪ್ಪಿಗೆ ನನಗೆ ಬೇಕು. ಅಷ್ಟು ಆಯ್ತು ಅಂತ ನೀವು ಹೇಳಿದ್ರೆ ಸಾಕು. ಮತ್ತೆ ನೀವು ಅಡಿಗೆ ಮನೆಗೆ ಹೋದ್ರೆ ಸಾಕು. ರಣರಂಗಕ್ಕೆ ನಾನು ಹೋಗ್ತೇನೆ. ಕೃಷ್ಣರವಾದ ಅಪ್ಪುಜಿಗೆ ನಲವಾಗುತ್ತಿದ್ದರು. ದ್ರೌಪದಿ, ಏನು ನೀವು ಶ್ರುತಿ ಏರಿಸುವುದು? ಕೋಮಲಾಂಗಿ ಕೇಳೆ ಎಂಬುದಾಗಿ ಮಾತನ್ನು ಆರಂಭಿಸಿದವನು. ಹೌದು. ಈಗ ಕಠೋರ ನುಡಿಯ ವನಿತೆಯಾಗಿ ಹೋದೆಯಲ್ಲ ನೀನು. ಏನೋ ನನ್ನ ಅಸಹಾಯಕತೆಯನ್ನು ನಾನು ಹೇಳ್ತಾ ಇದ್ರೆ, ನನಗೆ ಇರುವಂತಹ ಕಷ್ಟಗಳನ್ನು ಹೇಳಿದ್ರೆ
ನನ್ನನ್ನು ಅಪ್ರಯೋಜಕ ಎಂಬ ಸ್ಥಾನದಲ್ಲಿ ನಿಲ್ಲಿಸಿ ಮಾತನಾಡುವುದಕ್ಕೆ ಹೊರಟಿ. ಅಲ್ಲ, ನಾನು ಹಾಗೆ ಮಾತಾಡಿದ್ದಲ್ಲ, ನನ್ನ ಬಾಯಿಂದ ನೀವು ಮಾತಾಡಿಸಿದ್ದು. ಮತ್ತಿನ್ನೇನು, ಕಾಲಡಿಯ ಧೂಳಿನ ಕಣವೇ ಆಗ್ಲಿ ಸ್ವಾಮಿ, ನಿಧಾನ ಕಾಲಿಟ್ರೆ ಪಾದ ಪೂಜೆ ಮಾಡ್ತದೆ ಧೂಳಿನ ಕಣ. ಭಾರವಾಯಿತು ಗದೆ ಎನ್ನ ಮಾತ್ರಗೇನು ಗದೆ ಎತ್ತಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲ. ಮಾತು ಬಹಳವಾಯಿತು. ನೀನು ಒಂದು ವೇಳೆ ಸಹದೇವನಿಂದ ಗೆಲ್ಲುತ್ತೇನೆ ಅಥವಾ ಘಟೋತ್ಕಜನಿಂದ ಗೆಲ್ತೇನೆ, ಅಭಿಮನ್ಯುವಿನಿಂದ ಗೆಲ್ಲುತ್ತೇನೆ, ಉಪಪಾಂಡವರಿಂದ ಗೆಲ್ಲುತ್ತೇನೆ ಎಂಬುದಾಗಿ ಹೇಳಿದ್ದಿದ್ರೆ ನನಗಷ್ಟು ಅಭಿಮಾನಕ್ಕೆ ಬೆಟ್ಟಾಗುತ್ತಿರಲಿಲ್ಲ. ಮತ್ತೆ ಏನು ನಿನ್ನ ಅಪ್ಪನ ಮೈಯನ್ನ ಸೈನ್ಯವನ್ನು ನಂಬಿಯೋ ನಾವು ಇಷ್ಟು ದಿನ ಕಾದದ್ದು ಅಲ್ಲ. ಮತ್ತೆ ನೀವು ದಿವಾಳಿ ಆದ್ರೆ ಮತ್ತೇನು ಮಾಡುದು? ಮುಚ್ಚು ಮುಚ್ಚು. ನಿನ್ನ ಕಣ್ಣಿನಲ್ಲಿ ಕಣ್ಣೀರ ಹನಿಗಳನ್ನು ಕಂಡಾಗ ನಾನು ನನ್ನ ಅಸಹಾಯಕತೆಯ ಜೊತೆಯಲ್ಲೇ ಒಳಗಿಂದ ಕುದೀತಾ ಇದ್ದೆ. ನಿನ್ನ ಕಣ್ಣುಗಳಿಂದ ಇಳಿದಂತಹ ಈ ಎರಡೆರಡು ಹನಿಗೆ 100 ಪಟ್ಟು 1000 ಪಟ್ಟು ಕೌರವ ವನಿತೆಯರ ಕಣ್ಣಿಂದ ಕಣ್ಣೀರು ಇಳಿದು ಕುರುಕ್ಷೇತ್ರ ಒದ್ದೆಯಾಗುವ ಹಾಗೆ ನಾನು ಮಾಡ್ತೇನೆ. ಈಗ ನಿಜವಾದ ನನ್ನ ಗಂಡನೇ ಮಾತಾಡಿ. ಅಣ್ಣನ ಧರ್ಮದ ಹಂಗಿಲ್ಲ, ತಮ್ಮಂದಿರ ಮೇಲಿನ ಮಮಕಾರವಿಲ್ಲ. ಯುದ್ಧಕ್ಕಾಗಿ ನಾನು ಸಿದ್ಧನಾಗಿರುತ್ತ ಸಂಧಾನಕ್ಕೆ ಕೃಷ್ಣ ಹೋಗ್ತಾನಂತಲ್ವಾ? ಹೌದು. ಇನ್ನು ನೀನು ಬರಬೇಡ, ಬದಿಗೆ ಸರಿ. ಆ ಕೃಷ್ಣನಲ್ಲಿ ನಾನು ಮಾತನಾಡ್ತೇನೆ.